ರೈಟ್ ಬ್ರೈನ್ ಮತ್ತು ಲೆಫ್ಟ್ ಬ್ರೈನ್ ಹಿಂದೆ ಒಂದು ಸ್ಪಿರಿಚುವಲ್ ಥಾಟ್ ಇದೆ ಸರ್. ಹ್ಮ್ ರೈಟ್ ಬ್ರೈನ್ ಅಂತ ಹೇಳಿದ್ರೆ ಅದು ಪಾರ್ವತಿ ಅಂತ, ಓ. ಲೆಫ್ಟ್ ಬ್ರೈನ್ ಶಿವ ಅಂತ. ನೋಡಿ ಎಲ್ಲದಕ್ಕೂ ಎಷ್ಟು ಲಾಜಿಕ್ ಇಟ್ಟಿದ್ದಾರೆ ನಮ್ಮವರು. ಈಗ ನನ್ನ ಸಾಫ್ಟ್ವೇರ್ ಅಂದ್ರೆ ನಾನು ಇದು ನನ್ನ ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋನ್ಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ. ಅಲ್ಲಿವರೆಗೂ ಎಲ್ಲ ಹೇಳುತ್ತಾ ಇದೆ ಈ ಫಿಂಗರ್ 5 ಕೋಶಗಳನ್ನು ಪಿನ್ ಡ್ರಾಪ್ ಸರ್. ನನ್ನ ಫಿಂಗರ್ ಪ್ರಿಂಟ್ ನನ್ನ ಕೋಶದ ಬಗ್ಗೆ ಹೇಳುತ್ತಾ? ಹೌದು ಸರ್. ಲಾಜಿಕ್ ನಿಮ್ದು ಸೂಪರ್ ಆಗಿದೆ ಸರ್ ನಿಮ್ದು. ಸರ್. ನಮ್ ನೋಡಿ ಲಾಜಿಕ್ ಬನ್ನಿ, ನಮ್ ಲಾಜಿಕ್ ಬನ್ನಿ. ಎಸ್. ನೋಡಿ ವಂಚಿಕ ತರ ಇದೆ ಸದ್ಯಕ್ಕೆ ಅದು. ಅರ್ಥ ಆಯ್ತು, ನಾನು ಚಿಕ್ಕ ಹುಡುಗ ಇದ್ನಲ್ಲ ಹಂಗೆ ಇದೆ ಅದು. ಇವಾಗ ರಜನಿಕಾಂತ್ ಸೂಪರ್ ಸ್ಟಾರ್ ನಮಗೆ ಗೊತ್ತು. ಯಾರೋ ಯಂಗ್ ಜನರೇಷನ್ಗೆ ಅವ್ನು ಟಿಕೆಟ್ ಮಾಡ್ತಾ ಇದ್ದ, ಬಸ್ಸಲ್ಲಿ ಕಂಡಕ್ಟರ್ ಆಗಿದ್ದ ಅನ್ಕೊಳ್ಳಿ. ಲಾಜಿಕ್ ಜಾಸ್ತಿ ಇರೋನೇನಂತಾನೆ, ನಿಂಗೆ ಕಟ್ಟು ಕಥೆಗಳನ್ನ ಹೇಳ್ತಾ ಇದ್ದೆ. ಅಂದ್ರೆ ಅವ್ರಿಗೆ ಸತ್ಯವಾಗಿ ಏನ್ ಕಾಣಿಸಿದೆ ಕಣ್ಣಿಗೆ ಅದೇ ನಂಬ್ಕೊಬಿಡ್ತಾರೆ ಅಂತ. ಸಿಕ್ಕಾಬಟ್ಟೆ ಒಡ್ಸ್ಕೋಬೇಕಂತ. ಕರೆಕ್ಟ್ ಪದ ಬಳಸಿದ್ರಿ. ಕರೆಕ್ಟ್, ಸಿಕ್ಕಾಬಟ್ಟೆ ವಧೆಗಳು ಬಿದ್ಮೇಲೆ ಅವ್ರ ಲಾಜಿಕ್ ಎಲ್ಲ ಸ್ಮ್ಯಾಶ್ ಆದ್ಮೇಲೆ ಇಳಿತಾರೆ ಕೆಳಗೆ. ಮೋಡಿಗೆ ನಾವು ಬರ್ತೀವಿ ಅಂತ. ಈಗ ನಿಮ್ಮ ಮನೇಲಿ ನಿಮ್ಮ ತಂದೆನೋ ತಾಯಿನೋ ವೈಫು ಕಾರಿವಾಗ ಏರ್ ಪಿಚ್ಚಲ್ಲೇ ಕರೆದ್ರು ಅಂತ ಅನ್ಕೊಳ್ಳಿ, ನೀವು ಕೂತಿರೋ ಜಾಗದಲ್ಲೇ ಕೂತು. ನನಗೆ ತಿಳಿದಂಗೆ ಮದುವೆ ಆಗಬೇಕು ಅಂತ ಆಸೆ ಇರೋರು, ಲವ್ ಮಾಡ್ತಾ ಇರೋರು, ಇದು ಅನಾಲಿಸಿಸ್ ನಿಜವಾಗ್ಲೂ ಇಷ್ಟು ಡೀಪಾಗಿ ಹೋಗುತ್ತೆ ಅಂತಂದರೆ ಆ ಕಪಲ್ಸ್ ಒಂದ್ಸಲಿ ಬಂದು ಫಿಂಗರ್ ಪ್ರಿಂಟಲ್ಲಿ ಚೆಕ್ ಮಾಡ್ಕೊಂಬಿಟ್ರೆ ನೆಕ್ಸ್ಟ್ ಅವ್ರ ಮ್ಯಾರೇಜ್ ಲೈಫ್ ಚೆನ್ನಾಗಿರುತ್ತೆ ಅಂತ ನಾನು ಭಾವಿಸ್ತೀನಿ ಸರ್. ಓಂ ಶ್ರೀ ಗುರುಭ್ಯೋ ನಮಃ, ಗಂ ಗಣಪತೇ ನಮಃ, ವಾಗ್ದೇವೇ ನಮಃ. ಎಲ್ರಿಗೂ ನಮಸ್ಕಾರ. ಮಾಸ್ಟರ್ ಆನಂದ್ ಸ್ಟುಡಿಯೋಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ. ಎಂದಿನಂತೆ ನನ್ನ ಕಂಟೆಂಟ್ ಫಾಲೋ ಮಾಡೋದ್ರಿಂದ ನಿಮಗೆ ಸ್ವಲ್ಪ ಎಂಟರ್ಟೈನ್ಮೆಂಟ್, ಸ್ವಲ್ಪ ಎನ್ಲೈಟನ್ಮೆಂಟ್ ಎರಡೂ ಸಿಗುತ್ತೆ. ಎರಡೂ ಸಿಗಲಿ ಅನ್ನೋದೇ ನನ್ನ ಉದ್ದೇಶ. ಸೊ ಅದು ಸಿಗಬೇಕು ಅಂತಲೇ ಪ್ರತಿ ಸತಿನೂ ಒಂದು ಡಿಫ್ರೆಂಟ್ ಆಗಿರೋ ಗೆಸ್ಟನ್ನು ಕರೆಸ್ಬೇಕು. ಆಧ್ಯಾತ್ಮನ ನಿಮ್ಗೆ ಹೇಗೆಲ್ಲ ಡಿಫ್ರೆಂಟಾಗಿ ಹೇಳೋಕ್ಕೆ ಸಾಧ್ಯನೋ ಅದು ಮಾಡಬೇಕು ಅನ್ನೋದೇ ನನ್ನ ಪ್ರಯತ್ನ. ಅದು ಆ ಥರದೊಂದು ಪ್ರಯತ್ನ ಇವತ್ತು ಕೂಡ ಇದೆ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗೋದಿಲ್ಲ. ಇವತ್ತೊಬ್ಬರು ಬಹಳ ವಿಶೇಷವಾದಂಥ ಗೆಸ್ಟ್ ನಮ್ಮ ಜೊತೆಗಿದ್ದಾರೆ. ಅದು ಅವ್ರು ಬಂದಾಗಿಂದ ಅವ್ರದ್ದೊಂದು ಇದಿದೆ, ಅಂದರೆ ಅವ್ರ ರೂಟಲ್ಲಿ ನಾನು ಹೋಗಬೇಕು ಅನ್ನೋ ಥರ. ಹೆಂಗೆ ಇದು ಅಂತಂದರೆ, ಯೂಶ್ವಲಿ ಪಾಡ್ಕಾಸ್ಟಲ್ಲಿ ನಾವು ಮಾತಾಡ್ತೀವಿ ತಾನೆ, ಅವ್ರು ನಂಗೆ ಮಾತಾಡೋಕ್ಕೆ ಬಿಡ್ತಾಯಿಲ್ಲ. ಸರ್ ಇಲ್ಲ ಆ್ಯಕ್ಷನ್ ಸರ್, ಫಸ್ಟ್ ಆ್ಯಕ್ಷನ್ಗೆ ಇಳಿದ್ಬಿಡೋಣ, ಆಮೇಲೆ ಮಾತಾಡೋಣ ಅಂತಿದ್ದಾರೆ. ಅದು ಏನು ಆ್ಯಕ್ಷನ್ ಏನು ಅಂತ ಅವ್ರನ್ನೇ ಕೇಳ್ಬಿಡೋಣ. ಬನ್ನಿ, ವೆಲ್ಕಮ್ ಮಾಡೋಣ. ಮುರಳಿ ಸರ್ ನಮಸ್ತೆ, ಸ್ವಾಗತ ಸುಸ್ವಾಗತ. ನಮಸ್ತೆ ಸರ್. ಏನು ಸರ್ ನೀವು ನಾನು ಮಾತಾಡೋಕ್ಕೆ ಬಿಡ್ತಾ ಇಲ್ಲ. ಈಗ ನಿಮ್ಮ ಇಂಟ್ರೊಡಕ್ಷನ್ ಮಾಡೋಣ, ನೀವು ಏನು ಮಾಡ್ತೀರಾ ಹೇಳೋಣ ಅಂದರೆ ಫಸ್ಟು ಆ್ಯಕ್ಷನ್ ಮಾಡ್ಬಿಡೋಣ, ಇಲ್ಲ ಆ್ಯಕ್ಷನ್ ಮಾಡ್ಬಿಡೋಣ ಅಂತ ಇದ್ದಾರೆ. ಏನು ಸರ್ ಆ್ಯಕ್ಷನ್ ಇದು? ಮಾಡೇ ಬಿಡೋಣ ಸರ್, ನಿಮಗೂ ಪರಿಚಯ ಆಗಲಿ. ಓಕೆ, ಟೇಸ್ಟ್ ಮಾಡಿದ್ರೆ ಯು ಗೆಟ್ ಅನ್ ಐಡಿಯಾ. ಓಕೆ, ನಿಮ್ಮ ಫಿಂಗರ್ ಪ್ರಿಂಟ್ಸ್ ಎಡಿ ಸರ್ ಇಲ್ಲಿ. ಫಿಂಗರ್ ಪ್ರಿಂಟ್ಸ್ ಕೊಡಬೇಕಾ? ಎಸ್, ನಿಮ್ಮ ಫಿಂಗರ್ ಏನು ಸರ್, ಆಧಾರ್ ಕಾರ್ಡ್ ಕೊಟ್ಟಿದ್ದೆ ಲಾಸ್ಟ್ ನಾನು, ಅವಾಗ ಬಿಟ್ಟರೆ ತಿರ್ಗಿ ಅವಾಗಲೇ ಕೊಡ್ತಾ ಇರೋದು, ಲೈಸೆನ್ಸ್ ಇಲ್ಲ ಸರ್. ಫಿಂಗರ್ ಪ್ರಿಂಟ್ಸಿಂದ ನಿಮ್ಮ ಎಲ್ಲ ಟೇಸ್ಟ್ನ ನಾನು ಹೇಳೋಕ್ಕಾಗುತ್ತೆ, ನಿಮ್ಮಲ್ಲಿರೋ ಎಲ್ಲ ಟ್ಯಾಲೆಂಟ್ನ ಹೇಳೋಕ್ಕಾಗುತ್ತೆ. ಏನು ಇಷ್ಟ, ನಿಮ್ಗೆ ಏನು ಇಷ್ಟ ಇಲ್ಲ ಎಲ್ಲ ನಿಮ್ಮ ಪೀಪಲಿಗೆ ಹೇಳಿರಲ್ಲ ನೀವು, ಕೆಲವೊಂದಷ್ಟೇ ಹೇಳಿರ್ತೀರಾ. ನಿಮ್ಮ ಬಗ್ಗೆ ಏನು ಇಷ್ಟ ಆಗುತ್ತೆ ಏನು ಇಷ್ಟ ಆಗಲ್ಲ ಅಂತ ಎಲ್ರಿಗೂ ಗೊತ್ತಾಗ್ಬಿಟ್ರೆ ಇಟ್ ಈಸ್ ಈಸಿ ಅಲ್ವಾ ಸರ್? ನೀವು ನನ್ನ ಸೀಕ್ರೆಟ್ಸ್ನೆಲ್ಲ ಎಲ್ರಿಗೂ ಹೇಳ್ದಂಗೆ ಆಗ್ಬಿಡುತ್ತಲ್ಲ ಸರ್ ಇದೆಲ್ಲ ಮಾಡೋದ್ರಿಂದ. ಮತ್ತು ಎಲ್ಲ ಬೇಳೆ ತೊಗೊತಾ ಇದ್ದೀರಾ, ಎಲ್ಲ ಹಣೆ ಬರ ಹೇಳ್ಬಿಡ್ತೀರಾ ಹಂಗಾರೆ ಇವತ್ತು? ಸರ್, ಸೀಕ್ರೆಟ್ಸ್ ಅಂತ ಯಾರಿಗೂ ಏನಿರಲ್ಲ. ಓಕೆ, ನಿಮ್ಮ ಸ್ಟ್ರೆಂತ್ಗಳು ಕೆಲವೊಂದ್ಸತಿ ಶೇಡ್ ಆಗಿರ್ಬೋದು. ಓಕೆ, ಅದೇ ಥರ ವೀಕ್ನೆಸ್ನ ಜಗತ್ತಲ್ಲಿ ಜಾಸ್ತಿ ಜನ ಮಾತಾಡಿರ್ಬೋದು. ಅದಕ್ಕೋಸ್ಕರ ಈ ಫಿಂಗರ್ ಪ್ರಿಂಟ್ಸಿಂದ ಕಂಪ್ಲೀಟ್ ಕ್ಲಾರಿಟಿ ಕೊಡ್ತೀನಿ. ಆಯ್ತಾ? ವಾಟ್ ಆ್ಯಂಡ್ ಆಲ್ ವರ್ಕ್ಸ್ ಫಾರ್ ಯು ಅಂತ. ಲೆಫ್ಟ್ ಹ್ಯಾಂಡು ಕೊಡಬೇಕಾ? ಎಲ್ಲ 10 ಫಿಂಗರ್ ಪ್ರಿಂಟ್ಸನ್ನು ತೊಗೋತೀವಿ ಸರ್. ಸರ್ ಇದು ಹಂಗಾರೆ ನೀವು ಪಾಮ್ ಹಿಸ್ಟ್ರಿ ಅಂದರೆ ಕೈ ಹಸ್ತರೇಖೆ ನೋಡಿ ಹೇಳ್ತಾರಲ್ಲ, ಅದ ನೀವು ಅನಲೈಸ್ ಮಾಡೋದು? ಇಲ್ಲ ಸರ್, ನಾವು ಪಾಸ್ಟ್ ಲೈಫ್ ಬಗ್ಗೆ ಫ್ಯೂಚರ್ ಲೈಫ್ ಬಗ್ಗೆ ಏನೋ ಆಗ್ತೀರಾ ಅದೆಲ್ಲ ಹೇಳಕ್ಕೆ ಸಾಧ್ಯ ಇಲ್ಲ. ಓಕೆ, ನಾವು ನಿಮ್ಮಲ್ಲಿರುವಂತಹ ಟ್ರೇಡ್ಸ್ಗಳು, ಅಂದರೆ ಈ ಒಂದು ವೆಹಿಕಲ್ ಅಂದರೆ ಆ ವೆಹಿಕಲ್ ಪರ್ಫಾರ್ಮೆನ್ಸ್ ಏನು ಅನ್ನೋದನ್ನ ಹಾರ್ಸ್ ಪವರ್ ಅಂತನೋ, ಸಿಲಿಂಡ್ರ್ ಮೇಲೆನೋ ಅಥವಾ ಸಿ ಮೇಲೆನೋ ಹೇಳ್ತಾರೆ. ಹಂಗೆ ನಿಮ್ಮ ಹತ್ರ ಏನೇನೆಲ್ಲ ಇದೆ ಅಂತ ಗೊತ್ತಾಗ್ಬಿಟ್ರೆ ನೀವು ಲೈಫಲ್ಲಿ ಏನೇನೆಲ್ಲ ಮಾಡಕ್ ಸಾಧ್ಯ ಅಂತ ನಿಮಗೆ ನಿಮ್ಮ ಮೇಲೆ ಒಂದು ಟ್ರಸ್ಟ್ ಮತ್ತೆ ಬಿಲೀವ್ನೆಸ್ ಬರುತ್ತೆ. ಅದೆಲ್ಲ ನನಗೆ ಗೊತ್ತಿರುತ್ತಲ್ಲ, ಅದೇನು ನನಗೆ ಗೊತ್ತಿಲ್ಲದೆ ಇರೋದು ಇರುತ್ತೆ ಹಂಗಾರೆ? ಸರ್, ಯೂನಿಕ್ ಟ್ರೂತ್ಗೆ ಅಲ್ಲ, ನನ್ನ ಬಗ್ಗೆ ನನಗೆ ಗೊತ್ತಿರುತ್ತಲ್ಲ ಸರ್. ಯೂನಿಕ್ ಟ್ರೂತ್ ಅಂದ್ರೆ ಏನು ಸರ್? ಯೂನಿಕ್ ಟ್ರೂತ್ ಅಂದರೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಏನೋ ಒಂದು ಟ್ರೂತ್ ಇರುತ್ತೆ. ಓಕೆ, ಆ ಟ್ರೂತ್ ನಿಮಗೆ ಗೊತ್ತಿರಲ್ಲ. ನೀವು ಹೇಳ್ತೀರಾ ಟ್ರೂತ್ ಆ್ಯಂಡ್ ಡೇರ್ ಆಡ್ಬಿಡೋಣ ಅಂತ. ನೀವು ನಮ್ಮ ಟ್ರೂತ್ ತಗೊಂಡು ಇಲ್ಲಿ ಡೇರ್ ಮಾಡ್ತೀರಾ ಇವಾಗ? ಎಸ್, ಎಲ್ಲ ಟ್ರೇಡ್ಸ್. ಓಕೆ, ನಿಮ್ಮ ಹತ್ರ ಇರೋ 99 ಪ್ಯಾರಾಮೀಟರ್ಸ್ ನಿಮ್ಮ ಲೈಫಲ್ಲಿ ಖುಷಿಯಾಗಿರೋಕ್ಕೆ, ಹೆಲ್ದಿ ಆಗಿರೋಕ್ಕೆ, ಎಲ್ಲರ ಜೊತೆ ತುಂಬ ಚೆನ್ನಾಗಿರೋಕ್ಕೆ, ಸಕ್ಸಸ್ಫುಲ್ ಆಗೋಕ್ಕೆ 99 ಪ್ಯಾರಾಮೀಟರ್ಸ್ ಬೇಕಾಗುತ್ತೆ. ಅದನ್ನ ಫಿಂಗರ್ ಪ್ರಿಂಟ್ಸಲ್ಲಿ ಹೇಳ್ಕೊಡ್ತೀನಿ. ನೀವು ಯೂನಿಕ್ ಟ್ರೂತಿಗೆ ಯಾಕೆ ಬರ್ತೀರಾ ಅಥವಾ ಸರ್ವಿಸ್ ತೊಗೊತೀರಾ ಅಥವಾ ಇದರಲ್ಲಿ ಏನಿದೆ ಅಂತ ನಿಮ್ಗೆ ಗೊತ್ತಾಗಬೇಕಪ್ಪ ಅಂದರೆ ವರ್ಲ್ಡ್ ಹೇಳೋ ಥರ ವಿಷಯಗಳನ್ನ ನಾವು ಹೇಳಲ್ಲ. ವರ್ಲ್ಡಲ್ಲಿ ಇರೋದೆಲ್ಲ ನಮ್ಗೆ ಗೊತ್ತು, ನಾವು ಎಕ್ಸ್ಪೀರಿಯನ್ಸ್ ಮಾಡಿದ್ದೀವಿ, ಆದರೆ ನನ್ನ ಒಳಗಡೆ ಇರೋದು ಗೊತ್ತಿರಲ್ಲ.
ಅಂದ್ರೆ ಈ ಒಳಗಡೆ ಇರೋದು ಗೊತ್ತಿರಲ್ಲ ಅಂದ್ರೆ ಇದೊಂಥರ ಆಧ್ಯಾತ್ಮನೂ ಆಯ್ತು ಹಂಗಾರೆ. ಎಲ್ಲರೂ ಅದನ್ನೇ ಹೇಳ್ತೀರಾ ಸರ್. ಎಲ್ಲರೂ ಆಧ್ಯಾತ್ಮ ಅಂದರೆ ದೇವ್ರ ಪೂಜೆ ಮಾಡಬೇಕು ಅಥವಾ ಜಪ ಮಾಡಬೇಕು, ಹ್ಮ್. ವ್ರತ ಮಾಡಬೇಕು, ಅದಷ್ಟೇ ಆಧ್ಯಾತ್ಮ ಅಂತ ಅಂದ್ಕೊಂಡಿದ್ದಾರೆ ಅಲ್ವಾ? ಒಂದ್ ಲೆಕ್ಕದಲ್ಲಿ ಒಂದು ಲೆಕ್ಕದಲ್ಲಿ ಅದು ಆಧ್ಯಾತ್ಮದ ಪಾರ್ಟ್ ಆಫ್ ಆದರೆ ಇಂಟರ್ನಲ್ ಜರ್ನಿ ಮಾಡೋದಿದೆಯಲ್ಲ ಅದು ಇಂಪಾರ್ಟೆಂಟ್. ಎಲ್ಲ ಮೇಜರ್ ಸ್ಪಿರಿಚುವಲ್ ಲೀಡರ್ಸ್ ಹೇಳಿದ್ದು ನೀನು ಒಳಗಡೆ ನೀನು ಅಧ್ಯಯನ ಮಾಡು ಅಂತ. ಹೌದು. ಆದರೆ ಅಧ್ಯಯನ ಮಾಡೋಕ್ಕೆ ನಮ್ಮ ಮನಸ್ಸಿಗೆ ಬಿಡ್ತಾ ಇಲ್ವೇ? ಯಾಕೆ ಅಂದರೆ ಔಟ್ಸೈಡ್ ವರ್ಲ್ಡಿಂದ ಬಂದಿರೋಂಥ ಎಲ್ಲ ಡೇಟಾಗಳಿಂದ ನಾಲೆಡ್ಜಿಂದ ನಾನು ಕನ್ಫ್ಯೂಸ್ ಆಗಿಬಿಟ್ಟಿದ್ದೀನಿ. ಇಂಟರ್ನಲ್ ಜರ್ನಿ ನನಗೆ ಇಷ್ಟ ಆಗ್ತಿಲ್ಲ, ಎಕ್ಸ್ಟರ್ನಲ್ ಜರ್ನಿನೇ ಜಾಸ್ತಿ ಇಷ್ಟ ಆಗ್ತಿರುತ್ತೆ. ಇವಾಗ ನಾವೇನು ಮಾಡ್ತೀವಿ, ನಿಮ್ಮ ಆಧ್ಯಾತ್ಮನ ಈಸಿ ಆಗಬೇಕಂದ್ರೆ ನಿಮ್ಮ ಇಂಟರ್ನಲ್ ಜರ್ನಿ ಆಲ್ರೆಡಿ ಡಿಸೈಡೆಡ್ ಆಲ್ರೆಡಿ. ನಿಮ್ಮ ಟ್ರ್ಯಾಕ್ನ ನಾವು ಇವಾಗ ಈ ಥರ ನಿಮ್ಮ ಟ್ರ್ಯಾಕ್ ಇದೆ ಅಂತ ಹೇಳ್ಕೊಡ್ತೀವಿ. ಆವಾಗ ನಿಮಗೆ ಪೀಸ್ ತುಂಬ ಜಾಸ್ತಿ ಸಿಗುತ್ತೆ. ಓಕೆ, ಅಂದರೆ ನನ್ನ ಅರ್ಥ ಆಗ್ತಾ ಇರೋದು ಇವಾಗ ಏನು ಅಂತಂದರೆ, ನನಗೆ ಗೊತ್ತಿಲ್ಲದೆ ಇರೋಂಥ ನಾನು ಕೆಲವು ಮಾರ್ಗ ಸುಮ್ಮನೆ ಹುಡುಕ್ತಾ ಇರ್ತೀನಿ. ಅದು ನನ್ನ ಸ್ಟ್ರೆಂತ್ ಯಾವುದು, ಏನು ಮಾರ್ಗಕ್ಕೆ ಹೋಗ್ಬೋದು ನಾನು, ಏನಾದರೆ ಏನು ಅದೆಲ್ಲವೂ ಗೊತ್ತಾಗುತ್ತೆ ಅಂತ. 100% ಅಕ್ಯುರೇಟಾಗಿ ಗೊತ್ತಾಗುತ್ತೆ. ಓಕೆ. ನೀವು ಮತ್ತೆ ಯಾವುದೋ ಸೆಕೆಂಡ್ ಥಾಟಿಂದ, ಡ್ಯುಯಾಲಿಟಿಯಿಂದ ಅಥವಾ ಕನ್ಫ್ಯೂಷನ್ಸಿಂದ ಲೈಫ್ನ ಹೆಜ್ಜೆ ಇಡಬೇಕಾಗಿರಲ್ಲ. ಅಷ್ಟು ಆನ್ ಡಾಟ್ ಇನ್ಪುಟ್ಸ್ಗಳನ್ನ ಹೇಳ್ತಾ ಹೋಗ್ತೀನಿ. ಇವಾಗ ನಿಮ್ಮ ರಿಪೋರ್ಟ್ ರೆಡಿ ಮಾಡಿದ್ದೀನಿ ನಾನು. ಓಕೆ. ನೋಡಿ, ನಾನು ಹೇಳೋವಂಥ ಎಲ್ಲ ಪಾಯಿಂಟ್ಸ್ ನಿಮಗೆ ಆನೆಸ್ಟಾಗಿ ಹೇಳ್ಬೇಕು ಸರ್. ಬಿಕಾಸ್ ಐ ವಾಂಟ್ ಟು ಹೆಲ್ಪ್ ಪೀಪಲ್ ಟು ರಿಮೂವ್ ದ ಕನ್ಫ್ಯೂಷನ್ಸ್ ಇನ್ ದರ್ ಲೈಫ್. ಓಕೆ. ಅಪ್ಪನೂ ಕನ್ಫ್ಯೂಸ್ ಮಾಡಿರ್ತಾರೆ, ಅಮ್ಮನೂ ಕನ್ಫ್ಯೂಸ್ ಮಾಡಿರ್ತಾರೆ, ಟೀಚರು ಮಾಡಿರ್ತಾರೆ. ಇವಾಗ ನೀವು ನನಗೆ ಮುರಳಿ ಅಧ್ಯಾತ್ಮ ಮಾಡೋ ನಾನು ಎಲ್ಲಿಂದ ಮಾಡಲಿ? 3 ಇಯರ್ಸ್ ಒಳಗಡೆನೆ 6 ಇಯರ್ಸ್ ಒಳಗಡೆನೆ 90% ಡೇಟಾ ಬ್ರೈನಲ್ಲಿ ಮುಗಿಯುತ್ತೆ ಆಗುತ್ತೆ ಅಂತ ಎಲ್ಲ ಬ್ರೈನ್ ಸೈನ್ಸ್ ಹೇಳಿರ್ಬೇಕಾದ್ರೆ ನಮ್ಮ ಸ್ಪಿರಿಚುಯಾಲಿಟಿಯಲ್ಲೂ ಅದನ್ನೇ ಹೇಳುತ್ತೆ. ಅಂದರೆ ನೀವು ಎಲ್ಲ ಡೇಟಾನ ಕನ್ಫ್ಯೂಸ್ ಡೇಟಾ ನನಗೆ ಹಾಕಿ ಲೈಫಲ್ಲಿ ನೀನು ಎಲ್ಲರನ್ನೂ ಈಕ್ವಲ್ ಆಗಿ ಟ್ರೀಟ್ ಮಾಡೋ, ಎಲ್ಲರಿಗೂ ಪ್ರೀತಿ ಹಂಚು, ಎಲ್ಲರಿಗೂ ಸಹಾಯ ಮಾಡೋ, ಧೈರ್ಯವಾಗಿರೋ, ಹೆಂಗೆ ಸಾಧ್ಯ? ಇದು ಸುಮಾರು ಪ್ರಶ್ನೆ ಬರುತ್ತೆ ಆಧ್ಯಾತ್ಮದಲ್ಲಿ. ಇದು ನಾನೇ ಹಿಂಸೆ ಮಾಡ್ಕೊಂಡು ಎಲ್ರಿಗೂ ಹೆಂಗ್ ನಾನು ಖುಷಿಯಾಗಿಡಕ್ಕಾಗೋದು ಅಂತ ಚಾನ್ಸೇ ಇಲ್ಲ. ಅದಕ್ಕೆ ಭಗವಂತ ಸೋ ಕ್ರೇಜಿ, ಎಲ್ಲರಲ್ಲಿ ಡಿಫ್ರೆಂಟ್ ಟ್ರೇಟ್ನ ಇಟ್ಟಿದ್ದಾರೆ. ಎಲ್ಲರೂ ಒಂದೇ ಥರ ವೈಟ್ ಶರ್ಟ್ ಹಾಕೊಂಡಿದ್ರೆ ಮಜಾ ಇರುತ್ತೆ ಸರ್. ಅದು ನಿಜ. ಸೊ ಕ್ರಿಯೇಟಿವಿಟಿಗೆ, ಈ ವರ್ಲ್ಡಲ್ಲಿ ಎಲ್ಲ ಎಕ್ಸ್ಪ್ಲೋರ್ ಆಗೋಕ್ಕೆ, ಏನೇನೋ ನಾವೆಲ್ಲ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಸಮಥಿಂಗ್ ಡಿಫ್ರೆಂಟ್ ಅದನ್ನ ಇಷ್ಟ ಆಗುತ್ತೆ. ಸೊ ಅದಕ್ಕೆ ಈ ಫಿಂಗರ್ ಪ್ರಿಂಟ್ಸ್ಗಳು ಒಬ್ಬೊಬ್ಬನಿಂದನೂ ಡಿಫ್ರೆಂಟ್ ಆಗಿರುತ್ತೆ ಪ್ರಪಂಚದಲ್ಲಿ. ಒಬ್ರಿದ್ದಂಗೆ ಇನ್ನೊಬ್ರದ್ದು ಇರಲ್ಲ, ಸಾಧ್ಯನೇ ಇಲ್ಲ ಸರ್. ಅದಕ್ಕೆ ಒಂದು ಫೋನ್ ಅಥವಾ ಒಂದು ಲ್ಯಾಪ್ಟಾಪ್ ಸಾಫ್ಟ್ವೇರ್ ಮೂಲಕ ಆಪ್ರೇಟ್ ಆಗ್ತಿರುತ್ತೆ. ಹಾರ್ಡ್ವೇರ್ ಇದೆ, ಬಟ್ ಸಾಫ್ಟ್ವೇರ್ ಇದೆ ತಾನೇ ಅದನ್ನ ಆಪ್ರೇಷನ್ಸ್ ಮಾಡೋಕ್ಕಾಗತ್ತೆ. ಹಂಗೆ ಪ್ರತಿಯೊಬ್ಬ ವ್ಯಕ್ತಿ ತನ್ನ ಲೈಫ್ನ ಆಪ್ರೇಟ್ ಮಾಡ್ಕೋಬೇಕಪ್ಪ ಅಂದರೆ ತನ್ನ ಸಾಫ್ಟ್ವೇರ್ನ ತಿಳ್ಕೊಳ್ಬೇಕು. ನಾನಿವಾಗ ನಿಮ್ಮ ಸಾಫ್ಟ್ವೇರ್ ಬಗ್ಗೆ ಹೇಳ್ಕೊಡ್ತೀನಿ, ಅದನ್ನು ನೀವೇ ಅಪ್ಗ್ರೇಡ್ ಮಾಡ್ಕೋಬೇಕು. ಇನ್ನೊಬ್ರು ಅಪ್ಗ್ರೇಡ್ ಮಾಡೋಕ್ಕೆ ಬಂದರೆ ನಮ್ಗೆ ಇಷ್ಟ ಆಗಲ್ಲ. ಈಗ ನನ್ನ ಸಾಫ್ಟ್ವೇರ್ ಅಂದರೆ ಇದು ನನ್ನ ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋನ್ಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ, ಅಲ್ಲಿವರೆಗೂ ಎಲ್ಲ ಹೇಳುತ್ತಾ ಇದೆ. ಫಿಂಗರ್ 5 ಕೋಶಗಳನ್ನು ಪಿನ್ ಡ್ರಾಪ್ ಸ್ಪೆಸಿಫಿಕ್ ಆಗಿ ಹೇಳ್ತೀನಿ ಸರ್. ನನ್ನ ಫಿಂಗರ್ ಪ್ರಿಂಟ್ ನನ್ನ ಕೋಶದ ಬಗ್ಗೆ ಹೇಳುತ್ತಾ? ಹೌದು ಸರ್. ಏನು ಸರ್ ಇದು? ಅದನ್ನ ನೀವು ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಸರ್. ಬನ್ನಿ ಸರ್, ಹಂಗಾರೆ ತಡ ಮಾಡೋದೇ ಬೇಡ. ಗ್ರೇಟ್ ಸರ್. ಸ್ಕ್ರೀನ್ ತೊಗೊಂಡು ಹೋಗೋಣ ಬನ್ನಿ. ಗ್ರೇಟ್ ಸರ್, ಪ್ಲೀಸ್ ಕಮ್. ಓಕೆ. ಏನು ಸರ್ ಇದು? ಬರೀ ನಮ್ಮ ಫಿಂಗರ್ ಪ್ರಿಂಟ್ ಕೊಟ್ಟಿದ ತಕ್ಷಣ ಅಲ್ಲೇನು ನಮ್ಮ ಬ್ರೈನೇ ಓಪನ್ ಮಾಡಿ ಇಟ್ಬಿಟ್ಟಿದ್ದೀರಾ? ಈ ಕಡೆ ನೀಲಿ, ಆ ಕಡೆ ಹಳದಿ, ರೈಟ್ ಸೈಡ್ಗೆ ಇರೋದ್ರಿಂದ ರೈಟ್ ಬ್ರೈನು, ಈ ಕಡೆ ಇರೋದು ಲೆಫ್ಟ್ ಬ್ರೈನ್ ಅಂತನಾ? ಇಷ್ಟಾರು ಕರೆಕ್ಟಾ ನಾನು ಹೇಳ್ತಾರೆ? ಎಕ್ಸಾಕ್ಟ್ಲಿ ಸರ್. ಓಕೆ. ಏನು ಸರ್ ರೈಟ್ ಬ್ರೈನ್ ಲೆಫ್ಟ್ ಬ್ರೈನ್ ಅಂದರೆ ಒಂದು ಜೋಕ್ ಯಾಪ್ಕ ಬರ್ತಿದೆ ನನಗೆ. ಒಂದು ಜೋಕ್ ಇದೆ, ಏನು ಗೊತ್ತಾ? ದೇರ್ ಇಸ್ ನಥಿಂಗ್ ರೈಟ್ ಇನ್ ದ ಲೆಫ್ಟ್ ಬ್ರೈನ್, ದೇರ್ ಇಸ್ ನಥಿಂಗ್ ಲೆಫ್ಟ್ ಇನ್ ದ ರೈಟ್ ಬ್ರೈನ್ ಅಂತ. ಆ ಥರ ಏನಾರು ಇದೆಯಾ ನಮ್ಮ ಬ್ರೈನು? ಆ್ಯಕ್ಚುಯಲ್ ಥಾಟ್ ಸರ್. ಬೇಸಿಕಲಿ ಈ ರೈಟ್ ಬ್ರೈನ್ ಮತ್ತು ಲೆಫ್ಟ್ ಬ್ರೈನ್ ಹಿಂದೆ ಒಂದು ಸ್ಪಿರಿಚುವಲ್ ಥಾಟ್ ಇದೆ ಸರ್. ರೈಟ್ ಬ್ರೈನ್ ಅಂತ ಹೇಳಿದ್ರೆ ಅದು ಪಾರ್ವತಿ ಅಂತ. ರೈಟ್ ಬ್ರೈನ್ ಪಾರ್ವತಿ? ಹೌದು. ಲೆಫ್ಟ್ ಬ್ರೈನ್ ಶಿವ ಅಂತ. ನೋಡಿ ಎಲ್ಲದಕ್ಕೂ ಎಷ್ಟು ಲಾಜಿಕ್ ಇಟ್ಟಿದ್ದಾರೆ ನಮ್ಮವ್ರು. ಓಕೆ. ಇವಾಗ ಮುರಳಿ ಇದನ್ನ ಇನ್ನ ಡಿಫ್ರೆಂಟ್ ಲೆವೆಲಲ್ಲಿ ಹೇಳ್ತಾ ಹೋಗ್ಬೇಕಪ್ಪ ಅಂದರೆ ರೈಟ್ ಬ್ರೈನ್ ಇರೋರು ಸಖತ್ ಕ್ರಿಯೇಟಿವ್ ಪೀಪಲ್ ಅಂತ. ಓಕೆ. ಎಮೋಷನಲ್ ಪೀಪಲ್ ಅಂತ. ಎಮೋಷ್ನಲ್ಲು? ಹೌದು. ಎಮೋಷನಲ್ ಇನ್ ದ ಸೆನ್ಸ್ ವ್ಯಾಲ್ಯೂ ಫಾರ್ ದ ರಿಲೇಷನ್ಶಿಪ್ಸ್ ಅಂತ ಹೈಯರ್ ಸೈಡ್ ಅಂತ. ಓಕೆ. ಹಂಗಂತ ನೀವು ಕೇಳ್ಬೋದು, ಮುರಳಿ ಹಂಗಾರೆ ಲೆಫ್ಟ್ ಬ್ರೈನ್ ಇರೋ ರಿಲೇಷನ್ಶಿಪ್ಗೆ ವ್ಯಾಲ್ಯೂ ಮಾಡಲ್ವ ಅಂತ. ಆದರೆ ಅವ್ರು ಮಾಡೋದು ತೋರ್ಸೋಕ್ಕೆ ಬರಲ್ಲ. ಇವಾಗ ನೀವು ರೈಟ್ ಬ್ರೈನ್ ಇರೋರು ಏನು ಮಾಡ್ತಿರ್ತೀರಾ? ವ್ಯಾಲ್ಯೂ ಮಾಡ್ತಾ ಇರ್ತೀರಾ. ಲೆಫ್ಟ್ ಬ್ರೈನ್ ಅವರು ನಿಮ್ಮ ಫೀಲಿಂಗ್ಸ್, ಎಮೋಷನ್ಸ್ನ ಪ್ರಾಪರಾಗಿ ಎಕ್ಸ್ಪ್ಲೈನ್ ಮಾಡಲಿಲ್ಲ ಅಂದರೆ, ಎಕ್ಸ್ಪ್ರೆಸ್ ಮಾಡಲಿಲ್ಲ ಅಂದರೆ, ಇವಾಗ ನಿಮ್ಮ ರಿಪೋರ್ಟ್ ಪ್ರಕಾರ ನೀವು ರೈಟ್ ಬ್ರೈನ್ ಅಂತ ತೋರಿಸ್ತಾ ಇದೆ. ಅಂದರೆ 54% ಇರೋದ್ರಿಂದ ಜಾಸ್ತಿ ನನ್ನ ರೈಟ್ ಬ್ರೈನ್ ಬಳಸ್ತೀನಿ ಅಂತ. ಹೌದು. ಲೆಫ್ಟ್ ಬ್ರೈನ್ ಇರೋರಿಗೆ ಏನಾಗುತ್ತೆ, ಲೆಫ್ಟ್ ಬ್ರೈನಲ್ಲಿ ಜಾಸ್ತಿ ಪರ್ಸೆಂಟೇಜ್ ಬರುತ್ತೆ. ಓಕೆ. ಸೊ ಇಲ್ಲಿ ಏನಾಗುತ್ತೆ, ನೀವು ಕ್ರಿಯೇಟಿವಿಟಿ, ಎಮೋಷನಲ್ ಮತ್ತೆ ರಿಲೇಶನ್ಶಿಪ್ಗೆ ಹೈ ವ್ಯಾಲ್ಯೂ ಮಾಡೋದ್ರಿಂದ ಹೋಗಿ ಸರ್ ಕಡ್ಡಿ ಅದು ಯಾವ್ದಾದ್ರು ನಿಮಗೆ ಬೇಸಿಕಲಿ ಕಾಪಿ ಪೇಸ್ಟ್ ಆಕ್ಟಿವಿಟಿ ನಿಮ್ಮ ಲೈಫಲ್ಲಿ ಇಷ್ಟ ಆಗಲ್ಲ ಅಂತ. ಓಕೆ. ಅದ್ರ ಅರ್ಥ ಏನೋ, ನಿಮ್ಮ ತಂದೆ ಏನು ಹೇಳ್ತಾರೆ, ನಿಮ್ಮ ತಾಯಿ ಏನು ಹೇಳ್ತಾರೆ, ನಿಮ್ಮ ಸ್ಪೌಸ್ ಏನು ಹೇಳ್ತಾರೆ, ಅವ್ರು ಹೇಳಿದ ಥರನೇ ಯಥಾಯತ್ ಮಾಡೋಕ್ಕೆ ನಿಮಗೆ ಇಷ್ಟ ಆಗಲ್ಲ ಅಂತ.
ಇಷ್ಟ ಆಗಲ್ಲ. ಹೌದೌದು. ಅದ್ರ ಅರ್ಥ ಏನು? ಹೌದೌದು. ನಿಮ್ಮ ಇಂಟರ್ನಲ್ ಸಾಫ್ಟ್ವೇರ್ ನಿಮ್ಮನ್ನ ಈ ತರ ಲೀಡ್ ಮಾಡ್ತಾ ಇದೆ, ನಿಮ್ಗೇನೆ ಗೊತ್ತಿಲ್ಲದೆ ಇರೋ ಅಂತ. ಓಕೆ. ಇವಾಗ ದೇರ್ ಆರ್ 3 ಮೈಂಡ್ ಸರ್. ಹ್ಮ್. ಅನ್ಕಾನ್ಶಿಯಸ್ ಮೈಂಡ್, ಸಬ್ ಕಾನ್ಶಿಯಸ್ ಮೈಂಡ್ ಮತ್ತೆ ಕಾನ್ಶಿಯಸ್ ಮೈಂಡ್. ಅಂದ್ರೆ ನೀವು 5 ಸೆನ್ಸರಿ ಆರ್ಗನ್ಸ್ ಮೂಲಕ ನೀವು ಇವಾಗ ಏನ್ ಸೆನ್ಸ್ ಮಾಡ್ತಿದ್ದೀರಾ ಅದನ್ನ ಕಾನ್ಶಿಯಸ್ ಮೈಂಡ್ ಅಂತ ಕರಿತೀವಿ, ಅಥವಾ ಪ್ರಜ್ಞಾವಂತಿಕೆ ಮನಸ್ಸು ಅಂತ ಕರಿತೀವಿ. ಎಚ್ಚರ ಸ್ಥಿತಿ. ಎಸ್. ಸಬ್ ಕಾನ್ಶಿಯಸ್ ಮೈಂಡ್ ಅಂತ ಹೇಳಿದ್ರೆ ಒಳ ಮನಸ್ಸು. ಎಸ್, ಏನೋ ಎಕ್ಸ್ಪೀರಿಯನ್ಸ್ ಮಾಡಿದೀರಾ, ಅದನ್ನ ನೆನ್ಪು ಮಾಡ್ಕೊಳಕ್ ಆಗುತ್ತೆ, ಅದು ಸಬ್ ಕಾನ್ಶಿಯಸ್ ಅಂತ. ನೀವ್ ಏನ್ ಎಕ್ಸ್ಪೀರಿಯನ್ಸ್ ಮಾಡಿದೀರಾ ಅಂತಾನೆ ಗೊತ್ತಿಲ್ಲ. ನಿದ್ದೆ ಇಲ್ಲ, ಅದು ಟೋಟಲ್ ಲಾಸ್ಟ್. ಅದು ಎಸ್, ಅವೇರ್ನೆಸ್ ಇಸ್ ಲಾಸ್ಟ್. ಎಸ್. ಅಲ್ಲಿ ನಿಮ್ಮ ಎಲ್ಲ ಎನರ್ಜಿಗಳು ಪ್ರಾಪರ್ ಚಾನಲೈಸ್ ಆಗುವಂತ ಪೀರಿಯಡ್. ನಿದ್ದೆಯಲ್ಲೂ ಕೂಡ ಹೌದು, ನೀವು 6 ವರ್ಷದ ಒಳಗಡೆ ಇದ್ದಾಗಲೂ ಕೂಡ ಹೌದು, ಹಾಗೂ ನೀವು ಅಮ್ಮನ ಹೊಟ್ಟೆ ಒಳಗಿದ್ದಾಗಲೂ ಕೂಡ ಹೌದು. ನಾನು ಕೊಡ್ತಿರೋ ಡೇಟಾ, ನೀವು ಅಮ್ಮನ ಹೊಟ್ಟೆ ಒಳಗಿದ್ದಾಗ ನಿಮ್ಮ ಅಮ್ಮನ ಭಾವನೆಗಳು ಯಾವ ಥರ ಇದ್ದು ಹಾಗೂ ಅವರ ವಾತಾವರಣ ಯಾವ ಥರ ಇತ್ತು ಅನ್ನೋದ್ರ ಬೇಸ್ ಆಗಿ ನೀವು ರೈಟ್ ಬ್ರೈನ್ ಆಗಿದ್ದೀರಾ ಅಷ್ಟೇ. ಓಕೆ ಓಕೆ ಓಕೆ. ಇವಾಗ ನಿಮ್ಮ ತಂದೆ ನಿಮ್ಮ ತಾಯಿ ಇಬ್ಬರೂ ಲೆಫ್ಟ್ ಬ್ರೈನ್ ಇದ್ದಾರೆ ಅಂತ ಅನ್ಕೊಳ್ಳಿ, ಅವ್ರು ಯಾವಾಗಲೂ ಪ್ರಾಕ್ಟಿಕಲ್ ಆಗಿನೇ ಥಿಂಕ್ ಮಾಡ್ತಿರ್ತಾರೆ. ಓಕೆ. ಅವಾಗ ನಿಮ್ಮದೇ ಬೇರೆ ನೇಚರು, ಅವ್ರದ್ದೇ ಬೇರೆ ನೇಚರು ಅಂತ. ಇವಾಗ ನೋಡಿ, ರೈಟ್ ಬ್ರೈನ್ ಅಂತ ಹೇಳಿದ್ರೆ ಅವ್ರು ಏನೋ ಕ್ರಿಯೇಟ್ ಮಾಡಕ್ಕೆ ಹುಟ್ಟಿದ್ದಾರೆ ಅಂತ ಸರ್, ಸಿಂಪಲ್ ಟ್ರ್ಯಾಕ್. ಓಕೆ. ನೀವು ರೈಟ್ ಬ್ರೈನ್ ಇರೋರ್ನ ಲೆಫ್ಟ್ ಸೈಡ್ ನೇಚರ್ಸ್ ಏನೇನೆಲ್ಲ ಇದೆ ಅದ್ರ ಥರ ಆಗ್ರಿ ಅಂದರೆ ಆಗೋಕ್ಕೆ ತುಂಬ ಕಷ್ಟ. ಲಾಜಿಕಲ್ ಆಗಿರ್ತಾರೆ, ಪ್ರಾಕ್ಟಿಕಲ್ ಆಗಿರ್ತಾರೆ, ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ಕೊಟ್ಟರೆ ಮಾತ್ರ ಏನಾದರೂ ವಿಷಯಗಳನ್ನ ಒಪ್ಕೊಂತಾರೆ, ಯಾವಾಗಲೂ ಗ್ರೋತ್ ಕಡೆನೇ ಫೋಕಸ್ ಮಾಡ್ತಾ ಇರ್ತಾರೆ. ಈ ಎಂಟರ್ಟೈನ್ಮೆಂಟ್ ಅಥವಾ ಸುಮ್ಮನೆ ಲೈಫ್ನ ಹಂಗೆ ಕಳೆಯೋದು ತುಂಬ ಕಷ್ಟ ಲೆಫ್ಟ್ ಬ್ರೈನ್ ಅವರಿಗೆ. ಈ ಲೆಫ್ಟ್ ಬ್ರೈನ್ ಪೀಪಲ್ ತುಂಬಾ ವರ್ಕೋಹಾಲಿಕ್ ಇರ್ತಾರೆ ಅಂತ. ಯಾವಾಗ ಕೇಳಿದ್ರು ಕೆಲಸ ಇದೆ ಅಂತ. ನೀವು ಇಂಪಾರ್ಟೆಂಟ್ ಕೆಲ್ಸಕ್ಕಾದ್ರೂ ಕರೀರಿ, ಅಥವಾ ಯಾವುದೋ ಫ್ಯಾಮಿಲಿ ಫಂಕ್ಷನ್ಗೆ ಆದ್ರೂ ಕರೀರಿ, ಲೆಫ್ಟ್ ಬ್ರೈನ್ ಇರೋರು ಫಸ್ಟ್ ಏನು ಮಾಡ್ತಾರೆ, ನನಗೆ ಕೆಲಸ ಇದೆ ಅಂತ ಹೇಳ್ತಾರೆ. ಅವಾಗ ನಿಮಗೆ ಏನು ಅನ್ಸುತ್ತೆ, ಏನು ಗುರು ವ್ಯಾಲ್ಯೂ ಕೊಡಲ್ವಾ ಇವ್ನ ರಿಲೇಶನ್ಶಿಪ್ಪಿಗೆ ಅಂತ ಒಂದು ಫೀಲಿಂಗ್ ಜನರೇಟ್ ಆಗ್ಬಿಡುತ್ತೆ. ಇಲ್ಲಿ ಇದು ಶಿವನ್ ನೇಚರ್ ಅಂತ. ಶಿವ ಈಸ್ ಜಸ್ಟ್ ಅ ಮ್ಯಾನೇಜರ್ ಥರ. ಅವರು ಎಲ್ಲದನ್ನು ಮ್ಯಾನೇಜ್ ಮಾಡ್ತಿರ್ತಾರೆ, ಮನೆ ಕೆಲಸ ಎಲ್ಲದನ್ನು ತಾನಾಗೆ ಮಾಡೋಕ್ಕಾಗತ್ತೆ. ಅದ್ರ ಬಗ್ಗೆ ಅವ್ರು ಯಾವುದು ಅಪ್ಪ ಅಮ್ಮನಿಂದ ಬುದ್ಧಿವಾದಗಳನ್ನ ಕಲಿಬೇಕಾಗಿಲ್ಲ, ಅಥವಾ ಯಾರೋ ಹೇಳಿದ್ದನ್ನು ಕೇಳಿಸ್ಕೋಬೇಕಾಗಿಲ್ಲ ಅಂತ. ಅಂದರೆ ಈ ಬೇಸಿಕಲಿ ನಾನೇನು ಅರ್ಥ ಮಾಡ್ಕೊಬೇಕು, ನಾನು ಯಾವ ಬ್ರೈನ್ ಡಾಮಿನೆನ್ಸಲ್ಲಿ ಇದ್ದೀನಿ, ನನ್ನ ಜೊತೆಲಿರೋರು ಯಾವ ಥರ ಬ್ರೈನ್ ಡಾಮಿನೆನ್ಸಲ್ಲಿ ಇದ್ದಾರೆ ಅಂತ. ಆವಾಗ ಅವ್ರ ಟ್ರೇಡ್ಸ್ಗಳು ನಿಮಗೆ ಗೊತ್ತಾಗುತ್ತೆ. ಈ ಲೆಫ್ಟ್ ಬ್ರೈನ್ ಇರೋರು ಏನು ಹೇಳ್ತಾರೆ ಗೊತ್ತಾ ಸರ್, ನಾನು ಏನೋ ಒಂದು ಕೆಲಸ ಮಾಡ್ತೀನಿ, ನನ್ಗೇನು ಸಿಗುತ್ತೆ ಹೇಳಪ್ಪ. ತುಂಬಾ ಲಾಜಿಕ್ ಆಗಿ ಯಾವಾಗಲೂ ಪ್ರಶ್ನೆ ಕೇಳ್ತಾರೆ. ಇವಾಗ ನೀವು ನಿಮ್ಮ ಪ್ರೊಫೆಷನಲ್ ಪೀರಿಯಡಲ್ಲಿ ಏನಾಗಿರುತ್ತೆ ಅಂದರೆ, ಎಷ್ಟೋಕೊಂದ್ಸತಿ ಭಾವನೆಗಳಿಗೋಸ್ಕರ, ಸಂಬಂಧಗಳಿಗೋಸ್ಕರ ಕೆಲಸ ಮಾಡಿಬಿಟ್ಟಿರ್ತೀರ. ಹೌದು, ಅದೇ ಆಗಿರೋದು ನಮ್ಮ ಜೀವನವಿಡೀ. ಅದಕ್ಕೆ ನೀವೇನಾದರೂ ಕಾಲೇಜ್ ಡೇಸಲ್ಲೋ ಸ್ಕೂಲ್ ಡೇಸಲ್ಲೋ ನಮ್ಮ ಹತ್ರ ಬಂದರೆ, ಸರ್ ನಿಮಗೆ ಇನ್ನೊಬ್ರಿಗೆ ಮಾಡೋದೇ ಹೆಚ್ಚಿಂದಾಗಿರುತ್ತೆ ವಿನಃ ನೀವು ನಿಮ್ಮ ಕಡೆ ಫೋಕಸ್ ಮಾಡ್ತಿರಲ್ಲ. ಇನ್ನು ಮುಂದೆ ಫೋಕಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಬೇಸಿಕಲಿ ಟೈಮಿಗೆ, ಎಫರ್ಟ್ಸ್ಗೆ, ಮನಿಗೆ ಸ್ವಲ್ಪ ವ್ಯಾಲ್ಯೂ ಮಾಡಿ ಅಂತ ಟಿಪ್ಸ್ ಕೊಡ್ತೀವಿ. ಓಕೆ. ಅಂದರೆ ಇದುವರೆಗೂ ನಿಮ್ಮ ಅಪ್ಪಾಜಿ ಅಮ್ಮ ಹೇಳಿದ್ರೂ ಕೇಳ್ತಿರಲ್ಲ ನೀವು. ಯಾಕೆಂದರೆ ನಿಮ್ಮ ಬ್ರೈನು ಸ್ವಲ್ಪ ಪ್ರೂಫ್ನ ಎಕ್ಸ್ಪೆಕ್ಟ್ ಮಾಡುತ್ತೆ. ಅದು ಬೇರೆ ಥಿಯರಿಯಲ್ಲಿ ನಾನು ನಿಮಗೆ ಕ್ಲಾರಿಟಿ ಕೊಡ್ತೀನಿ ಎಷ್ಟು ನಿಮ್ಮ ಬ್ರೈನ್ ಪ್ರೂಫ್ನ ಎಕ್ಸ್ಪೆಕ್ಟ್ ಮಾಡುತ್ತೆ ಅಂತ. ಇವಾಗ ನಿಮ್ಗೆ ಯಾರಾದರೂ ಹೇಳ್ಬೋದು, ಏನು ನಾನು ಹೇಳಿದ್ದೇ ಮಾತು ಕೇಳಲ್ವಲ್ಲ ಅಂತ ಕೆಲವೊಬ್ರು ನಿಮ್ಗೆ ಹೇಳ್ತಾ ಇರ್ತಾರೆ. ಈಗ ಕರ್ಮೇಂದ್ರಿಯಗಳು ಅಂತಿರುತ್ತೆ, ಪಂಚೇಂದ್ರಿಯಗಳು ಅಂತಿರುತ್ತೆ, ಜ್ಞಾನೇಂದ್ರಿಯಗಳು ಅಂತೆಲ್ಲ ನಾವು ಸ್ಪಿರಿಚುಯಾಲಿಟಿಯಲ್ಲಿ ಕೇಳಿದೀವಿ ಸರ್. ಇವಾಗ ನಿಮ್ಮ ಮೆದುಳಿಗೆ ನಾನು ಯಾವ ತರ ಕಮ್ಯುನಿಕೇಟ್ ಮಾಡ್ಬೇಕು ಅನ್ನೋದು ನನಗೆ ಗೊತ್ತಿದ್ರೆ ನೀವು ನಾನು ಹೇಳಿದ ಕೆಲಸನ ಮಾಡ್ತೀರಾ. ಓಕೆ. ಅಂದ್ರೆ ನಾವ್ ಇವಾಗ ಸೈನ್ಸ್ ಅಲ್ಲಿ ಏನ್ ಹೇಳ್ತಿದೀವಿ ಅಂದ್ರೆ, ನಿಮ್ ಬ್ರೈನಿಗೆ ಹೆಂಗ್ ಅರ್ಥ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲದೆ ಇರ್ಬೇಕಾದ್ರೆ ನನ್ನ ಓನ್ ವೇಲಿ ನಾನು ನಿಮ್ಗೆ ಅಪ್ರೋಚ್ ಮಾಡ್ತೀನಿ. ಹೌದು. ಅವಾಗ ನಿಮ್ಮ ಬ್ರೈನಿಗೆ ಅದು ಅರ್ಥ ಆಗಿಲ್ಲ ಅಂದರೆ ನೀವೇನು ಮಾಡ್ತೀರಾ, ಕೆಲಸ ಮಾಡಲ್ಲ. ಹೌದು. ಔಟ್ಪುಟ್ ಜನ ಏನು ಹೇಳ್ತಾರೆ, ಲೇಜಿ ಇದ್ದಾರೆ, ಲೆಥಾರ್ಜಿಕ್ ಇದ್ದಾರೆ, ನಮ್ಮನ್ನು ಇಗ್ನೋರೆಂಟ್ ಮಾಡ್ಕೊಂಡಿದ್ದಾರೆ. ಇವಾಗ ಏನಾಗುತ್ತೆ, ಸಂಬಂಧಗಳಲ್ಲಿ ವೈಮನಸ್ಸೆ ಸ್ಟಾರ್ಟ್ ಆಗುತ್ತೆ. ಇದು ಹಸ್ಬೆಂಡ್ ಆ್ಯಂಡ್ ವೈಫಲ್ಲಿ ಬೇಕಾದರೂ ಆಗಿರ್ಬೋದು, ಅಥವಾ ಮಕ್ಕಳು ಅಥವಾ ಅಪ್ಪ ಅಮ್ಮನ ಜೊತೆ ಬೇಕಾದರೂ ಆಗಿರ್ಬೋದು. ಇವಾಗ ಯಾವುದೇ ಒಂದು ಇಂಡಿವಿಜುವಲ್, ಇವಾಗ ನಿಮ್ಮ ಫಿಂಗರ್ ಪ್ರಿಂಟ್ಸ್ ಪ್ರಕಾರ ನಾವೇನು ಹೇಳ್ತೀವಿ ಅಂದರೆ, ನಿಮ್ಮನ್ನು ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ ಇನ್ಸ್ಟ್ಯಾಂಟ್ ಟ್ರಿಗರ್ ಆಗ್ತೀರಾ. ಹೌದು, ಮತ್ತೆ ನನಗೆ ಕಂಪ್ಯಾರಿಸನ್ ಅಲ್ಲ ಮುರಳಿ, ಅಲ್ಲಿ ನೋಡಿದ್ರೆ ಸಂಬಂಧಕ್ಕೆ ಬೆಲೆ ಕೊಡ್ತೀನಿ ಅಂತ ಹೇಳ್ದೆ, ಇಲ್ಲಿ ನೋಡಿದ್ರೆ ಟ್ರಿಗರ್ ಆಗ್ತೀನಿ ಅಂತ ಹೇಳ್ತಿದ್ದೀರಾ. ಅಂದ್ರೆ ಅಜಾಗೃತ ಮನಸ್ಸು ಅಂತ ನಾನು ಏನ್ ಹೇಳ್ದೆ ಅಲ್ಲ, ಅಲ್ಲಿ ನಿಮ್ ಒರಿಜಿನಾಲಿಟಿನ ನಾನು ಟ್ರಿಗರ್ ಮಾಡ್ತಾ ಇದ್ದೀನಿ ಅಂತ. ನೀವು ನನ್ನ ಸಂಬಂಧಕ್ಕೆ ಎಷ್ಟೇ ಬೆಲೆ ಕೊಡ್ತಿರ್ಬೋದು, ಆದ್ರೆ ನಿಮ್ಮ ನೇಚರ್ ವಿರುದ್ಧವಾಗಿ ನಾನು ನಡ್ಕೊಂಡೆ ಅಂದ್ರೆ ನೀವ್ ಎಷ್ಟು ಪ್ರೀತಿ ಮಾಡ್ತಿದ್ದೀರಾ, ಎಷ್ಟು ಗೌರವ ಕೊಡ್ತಿದ್ದೀರಾ, ಯಾವುದು ಕೌಂಟಿಗೆ ಬರಲ್ಲ. ಈ ಕಾರಣದಿಂದ ಸಂಬಂಧಗಳಲ್ಲಿ ತುಂಬಾ ಗ್ಯಾಪ್ಸ್ ಕ್ರಿಯೇಟ್ ಆಗ್ತಿದೆ. ಇವಾಗ ಎಲ್ಲರೂ ಎಲ್ಲರನ್ನೂ ಪ್ರೀತಿಸ್ತಾರೆ, ಗೌರವಿಸ್ತಾರೆ, ಅಲ್ಟಿಮೇಟ್ ಟ್ರುತ್ ಅದು. ಆದ್ರೆ ಆ ಸಿಚುವೇಶನ್ಗೆ ಯಾಕೆ ಕೋಪ ಬಂತು ಯಾರಿಗೂ ಗೊತ್ತಿಲ್ಲ.
ಇವಾಗ ನಂದೇ ರಿಪೋರ್ಟ್ ನೀವು ರೆಫರ್ ಮಾಡ್ಕೊಂಡ್ರೆ ಈ ಕಂಪ್ಯಾರಿಸನ್ ನೀವು ನನಗೆ ಮಾಡಿದ್ರೆ ನನ್ನ ಬುದ್ಧಿ ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತ. ಓ, ಅಲ್ಲಿ ನಿಮ್ದು ಪರ್ಸೆಂಟೇಜ್ ಜಾಸ್ತಿ ಜಾಸ್ತಿ ಇದೆಯಾ? ಇರುತ್ತೆ. ನಂದು So, 18% ಇದೆ. 18% ಇದೆ, ಇವಾಗ ನನಗೆ ಅದು 21% ಇದೆ. ಓಕೆ. ಅಂದ್ರೆ ಈ ಒಂದೊಂದು ಪಾಯಿಂಟ್ ಅಲ್ಲೂ ಪರ್ಸೆಂಟೇಜ್ ಅಲ್ಲೂ ಒಬ್ಬ ವ್ಯಕ್ತಿಯ ಸ್ವಭಾವಗಳನ್ನ ನಿರ್ಣಯ ಮಾಡ್ಬಿಡ್ಬೋದು ನೀವು ಬರೀ 1% ಅಲ್ಲೇ. 1% ಅಲ್ಲೇ. ಅದಕ್ಕೆ ನಾವು ಜನರಿಗೆ ಹೇಳ್ತೀವಿ 100% ಅಕ್ಯುರೇಟ್ ಆಗಿರುತ್ತೆ ನನ್ನ ಅನಾಲಿಸಿಸ್ ಅಂತ. ಇವಾಗ ಇದಕ್ಕೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಇಲ್ಲಿ ಲಿಸನಿಂಗ್ ಅಂತ ಇದೆ. ಯಾರೇ ನಿಮ್ಗೆ ಕಮ್ಯುನಿಕೇಟ್ ಮಾಡ್ಬೇಕಾದ್ರೆ ಅದು ಸಜೆಷನ್ ಮ್ಯಾನರ್ ಅಲ್ಲೇ ಇರಬೇಕು, ಇಲ್ಲ ರಿಕ್ವೆಸ್ಟ್ ಮ್ಯಾನರ್ ಅಲ್ಲೇ ಇರಬೇಕು. ಅದ್ ಯಾರಾದ್ರೂ ಆಗ್ಲಿ ಸರ್, ಎಷ್ಟರ ಆಗ್ಲಿ, ಅದು ಕಮಾಂಡ್ ಮೂಲಕ ಡೇಟಾ ಬಂತು ಅಂತ ಅನ್ಕೊಳ್ಳಿ, ಡಿಮ್ಯಾಂಡ್ ಆಗಿತ್ತಂತ ಅನ್ಕೊಳ್ಳಿ, ಅವ್ರು ನಿಮಗೆ ಎಷ್ಟೇ ಸಹಾಯ ಮಾಡಿದ್ರೇನೋ ಆ ಕ್ಷಣಕ್ಕೆ ನೆನಪಾಗಲ್ಲ. ಯಾಕೆ ಅಂದ್ರೆ ನಿಮ್ ಇಂಟರ್ನಲ್ ಸಾಫ್ಟ್ವೇರ್ ಏನಿದೆಯಲ್ಲ, ಆ ಸಾಫ್ಟ್ವೇರ್ ಈ ತರ ಡೇಟಾನ ಇಟ್ಕೊಂಡಿದೆ. ಈ ವಿಷಯ ಗೊತ್ತಾದ್ರೆ ನಿಮ್ ಜೊತೆಲಿರೋರು ನಿಮ್ಗೆ ಯಾವ ತರ ಕಮ್ಯುನಿಕೇಟ್ ಮಾಡಿದ್ರೆ ನೀವು ಎಸ್ ಹೇಳ್ತೀರಾ ಅಂತ ಗೊತ್ತಾಗ್ಬಿಡುತ್ತೆ. ಇಂಟರ್ನಲ್ಲಿ ನಿಮಗೂ ಎಸ್ ಮಾಡ್ಬೇಕಂತಾನೆ ಇರುತ್ತೆ, ಫ್ಯಾಮಿಲಿಗೋಸ್ಕರನೇ ಹೆಲ್ಪ್ ಮಾಡ್ಬೇಕು, ಫ್ರೆಂಡ್ಸಿಗೋಸ್ಕರನೇ ಅಂತ ಇರುತ್ತೆ. ಬಟ್ ವೆನ್ ದ ಅಪ್ರೋಚ್ ಈಸ್ ನಾಟ್ ಅಕಾರ್ಡಿಂಗ್ ಟು ಯುವರ್ ಇನ್ಹೆರಿಟೆಂಟ್ ಟ್ಯಾಲೆಂಟ್, ಅವಾಗ ಏನಾಗ್ಬಿಡುತ್ತೆ, ಎಲ್ಲ ವ್ಯತ್ಯಾಸ ಆಗ್ಬಿಡುತ್ತೆ. ಓಕೆ, ಈಗ ಇದು ನಂದು ದೋಷನ ಪ್ಲಸ್ ಪಾಯಿಂಟ್ ಏನಿದು ಸರ್? ನಮ್ಮ ಫಾರ್ ಪ್ರಕಾರ ಎಕ್ಸಾಂಪಲ್, ಇವಾಗ ನಾನು ಇವಾಗ ತಿಳ್ಕೊಂಡೆ, ನನ್ನನ್ನು ಯಾರಿಗೋ ಕಂಪೇರ್ ಮಾಡಿದ್ರೆ ನನಗೆ ಕೋಪ ಬರುತ್ತೆ ಅನ್ನೋದು ನೀವು ಹೇಳ್ಬಿಟ್ರಿ. ಹೌದು, ಇವಾಗ ನಾನು ತಿಳ್ಕೊಂಡೆ, ಹಂಗಾರೆ ಇನ್ಮೇಲಿಂದ ನನ್ಗೆ ಯಾರೇ ಕಂಪೇರ್ ಮಾಡ್ರೆ ತುಂಬಾ ಥ್ಯಾಂಕ್ಸ್ ಅಮ್ಮ, ಹೌದು ಅವನಿಗಿಂತ ನಾನು ವೇಸ್ಟ್ ನನ್ನ ಮಗ ಅಂತ ಹಂಗೆ ಅಕ್ಸೆಪ್ಟ್ ಮಾಡ್ಕೊಂಡ್ರೆ ಆ ಸಿಚುವೇಶನ್ ದಾಟ್ತೀನ, ಅಥವಾ ನನ್ಗೆ ಆ ಕಂಪ್ಯಾರಿಸನ್ಗೆ ಕೋಪಿಸ್ಕೋಬೇಕಾ? ನಾನು ಕೋಪಿಸ್ಕೋಬಾರ್ದ? ಇದರಲ್ಲಿ ಎರಡು ವಿಷಯ ನೀವು ಅರ್ಥ ಮಾಡ್ಕೋಬೇಕು ಸರ್. ಮನೇಲಿರೋರಿಗೆ ಈ ವಿಷಯ ಗೊತ್ತಾದಾಗ ಅವ್ರು ನಿಮ್ಮನ್ನ ಕಂಪೇರ್ ಮಾಡಬಾರ್ದು. ಅದು ಮನೆಯವ್ರ ಲೆಕ್ಕ ಆಯ್ತು, ಮನೆ ಲೆಕ್ಕ ಆಯ್ತು. ಇವಾಗ ಹೊರಗಡೆ ಯಾರೋ ಕಂಪೇರ್ ಮಾಡಿ ಹೇಳ್ತಾರೆ ಅನ್ಕೊಳ್ಳಿ, ಅವಾಗ ನೀವು ಟ್ರಿಗರ್ ಆಗ್ಬಾರ್ದು. ಅಲ್ಲಿ ನಿಮ್ ಬುದ್ಧಿ ಕೆಲಸ ಮಾಡ್ಬೇಕು, ಅವಾಗ್ಲೇ ನಂದು ವರ್ಕ್ ಆಗೋದು. ಇವಾಗ ಇಲ್ಲ ಅಂದ್ರೆ ನಾಲೆಡ್ಜ್ ತಗೊಂಡಿದ್ದು ಅಲ್ಲಿ ಯೂಸ್ ಆಗುತ್ತೆ, ಅಲ್ಲಿ ಯೂಸ್ ಮಾಡುತ್ತೆ. ಅದೇ ತರ ಫ್ಯಾಮಿಲಿಯವ್ರು ನಿಮ್ಗೆ ಯಾವಾಗ ಕಂಪೇರ್ ಮಾಡದೆ ಹೇಳ್ತಾ ಇರ್ತಾರೆ, ಒಂದ್ ವಿಷಯಗಳನ್ನ ಅಪ್ರೋಚ್ ಮಾಡ್ತಿರ್ತಾರೆ, ಅವಾಗ ನಿಮಗೆ ಪೀಸ್ ಇರುತ್ತೆ. ಇವಾಗ ಮನೇಲಿ ಓದ್ತಿರೋ ಅಂತ ಹುಡುಗರು ಯಾರಿಗೆ ಆಗ್ಲಿ ಸರ್, ಯಾರಿಗೆ ಕಂಪೇರ್ ಮಾಡ್ರು ಎಲ್ರಿಗೂ ಇರಿಟೇಟ್ ಆಗಿ. ಇಲ್ಲ ಸರ್, ಎಲ್ರಿಗೂ ಆಗಲ್ಲ ಸರ್. ಹೌದಾ? ನನಗೆ ಆಗಲ್ಲ ಸರ್. ನಾನು ಅದರಿಂದ ಮೆಸೇಜ್ ಎತ್ಕೊಂತೀನಿ. ಹೌದಾ? ನಾನು ಏನ್ ಬೆಳಿಬೇಕಂತ ಅನ್ಸುತ್ತೆ, ನಾನು ಐ ಕ್ಯಾನ್ ಶೋ ಮೈ ರಿಪೋರ್ಟ್ ಆಲ್ಸೋ ಹಿಯರ್ ಸೊ ದಟ್ ಯು ಗೆಟ್ ಅ ಪ್ರಾಪರ್ ಕ್ಲಾರಿಟಿ. ಪ್ರೂಫ್ ತೋರಿಸ್ಬೇಕಲ್ಲ ಸರ್. ಇವಾಗ ಪ್ರೂಫ್ ಇಲ್ಲ ಅಂದ್ರೆ ಏನಾಗುತ್ತೆ? ಓ ಸಿ, ಹಿಯರ್ ಇಸ್ ದ ಪರ್ಸೆಂಟೇಜ್. ನಿಮ್ ಕಂಪ್ಯಾರಿಸನ್ 21 ಇದೆ, 18, 19, 20, 21, 3% ಜಾಸ್ತಿ ಇದ್ದಾಗ 1% ಎಷ್ಟೋ ವೇರಿ ಆಗುತ್ತೆ ಅಂದ್ರೆ ನೀವು. ಎಕ್ಸಾಕ್ಟ್ಲಿ, ದಿಸ್ ಇಸ್ ಸಮಥಿಂಗ್ ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ನೋಡಿ, ನಿಮ್ಗೆ ಲಿಸನಿಂಗ್ ತುಂಬಾ ಜಾಸ್ತಿ ಇತ್ತು, ನಂಗೆ ಕಡಿಮೆ ಇದೆ, ನಾನ್ ನಿಮ್ ತರ ಟ್ರಿಗರ್ ಆಗಲ್ಲ. ಕಮಾಂಡ್ ಅಥವಾ ಆರ್ಡರ್ ಮಾಡಿದ್ರೆ ಯಾರಾದ್ರೂ ನನಗೆ ನಿಮ್ ತರ ಟ್ರಿಗರ್ ಆಗಲ್ಲ. ಓಕೆ, ಹಿಂಗ್ಯಾಕೆ ಹೇಳಿದ್ರಿ ಅಂತ ಹೇಳ್ತೀನಿ, ನೀವು ಬ್ಲಾಸ್ಟ್ ಮಾಡ್ತೀರಾ ಅಂತ, ಅಥವಾ ಜಾಗದಿಂದ ಅಲ್ಲಿ ನಿಮ್ದು ಒಳ್ಳೇದಾಯ್ತು, ನೀವೇ ಒಳ್ಳೆಯವರಾದ್ರಿ. ಅದಕ್ಕೆ ಎಲ್ಲ ಬ್ಯಾಲೆನ್ಸಿಂಗ್ ಆಗಿರ್ಬೇಕು ಅಂತ ಸರ್. ಯಾವ್ದು ಜಾಸ್ತಿ ಇರುತ್ತೆ ಅದು ಹೆಂಗ್ ಕೆಲಸ ಮಾಡ್ತಿದೆ, ಯಾವ್ದು ಕಡಿಮೆ ಇರುತ್ತೆ ಅದನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಅವಶ್ಯಕತೆ. ಇವಾಗ ನೋಡಿ, ಪ್ರಾಕ್ಟಿಕಲ್ ಅಂತ ಇದೆ ಸರ್. ನನ್ಗೆ ಯಾರಾದ್ರೂ ನೋ ಅಂತ ಹೇಳಿದ್ರು ಅಂತ ಅನ್ಕೊಳ್ಳಿ, ನನ್ಗೆ ನನ್ನ ಒಳ್ಳೇದಕ್ಕೇನೋ ಹೇಳ್ತಿರ್ಬೋದು ಇವರು, ನೀನ್ ಮಾಡ್ಬೇಡ ಅಂತ ಹೇಳಿದ್ರೆ ನಾನ್ ಸಮಾಧಾನವಾಗಿ ತಗೊಂತೀನಿ. ಅದೇ ನಿಮ್ ವಿಷಯ ಬಂದ್ರೆ 26 ಇದೆ, ಯಾರು ನೋ ಅಂತ ಹೇಳಲೇಬಾರ್ದು. ಇದು ಬಾರಿ ಕಷ್ಟನಲ್ಲ ಸರ್? ಇದು ಕಷ್ಟ ಅಲ್ಲ ಸರ್, ನಿಮ್ಮ ಹತ್ರ ಇರೋ ಕೆಪಬಿಲಿಟಿ ಎದುರುಗಡೆ ಇರೋರಿಗೆ ಗೊತ್ತಿರ್ಬೇಕು. ಅವ್ರು ನಾನೇ ಅಂತ ಅನ್ಕೊಳ್ಳಿ, ನೀವೇನೋ ಹೇಳಕ್ ಬಂದ್ರೆ ನಾನು ನೋ ಅಂದ್ಬಿಡ್ತೀನಿ ಫಸ್ಟ್. ಬಿಕಾಸ್ ನನ್ನ ಕೆಪಾಸಿಟಿ, ನನ್ನ ಕೆಪಬಿಲಿಟಿ ನನ್ಗೇನೆ ಗೊತ್ತಿರಲ್ಲ. ಅವಾಗ ಅದೊಂಥರ ನನಗೆ ಇನ್ಸೆಕ್ಯೂರಿಟಿ ಆಗಿನೋ ಫಿಯರ್ ಆಗಿನೋ ಕಾಡ್ತಿರುತ್ತೆ ಯಾವ್ದೋ ಕೆಲಸ ಮಾಡಕ್ಕೆ. ನೀವು ನಾನ್ ಮಾಡ್ತೀನಿ ಮುರಳಿ ಅಂತ ಮುಂದೆ ಬರ್ತೀರಾ, ನಾನೇನಂತೀನಿ ಬೇಡ ಬೇಡ ಸರ್ ವೇಟ್ ಮಾಡಿ ಅಂತ ಹೇಳ್ತೀನಿ. ಬಟ್ ನಿಮ್ ಇನ್ನರ್ ನೇಚರ್ ಏನ್ ಹೇಳುತ್ತೆ, ನೀನ್ ನನಗೆ ಯಾಕಪ್ಪ ಬೇಡ ಅಂತ ಹೇಳ್ತಿದ್ಯಾ, ಐ ಆಮ್ ಕೇಪಬಲ್ ಎನಫ್ ಟು ಮೇಕ್ ಇಟ್ ಅಂತ ನಿಮ್ ಬ್ರೈನ್ ಹೇಳ್ತಿರುತ್ತೆ. ಈ ರಿಲೇಶನ್ಶಿಪ್ ಅಲ್ಲಿ ಇದು ಅರ್ಥ ಆಗ್ಬಿಟ್ರೆ ಯಾರ ಕಾಲೆಳಿನೂ ಎಳಿಯಲ್ಲ. ಇವತ್ತು ಎಲ್ಲರೂ ಕಾಲ ಎಳಿತಾರೆ ಅಂತ ಎಲ್ಲರೂ ಹಾಡು ಬರ್ದು ಬಿಟ್ಟಿದಾರಲ್ವಾ ಸರ್? ಅದು ಇದೆ. ಈಗ ನೀವು ಹೇಳಿದ್ರೆ 3 ಲೆಕ್ಕ ನೋಡ್ರಿ, ಇದು ಕರೆಕ್ಷನ್ ನಾನೇ ಮಾಡ್ಕೋಬೇಕು ಅಷ್ಟೇನೆ ಲೆಕ್ಕಾಚಾರದಲ್ಲಿ. ಬಟ್ ಐ ವಿಲ್ ಟೆಲ್ ಯು ಒನ್ ಥಿಂಗ್ ಸರ್, ಸಾರಿ ಟು ಇಂಟರ್ವ್ಯೂ. ನಂದೇನಾಗಿದೆ ಅಂದ್ರೆ, ಬಹುಶಃ ಇದೆಲ್ಲ ನನಗೆ ಗೊತ್ತಿಲ್ಲ, ನನಗೆ ಇವಾಗ ಇದೆಲ್ಲ ಸ್ವಲ್ಪ ಚೇಂಜ್ ಆಗಿದೆ. ಈ ಚೇಂಜ್ ಹಿಡಿದು ಬರಲ್ಲ, ಇದು ಹುಟ್ಟು ಗುಣ ಸುಟ್ರು ಹೋಗಲ್ಲ ಅನ್ನೋ ರೇಂಜ್ ಫಿಕ್ಸ್ ಆಗೋಣ. ಸುಟ್ರು ಹೋಗಲ್ಲ ಯಾಕೆ ಅಂದ್ರೆ, ನೀವು ನಮ್ ಫಿಂಗರ್ ಪ್ರಿಂಟ್ಸ್ ಇಂದ ನಾವೇನ್ ಮಾಡ್ತೀವಿ ಅಂದ್ರೆ, ನಿಮ್ಮ ಹುಟ್ಟು ಗುಣಕ್ಕೆ ತಗೊಂಬಂದು ನಿಲ್ಸ್ತೀವಿ. ನಿಮ್ಮನ್ನ ಯಾರಾದ್ರೂ ಕನ್ಫ್ಯೂಸ್ ಮಾಡಿರ್ಲಿ, ಯಾರಾದ್ರೂ ಡಿಸ್ಟ್ರಾಕ್ಟ್ ಮಾಡಿ. ನಾನೊಂದು 10 ವರ್ಷದಿಂದ ಹಿಂಗಿದ್ದೆ ಸರ್, ಇವಾಗ ನಾನು ಈ ಥರ ಇಲ್ಲ. ಈಗ ಸುಮಾರು ಕಂಪ್ಯಾರಿಸನ್ ಕೇಳಿ ಸುಮ್ಮನೆ ಬಿಟ್ಟಿದ್ದೀನಿ. ಆಮೇಲೆ ಲಿಸನಿಂಗಾ, ಓಕೆ, ಅದು ಒಂದು ಪ್ರಶಾಂತವಾಗಿ ಬಂದಿದ್ದೀನಿ. ಪ್ರಾಕ್ಟಿಕಲ್ ಹೇಳಿದ್ರಲ್ಲ ನೀವು, ಅದೂ ಒಂದು ರೇಂಜ್ಗೆಲ್ಲ ಸುಮಾರು ಚೇಂಜ್ ಆಗಿದೆ. ಅಂದರೆ ಮೇ ಬಿ ಗೊತ್ತಿಲ್ಲದೇನೋ ಅಥವಾ ಗುರುಗಳ ಸಂಪರ್ಕದಲ್ಲಿ ಈ ಎಲ್ಲ ದೋಷಗಳನ್ನು ಅವರು ಸುಮಾರು ರಿಪೇರಿ ಮಾಡಿದ್ದಾರೆ ಅಂತ ನಾನು ಅನ್ಕೋತೀನಿ. ಬಟ್ ಓಕೆ, ಇಲ್ಲಿ ಇವಾಗ ಈ ನಂಬರ್ಸ್ ತೋರಿಸ್ತಾ ಇರೋದ್ರ ಬಗ್ಗೆನೇ ಹೋಗೋಣ, ಯಾಕಂದ್ರೆ ಇನ್ನರ್ ಒಳಗೆ ಅದೇ ಇರುತ್ತಲ್ಲ.
ಸಬ್ ಕಾನ್ಶಿಯಸ್ ಅಲ್ಲಿ ಅದೇ ಇರುತ್ತೆ ಅಂತ ನೀವು ಹೇಳ್ತಾರ ಅವಾಗ ಅನ್ಕಾನ್ಶಿಯಸ್ ಅಲ್ಲಿ ಇದಿರ್ಬೇಕಾದ್ರೆ ನಿಮ್ಗೆ ಧೈರ್ಯ ಜಾಸ್ತಿ ಅಂತ. ಓಕೆ ಈ ಪ್ರಾಕ್ಟಿಕಲ್ ನಂಬರ್ ಇನ್ಕ್ರೀಸ್ ಆದಂಗೆ ವಿಲ್ ಪವರ್ ಜಾಸ್ತಿ ಅಂತ. ಓ ಹಂಗ ಈಗ ನಿಮ್ಗೆ ಚಿಕ್ಕ ವಯಸ್ಸಿಂದ ನಿಮ್ ತಂದೆ ತಾಯಿ ಪ್ರತಿದಿನ ಆಟಾಡಕ್ ಹೋಗ್ತೀನಿ ಅಂದ್ರೆ ನೋ ಅಂದ್ರೆ, ನಾನು ಇವಾಗ ಓದ್ಕೊಳಲ್ಲ ನಾನು ನಾಳಿಕೆ ಓದ್ಕೊಂತೀನಿ ಅಂತ ಹೇಳ್ದಾಗ, ಅವ್ರು ನೋ ಹೇಳ್ದಾಗ ಅಲ್ಲಿಂದಾನೆ ನಿಮ್ ಪವರಿಗೆ ಹೊಡ್ತಾ ಬೀಳುತ್ತಲ್ಲ. ಇವಾಗ ನಿಮ್ ಮಾಡೋ ಸಾಮರ್ಥ್ಯ 200-300% ಇರ್ಬೋದು, ಆದ್ರೆ 100% ರೀಚ್ ಆಗ್ತಿರಲ್ವಲ್ಲ. ಅಂದ್ರೆ ನಿಮ್ ಒರಿಜಿನಲ್ ಸಾಫ್ಟ್ವೇರ್ ನ ಗೊತ್ತಿಲ್ಲದೆ ಜನ ಡಿಸ್ಟ್ರಾಕ್ಟ್ ಮಾಡ್ತಾ ಇದಾರೆ ಅಂತ ಅರ್ಥ. ಬಟ್ ನೀವು ಬಿಡಿ ಸರ್, ಚಿಕ್ಕ ವಯಸ್ಸಲ್ಲೇ ಫೇಮಸ್, ನಾವೆಲ್ಲ ನಿಮ್ ಟಿವಿಲ್ ನೋಡಿದೀವಿ. ಬಟ್ ಆದ್ರೇನು ಅವಾಗ್ಲೇ ಸಾಧನೆ ಮಾಡಿದವ್ರು ಇನ್ನೇನೇನ್ ಮಾಡ್ಬೇಕು ಅಂತ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಬೇಕು. ದಿಸ್ ಇಸ್ ಸಮಥಿಂಗ್ ವೆರಿ ವೆರಿ ಇಂಪಾರ್ಟೆಂಟ್. ಈಗ ಐಡಿಯಾಸ್ 12% ಅಂದ್ರೆ ಏನ್ ನಮ್ಗೆ ಐಡಿಯಾ ಕಮ್ಮಿ ಅಂತನಾ? ಐಡಿಯಾ ಏನು ಒಳ್ಳೆಯಲ್ಲ ನಮ್ಗೆ ಅಂತನಾ? ಸೊ ನೀವು ಯಾವಾಗ್ಲೂ ಥಿಂಕ್ ಮಾಡ್ತಿರ್ತೀರಾ ಗ್ರೇಟರ್ ಲೆವೆಲ್ ಇಮ್ಯಾಜಿನೇಷನ್ ಅಲ್ಲಿ. ನಿಮ್ ಇಮ್ಯಾಜಿನೇಷನ್ ಹೆಂಗಿರುತ್ತೆ, ನಿಮ್ ಐಡಿಯಾಸ್ ಹೆಂಗಿರುತ್ತೆ ಅಂದ್ರೆ ಏನು ಬೌಂಡ್ರೀಸೇ ಇರಲ್ಲ ಅಂತ. ಅದು ಇವಾಗ ವಿಮಾನ ಆಕಾಶದಲ್ಲಿ ಹಾರ್ತಾ ಇದೆ, ಇದನ್ನ ಮಾಡಿದವ್ರು ಯಾರಂಗಾದ್ರೆ ನಾನ್ ಮಾಡಕ್ಕಾಗಲ್ಲ, ಬಿಕಾಸ್ ನನ್ಗೆ ಐಡಿಯಾ ತುಂಬಾ ಜಾಸ್ತಿ ಇದೆ. ಅದ್ರ ಅರ್ಥ ಏನು, ನಾನ್ ತುಂಬಾ ಪ್ರಾಕ್ಟಿಕಲ್ ವೇಲ್ ಹೋಗ್ತೀನಿ ಅಂತ. ಆ ಫ್ಯಾಂಟಸಿಗೆ ಹೋಗಲ್ಲ. ನೀವ್ ಯಾಕೆ ಚಿತ್ರರಂಗನ ಸಖತ್ ಮಜಾ ಮಾಡ್ತೀರಾ ಅಂದ್ರೆ, ನೀವು ಕೆಲವೊಂದ್ಸತಿ ಫ್ಯಾಂಟಸಿಗೆ ಹೋಗಿ ಬಂದ್ಬಿಟ್ಟಿರ್ತೀರಾ. ಹೌದೌದು, ಇಮ್ಯಾಜಿನೇಷನ್ ಇಲ್ಲೇ ಸಿನಿಮಾನೇ ಮಾಡಕ್ಕಲ್ವಲ್ಲ ಸರ್. ಕರೆಕ್ಟ್ ಸರ್. ನಾವು ಕತೆ ಬರೆಯೋವಾಗ್ಲೇನೆ ಆಲ್ರೆಡಿ ಅದು ಸ್ಕ್ರೀನ್ ಮೇಲೆ ಬಂದ್ಬಿಟ್ಟಿರುತ್ತೆ ನಮ್ಗೆ ಹಂಗ ಆಗಲ್ಲ ಸರ್. ದಿಸ್ ಇಸ್ ವೇರ್ ಕೆಲವರೆಲ್ಲ ಹಿಂಗ್ ಹೊಡೆದ್ರೆ 6 ಜನ 60 ಜನ ಹೊಡೆದಾಕ್ಬಿಡ್ತಾರೆ. ದಿಸ್ ಆಲ್ ಕೈಂಡ್ ಆಫ್ ಫ್ಯಾಂಟಸಿ, ಡಿಫ್ರೆಂಟ್ ಲೆವೆಲ್ ಇಮ್ಯಾಜಿನೇಷನ್. ಈ ತರ ಕಡಿಮೆ ಇರೋರು ಏನ್ ಮಾಡ್ತಾರೆ, ಸಿಕ್ಕಾಪಟ್ಟೆ ಮೂವಿಗಳನ್ನ ಎಂಜಾಯ್ ಮಾಡ್ತಾರೆ. ನಮಗ್ ಯಾವನ್ ಗುರು ಈ ತರ ಮೂವಿ ಮಾಡ್ತಾನೆ, ಯಾವನ್ ಗುರು ಈ ತರ ಹೋಗ್ತಾನೆ, ಇವ್ರಿಗೆ ಇಷ್ಟು ಗೊತ್ತಾಗಲ್ವಾ ಆದ್ರೂ ಸಿನಿಮಾ ಓಡ್ತಾ ಇದೆಯಲ್ಲ ಅಂತ ನಮ್ಗೆ ಫೀಲ್ ಆಗುತ್ತೆ. ಆದ್ರೆ ಜಗತ್ತಲ್ಲಿ ಈ ತರ ಐಡಿಯಾ ಕಡಿಮೆ ಇರೋರು ಜಾಸ್ತಿ ಲೆವೆಲ್ ವಿಜುವಲೈಸೇಷನ್ ಅಲ್ಲಿ, ಇಮ್ಯಾಜಿನೇಷನ್ ಅಲ್ಲಿ ಇರ್ತಾರೆ. ಸೊ ಆ ತರಗಳಿಗೆ ಕ್ರಿಯೇಟಿವಿಟಿ ಸಖತ್ ವರ್ಕ್ ಆಗುತ್ತೆ. ಈಗ ಶಿವ ಹೆಂಗಿರ್ತಾನೆ ಅಂತ ನಮ್ಗೊಂದು ಇಮ್ಯಾಜಿನೇಷನ್ ಇದೆ ಅಲ್ವಾ ಸರ್. ಪಾರ್ವತಿ ಹೆಂಗಿರ್ತಾರೆ, ಕೃಷ್ಣ ಹೆಂಗಿರ್ತಾರೆ, ಇದನ್ನ ಇನ್ನ ವಿಭಿನ್ನವಾಗಿ ಬರೀತಾರೆ. ಅದನ್ನೆಲ್ಲ ಒಪ್ಕೊಳಕ್ ಆಗುತ್ತೆ ನಿಮ್ ಮನ್ಸಿಗೆ ಈಸಿಯಾಗಿ ಅಂತ. ಬಟ್ ನಮಗೆ ಇಲ್ಲ ಶಿವ ಹಿಂಗೆ ಇರ್ಬೇಕು ಅಂತ, ಪಾರ್ವತಿ ಅಂದ್ರೆ ಹಿಂಗೆ ಕಾಣಿಸ್ಬೇಕು ಅಂತ. ಈಗ ಆಧ್ಯಾತ್ಮದಲ್ಲೂ ಇದು ಹೆಲ್ಪ್ ಆಗುತ್ತಾ ಸರ್? ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ ಸರ್. ಇವಾಗ ನೀವು ಮೆಡಿಟೇಷನ್ ಕುತ್ಕೊಂಡಿದೀರಾ ಅಂತ ಅನ್ಕೊಳ್ಳಿ, ನೀವೇನಾದ್ರೂ ಒಂದು ಎಲಿಮೆಂಟ್ ಇಟ್ಕೊಂಡು ಮೆಡಿಟೇಷನ್ ಕುತ್ಕೋಬೇಕು. ನನಗೆ ಇದು ಬೇಕು ಅನ್ನೋ ಥಾಟ್ ಇಟ್ಕೊಂಡು ಕುತ್ಕೋಬೇಕು. ಸುಮ್ಮನೆ ಮೆಡಿಟೇಷನ್ ಮಾಡ್ತೀನಿ ಅಂತ ಕುತ್ಕೊಂಡ್ರಿ ಅನ್ಕೊಳ್ಳಿ, ನಿಮಗೆ ಫುಲ್ ಡಿಸ್ಟ್ರಾಕ್ಷನ್ ಸರ್. ಕರೆಕ್ಟ್ ಇದು ಅನುಭವ ಬಂದಿದೆ. ಅದಕ್ಕೋಸ್ಕರ ಇವಾಗ ನಾವು ಮೆಡಿಟೇಷನ್ ಕುತ್ಕೊಂಡ್ರಿ ಅಂತ ಅನ್ಕೊಳ್ಳಿ, ನಮ್ಗೇನು ಎಕ್ಸ್ಪೆಕ್ಟೇಷನ್ ಇಲ್ಲ, ಸುಮ್ಮನೆ ಕೂತಿದ್ರೇನೋ ಆರಾಮಾಗಿರ್ತೀವಿ. ಅಯ್ಯೋ ಮಜಾ ಇದೆ. ದಿಸ್ ಇಸ್ ಸಮಥಿಂಗ್ ವೆರಿ ವೆರಿ ಇಂಪಾರ್ಟೆಂಟ್. ಇವಾಗ ನೀವು ಆಕ್ಷನ್ ಅಂತ ಇದೆ, ನಿಮ್ಗೆ ಯಾವಾಗ್ಲೂ ಏನಾದ್ರೂ ಕೆಲಸ ಮಾಡ್ತಾ ಇರ್ಬೇಕು. ಹೌದು, ಸುಮ್ಮನೆ ಕೂತಿದ್ದೀರಾ ಅಂದ್ರೆ ಕಷ್ಟ ನಮ್ಗೆ, ನಿಮ್ಗೆ ಇಟ್ಸ್ ಅ ವೆರಿ ಟ್ರಿಗರಿಂಗ್. ಈಗ ಎಷ್ಟೋ ಸಮಸ್ಯೆಗಳು, ಡಿಪ್ರೆಷನ್ನು, ಆಂಗ್ಸೈಟಿ ಇವೆಲ್ಲ ಇರ್ತವೆ ಅಂತ ಅನ್ಕೊಳ್ಳಿ. ಆ ತರ ಜನಗಳಿಗೆ ಆಕ್ಷನ್ ತುಂಬಾ ಜಾಸ್ತಿ ಇರುತ್ತೆ. ಅವ್ರು ಸುಮ್ಮನೆ ಕುತ್ಕೊಂಡು ಲ್ಯಾಪ್ಟಾಪ್ ಅಲ್ಲೋ ಫೋನಲ್ಲೋ ಆಟ ಆಡೋದೋ ಕೆಲಸ ಮಾಡೋದೋ ಮಾಡ್ತಾ ಇರ್ತಾರೆ. ಅಂದ್ರೆ ಫಿಸಿಕಲ್ ಮೂವ್ಮೆಂಟ್ ಇಲ್ಲ ಅಂದ್ರೇನೆ ಗಾನ್ ಕೇಸ್ ಅಂತ. ಇವಾಗ ನಿಮ್ಗೆ ಗೊತ್ತಲ್ಲ ಸರ್, ಬೇಸಿಕಲಿ ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ ಅಂತ ನಿಮಗೆ ಗೊತ್ತು. ಈ ಕೋಶಗಳು ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ವಿಭಿನ್ನ ರೀತಿಯಲ್ಲಿಯೇ ವರ್ಕ್ ಆಗ್ತಾ ಇದೆ. ಇವಾಗ ಮಗು ಹುಟ್ಟಿದಾಗ ಹೆಂಗಿತ್ತು ಸರ್, 1 ವರ್ಷ 2 ವರ್ಷ ತನಕ ಇಟ್ ಈಸ್ ಆಲ್ವೇಸ್ ಇನ್ ಇಟ್ಸ್ ಓನ್ ವರ್ಲ್ಡ್ ಅಲ್ಲ, ಆನಂದಮಯ ಕೋಶದಲ್ಲಿ ತಾನೆ ಸರ್. ಅವಾಗ ಮಗುದು ವಿಜ್ಞಾನಮಯ ಕೋಶ ನಾವೆಲ್ಲ ದೊಡ್ಡವರಾಗಿರೋ ಅರ್ಥ ಮಾಡ್ಕೋಬೇಕಾಗಿತ್ತ, ಮಾಡ್ಕೋಬಾರ್ದಾಗಿತ್ತ ಸರ್? ಮಾಡ್ಕೊಂಡ್ಲಿಲ್ವಲ್ಲ ಸರ್. ಮಗುಗೆ ಅಲ್ಲಿಂದಾನೆ ಮನೋಮಯ ಕೋಶ ಅಫೆಕ್ಟ್ ಆಗುತ್ತಾ, ಆಗಲ್ಲ ಸರ್. ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಫಿಂಗರ್ ಪ್ರಿಂಟ್ಸ್ ಅಲ್ಲಿ ನಿಮ್ಮ 8 ಬುದ್ಧಿವಂತಿಕೆಗಳನ್ನ ಹೇಳ್ತೀವಿ. ಆ 8 ಬುದ್ಧಿವಂತಿಕೆಗಳು ಏನ್ ಮಾಡುತ್ತೆ ಅಂದ್ರೆ, ಈ ನಿಮ್ಮ 5 ಕೋಶಗಳನ್ನು ಬ್ಯಾಲೆನ್ಸ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ ಅಂತ. ಓಕೆ, ಇಲ್ಲಿ ನೋಡಿ, ಇಲ್ಲಿ ಈ ಕೋಶಗಳು ಚೆನ್ನಾಗಿ ಬ್ಯಾಲೆನ್ಸ್ ಆಗ್ಬೇಕಪ್ಪ ಅಂತಂದ್ರೆ, ಆ ಕೋಶಗಳೆಲ್ಲ ಬ್ಯಾಲೆನ್ಸ್ ಆದ್ರೆ ನಿಮ್ದು ಸ್ಪಿರಿಚುಯಾಲಿಟಿಯಲ್ಲಿ ಏನ್ ಹೇಳ್ತಿರಲ್ಲ, ಎಷ್ಟು ಚಕ್ರಗಳಿದಾವೆ ಅವೆಲ್ಲ ಬ್ಯಾಲೆನ್ಸ್ ಆಗ್ಬೇಕಪ್ಪ ಅಂದ್ರೆ ಏನ್ ಮಾಡ್ಬೇಕು, ನಿಮ್ಮ 5 ಕೋಶಗಳನ್ನ ಬ್ಯಾಲೆನ್ಸ್ ಆಗಿ ಇಟ್ಕೋಬೇಕು. ಕೆಲವ್ರು ಏನ್ ಮಾಡ್ತಾರೆ, ಬರೀ ಆಹಾರದ ಬಗ್ಗೆನೇ ಗಮನ ಕೊಡ್ರಿ ಅಂತ ಹೇಳ್ತಾರೆ. ಕೆಲವೊಬ್ರು ಬರೀ ಯೋಗ ಪ್ರಾಣಾಯಾಮ ಅದ್ರ ಬಗ್ಗೆನೇ ಗಮನ ಕೊಡಿ ಅಂತ ಹೇಳ್ತಾರೆ. ಇನ್ನ ಕೆಲವರು ಮನ್ಸನ್ ಕರೆಕ್ಟ್ ಆಗಿ ಇಟ್ಕೊಂಬಿಡಿ ಅಂತ. ಇಲ್ಲಿ ಎಲ್ಲವನ್ನೂ ಕರೆಕ್ಟ್ ಆಗಿ ಇಟ್ಕೋಬೇಕು ಸರ್. ಒಂದು ಟಾಸ್ಕೇ ಅದು. ಈ ಟಾಸ್ಕ್ ಅಲ್ಲ, ಇದು ಈಸಿ ಸಬ್ಜೆಕ್ಟ್. ಇವಾಗ ಏನಾದ್ರು ನಿಮ್ ಒಳಗಡೆ ಇರೋ ಭಗವಂತ ಲಂಗ್ಸ್ ನ ಎತ್ತಿಟ್ಕೊಂಡು ನೀಟಾಗಿ ಫ್ರೆಶ್ ಮಾಡ್ಕೊಳಪ್ಪ ಎವ್ರಿ ಡೇ, ಆಮೇಲೆ ಉಸಿರಾಡಪ್ಪ ಅಂತ ಹೇಳಿದ್ರೆ, ಅಂದ್ರೆ ದ ಟಫೆಸ್ಟ್ ಥಿಂಗ್ ಇನ್ ದ ಲೈಫ್, ಗಾಡ್ ಈಸ್ ಟೇಕನ್ ಕೇರ್ ಆಫ್ ಇಟ್.
ಓಕೆ ಓಕೆ. ಈಸಿ ಥಿಂಗ್ನ ನಮಗೆ ಕೊಟ್ಬಿಟ್ಟಿದ್ದಾರೆ. ಆದರೆ ಈಸಿ ಥಿಂಗ್ಸ್ ಏನಂತ ನಮಗೆ ಗೊತ್ತಿಲ್ಲ. ಇವಾಗ ವರ್ಲ್ಡಲ್ಲಿ ಆಂಗ್ಸೈಟಿ ಇದೆ, ಡಿಪ್ರೆಷನ್ ಇದೆ, ADHD ಇದೆ, ಸ್ಪೀಚ್ ಡಿಲೇ ಇದೆ, ಅದಾದಮೇಲೆ ಆಟಿಸಮ್ ಇದೆ. ಇದೆಲ್ಲ ಯಾಕೆ ಬರ್ತಿದೆ ಸರ್? ಅಂದರೆ ತಂದೆ ತಾಯಿ ಅದನ್ನು ಸರಿಯಾಗಿ ಮ್ಯಾನೇಜ್ ಮಾಡಲಿಲ್ಲ. ಓಕೆ. ಅವ್ರ ಪ್ರೊಫೆಷನ್ ಲೈಫ್ ಗ್ರೋತ್ ಕಡೆ ಫೋಕಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆವಾಗ ಈ 5 ಕೋಶಗಳನ್ನು ಆಪ್ರೇಟ್ ಮಾಡ್ಕೊಳಕ್ಕೆ ಗೊತ್ತಾಗ್ಲಿಲ್ಲ. ಅವು ಮಕ್ಕಳಿಗೆ ತುಂಬ ವ್ಯತ್ಯಾಸ ಆಗ್ಬಿಟ್ಟಿರ್ತವೆ. ಆ ವ್ಯತ್ಯಾಸ ಆಗಿರೋವನ್ನ ಭಗವಂತ ಏನು ಮಾಡ್ತಾನೆ, ಈ 3 ವರ್ಷದೊಳಗಡೆ ಸರಿ ಮಾಡ್ಕೊತ ಚಾನ್ಸ್ ಕೊಡ್ತಾನೆ, 6 ವರ್ಷದೊಳಗಡೆ ಸರಿ ಮಾಡ್ಕೊತ ಚಾನ್ಸ್ ಕೊಡ್ತಾನೆ. ಆದರೆ ಯಾವ್ದಾದ್ರು ಒಂದು ಮೀಡಿಯಂ ಇರಬೇಕಲ್ಲ ನಿಮಗೆ. ಇವಾಗ ನಿಮಗೆ ಗೊತ್ತಿರ್ಬೋದು ಸರ್, ಜ್ಯೋತಿಷ್ಯ ಪ್ರಕಾರ ಹುಟ್ಟಿದ ತಕ್ಷಣ ಜಾತಕ ಬರೆಸ್ತಾ ಇದ್ರು. ಯಾಕೆ ಬರೆಸ್ತಾ ಇದ್ರು? ಅದೇ ಹೆಂಗಿದೆ ಏನಾದ್ರೂ ದೋಷಗಳಿದ್ರೆ ಕೆಲವೊಂದು ರೀತಿ ನಿಯಮಗಳನ್ನ ಹೇಳೋದ್ರ ಮೂಲಕ ಅದನ್ನ ಸರಿ ಮಾಡ್ಕೊಳ್ರಿ ಅಂತ. ಇವಾಗ ಯಂಗ್ ಜನರೇಷನ್, ನಾವೆಲ್ಲ ಒಂದ್ ಸ್ವಲ್ಪ ಯಂಗ್ ಜನರೇಷನ್ಗೆ ಬರ್ತೀವಿ ಸರ್. ನಮಗೆ ಇವುಗಳ ಮೇಲೆಲ್ಲ ನಂಬಿಕೆ ಇಲ್ಲ ಸರ್. ಯಾವ್ದ್ರ ಮೇಲೇನೋ ನಂಬಿಕೆ ಇಲ್ಲ ಅಂದ್ರೆ ನನ್ನ ಮೇಲೆ ನನಗೆ ನಂಬಿಕೆ ಇಲ್ಲ ಅಂತ ಸರ್. ಬಿಕಾಸ್ ವಿ ಆಲ್ ಆರ್ ಕನೆಕ್ಟೆಡ್ ಇನ್ ದ ವರ್ಲ್ಡ್ ಅಂತ. ಆ ಥರ ಥಿಂಕ್ ಮಾಡ್ಬೇಕಲ್ಲ ಸರ್ ಎಲ್ಲರೂ. ಕೆಲವು ಬರೀ ಅವರೇ ಸೆಂಟ್ರಕ್ಕಾಗಿ ಥಿಂಕ್ ಮಾಡ್ತಿರ್ತಾರೆ. ಯಾಕೆ ಹಂಗೆ ಥಿಂಕ್ ಮಾಡ್ತಿಲ್ಲ ಅಂತ ಒಂದು ಸಿಂಪಲ್ ಥಾಟ್ ಹೇಳ್ತೀನಿ, ಕೇಳಿಸ್ಕೊಳ್ಳಿ ಸರ್. ನೀವು 1ನೇ ಕ್ಲಾಸ್ ಹೋಗಿದ್ರಿ, 5ನೇ ಕ್ಲಾಸ್ ಹೋಗಿದ್ರಿ, 8ನೇ ಕ್ಲಾಸ್ ಹೋಗಿದ್ರಿ, 10ನೇ ಕ್ಲಾಸ್ ಹೋಗಿದ್ರಿ. ಪ್ರತಿ ವರ್ಷನೂ ಪ್ರತಿಯೊಬ್ಬ ಟೀಚರ್ 6 ಪೀರಿಯಡ್ ಅಂದ್ರೆ 6 ಸಬ್ಜೆಕ್ಟ್ ಅಂತ ಅನ್ಕೊಳ್ಳಿ ಸರ್. ಪ್ರತಿಯೊಬ್ಬ ಟೀಚರು ನನ್ನ ಕ್ಲಾಸಿಗೆ ಬಂದಾಗ ನಿನ್ನ ಜೀವನದಲ್ಲಿ ಅಲ್ಟಿಮೇಟ್ ಗೋಲ್ ಮೋಕ್ಷ ಹೊಂದುವುದೇ ಅಂತ ಪಾಠ ಮಾಡಿದ್ದು 1ನೇ ಪೀರಿಯಡ್ 1ನೇ ವರ್ಷ ಮಾತ್ರ ಹೇಳ್ತಿರೋದು. ಪ್ರತಿದಿನ ಮಾಡ್ಬೇಕಾಗಿಲ್ಲ ಸರ್ ಮನುಷ್ಯನಿಗೆ. ಅವಾಗ ಈ ಮೋಕ್ಷ ಹೊಂದುವ ರೀತಿ ಏನು ಅಂತ ಹೇಳ್ಬಿಟ್ಟಿದ್ರೆ ಅದು ಅದ್ಭುತ. ಅವಾಗ ಅದು ಮರಿತಾನೆ ಇರಲಿಲ್ಲ ಯಾರು. ಈ ಎಲ್ಲೂ ವಾರಗಳೇ ಆಗ್ತಿರ್ಲಿಲ್ಲ ಸರ್. ನೀನ್ ಸರಿಯಾದ ಆಲೋಚನೆ ಮಾಡ್ಬೇಕು, ಸರಿಯಾದ ಭಾವನೆನೇ ಇರಬೇಕು, ಸರಿಯಾದ ಕೆಲಸನೇ ಮಾಡ್ಬೇಕು, ಸರಿಯಾದ ಕೆಲಸಗಳಿಗೆ ಮಾತ್ರ ನೀನ್ ಸಪೋರ್ಟ್ ಮಾಡ್ಬೇಕು ಅಂತ ಎಲ್ಲಾ ಶಾಲೆಯಲ್ಲೂ ಹೇಳ್ಕೊ ಬಂದ್ಬಿಟ್ಟಿದ್ರೆ ಗೌರ್ಮೆಂಟು, ಪ್ರೈವೇಟು ಮತ್ತೆ ಔಟ್ಸೈಡ್ ದ ವರ್ಲ್ಡ್ ಏನಾನ ಕರ್ಕೊಳ್ರಿ. ರ್ಯಾಟ್ ರೇಸ್ ಇರ್ತಿರ್ಲಿಲ್ವಲ್ಲ. ಇರ್ತಿರ್ಲಿಲ್ಲ. ಇಲ್ಲಿ ಸಕ್ಸಸ್ ಸೆಟ್ಲ್ ಆಗು, ಮಾರ್ಕ್ಸ್ ತಗೋ, ಓಡು, ಅದ್ರಿಂದ ಇದನ್ನ ಇಂಟ್ರೊಡ್ಯೂಸ್ ಮಾಡಿದಾರೆ ಯಾರು ಸರ್? ಅದು ನಮ್ದಿರ್ಲಿಲ್ಲ, ಇದು ಎಲ್ಲ ಬ್ರಿಟಿಷ್ ಕಾಲದಿಂದ ಬಂತು ಅಂತ. ಮತ್ತೆ ಆದ್ರೂ ನಾವು ಕೆಲವೊಬ್ರು ವಿದ್ಯಾವಂತರಾಗಿರ್ಬೇಕಾದ್ರೆ ನಾವ್ ಇದನ್ನ ಯಾಕೆ ಬದಲಾಯಿಸಕ್ ಆಗ್ತಾ ಇಲ್ಲ? ಥಾಟ್ ಬರ್ಬೇಕಲ್ಲ ಸರ್. ಥಾಟ್ ಬರಬೇಕು. ಥಾಟ್ ಬರಕ್ಕೆ ನೀವು ನನಗೇನೋ ಒಂಚೂರು ಹೇಳ್ಬೇಕು, ನಿಮಗೇನೋ ಥಾಟ್ ಬರಕ್ ನಾನು ಒಂಚೂರು ಹೇಳ್ಬೇಕು. ಆದ್ರೆ ನಾವು ದೊಡ್ಡವ್ರ ಮಾತನ್ನೇ ಕೇಳಲ್ವಲ್ಲ. ಸೊ ಈಗ 8 ಇಂಟೆಲಿಜೆನ್ಸ್ ಸರ್ ಇದು ಹೆಂಗೆ ಇದು? ಈ 8 ಇಂಟೆಲಿಜೆನ್ಸ್ ಪ್ರಕಾರನೇ ನಿಮ್ಮ ಪ್ರೊಫೆಷನಲ್ ಲೈಫ್ನ ನೀವು ಚೂಸ್ ಮಾಡ್ಕೋಬೇಕು. ಇವಾಗ ಯಾಕೆ ಸೂಸೈಡ್ ರೇಟ್ ತುಂಬಾ ಜಾಸ್ತಿ ಆಗ್ತಿದೆ, ಯಾಕೆ ಜನ ಡಿಪ್ರೆಷನ್ಗೆ ಹೋಗ್ತಿದ್ದಾರೆ ಅಂದ್ರೆ ಅವರಲ್ಲಿರೋ ಸ್ಟ್ರೆಂತ್ಗಳು ಗೊತ್ತಿಲ್ಲ ಅಂತ ಸರ್. ಯಾವುದು ಹೈಯೆಸ್ಟ್ ಬಾರ್ ನಿಮ್ಗೆ ಕಾಣಿಸುತ್ತೆ ಅದು ನಿಮ್ಮಲ್ಲಿರುವಂತ ಟಾಪ್ ಪವರ್ಫುಲ್ ವಿದ್ಯೆಗಳು ಅಂತ. ಯಾವ್ದು 2 ರನ್ ರೇಟ್ ಜಾಸ್ತಿ ಇದೆಯಲ್ಲ ಸರ್, 16.2 ನೋಡಿ ಸರ್, ಕೈನಸ್ಥೆಟಿಕ್ ಅಂತ. ಅಂದ್ರೆ ನೀವು ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ನಿಂತ್ಕೊಂಡಿದ್ದೀರಾ ಅಂತ ಅನ್ಕೊಳ್ಳಿ, ನಿಮ್ ಬಾಡಿ ಟಯರ್ಡ್ ಆಗಲ್ಲ ಅಂತ. ನಾನು ನಿಮಗೆ ಏನು ಪ್ರೊಫೆಷನ್ನ ಚೂಸ್ ಮಾಡ್ತೀನಿ, ನೀವು ಯಾವಾಗ 10ನೇ ಕ್ಲಾಸಿಗೆ 12ನೇ ಕ್ಲಾಸಿಗೆ ಬರ್ತಿರಲ್ಲ ನಮ್ಮ ಹತ್ರ, ಸರ್ ನೀವು ಡ್ಯಾನ್ಸರ್ ಆಗ್ಬೋದು, ಸರ್ ನೀವು ಡ್ರಾಮಾ ಮಾಡ್ಬೋದು, ನೀವು ಸ್ಪೋರ್ಟ್ಸ್ ಮೆನ್ ಆಗ್ಬೋದು, ಅಥವಾ ಸ್ಟೇಜ್ ಮೇಲೆ ಗಂಟೆಗಟ್ಟಲೆ ಪಾಠ ಮಾಡೋ ಅಂತ ಕಲೆಗಳನ್ನು ನೀವು ಮಾಡ್ಬೋದು ಅಂತ ನಾವು ನಿಮಗೆ ಸಜೆಸ್ಟ್ ಮಾಡ್ತೀವಿ. ಆಂಕರಿಂಗ್ ನಿಂತ್ಕೊಳ್ಳೋದಿಲ್ಲ ಸರ್ ಕೆಲಸ. ಈಗ ನೀವು ಹೇಳ್ಬೇಕು ಜನಕ್ಕೆ ನನ್ನ ಅನಾಲಿಸಿಸ್ ಎಷ್ಟು ಅಕ್ಯುರೇಟ್ ಆಗಿದೆ ಅಂತ. ಇಲ್ಲ ಚೆನ್ನಾಗಿ ಕರೆಕ್ಟಾಗಿ ಇದೆಯಲ್ಲ. ಈಗ ನಾನು ಕೈನಸ್ಥೆಟಿಕ್ ಅಂದ್ರೆ ಏನು ಅಂತ ನಂಗೆ ಗೊತ್ತಿರಲಿಲ್ಲ, ನೀವು ಹೇಳಿದ್ದು ಕೇಳ್ತಾನೆ. ಕಾಲಿಗೆ ರಿಲೇಟೆಡ್ ನಿಂತ್ಕೊಳ್ಳೋದು, ಓಡಾಡೋದು, ಮಾಡೋದು ಅನ್ನೋದಾದ್ರೆ ಇವೆಲ್ಲ ಕಲೆಗೆ ಸಂಬಂಧಪಟ್ಟಿದ್ದೆ. ಈಗ ನಾನೊಂದು ಮಾತು ಹೇಳ್ತೀನಿ ಸರ್, ನಿಮಗೆ ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಕೆಲಸ ಮಾಡ್ತಿದ್ರು ಟಯರ್ಡ್ ಆಗಲ್ಲ ಅಂತ ನಾನು ಹೇಳಿದೆ ಸರ್. ಯಾವ್ದಾದ್ರು 1-2 ಎಕ್ಸಾಂಪಲ್ ಸರ್? ನನಗೆ ಆ್ಯಕ್ಚುಲಿ ಒಂದ್ಸತಿ ಏನಾಯಿತು, ನಮ್ಮ ಚಾನಲಲ್ಲೇ ಸಡನ್ನಾಗಿ ಒಂದು ಶೋ ಸಡನ್ನಾಗಿ ಫಿಕ್ಸ್ ಆಗೋಯ್ತು. ಅಂದರೆ ಒಂದು ಅವಾರ್ಡ್ ಇವೆಂಟ್ ಅದು. ಓಕೆ. ಅದು ಆ ವಾರ ಇರಲಿಲ್ಲ, ಆ ಶನಿವಾರ ಭಾನುವಾರ ಏನೋ ಬರಬೇಕಾಗಿತ್ತು. ಆ ಪ್ರೋಗ್ರಾಮ್ ಮುಂದಕ್ಕೆ ಹೋಗಿದ್ರಿಂದ ಇದು ಗ್ಯಾಪ್ ಬಂದ್ಬಿಡ್ತು. ಅವಾಗ ಸಡನ್ನಾಗಿ ಒಂದು ಅವಾರ್ಡ್ಸ್ ಶೋ ಅಂತ ಮಾಡಿದ್ರು. ಅದೇನು ಅವಾರ್ಡ್ಸ್? ಕಾಮಿಡಿ ಅವಾರ್ಡ್ಸ್ ಅಂತ ಏನೋ ಮಾಡಿದ್ರು. ಅದಕ್ಕೆ ರನ್ ಆರ್ಡ್ರು ಸರಿಯಾಗಿ ಯಾರಿಗೂ ಪ್ಲ್ಯಾನ್ ಇರಲಿಲ್ಲ ಏನೋ ಅಂತ. ಸಡನ್ನಾಗಿ ಯಾರ್ಯಾರೋ ಗೆಸ್ಟ್ ಲಿಸ್ಟ್ ಕೊಟ್ಬಿಟ್ರು. ನಮಗೇನಾಗುತ್ತೆ, ಸ್ಕ್ರಿಪ್ಟ್ ಕೊಟ್ಟ ಮೇಲೆ ಯೂಶಲಿ ಆ್ಯಂಕರ್ಗೆ ರನ್ ಆರ್ಡರ್ ಅಂತ ಒಂದು ಹೇಳ್ತೀವಿ. ರನ್ ಆರ್ಡರ್ ಅಂದರೆ ಈ ಪ್ರೋಗ್ರಾಮ್ ಹಿಂಗೆ ರನ್ ಆಗುತ್ತೆ ಅಂತ, ಅದು ಈ ಆರ್ಡ್ರಲ್ಲಿ ರನ್ ಆಗುತ್ತೆ ಅಂತ. ಈಗ ರನ್ ಆರ್ಡ್ರೇ ಗೊತ್ತಿಲ್ಲ ನಮಗೆ. ಈಗ ನಾನು ಫಸ್ಟ್ ನೀವು ಬರ್ತೀರಾ, ಸೆಕೆಂಡ್ ಅವ್ರು ಬರ್ತಾರೆ, ಥರ್ಡ್ ಇವ್ ಗೆಸ್ಟ್ ಬರ್ತಾರೆ ಅಂತ ಅನ್ಕೊಂಡಿರ್ತೀನಿ. ಫಸ್ಟ್ ಸೆಕೆಂಡ್ ಅಂತ ಹಾಕೊಂಡ್ರೆ ಅವ್ರು ಫಸ್ಟ್ ಬಂದ್ಬಿಡ್ಬೋದು, ಹಿಂಗೆ ಬರ್ಬೋದು. ಸೊ ಇಂಥ ಟೈಮಲ್ಲಿ ಏನಾಗುತ್ತೆ ಅಂದರೆ ಆ್ಯಂಕರ್ಗೆ ರೆಸ್ಟ್ ಮಾಡೋಕ್ಕೆ ಟೈಮ್ ಸಿಗಲ್ಲ. ಸೊ ಅಲ್ಲೇ ನಿಂತ್ಕೋಬೇಕು ಸ್ಟೇಜ್ ಮೇಲೆ. ಸೊ ನನಗೆ ಐ ಥಿಂಕ್ ಅವತ್ತು ನಾನು ಮಿನಿಮಮ್ ಏನಿಲ್ಲ ಅಂದರೂ 10 hours ನಿಂತಿದ್ದೆ ಸರ್ ಸ್ಟೇಜ್ ಮೇಲೆ. ನಾನು ಈವನ್ ಕೂತ್ಕೊಳ್ಳೋ ಕ್ಯಾರವಾನ್ ಕೂಡ ಹೋಗಲಿಲ್ಲ. ಯಾಕಂದರೆ ಯಾವ ಮೂಮೆಂಟಲ್ಲಿ ಇವಾಗ ಯಾರು ಬರ್ತಾರೋ, ಏನು ಪ್ರೋಗ್ರಾಮ್ ಚೇಂಜ್ ಆಗುತ್ತೋ, ಸ್ಟೇಜ್ ಮೇಲೆ ಏನೋ ಒಂದು ನಡೀತಾ ಇದೆ, ನೆಕ್ಸ್ಟ್ ಬರೋದು ಅದೇ ಬರುತ್ತಾ ಬೇರೆ ಬರುತ್ತಾ ಗೊತ್ತಿಲ್ಲ. ಹ್ಯಾವ್ ಟು ಬಿ ಪ್ರಿಪೇರ್ಡ್. ಸೊ ನಾನು ಮೆಂಟಲಿ ಲಾಕ್ ಆಗಿಬಿಟ್ಟೆ ಅವತ್ತು. ಇವತ್ತು ಈ ಸರ್ಕಸ್ ಇದೆ, ಸೊ ನನಗೆ ರೆಸ್ಟ್ ಇಲ್ಲ.
ನನ್ನ ಸೈಡಲ್ಲಿ ಬರೋದು ಸ್ವಲ್ಪ ಜ್ಯೂಸ್ ಸಿಪ್ ಮಾಡೋದು, ಹ್ಮ್. ಸ್ನ್ಯಾಕ್ಸ್ ಏನಾದ್ರು ತಿನ್ನೋದು, ಚಪಾತಿ ರೋಲ್ ಹಂಗೆ ಇಮ್ಮಿಡಿಯೇಟ್ ಬಾಯಿ ಒರೆಸ್ಕೊ ಹೋಗು. ತುಂಬ ರಿಸಸ್ ಅರ್ಜೆಂಟ್ ಅಂದರೆ ಹೋಗೋದು ಬಿಟ್ಟರೆ ಇನ್ನೇನಕ್ಕೂ ಇಲ್ಲ. ಅದಕ್ಕೆ ನೀರು ಕೂಡ ಕಮ್ಮಿ ಕುಡಿತಾ ಇದ್ದೆ ನಾನು. ಓಕೆ. ಬಟ್ ದ ಎಂಟೈರ್ ಡೇ ವಾಸ್ ಎನರ್ಜೆಟಿಕ್. ನನಗೆ ಅದೊಂದು ಓಪನ್ ಅಪ್ ಆಗ್ಬಿಡ್ತು ಬ್ರೈನಲ್ಲಿ, ಇವತ್ತು ನಿಂತ್ಕೊಳ್ಳೇಬೇಕು ಅಂತ. ಸೊ ಆ ಥರ ನಿಂತ್ಕೊಂಡಿದ್ದು ಒಂದು ಎಕ್ಸಾಂಪಲ್ ನನಗೆ ಇವತ್ತಿಗೂ ನೆನಪಿದೆ ಸರ್. ಇವಾಗ ನೋಡಿ ಸರ್, ಇವತ್ತಿನ ಪೇರೆಂಟ್ಸ್ ಸಿಕ್ಕಾಪಟ್ಟೆ ಜನ ಕನ್ಫ್ಯೂಸ್ ಆಗಿದ್ದಾರೆ, ನನ್ನ ಮಗನ್ ಯಾವ ಪ್ರೊಫೆಷನ್ಗೆ ಕಳಿಸ್ಬೇಕು ಅಂತ. ಇವಾಗ ಯಾವುದೋ ಮಗುಗೆ ಈ ಥರ ಬಾಡಿ ಇಂಟೆಲಿಜೆನ್ಸ್ ಅಥವಾ ಕೈನಸೆಟಿಕ್ ಇಂಟೆಲಿಜೆನ್ಸ್ ಜಾಸ್ತಿ ಇದ್ರೆ ಅವ್ನು ಹೇಳ್ತಾನೆ, ನಾನು ಪೊಲೀಸ್ ಆಗಬೇಕು, ನಾನು ಡ್ಯಾನ್ಸರ್ ಆಗಬೇಕು, ನಾನು ಆರ್ಮಿಗೆ ಹೋಗ್ಬೇಕು. ಅಲ್ಲೆಲ್ಲ ನಿಂತ್ಕೊಂಡೆ ಮಾಡ್ಬೇಕಲ್ಲ, ಕುತ್ಕೊಂಡೆ ಮಾಡೋ ಕೆಲಸ ಕೊಡ್ತಾರ. ಈ ತರ ಮಕ್ಳುಗಳಿಗೆ ಪೇರೆಂಟ್ಸ್ ಸಪೋರ್ಟ್ ಮಾಡಿದ್ರೆ ಲೈಫ್ ಟೈಮ್ ಅವ್ರು ಹ್ಯಾಪಿ ಆಗಿರ್ತಾರೆ. ಯಾಕೆಂದ್ರೆ ಈ ಬುದ್ಧಿವಂತಿಕೆ ಯಾವತ್ತೂ ಸಪೋರ್ಟ್ ಮಾಡ್ತಾನೆ ಇರುತ್ತೆ. ಇವಾಗ ಅಕ್ಷಯ ಪಾತ್ರೆ ಅಂತ ಕೇಳಿದಿರಾ ಸರ್, ಎಷ್ಟು ತೆಗೆದ್ರು ಖಾಲಿ ಆಗಲ್ಲಂತೆ. ಹಂಗೆ ನಿಮ್ಮ ಅವ್ನು ತೊಗೊಂಡೋಗಿ ನೀನು IT BTಗೆ ಹೋಗು, ನೀನು ಹಿಂಗೆ ಆಗು ಹಂಗೆ ಆಗು, ಕೂತ್ಕೊಂಡು ಮಾಡು ಕೆಲಸ, 5 ಲಕ್ಷ ಸಂಬಳ ತಗೋ, ಅವ್ನಿಗೆ 5 ಲಕ್ಷ ನೀವು ಕೊಟ್ಟರು ಅವ್ನಿಗೆ ಬೇಕಾಗಿರಲ್ಲ. ಅದು ಒಳಗಡೆ ಮನ್ಸಲ್ಲಿ ಆತ್ಮತೃಪ್ತಿ ಅಂತ ಹೇಳ್ತಾರಲ್ಲ ಸರ್, ಅದಿರೋದೇ ಆಪೋಸಿಟ್ ಹೊಡಿತಾ ಇರುತ್ತೆ. ಎಸ್, ಬಿಕಾಸ್ ಮನೇಲಿ ಎಲ್ಲರೂ ಪೂಜೆ ಮಾಡ್ತಾರೆ ಅನ್ಕೊಳ್ಳಿ, ಶಿವನಾದ್ರೂ ಪೂಜೆ ಮಾಡ್ಲಿ, ವಿಷ್ಣುನಾದ್ರೂ ಪೂಜೆ ಮಾಡ್ಲಿ, ಬ್ರಹ್ಮನಾದ್ರೂ ಮಾಡ್ಲಿ ಸರ್, ಒಳಗಡೆ ಮಾತ್ರ ಹ್ಯಾಪಿನೆಸ್ ಇರಲ್ಲ. ಅವಾಗ ಅಪ್ಪ ಅಮ್ಮ ಏನ್ ಅನ್ಕೊಂತಾರೆ, ಯಾಕೆ ಹೊರಗಡೆ ಹೋಗ್ತಾನೆ, ಯಾಕೆ ಏನೇನೋ ಪಾರ್ಟಿಗಳು ಇಷ್ಟೊಂದು ಮಾಡ್ತಾನೆ ಅಂತ ಅನ್ಕೊಂತಿದ್ರೆ ಒಳಗಡೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ವಲ್ಲ. ಇದ್ರೂ ಆಧ್ಯಾತ್ಮನೇ ಅಲ್ವಾ ಸರ್. ಒಳಗಡೆ ಸಂತೋಷವಾಗಿಲ್ಲ ಅಂತ ನೀವು ಹೊರಗಡೆ ಏನೇನೇ ಸಾಧನೆ ಮಾಡಿದ್ರು ಅದೇ ಅಲ್ಲ ಸರ್ ಅಧ್ಯಾತ್ಮ ಅಂದ್ರೆ. ಇಲ್ಲ ಸರ್, ನಮ್ಮ ಜನಕ್ಕೆ ನೀವು ಯಾವಾಗ್ಲೂ ಪೂಜೆ ಮಾಡಿದ್ರೆ ಅಧ್ಯಾತ್ಮ. ಅದೊಂದು ರಾಂಗ್ ಕನ್ಸೆಪ್ಷನ್ ಇದೆ. ಇದೆಲ್ಲ ವಿಚಾರಗಳು ಇಲ್ಲ ಅಂದ್ರೆ ಹೆಂಗ್ ಸರ್ ಮುಂದಕ್ಕೆ ಹೋಗಕ್ಕಾಗುತ್ತೆ ನಾವು? ಇವಾಗ ಬೇಸಿಕಲಿ ಸರ್, ಇವಾಗ ನನ್ನ ಕಾಲ್ ಸ್ಟ್ರೆಂತ್ ಓಕೆ, ಆ ತರದ್ ನೀವು ಕೈನಸ್ಥೆಟಿಕ್ ಅಂದ್ರೆ ಮೂಮೆಂಟ್ ಇದೆ ಹೇಳ್ತಾ ಇದೀರಿ. ಮೂಮೆಂಟ್ ಇವಾಗ ಕೂತ್ಕೊಂಡು ಹಂಗಾರೆ ಧ್ಯಾನ ಮಾಡ್ತಕ್ಕಂಥದ್ದು ಅದಕ್ಕೂ ಅದು ವರ್ಕ್ ಆಗುತ್ತೆ ಅಂತನಾ? ಇವಾಗ ನೋಡಿ ಸರ್, ಇವಾಗ ಕೆಲವರು ಕುತ್ಕೊಳ್ರಿ, ಧ್ಯಾನ ಮಾಡ್ರಿ ಅಂತ ಹೇಳ್ತಾರೆ, ಎರಿಕ್ಟ್ ಆಗಿ ಕುತ್ಕೋಬೇಕಂತಾರೆ, ಈ ತರ ಸ್ಟ್ರೇಟ್ ಆಗಿ ಕುತ್ಕೋಬೇಕು. ಈ ಬಾಡಿ ಎನರ್ಜಿ ಕಡಿಮೆ ಇರೋರಿಗೆ ಸ್ಟ್ರೈಟ್ ಆಗಿ ಕೂರಕ್ ಆಗಲ್ಲ, ಹಂಗ ಆಗ್ಬಿಡ್ತಾರೆ. ಆದ್ರೆ ನೀವ್ ಎಲ್ಲೇ ಕುತ್ಕೊಂಡಿರಿ, ಬೇಕಾದ್ರೆ ಸುಮ್ನೆ ಯಾರ್ಯಾರು ಅಬ್ಸರ್ವ್ ಮಾಡಿದ್ರೆ ನಿಮ್ ಫ್ಯಾಮಿಲಿ ಯಾರೆಲ್ಲ ಕೇಳಿ, ನೀವು ಫ್ರೆಂಡ್ಸ್ನೆಲ್ಲ, ನಾನು ಹೆಂಗ್ ಕೂತಿರ್ತೀನಿ ಗುರು, ಎಷ್ಟೊತ್ತಂಗ ಕೂತ್ಕೊಳಕ್ ಆಗತ್ತೆ ಗುರು, ಇದ್ರ ಬಗ್ಗೆ ಏನಾರು ಒಂದು ಎಕ್ಸಾಂಪಲ್, ಜಾಸ್ತಿ ಹೊತ್ತು ಕೂತಿರೋ ಅಂತ? ಆಗಿದೆ ಸರ್ ಅಂಥದ್ದಾಗಿದೆ. ಯಾಕಂದ್ರೆ ಒಂದ್ಸತಿ ಆಶ್ರಮದಲ್ಲಿ, ಈಗ ಕೂತಿರೋದು ಎಕ್ಸಾಂಪಲ್ಗೆ ಬರ್ಬೇಕಂದ್ರೆ, ಆಶ್ರಮದಲ್ಲೇ ಒಂದ್ಸತಿ ಏನಾಗ್ಬಿಟ್ಟಿತ್ತು, ಶಿವರಾತ್ರಿಯ ಗುರುಗಳು ನಮಗೆ ಯೂಶಲಿ ಕೊಡೋ ಟಾಸ್ಕ್ ಏನಂದ್ರೆ, ಮಾರ್ನಿಂಗ್ 6 AM ಟು ಈವ್ನಿಂಗ್ 6 PM, ಸನ್ರೈಸ್ ಇಂದ ಸನ್ಸೆಟ್ ಅವ್ರಿಗೂ ರುದ್ರ ಚಾಂಟಿಂಗ್ ಆಗ್ತಾನೆ ಇರಬೇಕು ಅಂತ. ಸೊ ಯೂಶಲಿ ಏನಾಗುತ್ತೆ, ಲಿಂಗದ ಸುತ್ತ 4 ಜನ ಕೂತ್ಕೊಂಡು ಹೇಳ್ತಾ ಇರ್ತೀವಿ. 1 ಅವರಲ್ಲಿ 3 ರಿಂದ 4 ಸತಿ ಹೇಳ್ಬೋದು ಸರ್ ರುದ್ರ. ಒಂದು ಸ್ಪೀಡಲ್ಲಿ ಹೇಳ್ತೀನಿ ಅಂದ್ರೆ 15 ನಿಮಿಷ ತಗೊಳತ್ತದು. ಸೊ 15 into 4 ಅಂದರೆ 15 ಓಕೆ, ಎಷ್ಟಾಗುತ್ತೆ, 460, 1 hour ಕರೆಕ್ಟಾಗಿ ಆಗುತ್ತೆ. ಆದರೆ ಅಲ್ಲಿ 4 ಜನ ಬೇಕಲ್ಲ. ನಾನೊಂದು 15 ನಿಮಿಷ ಹೇಳ್ತೀನಿ, ನಾನು ರೆಸ್ಟ್ ತೊಗೊತೀನಿ, ನೀವು 15 ನಿಮಿಷ ಹೇಳ್ತೀರಾ ಅಂತ. ಅವತ್ತೊಂದು ಬೇಕಾದ್ರೆ ಏನಾಗೋಯ್ತು, ಎಲ್ಲರೂ ಗುರುಗಳು ಮೇಯ್ನ್ ಆಶ್ರಮಕ್ಕೆ ಕೊಟ್ಟೋಗಿದ್ದು, ಗುರುಗಳು ಬೆಂಗಳೂರಲ್ಲಿ ಇರಲಿಲ್ಲ. ಓಕೆ. ಸೊ ಗುರುಗಳು ಇರೋ ಕಡೆ ಹೋಗ್ಬೇಕು ಅಂತ ಗೌರಿಗದ್ದೆ ಕೊಟ್ಟೋಗಿದ್ರು ಎಲ್ಲರೂ. ಆವಾಗ ನನಗೂ ಅವಾಗ ತಿರ್ಗಾ ಬ್ರೈನ್ ಲಾಕ್ ಆಗೋಯ್ತು ಸರ್. ಇವಾಗ ಇದನ್ನ ಯಾರು ಪೂರೈಸ್ತಾರೆ? ಬೆಳಗ್ಗೆ 6 AM ಟು 6 PM. ನನ್ನ ಜೊತೆ ಆ್ಯಕ್ಚುಲಿ ಸಪೋರ್ಟ್ಗೆ ಇನ್ನಿಬ್ಬರಿದ್ರು, ಇಲ್ಲ ಅಂತ ಹೇಳ್ಬಾರ್ದು. ಬಟ್ ನನಗೆ ಎಲ್ಲ ನಿಲ್ಸಕ್ಕೆ ಮನ್ಸು ಬರಲಿಲ್ಲ ಸರ್. ಅವ್ರ ಜೊತೆ ನಾನು ಹೇಳ್ಬೇಕು ಅಂದ್ಕೊಂಡು, ಯಾರು ನಮಗೆ ಬಿಟ್ಟರೆ ಬಿಡಲಿ ಸರ್, 6 AM ಟು 6 PM ನಾನ್ ಸ್ಟಾಪ್ ಸರ್, ನಾನ್ ಸ್ಟಾಪ್ ರುದ್ರ ಹೇಳಿರೋದು, ಉಪವಾಸ. ಮತ್ತು ನೀರು ಕುಡ್ದಿದ್ದೀನಿ ಬಿಟ್ಟರೆ ನಾನು ಎದ್ದೋಗಿ ತಿಂಡಿ ತಿಂದಿದ್ದು ಇಲ್ಲ. ಆಮೇಲೆ ನನ್ನ ಜೊತೆಗೆ ಪಾಪ ಇನ್ನಿಬ್ರು ಇದ್ರಲ್ಲ, ಅವರು ಅದೇ ಥರನೇ ಹೇಳಿದ್ರು ಸರ್. ಅವತ್ತೇನೋ ಶಕ್ತಿ ತುಂಬಿಟ್ಟ ಭಗವಂತ ನಮಗೆ. ನಮ್ಮ 3 ಜನಕ್ಕೆ ಹೆಂಗೆ ಶಕ್ತಿ ಕೊಟ್ಬಿಟ್ಟ ಅಂದರೆ, 6 ಗಂಟೆ ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ದು, ಸಂಜೆ 6 ಗಂಟೆವರೆಗೂ 12 ಅವರ್ ಕೂತ್ಕೊಂಡು ರುದ್ರ ಹೇಳಿದೀವಿ ಸರ್. ಅದು ಇದೆ, ಆ ಎಕ್ಸಾಂಪಲ್ಲು ಇದೆ. ಈಗ ನಿಮ್ಗೊಂದು ಥಾಟ್ ಹೇಳ್ತೀನಿ ಸರ್. ಇವಾಗ ಗುರು ನಮ್ಮ ಲೈಫ್ನ ಕಾಯ್ತಾರೆ ಅಂತ ಒಂದು ಮಾತಿದೆ ಸರ್, ಭಗವಂತನು ನಮ್ಮ ಲೈಫ್ನ ಕಾಯ್ತಾರೆ ಅಂತ ಒಂದು ಮಾತಿದೆ ಸರ್. ಆದರೆ ನನ್ನ ಅನುಭವದಲ್ಲಿ ಒಂದು ಮಾತೇನಪ್ಪ ಅಂದರೆ, ನಾನು ಯಾವಾಗ ಸಂಪೂರ್ಣವಾಗಿ ಟ್ರಾನ್ಸ್ಪರೆಂಟ್ ಆಗಿರ್ತೀನಿ, ಪ್ಯೂರ್ ಆಗಿರ್ತೀನಿ, ಧೈರ್ಯ ತುಂಬಿರ್ತೀನಿ, ಭಕ್ತಿ ತುಂಬಿರ್ತೀನಿ, ಅವಾಗ ಮಾತ್ರ ನಮಗೆ ಎನರ್ಜೀಸ್ ಹೆಲ್ಪ್ ಮಾಡುತ್ತೆ ಅಂತ ನಾನು ನಂಬಿದ್ದೀನಿ ಸರ್. ಖಂಡಿತ. ಇವಾಗ ನೀವು ನೋಡಿರ್ಬೋದು, ಎಷ್ಟೋ ಜನಗಳನ್ನ ನಿಮ್ಮ ಲೈಫ್ ಎಕ್ಸ್ಪೀರಿಯನ್ಸ್ ಅಲ್ಲಿ ನೋಡಿರ್ತೀರಾ, ಗುರುಗಳನ್ನು ಪ್ರಾರ್ಥನೆ ಮಾಡ್ತಿರ್ತಾರೆ, ದೇವರನ್ನು ಪ್ರತಿದಿನ ಪೂಜೆ ಮಾಡ್ತಿರ್ತಾರೆ, ಮನೇಲಿ ಪ್ರಾಬ್ಲಮಲ್ಲಿ ಬಿದ್ದೋಗ್ಬಿಟ್ಟಿರ್ತಾರೆ. ನಾನು ಯಾಕೆ ಈ ಪಾಯಿಂಟ್ ಹೇಳ್ತಾ ಇದ್ದೀನಿ ಅಂದರೆ, ನಿಮ್ಮಲ್ಲಿರೋ ಬುದ್ಧಿವಂತಿಕೆಗಳನ್ನ ನೀವು ಯೂಸ್ ಮಾಡ್ಕೊಳ್ತಾ ಇದ್ರೆ ನಿಮ್ಮ ವಿಜ್ಞಾನಮಯ ಕೋಶ ಸಖತ್ತಾಗಿದೆ ಅಂತ ಅರ್ಥ. ಅವಾಗ ಮನೋಮಯ ಸಖತ್ತಾಗಿರುತ್ತಲ್ಲ ಸರ್, ಅವಾಗ ನಿಮ್ದು ಪ್ರಾಣಮಯ ಕೋಶನೂ ಚೆನ್ನಾಗಿರ್ಬೇಕು, ಅನ್ನಮಯ ಕೋಶನೂ ಚೆನ್ನಾಗಿರ್ಬೇಕು. ಇಲ್ಲಿ ವಿಜ್ಞಾನಮಯ ಕೋಶ ಅಂದರೆ, ಇಲ್ಲಿ ನೀವು ವಿಜ್ಞಾನಮಯ ಕೋಶನ ಕರೆಕ್ಟಾಗಿ ಯೂಸ್ ಮಾಡ್ಕೊಳ್ತಿಲ್ಲ ಅಂದರೆ ಅಲ್ಲಿನೇ ಆಂಗ್ಸೈಟಿ, ಡಿಪ್ರೆಷನ್ ಬರೋದಲ್ವಾ, ಅಲ್ಲಿ ಮನಸ್ಸಿಗೆ ಅಲ್ಲೇ ಅಫೆಕ್ಟ್ ಆಗುತ್ತಲ್ವಾ. ಲಾಜಿಕಲ್ ಕ್ವಶನ್ಸ್ ಎಲ್ಲ ಇರೋದೇ ವಿಜ್ಞಾನಮಯ ಕ್ವಶನ್. ಆ ಪ್ರಶ್ನೆ ನಿಮ್ಗೆ ಇಲ್ಲಿ ಉತ್ತರ ಸಿಕ್ಬಿಡುತ್ತೆ. ಅದಕ್ಕೆ ಯಾವ ಪೇರೆಂಟ್ಸ್ ಮಕ್ಕಳನ್ನ ಯಾವ ಪ್ರೊಫೆಷನ್ಗೆ ಕಳಿಸ್ಬೇಕಂತಿದ್ರೆ ಅವರ ಇಂಟೆಲಿಜೆನ್ಸ್ಗಳ ಮೇಲೆ ಮಾಡ್ಕೋಬೇಕು.
ಓಕೆ. ಆವಾಗ ಅದು ಡ್ರೈವಿಂಗ್ ಫೋರ್ಸ್ ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗ್ತಾನೆ ಇರುತ್ತೆ. ಇವಾಗ ಸಚಿನ್ ತೆಂಡೂಲ್ಕರ್ನ ಎಕ್ಸಾಂಪಲ್ ತಗೊಳ್ಳಿ, ಅಥವಾ ವಿರಾಟ್ ಕೊಹ್ಲಿನ ತಗೊಳ್ಳಿ. ಇವಾಗ ನೀವು ಆ ಬೆಳಿಗ್ಗೆ 6 ಗಂಟೆಯಿಂದ ಸಾಯಂಕಾಲ 6 ಗಂಟೆ ತನಕ ನಿಂತ್ಕೊಳಕ್ಕಾಗತ್ತೆ, 8 ಗಂಟೆ ಒಂದು ಶೋ ಮಾಡ್ಸೋಕ್ಕಾಗತ್ತೆ ಅಂದರೆ ನೀವು ಸ್ಪೋರ್ಟ್ಸ್ ಲೈನಲ್ಲಿ ಇದ್ದಿದ್ರೆ ಅಲ್ಲೂ ಸಕ್ಸಸ್ಫುಲ್ಲೇ ನೀವು. ದೆರ್ ಇಸ್ ನೋ ಸೆಕೆಂಡ್ ಥಾಟ್. ಇದೂ ಪಾಸಿಬಿಲಿಟಿ ಇದೆ ಅಂತ. ದೇರ್ ಆರ್ 8 to 10 ಪ್ಯಾರಾಮೀಟರ್ಸ್ ವೇರ್ ಯು ಕ್ಯಾನ್ ರಿಯಲಿ ಸಕ್ಸೀಡ್, ಬಟ್ ಯು ಆರ್ ಸಮ್ವೇರ್ ಬಿಕಾಸ್ ಆಫ್ ಸಮ್ವನ್ಸ್ ಇನ್ಫ್ಲೂಯೆನ್ಸ್ ಡೇಟಾ. ಅದಾಗು ಅಂದ್ರು ಅಪ್ಪ, ಇದಾಗು ಅಂದ್ರು ಅಮ್ಮ, ಫ್ರೆಂಡ್ ಏನೋ ಆದ, ನಾನು ಅದ ಆಗ್ಬಿಟ್ಟೆ. ಇದರಿಂದನೇ ತಾನೇ ನೆಮ್ಮದಿ ಹಾಳಾಗ್ತಾ ಇದೆ. ಬಟ್ ನನ್ನ ಲೈಫ್ ಅಂತಂದ್ರೆ ಗೊತ್ತಿಲ್ಲ ಸರ್. ನಾವು ತುಂಬಾ ಚಿಕ್ಕ ವಯಸ್ಸಲ್ಲೇ ಸಿನಿಮಾಗೆ ಬಂದ್ಬಿಟ್ಟೆ ನಾನು. ಆ್ಯಕ್ಟಿಂಗ್ ಮಾಡ್ಕೊಂಬಂದು ಅದು ಇವತ್ತಿಗೆ ಎಂಜಾಯ್ ಮಾಡ್ತಾ ಇದೀನಿ. ಆಮೇಲೆ ಅದು ಯಾರೂ ನನಗೆ ಫೋರ್ಸ್ ಮಾಡಿರಲಿಲ್ಲ ಹಿಂಗೆ ಆಗು ಹಂಗೆ ಆಗು ಅಂತ. ಬಟ್ ಎನಿವೆ ಅದಾಯಿತು. ಅದ್ರ ಜೊತೆಗೆ ಪಕ್ಕದಲ್ಲಿ ಮ್ಯೂಸಿಕಲ್ ಕೂಡ ನೀವು ಅಷ್ಟೇ ಪರ್ಸೆಂಟೇಜ್ ಇದೆ ಎಕ್ಸಾಕ್ಟು. ಅದು ಹೆಂಗೆ ಸರ್ ಒಂದೇ ಪರ್ಸೆಂಟೇಜ್ ಎರಡೆರಡಕ್ಕೆ ಬರೋಕ್ಕೆ ಸಾಧ್ಯ ಇದೆಯಾ? ಸರ್ ಏನಿಲ್ಲ, ನಿಮ್ಮ 16.27 ಮ್ಯೂಸಿಕ್ಕುನಾ? ಹೌದು ಸರ್. ನಿಮ್ಮ ಫಿಂಗರ್ ಪ್ರಿಂಟ್ಸಲ್ಲಿ ಕೆಲವು ಫಿಂಗರ್ಸಲ್ಲಿ ಲೈನ್ಸ್ಗಳು ಅಷ್ಟೇ ಇರುತ್ತೆ. ಅದ್ರ ಪ್ರಕಾರ ಈ ಕ್ಯಾಲ್ಕುಲೇಷನ್ ಪಕ್ಕಾ ಶೋರ್ ಶಾಟ್ ಇದು. ಪಕ್ಕಾ ಶೋರ್ ಶಾಟೇ ಸರ್. ಇಲ್ಲಿ ನೋಡಿ, ಮ್ಯೂಸಿಕಲ್ ಇಂಟೆಲಿಜೆನ್ಸ್ ನಿಮ್ಗೆ ತುಂಬಾ ಡಾಮಿನೆಂಟ್ ಇದೆ ಅಲ್ವಾ. ನಾವೇನ್ ಹೇಳ್ತೀವಪ್ಪ ಅಂದ್ರೆ, ನೀವು ಮ್ಯೂಸಿಕ್ ಕ್ಲಾಸಿಗೆ ಹೋಗಿರ್ಬೇಡಿ, ನಿಮ್ಗೆ ಯಾರೋ ಗುರುಜಿನೇ ಬೇಕಾಗಿಲ್ಲ ಅದಕ್ಕೆ. ಆದ್ರೂ ನಿಮ್ ಮನ್ಸಿಗೆ ಅನ್ಕಾನ್ಶಿಯಸ್ ಮೈಂಡ್ ಅಲ್ಲಿ ರಾಗ ಅಂದ್ರೆ ಏನು, ತಾಳ ಅಂದ್ರೆ ಏನು, ಅವೆಲ್ಲ ಏನ್ ಪರ್ಮ್ಯುಟೇಷನ್ ಕಾಂಬಿನೇಷನ್ ಇದ್ರೆ ಅದು ಮ್ಯೂಸಿಕ್ ಸಖತ ಕಾಣಿಸುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಇವಾಗ ನಾನು ಏನ್ ಪ್ರಶ್ನೆ ಕೇಳ್ತೀನಿ ಅಂದ್ರೆ, ಈಗ ಯಾರೋ ಒಬ್ರು ಹಾಡು ಹೇಳ್ತೀರ ಅಂತ ಅನ್ಕೊಳ್ಳಿ ಸರ್, ನೀವು ಇದೇನು ಕಲ್ತಿಲ್ಲಪ್ಪ, ಆದ್ರೇನು ಸಮಥಿಂಗ್ ಮಿಸ್ಸಿಂಗ್ ಮುರಳಿ ಅಂತ ನಿಮ್ಗೆ ಅನ್ಸುತ್ತೆ. ಅಬ್ಸಲ್ಯೂಟ್ಲಿ. ಇದು ನನಗೆ ಕೇಳಿ, ಹೌದಾ? ಏನು ಗೊತ್ತಾಗಲ್ಲ ಸರ್. ಒಬ್ರು ಚೆನ್ನಾಗಿ ಆಡ್ತಾರೆ, ಚೆನ್ನಾಗಿ ಆಡಲ್ಲ ಗೊತ್ತಾಗಲ್ವ ಏನ್ ಸರ್ ನಿಮ್ಗೆ? ಸರ್ ಇಲ್ಲಿ ನೋಡಿ, ನನ್ನ ರಿಪೋರ್ಟೇ ನಿಮ್ಗೆ ತೋರಿಸ್ಬಿಡ್ತೀನಿ. ಅಲ್ಲ, ನಾನು ಕೇಳ್ತಾ ಇರೋದು ನಂಗೆ ಗೊತ್ತಾಗಲ್ಲ ಸರ್. ನಿಮಗೆ ಅದು ಅನ್ಕಾನ್ಶಿಯಸ್ ಮೈಂಡ್ ಅಲ್ಲಿ ಇರೋ ಪವರ್. ನೀವು ಆ ಪ್ರೊಫೆಷನ್ಗೆ ಹೋಗ್ಬೇಕು, ನಾನು ಆ ಪ್ರೊಫೆಷನ್ಗೆ ಪ್ರೊಫೆಷನ್ ಲೆವೆಲ್ ಓಕೆ ಸರ್. ಒಬ್ರು ಚೆನ್ನಾಗಿ ಆಡ್ತಾರೆ, ಚೆನ್ನಾಗಿ ಗೊತ್ತಾಗಲ್ಲ ಸರ್. ಹಿಂಗಿರೋ ಜಗತ್ ಸರ್ ಇದು. ಆದ್ರೆ ನೀವು ಅಸ್ಯೂಮ್ ಮಾಡ್ಕೊಂತಿರಲ್ಲ ನನಗೂ ಗೊತ್ತಾಗತ್ತೆ ಅಂತ. ನಾನು ಚಪ್ಪಾಳೆ ಹೊಡಿತೀನಿ, ನಾನು ವಿಜಲ್ ಹೊಡಿತೀನಿ, ವಾವ್ ಅಂತಿರ್ತೀನಿ. ಮೋಸ್ಟ್ಲಿ ಇದಕ್ಕೆ ನಾವು ಒಂದ್ಸಲಿ ಎಂತೆಂತ ಬಕ್ರಾ ರೀಲ್ಗಳಿಗೂ ಲೈಕ್ಸ್ ಬಂದಿರುತ್ತಲ್ಲ. ಎಂತ ಹಿಂಸೆ ರೀಲ್ಗಳಂದ್ರೆ ಹೇಳ್ಬಾರ್ದು. ಅಂತ ರೀಲ್ಗೆ 3,500 ಜನ ಲೈಕ್ ಕೊಟ್ಟಿರ್ತಾರೆ. ನಾನು ಇವ್ ಯಾರ್ದಾರು ಇದಕ್ಕೆ 3,500 ಲೈಕ್ ಕೊಟ್ಟವನೆ, ಇವ್ ನಿನ್ನೆಂತ ಭೂಪ್ರಪ್ಪ ಇವರೆಲ್ಲ ಅನ್ಕೊಂತೀನಿ ಈ ಲೆಕ್ಕಾಚಾರದಲ್ಲಿ. ನಮ್ಗೆ ಈ ಮ್ಯೂಸಿಕಲ್ ಇಂಟೆಲಿಜೆನ್ಸ್ ಕಡಿಮೆ ಇರೋದ್ರಿಂದ ನಮ್ಗೆ ಗಾಳಿಗಂಧನೇ ಗೊತ್ತಿರಲ್ಲ ಸರ್. ಇಲ್ಲ, ನಂದು ಬಂದ್ಬಿಡ್ತು ಮತ್ತೆ. ನಿಮ್ದು ಬಂತು, ನಮ್ದು ಕಡಿಮೆ ಇದೆ ಅಂತ ತೋರ್ಸಾಯ್ತಲ್ಲ. ಅದೇ ಅದು ತೋರಿಸಿ. ಅದ್ ಜೊತೆಗೆ ಇನ್ನೊಂದು ಡೌಟ್ ಇದೆ ನಂಗೆ. ಮ್ಯೂಸಿಕಲ್ ಕತೆ ಆಯ್ತು. ಇವಾಗ ಲಾಜಿಕ್ ನಿಮ್ದು ಸೂಪರ್ ಇದೆ ಸರ್ ನಿಮ್ದು. ನಮ್ ನೋಡಿ ಲಾಜಿಕ್ ಬನ್ನಿ, ನಮ್ ಲಾಜಿಕ್ ಬನ್ನಿ. ನೋಡಿ ವಂಚಿಕ ತರ ಇದೆ ಸದ್ಯಕ್ಕೆ ಅದು. ಅರ್ಥ ಆಯ್ತು. ನಾನು ಚಿಕ್ಕ ಹುಡುಗ ಇದ್ನಲ್ಲ, ಹಂಗೆ ಇದೆ ಅದು. ಆಯ್ತಾ? ಏನು ಸರ್ ಅದು 3.83? ನಮ್ಗೆ ಲಾಜಿಕ್ಕೇ ಇಲ್ಲ ನಮ್ಗೆ ಲೈಫಲ್ಲಿ. ಇಲ್ಲ ಸರ್, ಲಾಜಿಕ್ ಇಲ್ಲದೆ ಹೆಂಗ್ ಸರ್ ಆಧ್ಯಾತ್ಮ? ಮತ್ತೆ ಇಲ್ಲ ಸರ್, ಲಾಜಿಕ್ ಇರಬಾರ್ದು ಸರ್ ಆಧ್ಯಾತ್ಮದಲ್ಲಿ. ಹೌದಾ? ಲಾಜಿಕ್ ಎಲ್ಲಿ ಜಾಸ್ತಿ ಉಪಯೋಗಿಸ್ತೀರಾ ಅಲ್ಲಿ ಎಲ್ಲ ಆಧ್ಯಾತ್ಮ ಸ್ವಲ್ಪ ದೂರ ಹೋಗ್ತಾ ಇರುತ್ತೆ. ಮತ್ತೆ ನಿಮ್ಗೆ ನೋಡಿ ಲಾಜಿಕ್ ಜಾಸ್ತಿ ಇದೆ, ನಿಮ್ಗೆ ಆಧ್ಯಾತ್ಮ ದೂರನಾ? ಇಷ್ಟು ಇದ್ದು ನಾವ್ ಎಷ್ಟು ಪೆಟ್ಟು ತಿಂದಿದೀವಿ ಅಂತ ನಮಗೆ ಗೊತ್ತು. ಓಕೆ ಓಕೆ. ಯಾರೋ ಗುರು ಸಿಗ್ಬೇಕಂದ್ರೆ, ಓಕೆ, ನೀವಾಗ ನಮ್ದೊಂದು ಸ್ಟೋರಿ ಹೇಳ್ತೀವಿ ಕೇಳಿಸ್ಕೊಳ್ಳಿ ಗುರುಗಳ್ದು. ನಾನು ಡಿಪ್ಲೊಮೊ ಫಸ್ಟ್ ಇಯರ್ ಇರ್ಬೇಕಾದ್ರೆ ನನ್ನ ಫ್ರೆಂಡ್ ರೂಮಿಗೆ ಹೋದೆ, ಬಸವಚೇತನ ಅಂತ. ಅವನು ವಿವೇಕಾನಂದ ಒಂದು ಫೋಟೋ ಹಾಕಿದ್ದ. ಅದರಲ್ಲಿ ಆಲ್ ದ ಪವರ್ ಈಸ್ ವಿದಿನ್ ಯು ಅಂತ ಬರ್ದಿತ್ತು. ನಾವಿನ್ನ ಅವಾಗ ಹೋಗಿದ್ದು ಸರ್, ಇಂಗ್ಲೀಷೆಲ್ಲ ಅಷ್ಟು ಅರ್ಥ ಆಗ್ತಿರ್ಲಿಲ್ಲ. ಇದೇನು ಅಂತ ಕೇಳಿದೆ. ವಿವೇಕಾನಂದ ಇಷ್ಟ, ಮೀನಿಂಗ್ ಎಲ್ಲ ನಂಗೆ ಗೊತ್ತಿಲ್ಲ ಅಂದ. ನನಗೆ ಒಂಥರ ಹುಚ್ಚು. ನೀವ್ ಹೆಂಗ್ ಬರ್ತಾ ಇದೀರ ಅರ್ಥ ಆಯ್ತು ನನಗೆ. ಅರ್ಥ ಆಗ್ತಿದ್ಯಾ? ಆ ಲಾಜಿಕ್ ನನ್ನ ರೂಮಿಗೆ ಬರೋ ತನಕ ಹೇಳ್ಕೊ ಬಂದೆ. ಏನು ಆಲ್ ದ ಪವರ್ ಈಸ್ ವಿದಿನ್ ಯು ಅಂದ್ರೆ ಏನು, ಆಲ್ ದ ಪವರ್ ಈಸ್ ವಿದಿನ್ ಅಂದ್ರೆ ಏನು. ಅಲ್ಲಿಂದ ಒಂದು 6 years ನಾನು ವಿವೇಕಾನಂದ ಅವ್ರನ್ನ ಫಾಲೋ ಮಾಡಿದೆ ಸರ್. ಒಂಥರ ರಾ ಥರ ಆಗ್ಬಿಟ್ಟೆ. ರಾ ಅಂದ್ರೆ ಏನೋ ಫುಲ್ ಸ್ಟ್ರಾಂಗ್ ಅಂತ. ನಾನು ಓದ್ಲಿಲ್ಲ, ಬರ್ಲಿಲ್ಲ, ವಿವೇಕಾನಂದ ಏನು ಅಂತ ಗೊತ್ತಿಲ್ಲ, ಅವ್ರ ಬ್ಯಾಕ್ ಗ್ರೌಂಡೇ ಗೊತ್ತಿಲ್ಲ. 6 years ತನಕ ಅವ್ರು ಕ್ಯಾರಿ ಮಾಡ್ಕೊಂಡೆ ಸರ್. ಅದಾದ್ಮೇಲೆ ನನಗೆ ವೆಂಕಟಾಚಲ ಓದಿದ್ರು. ಅಂದ್ರೆ ನನ್ನ ವರ್ಡ್ಸ್ಗಳು ತರ ಬ್ಲೇಡ್ ತರ ಇರ್ತಿದೆ. ಹೆಂಗೆ ಬ್ಲೇಡ್ ತರ. ಇನ್ನೊಬ್ರು ವ್ಯಕ್ತಿಯಲ್ಲಿ ಮಿಸ್ಟೇಕ್ಸ್ ಕಂಡು ಹಿಡಿದು ಹೇಳೋದಂದ್ರೆ ನಮಗೆ ಗುಲಾಬ್ ಜಾಮೂನ್ ತಿಂದಂಗೆ. ಇದು ದೋಷನಾ ಪ್ಲಸ್ ಪಾಯಿಂಟ್ ಮೈನಸ್? ಅವಾಗ ದೋಷ ಸರ್ ಅದು, ಅವಾಗ ದೋಷ. ಬಟ್ ಇವಾಗ ಪ್ರೊಫೆಷನ್ಗೆ ನೀವು ಹಂಗೆ ಹೇಳ್ಬೇಕು. ಇವಾಗ ಹೇಳ್ಬೇಕು, ನೀವು ಮುಚ್ಚಿಟ್ರೆ ಆಗಲ್ಲ. ಪೇಷಂಟ್ ನೀವು ತಪ್ಪು ಮಾಡ್ದಂಗೆ ಆಗುತ್ತೆ. ಇಲ್ಲ, ನಾವು ನಿಮ್ಮನ್ನ ಕ್ಲೈಂಟ್ ಅಂತ ಕರಿತೀವಿ. ಕ್ಲೈಂಟ್, ನೀವು ಡಾಕ್ಟರ್ ಅಲ್ವಾ? ಮತ್ತೆ ಅದೇ ಅದಕ್ಕೇನೆ. ಈಗ ನನಗೆ ಬನ್ನಿ ಸರ್. ಓಕೆ, ಲಾಜಿಕ್ ನನ್ 3 point ಚೇಂಜ್ ಇದೆ. ಇದು ಆಧ್ಯಾತ್ಮಕ್ಕೆ ಹೆಂಗೆ ಹೆಲ್ಪ್ ನನಗೆ 3.8? ಇವಾಗ ಯಾವುದೇ ನಾನು ಲಾಜಿಕ್ ನೋಡಲ್ಲ, ಅಂದ್ರೆ ಲಾಜಿಕ್ ನೋಡಲ್ಲ. ಯಾವುದೇ ಸಂಬಂಧಗಳಲ್ಲಿ ಮತ್ತೆ ಸ್ಪಿರಿಚುಯಾಲಿಟಿಯಲ್ಲಿ ನಾವು ಲಾಜಿಕ್ ನ ಯೂಸ್ ಮಾಡಬಾರ್ದು. ಇಟ್ ಈಸ್ ಆಲ್ ಯುವರ್ ಭಕ್ತಿ, ಇಟ್ ಈಸ್ ಆಲ್ ಯುವರ್ ನಂಬಿಕೆ. ಯಾಕೆ ಎಷ್ಟೋ ಜನ ಹಬ್ಬ ಹರಿದಿನ ಬಂದ್ರೆ ಲಕ್ಸುರಿಯಾಗಿ ಮನೇಲೆಲ್ಲ ಅಲಂಕಾರ ಮಾಡಿರ್ತಾರೆ ಅಂದ್ರೆ ಅವ್ರಿಗೆ ಲಾಜಿಕ್ ಸ್ವಲ್ಪ ಸಖತ್ತಾಗೆ ಕಡಿಮೆ ಇರುತ್ತೆ ಅಂತ. ಈ ಲಾಜಿಕ್ ಜಾಸ್ತಿ ಇರೋರು ಮನ್ಸಲ್ಲೇ ಪ್ರೇ ಮಾಡ್ತೀನಿ ಬಿಡಮ್ಮ ಅಂತಾರೆ.
ಓಕೆ, ಬಟ್ ಅದು ಏನ್ ತಪ್ಪಲ್ವಲ್ಲ, ಅದು ಒಂದ್ ತಪ್ಪು ಲೆಕ್ಕ ಸರಿ ಅಂತ ಅಲ್ಲ ತಪ್ಪು ಸರ್. ಸರಿ ಅಲ್ಲ. ಇವಾಗ ನಿಮ್ ಕಣ್ಣಿಗೆ ಕಾಣಿಸ್ತಿರೋದ್ ನಾನು ಎಕ್ಸಾಂಪಲ್ ಕೊಡ್ಬೇಕಲ್ವಾ? ಇಲ್ಲ ಸರ್, ಇದು ಸ್ವಲ್ಪ ಆಧ್ಯಾತ್ಮಕ್ಕೆ ತಲಾಟೆ ಆಗುತ್ತೆ. ಯಾಕೆ ಅಂತ ಹೇಳ್ತೀನಿ ಕೇಳಿ. ಹ್ಮ್. ಈಗ ಮೊನ್ನೆನೂ ರೀಸೆಂಟ್ಲಿ ಏನೋ ಒಂದು ಎಪಿಸೋಡ್ ಒಂದು ಅನಾಲಿಸಿಸ್ ಹೇಳಿದೆ ಸರ್ ನಾನು. ಅದೇನ್ ಗೊತ್ತಾ, ಇವಾಗ ಮೇಲೆ 14 ಲೋಕಗಳಿದೆ ಒಟ್ಟು. ನಮ್ಮ ಮೇಲ್ಗಡೆ 7 ಲೋಕ ಇದೆ, ಕೆಳಗಡೆ 7 ಲೋಕ ಇದೆ, ನಮ್ದು ಸೇರಿ 14 ಲೋಕ ಅಂತೆಲ್ಲ ಅಂದ್ರೆ, ಈ ಲಾಜಿಕ್ನವರು ನೀನ್ ನೋಡ್ಕೊಂಡ್ ಬಂದಿದ್ಯಾ, ನೀನ್ ಹೋಗ್ ಬಂದಿದ್ಯಾ, ಹಿಂಗ್ ಹೇಳಿದ್ರೆ ಯಾವನ್ ಹೇಳ್ತಾನೆ ಸರ್? ಈಗ ಹೋಗ್ ಬಂದಿರೋರು, ನೋಡ್ ಬಂದಿರೋರು ಮಹಾತ್ಮರು, ಮಹಾಪುರುಷರು ಅಂತ ಅವ್ರನ್ನ ಯಾಕೆ ಕರೀತಾರೆ? ಮತ್ತೆ ಅವ್ರು ಹೇಳಿದ್ಮೇಲೆ, ಅವ್ರ ಬುಕ್ ಬರದ್ಮೇಲೆ ಅದನ್ನ ಲಾಜಿಕ್ ಇಲ್ದೆ ಅದನ್ನ ನೀನ್ ಆ ಮ್ಯಾಜಿಕ್ ಫಸ್ಟ್ ನೀನ್ ಅದು ಎಕ್ಸ್ಪೆರಿಮೆಂಟ್ ಮಾಡ್ಬೇಕು. ಅದು ಮಾಡಿದ್ಮೇಲೆ ನೀನ್ ಲಾಜಿಕ್ ಮಾತಾಡೋ ಅಂತೀವಿ ನಾವು. ನಮ್ಗೆ ಲಾಜಿಕ್ ಇಲ್ಲ ಅಂತಲ್ಲ ಸರ್. ಈಗ ನಾನು ಅಮೆರಿಕಾಗ್ ಹೋಗಿಲ್ಲ ಸರ್, ನಾನು ಇನ್ನು US ಹೋಗೇ ಇಲ್ಲ. ಹಂಗಂತ US ಇಲ್ವಾ? ಹೌದು, ಇದೆ ತಾನೆ. ಯಾರೋ ಹೋಗ್ ಬಂದಿರೋನ್ ಹೇಳ್ತಾನೆ. ಇವ್ರು ಹೇಳೋ ಪ್ರಶ್ನೆ ಏನು ಅಂತಂದ್ರೆ, ಹಂಗ ಹೋಗ್ ಬಂದಿರೋರು ಯಾರು? ಈಗ ಲೈಫ್ ಆಫ್ಟರ್ ಡೆತ್ ಇದೆ ಅಂತ ನಾನು ಯಾರಿಗಾರು ಹೇಳಿದ್ರೆ, ಈ ಲಾಜಿಕ್ ಬ್ರೈನ್ ಇರೋರು ಏನ್ ಮಾಡ್ತಾರೆ ಅಂದ್ರೆ, ಸತ್ತವ್ರು ಯಾರು ಬಂದು ಹೇಳಿದಾರ ನಿನ್ಗೆ ಅಂತಾರೆ. ಈಗ ಯೋಗಿ ಆತ್ಮಕಥೆ ಇದೆ, ಪುಸ್ತಕ ಓದ್ರಪ್ಪ ಅಂತೀನಿ ನಾನು. ಯೋಗಿ ಆತ್ಮಕಥೆ ಅನ್ನೋ ಪುಸ್ತಕ ಇದೆ. ಅದನ್ನ ಇಂಗ್ಲಿಷ್ ಅಲ್ಲಿ ದ ಆಟೋಬಯೋಗ್ರಫಿ ಆಫ್ ಯೋಗಿ ಅಂತಾರೆ. ಅದನ್ನ ರಜನಿಕಾಂತ್ ಅಂತ ಸ್ಟಾರ್ ಓದಿ ಬದಲಾಗ್ತಾರೆ ಅಂದ್ಮೇಲೆ, ಎಲ್ಲಾ ಐಷಾರಾಮಿನ್ ಜೀವನ ನೋಡಿದಂತ ಒಬ್ಬ ಸೂಪರ್ ಸ್ಟಾರ್ ಆ ಪುಸ್ತಕ ನೋಡಿ ಬದಲಾಗ್ತಾರೆ ಅಂದ್ರೆ, ನೀನ್ ಯಾಕೆ ಓದಲ್ಲ? ನೀನ್ ಓದ್ಬಿಟ್ಟು ಆಮೇಲೆ ಲಾಜಿಕ್ ಮಾತಾಡೋ ಅಂತೀನಿ ನಾನು. ಅದನ್ನ ಮಾತಾಡಲ್ಲ ಯಾರು. ಸೊ ಇದು ಹಂಗ ಆಧ್ಯಾತ್ಮಕ್ ಲಾಜಿಕ್ ಕಮ್ಮಿ ಇದ್ರೆ ಬೆಟರ್ ಬಿಡಿ. ಒಳ್ಳೇದೇ ಸಾರ್, ಒಳ್ಳೆ, ತುಂಬಾ ಥ್ಯಾಂಕ್ಸ್ ನಮ್ಗೆ ಭಗವಂತ. ಇವಾಗ ಇನ್ನೊಂದು ಸಿಂಪಲ್ ಲಾಜಿಕ್ ಕಮ್ಮಿ ಇಟ್ಬಿಟ್ಟು ಕಳ್ಸೋನ್ ನಮ್ಗೆ. ಇವಾಗ ರಜನಿಕಾಂತ್ ಸೂಪರ್ ಸ್ಟಾರ್ ನಮಗೆ ಗೊತ್ತು. ಯಾರೋ ಯಂಗ್ ಜನರೇಷನ್ಗೆ ಅವ್ನ್ ಟಿಕೆಟ್ ಮಾರ್ತಾ ಇದ್ದ, ಬಸ್ ಅಲ್ಲಿ ಕಂಡಕ್ಟರ್ ಆಗಿದ್ದ ಅನ್ಕೊಳ್ಳಿ. ಲಾಜಿಕ್ ಜಾಸ್ತಿ ಇರೋನ್ ಏನಂತಾನೆ, ನಿಂಗ್ ಕಟ್ಟು ಕತೆಗಳನ್ನ ಹೇಳ್ತಾ ಇದ್ದೆ ಗುರು ಅಂತ. ಅಂದ್ರೆ ಅವ್ರಿಗೆ ಸತ್ಯವಾಗಿ ಏನ್ ಕಾಣಿಸ್ತಿದೆ ಕಣ್ಣಿಗೆ, ಅದೇ ನಂಬ್ಕೊಬಿಡ್ತಾರೆ ಅಂತ. ಹಿಂದೆ ಹಿಸ್ಟ್ರಿ ಏನಾಗಿತ್ತು, ಯಾವ್ಯಾವ ರಾಜ ಏನ್ ಮಾಡಿದ್ರು, ಯಾರೆಲ್ಲ ಗುರುಗಳಿದ್ರು, ಅವ್ರ ಬ್ಲೆಸ್ಸಿಂಗ್ಸ್ ಇಂದ ನಮ್ ಜೀವನ ಇವಾಗ ನಡೀತಾ ಇದೆ ಅಂದ್ರೆ ಅವ್ರು ನಂಬಲ್ಲ. ಅಂಥವ್ರು ಆಧ್ಯಾತ್ಮಕ್ಕೆ ಹೋಗಕ್ಕೆ ತುಂಬಾ ಸಮಯ ಹಿಡಿಯುತ್ತೆ. ತುಂಬಾ ಸಮಯ ಅಂದ್ರೆ ಏನೋ, ಸಿಕ್ಕಾಬಟ್ಟೆ ಒಡ್ಸ್ಕೋಬೇಕಂತ. ಕರೆಕ್ಟ್ ಪದ ಬಳಸಿದ್ರಿ. ಕರೆಕ್ಟ್, ಸಿಕ್ಕಾಬಟ್ಟೆ ವಧೆಗಳು ಬಿದ್ಮೇಲೆ ಅವ್ರ ಲಾಜಿಕ್ ಎಲ್ಲ ಸ್ಮ್ಯಾಶ್ ಆದ್ಮೇಲೆ ಇಳಿತಾರೆ ಕೆಳಗೆ. ಮೋಡಿಗೆ ನಾವು ಬರ್ತೀವಿ ಅಂತ. ಇನ್ನೊಂದು ಬ್ಯೂಟಿಫುಲ್ ಥಾಟ್ ಏನಪ್ಪಾ ಅಂದ್ರೆ ಸರ್, ನೋಡಿ ಇದನ್ನೇ ಹೇಳೋದು ಅನ್ಸುತ್ತೆ ಬಹುಶಃ, ಭಗವಂತ ಎಲ್ಲ ಕೊಟ್ಟು ಕಳಿಸ್ಬೇಕು ಅಂತ. ನೋಡಿ ನನಗ್ ಬೇಕಾಗಿರೋದು ಅದಷ್ಟೇ ಸರ್. ನನ್ಗೆ ಬೇರೆ ಕತೆ ಗೊತ್ತಿಲ್ಲ ಸರ್. ಈ ಮ್ಯೂಸಿಕ್ ಎಲ್ಲ ನಾನೇನ್ ಸಿಂಗರ್ ಅಲ್ಲ, ನಾನು ಯಾವ ಆಡ್ಸೋಗ್ ಜಡ್ಜು ಅಲ್ಲ, ನನಗದು ಗೊತ್ತಿಲ್ಲ ಲೆಕ್ಕ. ಬಟ್ ನನಗೆ ಲಾಜಿಕ್ ಕಮ್ಮಿ ಇಟ್ಟಿರೋದು ನನಗೆ ಇವಾಗ ಖುಷಿ ಆಗ್ತಾ ಇದೆ ಆಧ್ಯಾತ್ಮಕ್ಕೆ ಕೇಳಿ. ಇಲ್ಲಿ ಏನ್ ಹೇಳ್ತೀವಿ ಅಂದ್ರೆ, ನಿಮ್ಮ ಹೈಯೆಸ್ಟ್ ಬಾರ್ಸ್ ಏನಿದೆ ಅದನ್ನ ನೀವು ಪ್ರತಿನಿತ್ಯ ಯೂಸ್ ಮಾಡ್ಕೋಬೇಕು ಆನಂದಮಯ ಕೋಶಕ್ಕೆ ಹೋಗಕ್ಕೆ. ಓಕೆ, ಕಡಿಮೆ ಇರೋದನ್ನ ನಿಮ್ಮ ಲೈಫಲ್ಲಿ ಒಂದು ದೊಡ್ಡ ಟೂಲ್ ಆಗಿ ಯೂಸ್ ಮಾಡ್ಕೋಬೇಕು ನೀವು. ಇನ್ನ ನೆಕ್ಸ್ಟ್ ಲೆವೆಲ್ಗೆ ಎವಾಲ್ವ್ ಆಗಕ್ಕೆ. ಅದೇನೇನು ಎವಾಲ್ವ್ ಆಗ್ತೀರಾ ನಿಮ್ಗೆ ಗೊತ್ತಿಲ್ಲ. ಇನ್ನ ಏನಾರ ಸಾಧನೆ ಮಾಡೋದಿದೆಯಲ್ಲ ಸರ್, ನಮಗೆ ಗೊತ್ತಿಲ್ಲದೆ ಇರೋ ವ್ಯಕ್ತಿಗತ ಭಾವನೆಯಿಂದ ಸಮಷ್ಟಿ ಭಾವನೆಗೆ ಬರೋದು ಸಾಧನೆ ಅಂತ ಗುರುಗಳು ಹೇಳ್ತಾರೆ. ವೆಂಕಟಾಚಲ ಅವಧೂತರಲ್ವಾ? ಈಗ ನಂದೇ ಜೀವನ, ನಾನೇ ಸಾಕು, ನನ್ನ ಹೆಂಡತಿ, ನನ್ನ ಮಕ್ಳು ಅಂತಿದ್ರೆ ಅದು ಸಾಧನೆನೇ ಅಲ್ಲ. ನಾನು ಅಂದ್ರೆ ನನ್ನ ಮಕ್ಳುನೂ ಹೌದು, ನನ್ನ ಹೆಂಡತಿನೂ ಹೌದು, ಸಮಾಜನೂ ಹೌದು. ಯಾರು A = B, B = C ಅನ್ನೋ ತರ, ನಾನು = ಫ್ಯಾಮಿಲಿ, ಫ್ಯಾಮಿಲಿ = ಸೊಸೈಟಿ ಅಂತ ಜೀವನ ಮಾಡ್ತಾರೆ, ಅವರಲ್ಲಿ ಆನಂದ ತಾನಾಗೇ ಬರುತ್ತೆ ಅಂತ. ನೀವ್ ಹೆಸರಲ್ಲೇ ದಿಟ್ಕೊಬಿಟ್ಟಿದ್ದೀರಾ. ಅಯ್ಯೋ, ಕತೆ. ನಾವು ತುಂಬಾ ಸೈಕಲ್ ಹೊಡಿಬೇಕಾಗಿದೆ ಲೈಫ್ ಅಲ್ಲಿ. ಲ್ಯಾಂಗ್ವೇಜ್ ಇದೆ ಸರ್. ನೆಕ್ಸ್ಟ್ ಲ್ಯಾಂಗ್ವೇಜ್ ಇದೆ. ನ್ಯಾಚುರಲಿಸ್ಟ್, ನ್ಯೂಟ್ರಿಷನಿಸ್ಟ್. ಈ ಲ್ಯಾಂಗ್ವೇಜ್ ಜಾಸ್ತಿ ಅವರಿಗೆ ಪದಗಳ ಬಳಕೆ ಎಲ್ಲಾ ಸಂದರ್ಭದಲ್ಲಿ ಸರಿಯಾಗಿಯೇ ಇರಬೇಕು. ಓಕೆ, ಇಲ್ಲಾಂದ್ರೆ ನೀವು ಟ್ರಿಗರ್ ಆಗ್ಬಿಡ್ತೀರಾ. ಯಾವ್ದೋ ಸಿಚುವೇಶನ್ ಯಾವ್ದೋ ಪದ ಯೂಸ್ ಮಾಡಿದ್ರೆ ನೀವು ತಪ್ಪಾಗಿ ಅರ್ಥ ಮಾಡ್ಕೊಳ್ಳೋಂಥದ್ದು ಇದ್ಬಿಡುತ್ತೆ. ಅವ್ರಿಗೆ ನೀವು ಕರೆಕ್ಷನ್ ಮಾಡಲಿಲ್ಲ ಅಂದ್ರೆ ನಿಮಗೆ ಸಮಾಧಾನ ಇರಲ್ಲ. ಯಾಕೆ ಗುರು ಇಂಥ ಪದ ಯೂಸ್ ಮಾಡ್ತೀಯಾ, ಯಾಕೆ ಗುರು ಈ ಸಿಚುವೇಶನ್ ಹಿಂಗೆ ಹೇಳ್ತಿದ್ಯಾ, ಈ ತರ ನಿಮಗೆ ಟಕ್ ಅಂತ ಫ್ಲಾಶ್ ಆಗ್ಬಿಡುತ್ತೆ. ಅದು ಯಾರಿಗೆ ಕಡಿಮೆ ಇರುತ್ತೆ, ಅವ್ರು ಯಾವ್ದೋ ಸಂಬಂಧದಲ್ಲಿ ಏನೋ ಪದಗಳನ್ನ ಬಳಸ್ಬಿಡ್ತಾರೆ. ಅವ್ ನೀವೇ ಅವ್ರ ಬಗ್ಗೆ ಏನ್ ಅನ್ಕೊಂತೀರಾ, ಇವನಿಗೆ ಬೇಸಿಕ್ ಸೆನ್ಸ್ ಇಲ್ಲ, ಕಾಮನ್ ಸೆನ್ಸ್ ಇಲ್ಲ ಅಂತ ಅನ್ಕೊಂಡ್ಬಿಡ್ತೀರಾ. ಸೊ ಆ ಕಾರಣಕ್ಕೋಸ್ಕರ ಲ್ಯಾಂಗ್ವೇಜ್ ಜಾಸ್ತಿ ಇರೋರು ಎಲ್ಲರೂ ಕವಿತೆ ಬರೀತಾರೆ, ಕವನ ಬರೀತಾರೆ, ಸ್ಟೋರಿ ಬರೀತಾರೆ, ದೊಡ್ಡ ದೊಡ್ಡ ಗ್ರಂಥಗಳನ್ನೆಲ್ಲ ಬರೆದಿರೋರೆಲ್ಲ ಲ್ಯಾಂಗ್ವೇಜ್ ಇಂಟೆಲಿಜೆನ್ಸ್ ಇರೋರು. ಅಂದರೆ ಪದಗಳ ಸಮುದ್ರವೇ ಅವರಲ್ಲಿ ಇಟ್ಟಿದ್ದಾರೆ ಅಂತ. ನೋಡಿ, ನಮ್ಗೆ ಇದು ಆಡಿಷನ್ ತುಂಬ ಹೆಲ್ಪ್ ಆಗುತ್ತೆ ಸರ್. ನಿಜವಾಗ್ಲೂ ನಾನು ಡೈಲಾಗ್ ಡೆಲಿವರಿ ಆಡಿಷನ್ ಪರ್ಫೆಕ್ಟ್. ಒಂದು ಸ್ವಲ್ಪ ಈ ಕಡೆ ಆ ಕಡೆ ಕಿರಿಕಿರಿ ಆಗ್ತಾ ಇರುತ್ತೆ. ಆಗ್ತದೆ. ಈ ಅಕಾರ ಹಕಾರ ನನ್ನಂತೂ ಫಸ್ಟ್ ಹೊಡ್ತಾ ತಿನ್ನುತ್ತೆ. ಹೌದಾ? ಅಕಾರ ಹಕಾರ ಚೆನ್ನಾಗಿ ಮಾತಾಡ್ತಾ ಇದೀರಲ್ಲ. ಎಲ್ಲರೂ ಅಲ್ಲಿ ಕಮೆಂಟ್ ಅಲ್ಲಿ ಬರೀತಾರಲ್ಲ, ಹಾಗೆ ಹೇಳ್ತೀವಿ, ಹಾಗೆ ಅದೊಂದು ಸ್ವಲ್ಪ ಫೋಕಸ್ ಮಾಡ್ಕೊಂಡು. ಆನಂದ್ ಸರ್, ಹಾರ್ದಿಕ ಆನಂದ್ ಸರ್ ಅನ್ನೋರು ಇದ್ದಾರೆ. ನನ್ನ ಆನಂದ್ ಸರ್, ಹಾವು ಸರ್ ಅಲ್ಲ, ಆನಂದ್ ಸರ್, ನನ್ನ ಆನಂದ್ ಸರ್ ಅಮ್ಮ ಅಂತೀನಿ. ಸೊ ಇದೆಲ್ಲ ಸ್ವಲ್ಪ ಹಿಂಸೆ ಆಗುತ್ತೆ ಸರ್ ನನಗೆ. ನೋಡಿ ಸರ್, ಇನ್ನೊಂದು ಬ್ಯೂಟಿಫುಲ್ ಥಾಟ್, ಇದು ಇಂಟ್ರಾ ಪರ್ಸನಲ್ ಇಂಟೆಲಿಜೆನ್ಸ್ ಅಂತ. ನಿಮ್ಮ ಮೇಲೆ ನಿಮಗೆ ಬಿಲೀವ್ನೆಸ್ ತುಂಬ ಜಾಸ್ತಿ ಅಂತ.
ಒಂದು ರೇಂಜ್ಗಿದೆ ಸರ್, ತೊಂದರೆ ಇಲ್ಲ. ಅಂದರೆ 16.2 ರೇಂಜ್ಗಿಲ್ಲ, 13.4 ರೇಂಜ್ಗಿದೆ. ಸರ್ 13 ಆ್ಯಂಡ್ ಎಬೋ ಇದೆ ಅಂದರೆ ಸಿಕ್ಕಾಪಟ್ಟೆ ಪವರ್ಫುಲ್ ಇದೆ ಅಂತ. ಹೌದಾ? ಈಗ ನಂದು ಅದೇ ಪಿಕ್ಚರ್ ತೋರಿಸ್ತೀನಿ ನೋಡಿ, 10.92 ಅಂತ. ನಾವು ಲೈಫಲ್ಲಿ ಎಷ್ಟು ಕಷ್ಟಪಟ್ಟಿದ್ದೀವಿ ನಮ್ಮನ್ನು ನಾವು ನಂಬಕ್ಕೆ. ಸರ್ ನೀವು ಎಲ್ಲ ನಿಮ್ಮ ಕಮ್ಮಿನೇ ಹೇಳ್ಕೊತಾ ಇದ್ದೀರಾ, ಆದರೆ ಫಾರ್ ಎಕ್ಸಾಂಪಲ್ ಈಗ ನನಗೆ ಪಾಠ ಮಾಡ್ತಾರದು ನೀವೇ, ಅದು ಜ್ಞಾಪಕ ಇರಲಿ ನಿಮಗೆ. ನಿಮ್ಮನ್ನು ನೀವು ಕಮ್ಮಿ ಹೇಳ್ಕೊಬೇಡಿ. ಈಗ ಬರ್ತೀನಿ ನೋಡ್ರಿ, ಇಲ್ಲಿ ನೋಡಿ ನೀವು ಹೇಳೋ ಲೆಕ್ಕ ಅಲ್ಲ ಹೆಂಗಿದೆ sir, ಅಂದ್ರೆ ನೋಡಿ. ನಾನು ಒಬ್ನೇ ಬುದ್ಧು ಅಂತ ನೀವು ದಡ್ಡ ಅನ್ನಂಗೆ ಹೇಳ್ತಾ ಇರ. ಅಲ್ಲ ಬಟ್ sir, ನೀವು ಪಾಠ ಮಾಡ್ತಾರದ್ ನೀವು ನನಗಿಲ್ಲಿ. ನನ್ನ ಬುದ್ಧಿವಂತಿಕೆ ಬೇರೆ ರೀತಿ, Okay. ನಿಮ್ಮ ಬುದ್ಧಿವಂತಿಕೆ ಬೇರೆ ರೀತಿ. ಹಂಗಾರೆ ನಿಮ್ದೆಲ್ಲ ಬುದ್ಧಿವಂತಿಕೆ ಇದೆ. ಇಲ್ಲಿ ನೋಡಿ, ಇದು ನೋಡಿ. ವಿಜುವಲ್ 14.7. ಇದ್ರ ಅರ್ಥ ಏನು? ಹ್ಮ್ ನೀವು ತಪ್ಪನ್ನ ತೋರಿಸಿದ್ರೇನು ಹ್ಮ್ ಅದ್ರಲ್ಲಿ ಸರಿ ಹುಡುಕ್ ಕೊಡ್ತೀನಿ ನಾನು. ಹ್ಮ್ ಒಳ್ಳೆ ಯಾಕಪ್ಪ ಬುದ್ಧಿ ಸರ್, ಒಳ್ಳೆ ಬುದ್ಧಿ ಸರ್. So, ಇದು ನಮಗೆ ನೆಮ್ಮದಿ ಕೊಟ್ಟಿದೆ ಸರ್. ನಿಜ ನಿಜ ನಿಜ. ಯಾವುದೇ ಮಗು ಓದ್ತಾ ಇಲ್ಲ ಅಂತ ಅನ್ಕೊಳ್ಳಿ, ಆ ಮಗು ಯಾಕೆ ಓದ್ತಾ ಇಲ್ಲ ಅಂತ ಹೇಳ್ತೀನಿ ನಾನು. ಹಸ್ಬೆಂಡ್ ಅಂಡ್ ವೈಫ್ ಕಾನ್ಫ್ಲಿಕ್ಟ್ ಬಂದಿದೆ ಅಂತ ಅನ್ಕೊಳ್ಳಿ, ಇದು ಯಾಕೆ ಬಂತು ಅಂತ ಮೂಲ ಹುಡುಕಿ ಹೇಳ್ತೀನಿ. ಅದೇನಾರು ಇದೆಯಾ ಸರ್ ನಿಮ್ದು ಇದರಲ್ಲಿ? ಅದೇ ಸರ್ ನನ್ನ ಸ್ಟ್ರೆಂತ್. ನಿಮ್ ಸ್ಟ್ರೆಂತ್ ಆಯ್ತು. ಈಗ ಹಸ್ಬೆಂಡ್ ವೈಫು, ಸ್ಪೌಸು, ಲವರ್ಸ್ ಆ ಥರದ ಅನಾಲಿಸಿಸ್ ಬೇರೆ ಇದೆಯಾ? ಸಿಕ್ಕಾಪಟ್ಟೆ ಇದೆ. ಸ್ಟಾಪೇಜ್ಗೆ ಹೋಗೋಣ ಬನ್ನಿ ಸರ್. ಸರ್ ಅದು ಈಗ ಆಧ್ಯಾತ್ಮದ ಮೇನ್ ನನಗೆ ಲಾಜಿಕ್ ಹೇಳ್ಬಿಟ್ರಿ ನೀವು. ಇನ್ನು ಅದ್ಭುತ ಲಾಜಿಕ್ ಮಾತಾಡೋರಿಗೆಲ್ಲ ಇಷ್ಟ ಅಂತೀನಿ. ಹೋಗ್ರಪ್ಪ ನಿಮ್ದು 15% ಇದೆ, ನನ್ನ ತಲೆ ತಿನ್ಬೇಡ್ರಿ. ನಮ್ಗೆ 5%ಗಿನ್ನ ಕಮ್ಮಿ ಇರೋ ಭಕ್ತಾದಿಗಳು ಬನ್ನಿ ಸಾಕು ಅಂತೀನಿ ನಾನು. ಏನ್ ಸರ್ ಇದು ಬರೀ ಹಾರ್ಟ್ಗಳು? ಈ ಆರ್ಟ್ ಎಲ್ಲ ನೋಡ್ರೆ ನಂಗೆ ತಲೆಗಿರೋನದ್ ಸರ್ ನನಗೆ. ಇವೆಲ್ಲ ಬರೀ ಓಳು ಅನ್ಸ್ಬಿಟ್ಟಿದೆ ಜೀವನ. ಇದರಲ್ಲೇ ಎಲ್ಲ ರಹಸ್ಯ ಭಗವಂತ ಇಟ್ಟಿರೋದು ಸರ್. ಹಾರ್ಟ್ ಇಟ್ಸ್ ಅ ಸಿಂಬಲ್ ಆಫ್ ಕೃಷ್ಣ ಅಂತ. ಸಿಂಬಲ್ ಆಫ್ ಕೃಷ್ಣ. ಲವ್ ಅಂದ್ರೆ ಸಿಂಬಲ್ ಆಫ್ ಕೃಷ್ಣ ಅಂತ. ರಿಲೇಶನ್ಶಿಪ್ಗೆ ಸಿಂಬಲ್ ನಾವು ಕೃಷ್ಣನ್ನೇ ತಗೋಬೇಕು. ಈಗ ನಿಮ್ದು ಹಾಕಿದಿರ ನಂದು ಹಾಕಿದಿರ ನೀವು? ಇವಾಗ ನಾವು ನಿಮ್ ಅಪ್ಪಿತಪ್ಪಿನೂ ನಿಮ್ದು ಹಾಕ್ಬಿಡ್ಬೇಡಿ ಆಮೇಲೆ. ನೀವು ತುಂಬಾ ಒಳ್ಳೆಯವ್ರು ಸರ್, ನಾನು ಅಷ್ಟು ಒಳ್ಳೆಯವನಲ್ಲ. ಇಲ್ಲಿ ನೋಡಿ ಸರ್, ಬೇಸಿಕಲಿ ಪ್ರೀತಿ ಅನ್ನೋ ವಿಷಯ ಜಗತ್ತಿಗೆ ಒಂದು ಸಕ್ಕ ಸ್ಫೂರ್ತಿ, ಎನರ್ಜಿ, ಚೈತನ್ಯ. ಎಲ್ಲ ಒಂದು ಕಾಲದಲ್ಲಿ ಇತ್ತು ನಮ್ಗೆ, ಇವಾಗ ಇಲ್ಲ. ಹೇಳಿ ಪರವಾಗಿಲ್ಲ. ಹೃದಯ ಇರೋ ತನಕ ಇರುತ್ತೆ. ಓಕೆ, ಅಕ್ಸೆಪ್ಟೆಡ್. ಅನ್ಕಾನ್ಷಿಯಸ್ ಲೆವೆಲ್ ಎಕ್ಸ್ಪೆಕ್ಟೇಷನ್ ಅಂತ ಇರುತ್ತೆ ಸರ್. ಪ್ರೀತಿ ನನ್ನ ಪ್ರೀತಿ ಪಾತ್ರರು ಯಾವ ರೀತಿ ಮಾಡಬೇಕು ಅಂತ. ಆದರೆ ಅದು ನಿಮಗೆ ಗೊತ್ತಿರಲ್ಲ. ಗೊತ್ತಿರುತ್ತಲ್ಲ ನಮ್ಗೆ ಅವ್ರು ಹೆಂಗಿರ್ಬೇಕು ಅಂತ. ಹೇಳಿ, ನಿಮ್ಮ ಕೈಯಲ್ಲಿ ರಕ್ತ ಓಡಾಡ್ತಿದೆ, ಕಾಣಿಸುತ್ತಾ? ಕಾಣಲ್ಲ. ರಕ್ತ ಇಲ್ಲದೆ ಚರ್ಮ ಇದೆಯಾ ಹಂಗಾದ್ರೆ? ಇಲ್ಲ ಇಲ್ಲ, ಎಲ್ಲ ಇದೆ. ಹಂಗೆ ಈ ಪ್ರೀತಿ ಅನ್ನೋ ಸಬ್ಜೆಕ್ಟ್ ನಿಮ್ಮ ಎಕ್ಸ್ಪೆಕ್ಟೇಷನ್ಗೆ ಬರ್ದೆ ಅದು ಬೇಕು ಅಂತ ಕಾಯ್ತಾ ಇರುತ್ತೆ. ಅದು ಯಾವಾಗ ಸಿಕ್ಕಲ್ಲ ಆವಾಗ ಲೈಫಲ್ಲಿ ಫಿಯರ್ಸ್, ಇನ್ಸೆಕ್ಯೂರಿಟೀಸ್, ಡೌಟ್ಸ್ ಇವೆಲ್ಲ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಯಾಕೆಂದರೆ ಭಗವಂತ ಎಲ್ಲರಿಗೂ ಬೇರೆ ಬೇರೆ ಏರಿಯಾದಲ್ಲಿ ಇಟ್ಬಿಟ್ಟಿದ್ದಾನೆ ಲವ್ನ. ಇವಾಗ ನೋಡಿ, ನಿಮಗೆ ಕೈಂಡ್ ವರ್ಡ್ಸ್ ಅನ್ನೋದು ಸಖತ್ ಇಂಪಾರ್ಟೆಂಟ್. ಓಕೆ, ಅದರ ಅರ್ಥ ಏನು? ಪೀಪಲ್ ಶುಡ್ ನಾಟ್ ಟಾಕ್ ಅಬೌಟ್ ದ ಪ್ರಾಬ್ಲಮ್ಸ್ ಫಸ್ಟ್. ಓಕೆ, ನಿಮಗೆ ಸೊಲ್ಯೂಷನ್ಸ್ ಮಾತಾಡಬೇಕು. ಮಾತಾಡ್ಬೇಕಾದ್ರೆ ಮೃದುವಾಗಿರ್ಬೇಕು ವಾಯ್ಸು, ಟೋನು, ಪಿಚ್ಚು, ಮಾಡ್ಯುಲೇಷನು ಅದೆಲ್ಲದು ಸಖತ್ ಕೌಂಟಿಗೆ ಬರುತ್ತೆ. ಈಗ ನಿಮ್ಮ ಮನೇಲಿ ನಿಮ್ಮ ತಂದೆನೋ ತಾಯಿನೋ ವೈಫೋ ಕಾರಿವಾಗ ಏರು ಪಿಚ್ಚಲ್ಲೇ ಕರೆದ್ರು ಅಂತ ಅನ್ಕೊಳ್ಳಿ, ನೀವು ಕೂತಿರೋ ಜಾಗದಲ್ಲೇ ಕೂತಿರ್ತೀರ. ನಿಜ. ಅದ್ರ ಅರ್ಥ ನಿಮ್ಮ ಹೃದಯಕ್ಕೆ ರೈಟ್ಸ್ ಆಗ್ಲಿಲ್ವಲ್ಲ ಅವ್ರ ಫೀಲಿಂಗ್. ಈಗ ಹೃದಯದೆಲ್ಲ ಬಂದಾಗ ಬರೀ ಹೆಂಡತಿ ಗರ್ಲ್ ಫ್ರೆಂಡ್ ಹಂಗೆ ಇರಿ ಸರ್. ಅಪ್ಪ ಅಮ್ಮ ಬೇಡ. ಮದುವೆ ಆಗಿ 15 ವರ್ಷ ಆಗೋಯ್ತು, ಅವ್ರು ನಮ್ಗೇನು ಹೇಳೋದು ಬಿಟ್ಟು ತುಂಬ ದಿವಸ ಆಗೋಗಿದೆ ಪಾಪ. ಅವ್ರನ್ನೇನು ಸೀನ್ ಇಲ್ಲ, ಬೇಡ. ಬರೀ ಸ್ಪೌಸ್ ಲೆಕ್ಕದಲ್ಲಿ ಯಾಕೆ ಹೇಳ್ತೀನಿ ಗೊತ್ತಾ ಸರ್? ಸಾರಿ ಇಂಟ್ರಪ್ಟ್ ಮಾಡಿದೆ ಅಂತ. ಪರವಾಗಿಲ್ಲ ಸರ್. ನನಗೆ ತಿಳಿದಂಗೆ ಮದುವೆ ಆಗಬೇಕು ಅಂತ ಆಸೆ ಇರೋರು, ಲವ್ ಮಾಡ್ತಾ ಇರೋರು, ಇದು ಅನಾಲಿಸಿಸ್ ನಿಜವಾಗ್ಲೂ ಇಷ್ಟು ಡೀಪಾಗಿ ಹೋಗುತ್ತೆ ಅಂತಂದರೆ ಆ ಕಪಲ್ಸ್ ಒಂದ್ಸಲಿ ಬಂದು ಫಿಂಗರ್ ಪ್ರಿಂಟಲ್ಲಿ ಚೆಕ್ ಮಾಡ್ಕೊಂಬಿಟ್ರೆ ನೆಕ್ಸ್ಟ್ ಅವ್ರ ಮ್ಯಾರೇಜ್ ಲೈಫ್ ಚೆನ್ನಾಗಿರುತ್ತೆ ಅಂತ ನಾನು ಭಾವಿಸ್ತೀನಿ ಸರ್. ಯಾಕಂದರೆ ಇದನ್ನು ನೀವು ಹೇಳೋವಾಗಲೇ ನನಗೆ ಅದು ಐ ಕ್ಯಾನ್ ಸೆನ್ಸ್ ದಟ್. ಎಕ್ಸಾಕ್ಟ್ಲಿ ಸರ್. ಯಾಕಂದರೆ ಸುಮ್ಮನೆ ನೋಡ್ತೀವಿ, ಜಾತಕ ನೋಡಿದಾಗ ಎಲ್ಲ ಚೆನ್ನಾಗೇ ಇರುತ್ತೆ. ಜಾತಕ ಒಂದು ಪಕ್ಷ ಯಾರಾಬೇಕಾದ್ರೆ ತಿದ್ಬೋದು ಸರ್. ಟೈಮಿಂಗ್ಸ್ ಚೂರು ಬೇರೆ ಕೊಟ್ಬಿಟ್ರೆ. ಹೌದು. ಇಲ್ಲ ರಬ್ಬರ್ ತೊಗೊಂಡು ಅಣಿಸ್ಬಿಟ್ಟು ಈ ಗ್ರಹನ ತೆಗೆದು 7ನೇ ಮನೇಲಿರೋ, 7ನೇ ಮನೆ ಮದುವೆ ಇದೆ ಆ್ಯಕ್ಚುಲಿ, ಲಗ್ನಾತ್ 7ನೇ ಮನೆ. 7ನೇ ಮನೇಲಿ ಯಾವ್ದಾದ್ರು ಪಾಪಗ್ರಹ ಇದ್ರೆ ಅದನ್ನ ತಳ್ಬಿಟ್ಟು ಬೇರೆ 11ನೇ ಮನೆಗೆ ಹಾಕ್ಬಿಟ್ರೆ, ಯಾವ ಪಾಪಗ್ರಹ 11ನೇ ಮನೆಗೆ ಬಂದರೆ ಅವ್ನು ಲಾಭನೇ. ಅವನು ಹಂಗೆಲ್ಲ ಮ್ಯಾಜಿಕ್ ಮಾಡೋ, ಏನೋ 1000 ಸುಳ್ಳು ಹೇಳೋದು ಮದುವೆ ಮಾಡೋ ಅನ್ಬೋದು. ಬಟ್ ಒಂದು ಸುಳ್ಳು ಈ ಫಿಂಗರ್ ಪ್ರಿಂಟಲ್ಲಿ ಹೇಳೋಕ್ಕಾಗಲ್ಲ ಸರ್. 100%. ಯಾರು ಇಬ್ರು ಲವರ್ಸ್ ಇದ್ರೆ ಇದನ್ನ ಮಾಡ್ಬೋದು, ಗಂಡ ಹೆಂಡ್ತಿರು ಇದು ಮಾಡ್ಬೋದು ಅಂತ ನಾನು ಭಾವಿಸ್ತೀನಿ ಸರ್. 100% ಸರ್. ಈ ಜಗತ್ತಲ್ಲಿ ಭಯ, ಆತಂಕ ಪ್ರಾರಂಭ ಆಗಿದ್ದೆ ಪ್ರೀತಿಯ ಕೊರತೆಯಿಂದ. ಆ ಪ್ರೀತಿ ನಿಮಗೆ ಹೆಂಗೆ ಸಿಗುತ್ತೆ ಅಂತ ನಿಮಗೆ ಗೊತ್ತಾಗಿ, ನಿಮ್ಮ ಪ್ರೀತಿ ಪಾತ್ರರಿಗೆ ಗೊತ್ತಾಗ್ಬಿಟ್ರೆ, ವೈಫಿಗೆ, ಮಕ್ಕಳಿಗೆ, ಅವ್ರು ಅದನ್ನೇ 100% ಮಾಡ್ತಾರೆ. ಇವಾಗ ನಿಮಗೆ ಕೈಂಡ್ ವರ್ಡ್ಸ್ ಅನ್ನೋದು ಎಷ್ಟು ಇಂಪಾರ್ಟೆಂಟು, ಅದೇ ಥರ ಡಿಸಿಪ್ಲಿನ್ ಅನ್ನೋದು ಅಷ್ಟೇ ಇಂಪಾರ್ಟೆಂಟ್. ಕರೆಕ್ಟ್. ಯಾವ ಫಂಕ್ಷನ್ಗೆ ಹೆಂಗೆ ಡ್ರೆಸ್ ಹಾಕೊಂಡು ಹೋಗ್ಬೇಕು, ಮನೇಲಿ ಯಾವ ವಸ್ತು ಎಲ್ಲಿರಬೇಕು, ಯಾವ ಟೈಮಿಗೆ ಏನೇನು ಕೆಲಸ ಮಾಡಬೇಕು, ಈ ಥರ ಮನೇಲಿರೋರು ಯಾರೋ ಒಬ್ರು ಮಾಡ್ತಾ ಇಲ್ಲ ಅಂತ ಅಂದ್ಕೊಳ್ಳಿ, ನೀವು ಎಷ್ಟೇ ಪ್ರೀತಿ ಮಾಡ್ತಿದ್ರು ಇನ್ಸ್ಟಂಟ್ ಟ್ರಿಗರಿಂಗ್.
ಈಗ ನನ್ಗೆ ಸೆಲ್ಫ್ ಡಿಸಿಪ್ಲಿನ್ ಇಲ್ಲ ಸರ್. ನಾನು ನಿಮ್ಮ ಮಗ ಹೌದಾ? ಅಂತ ಅನ್ಕೊಳ್ಳಿ, ಹೌದು. ನಾನು ನಿಮ್ಮ ಮಗಳು ಅಂತ ಅನ್ಕೊಳ್ಳಿ, ನಾವು ಯಾವಾಗಲೋ ಎದ್ದಂತೀವಿ, ಯಾವಾಗಲೋ ತಿಂತೀವಿ, ಏನೋ ಓ, ಮಾಡ್ತೀವಿ. ಭಾರಿ ಇವ ಇರಿಟೇಷನ್ ನಂಗೆ. ಭಾರಿ ಇರಿಟೇಷನ್ ಅಲ್ಲ, ಸ್ಟಾರ್ಟ್ ಆಗೋಗಿರುತ್ತೆ ಅದು. ಹೌದು ಹೌದು. ನಮ್ಗೆ ಇದೊಂದು ಹಂಗೆ ಅಂದ್ಬಿಟ್ರೆ ಓ ಸಿ ಡಿ ಅಂದ್ಬಿಡ್ತಾರೆ ಸರ್. ನಿನ್ಗೆ ಓ ಸಿ ಡಿ ಪ್ರಾಬ್ಲಮ್ ಏನು? ಟವಲ್ ಅಲ್ಲೇ ಇಡಬೇಕು, ಫ್ಯಾನ್ ಆಫೇ ಮಾಡಬೇಕು, ಆಚೆ ಬರ್ತಾ ಬೆಡ್ಶೀಟ್ ಮಡಚೆ ಇಡಬೇಕು. ಇದು ನಿನ್ನೊಳ್ಳೇದಕ್ಕೆ ತಾನೇ ಹೇಳೋದು ಅದನ್ನ. ನೀಟಾಗಿ ಮಡಚಿಟ್ಕೋ, ನೀಟಾಗಿರು, ಒಂದು ಕಡೆ ನೀಟಾಗಿ ಕೂತ್ಕೋ, ಚಪ್ಪಲಿ ನೀಟಾಗಿ ಬಿಡೋ. ಏನಕ್ಕೆ ಕೇಳ್ತೀವಿ ಇದನ್ನೆಲ್ಲ? ಅದನ್ನ ಯಾಕೆ ಅರ್ಥ ಮಾಡ್ಕೊಳ್ಳಲ್ಲ ಅವರು? ನೀವು ಇದನ್ನೆಲ್ಲ ಹೇಳೋದಕ್ಕಿಂತ ಮುಂಚೆ ಹ್ಮ್ ನೀನು ಈ ಥರ ಮಾಡಿದ್ರೆ ನನಗೆ ಖುಷಿ ಸಿಗುತ್ತೆ ಹ್ಮ್ ಅಂತ ನೀವು ನಿಮ್ಮ ಮೇಲೆ ಹಾಕ್ಕೊಂಡಿದ್ದಿದ್ರೆ ಹ್ಮ್ ನಿಮ್ಮ ಪ್ರೀತಿ ಪಾತ್ರರೆಲ್ಲ ನಿಮಗೆ ಮಾಡಿರ್ತಾ ಇದ್ರು. ಅದೇ ಇನ್ನೊಂದ್ಸಲ ಹೇಳಿ, ಅರ್ಥ ಆಗಿಲ್ಲ ನಂಗೆ. ಇದೆಲ್ಲ ಹಿಂಗೆ ಸೆಟಪ್ ಮಾಡ್ಕೋಬೇಕು ಅಂತ ಹೇಳ್ತಿದ್ರಲ್ಲ ಸರ್, ಹ್ಮ್ ಅವ್ನು ಡಿಸಿಪ್ಲಿನ್ ಕಲ್ತ್ಕೊಳ್ಳಿ, ಅವ್ನು ಚೆನ್ನಾಗಿರ್ಲಿ ಅನ್ನೋ ಥಾಟ್ ಇಂಟೆನ್ಷನ್ ನಿಮ್ದು ಆ ಥರ ಇರುತ್ತೆ. ಹ್ಮ್ ಅದರಿಂದ ನನಗೆ ಸಮಾಧಾನ ಇರುತ್ತೆ, ಖುಷಿ ಇರುತ್ತೆ, ಪೀಸ್ ಸಿಗುತ್ತೆ ಅಂತ ನೀವು ಯಾವತ್ತು ಹೇಳಲೇ ಇಲ್ವಲ್ಲ. ಹೇಳ್ತೀವಲ್ಲ, ದಿನ 1000 ಸತಿ ಹೇಳ್ತೀವಿ. ತಿದ್ಕೊಳ್ಳಿಲ್ಲ ಅಂದ್ರೆ ನಾವೇ ಅವ್ರು ಮಾಡೋಣ. ಚೆನ್ನಾಗಿ ಆಗ್ಲಿ ಅಂತ ಹೇಳ್ತಿರೋದು ಸರ್. ಹೌದು. ಯಾರಿಗೂ ಬದ್ಲಾಗಕ್ಕೆ ಇಷ್ಟ ಇಲ್ಲ ಸರ್, ಅವ್ರಾಗಿರಕ್ಕೆ ಇಷ್ಟ. ಆದ್ರೆ ನಿಮ್ಮ ಹ್ಮ್. ಪ್ರೀತಿ ಪಾತ್ರರು ಯಾವಾಗ ಬದಲಾಗ್ತಾರೆ ಅಂದ್ರೆ ಹ್ಮ್. ನಿಮಗೆ ಯಾವ್ದು ಖುಷಿ ಸಿಗುತ್ತೆ ಅದರ ಅರಿವು ಅವ್ರಿಗೆ ಬರ್ಬೇಕು. ಅದೇ ಹೇಳಿ, ಮತ್ತೆ ಆ ಅರಿವು ಬಂದ್ರೆ ತಾನೇ ಅವ್ರು ಆ ಮಾಡಕ್ ಅರಿವು ಬರ್ಬೇಕಂದ್ರೆ ನೀವ್ ಎಕ್ಸ್ಪ್ರೆಸ್ ಮಾಡ್ಬೇಕು, ಇಲ್ಲ ನಾವರ ಹೇಳ್ಬೇಕಲ್ಲ ಸರ್ ಅವ್ರಿಗೆ. 1000 ಸತಿ ಮಾಡ್ಕೊಂಡಿದೀವಲ್ಲ ಸರ್. ನಿಮಗ್ ಆಗೋ ಖುಷಿನ ಹೇಳ್ಕೊಂಡಿಲ್ಲ ನೀವು. ಹ್ಮ್ ನೀವು ಪೋಟ್ರೆ ಮಾಡಿದ್ದು ಹೆಂಗಿತ್ತು, ನಿನಗೆ ಲಾಭ ಆಗುತ್ತೆ, ನೀನ್ ಜೀವನದಲ್ಲಿ ಚೆನ್ನಾಗಿರುತ್ತೆ ಅನ್ನೋ ತರ ಹೇಳಿದ್ರಿ. ಹಂಗೂ ಹೇಳಿದೀನಿ. ಇಲ್ಲ, ಕೆಲವು ಸತಿ ಹೇಳ್ತೀವಲ್ಲ, ಈಗ ಮಾಡ್ಬೇಡ, ನಂಗೆ ಇರಿಟೇಟ್ ಆಗುತ್ತಪ್ಪ. ಈಗ Irritate ನನ್ನ ಆಗತ್ತೆ sir, ಮಗಂದ ನೀವು ಹೇಳ್ತೀನಿ ಸರ್, irritate ಬೆಳಗ್ಗೆ ಹಾಸಿಗೆ ಮಡ್ಚಿಟ್ಟು ಹೋಗಲ್ಲ ಅವನು ಇರೋದು. ಅವ್ನಿಗೆ ಹೇಳಿದ್ರೆ ಏನಂತ ಗೊತ್ತಾ? ಹ್ಮ್. ಮಾಡ್ತೀನಿ ಇರು ಡ್ಯಾಡಿ, ನಾನು ಮಾಡೋಣ ಅಂತಾನೆ ಇದ್ದೆ ಅಂತಾನೆ. ನಾನು ಇದರಿಂದ R&D ಮಾಡಿರ್ತೀನಿ. 3 ದಿನ ಆಕ್ಚುಲಿ ಹೇಳಿರಲ್ಲ ಸರ್. ಹ್ಮ್. 3 ದಿನ ಹೇಳಲ್ಲ. ನಾನು ಸುಮ್ಮನೆ ಬರೋನಲ್ಲ ಮಗ. ನಾನು ಹ್ಮ್. ಲಾಜಿಕ್ಗೆ ಬರ್ತೀನಿ. ನಾನು ಅಲ್ಲೇನೋ ಲಾಜಿಕ್ ಕಮ್ಮಿ ಇತ್ತು ಅಂದ್ರೆ ನಾವು ಇದ್ಯಾವ ಲಾಜಿಕ್ಕೋ ಗೊತ್ತಿಲ್ಲ. ನಾನೇನು ಮಾಡ್ತೀನಿ, 3 ದಿನ ವಾಚ್ ಮಾಡ್ತೀನಿ. ಹ್ಮ್. ನಿನ್ನ 3 ದಿನದ ಪ್ಯಾಟ್ರನ್ ಇದಿತ್ತಪ್ಪ, ಅದಕ್ಕೆ 4ನೇ ದಿನ ಹೇಳ್ತಾ ಇದ್ದೀನಿ. ನಾನು ಹೇಳಂಗೆ ನೀನು ಇಟ್ಕೊಂಡೆ, ಹ್ಮ್. ಆಯ್ತಾ? 4ನೇ ದಿನ ಹೇಳಿದ್ಮೇಲೆ ತಿರ್ಗಾ 5ನೇ ದಿನ ಹಂಗೆ ಮಾಡಿದ್ರೆ ಅವಾಗ ಒಂದು ಸುಳ್ಳು ಹೇಳ್ತಾರೆ. ಹ್ಮ್. ನಾನು ಇನ್ನೇನು ಮಾಡ್ಬಿಡ್ತಾ ಇದ್ದೆ, ನೀನು ಅಷ್ಟರೊಳಗೆ ಬಂದು ಹೇಳ್ಬಿಟ್ಟೆ. ಇರಿಟೇಟ್ ಆಗಲ್ವಾ ಇವಾಗ? ಹೆಂಗೆ ಅವಾಗ ಲವ್ ಮಾಡೋದು? ಇವಾಗ ಮಗನೇ ಆಗ್ಲಿ, ಮಗಳೇ ಆಗ್ಲಿ, ಹೆಂಡ್ತಿನೇ ಆಗ್ಲಿ, ಯಾರಾದ್ರೂ ಆಗ್ಲಿ, ಹಾ. ಇವಾಗ ನಿಮ್ಗೊಂದು ಗುರುನಾಥರದೊಂದು ಮಾತು ನೆನಪಾಗ್ಬೇಕು. ಏನ್ ಹೇಳಿ, ಏನು? ಗುರುಗಳನ್ನ ನೀವು ಪೂಜೆ ಮಾಡೋದಕ್ಕಿಂತ ಹ್ಮ್ ಗುರುಗಳ ಪದಗಳನ್ನ ಪೂಜೆ ಮಾಡ್ರಿ ಅಂತ. ಆಯ್ತು. ಪದಗಳನ್ನು ಪೂಜೆ ಮಾಡೋಣ ಸರ್, ಗುರುಗಳನ್ನ ಅಷ್ಟೇ ಅಲ್ಲ. ಇವಾಗ ನೀವು ಹೇಳಿರಿ, ಹಂಗಾರೆ ಅವ್ರನ್ನ ಬಿಟ್ಬಿಡ್ಬೇಕು, ಅವ್ರ ಪಾಡು ನೀವು ಹೆಂಗಾನ ಹಾಳಾಗೋಗಿ, ನಾನೇನು ನಾನು ಕೇಳಲ್ಲ. ಸೊಲ್ಯೂಷನ್ ಕೊಡ್ತೀನಿ, ಕೇಳಿಸ್ಕೊಳ್ಳಿ ಸರ್. ಹ್ಮ್ ನನಗೆ ಇರಿಟೇಟ್ ಆಗುತ್ತೆ ಅನ್ನೋದಕ್ಕಿಂತ ಹ್ಮ್ ನನಗೆ ಖುಷಿ ಫೀಲ್ ಬರುತ್ತೆ, ನಿನ್ನ ಮೇಲೆ ಪ್ರೌಡ್ ಫೀಲ್ ಆಗುತ್ತೆ, ನಿನ್ನ ಮೇಲೆ ಸಿಕ್ಕಾಬಟ್ಟೆ ಲವ್ ಆಗುತ್ತೆ. ಈ ಥರ ವರ್ಡ್ಸನ್ನು ಯೂಸ್ ಮಾಡ್ಬೋದಾಗಿತ್ತಲ್ಲ. ಏನೋ ಒಂದು ಹಾಸಿಗೆ ಮಾಡಿಸಿದ್ದಕ್ಕೆ ಚಾಂಪಿಯನ್ಶಿಪ್ ಅವಾರ್ಡ್ ಕೊಡಬೇಕು ಅಂತೀರಾ ನೀವು? ಈ ತರ ಅವಾರ್ಡ್ ರಿವಾರ್ಡ್ ತರ ಮಾತಾಡಿದ್ರೆ ಅವಾಗ ಅವ್ರಿಗೆ ವರ್ಕೌಟ್ ದಿಸ್ ಆಗುತ್ತೆ. ಇಸ್ ನಾಟ್ ಎಕ್ಸಾಕ್ಟ್ಲಿ ಅವಾರ್ಡ್ ಆರ್ ರಿವಾರ್ಡ್, ದಿಸ್ ಇಸ್ ವೇರ್ ಯು ಫೀಲ್ ದ ಪೀಸ್ ಅಲ್ವಾ ಸರ್. ಈ ಪೀಸ್ನ ಹೊರಗಡೆ ಹುಡುಕೊಂತಿರೋರೆ ಜಾಸ್ತಿ ಆಗ್ಬಿಟ್ಟಿದ್ದಾರೆ. 1 ಲಕ್ಷ ಸಿಗೋ ಕಡೆ 5 ಲಕ್ಷ ಸಿಕ್ಕಿದ್ರೆ ಪೀಸ್ ಅಂತೆ. ಎಲ್ಲ ಪೀಸ್ ಆಗ್ತಿದೆ. ಇಲ್ಲ, ನನಗೆ ಅದಕ್ಕೆ ಇದನ್ನ ನಿಮ್ ಎಕ್ಸ್ಪೆಕ್ಟೇಷನ್ ಹಂಗಿದೆಯಲ್ಲ, ನಿಮ್ಗೆ ಇಂಟರ್ನಲ್ ಪೀಸ್ ಸಿಗುತ್ತಲ್ಲ, ಅದನ್ನ ಎಕ್ಸ್ಪ್ರೆಸ್ ಮಾಡಿದ್ರೆ ನನಗೆ ಅರ್ಥ ಆಗ್ತಿತ್ತು. ಓಕೆ, ನಿಮ್ ಮಗ ನಾನೇ ಅಂತ ಅನ್ಕೊಳ್ರಿ ಸರ್. ನನ್ಗೆ ಸೆಲ್ಫ್ ಡಿಸಿಪ್ಲಿನ್ ಇಲ್ಲ. ನನ್ಗೆ ನೀವು ಎಜುಕೇಟ್ ಮಾಡ್ಬೇಕು ಯಾವ ತರ ನಿಮಗೇನು ಲಾಭ ಸಿಗುತ್ತೆ ಅಂತ. ಬಿಕಾಸ್ ನನಗೆ ಹೆಲ್ಪ್ ಮಾಡೋದ್ರ ಮೂಲಕನೇ ಸುಖ ಸಿಗುತ್ತೆ, ಶಾಂತಿ ಸಿಗುತ್ತೆ, ನೆಮ್ಮದಿ ಸಿಗುತ್ತೆ. ಬಟ್ ದ ವರ್ಡ್ಸ್ ಹೌ ಯು ಅಪ್ರೋಚ್ ಅಲ್ಲ, ನನ್ನ ಟ್ರಿಗರ್ ಮಾಡ್ಬಿಟ್ರು. ದಟ್ ಈಸ್ ಸಮಥಿಂಗ್ ವೆರಿ ವೆರಿ ಇಂಪಾರ್ಟೆಂಟ್. ಇನ್ನೊಂದೇನಿದೆ, ನಿಮ್ಗೆ ಫೇಶಿಯಲ್ ಎಕ್ಸ್ಪ್ರೆಷನ್. ಡೋರ್ ತೆಕ್ಕೊಂಡು ಒಳಗಡೆ ಬರ್ತೀರಾ ಅನ್ಕೊಳ್ಳಿ ಸರ್, ಶೂಟಿಂಗ್ ಎಲ್ಲ ಮುಗಿಸ್ಕೊಂಡು ಮನೇಲಿ ಯಾರಾದರೂ ಇರಲಿ ಸರ್, ವೈಫ್ ಇರಲಿ, ಮಕ್ಳಿರಲಿ, ಅವ್ರ ಕೆಲಸ ಅವ್ರು ನಿರತರ ಆಗಿರ್ತಾರೆ. ನೀವು ಬಂದ ತಕ್ಷಣ ಒಂದು ಸ್ಮೈಲ್ ಮಾಡಿ ವೆಲ್ಕಮ್ ಮಾಡಿದ್ರಿ ಅಂತ ಅನ್ಕೊಳ್ಳಿ, ನೀವು ಆನಂದವಾಗಿರ್ತೀರ ಓಲ್ ಈವ್ನಿಂಗ್ ಅಟ್ ಹೋಮ್. ನೀವು ಬಂದ್ರೂ ಅಡುಗೆ ಮನೆಯಿಂದ ಹೊರಗಡೆ ಬರಲಿಲ್ಲ. ಇದು ನೀವು ಹೇಳ್ತಾರ ಸರಿ. ಒಂದು ಹಾಡಿದೆ ಗೊತ್ತಾ? ನಮ್ಮ ಮನೆಗೆ ಹೋಗೋದಿಲ್ಲ, ನಮ್ಗೆ ಬಾಗ್ಲು ತೆಗಿಯೋರಿಲ್ಲ. ಅವ್ರ ಕತೆ ಏನು ಹೇಳಿ ಸರ್? ಅವಾಗ ಹೆಂಗ್ ಮಾಡ್ಬೇಕು ಫೇಶಿಯಲ್ ಇದರಲ್ಲಿ ಎಕ್ಸ್ಪ್ರೆಷನ್? ಒಂದು ಹಿಡನ್ ಸೀಕ್ರೆಟ್ ಇದೆ ಸರ್. ಈ ಫೇಶಿಯಲ್ ಎಕ್ಸ್ಪ್ರೆಷನ್ ಅನ್ನೋದು ಯಾರಿಗಾರ 25 ಮೇಲೆ ಹೋಗಿರುತ್ತಲ್ಲ, ಅವ್ರು ಸಿಕ್ಕಾಬಟ್ಟೆ ಹರ್ಟ್ ಫೀಲಿಂಗ್ ಮಾಡ್ಕೊಬಿಡ್ತಾರೆ. ಹರ್ಟ್ ಫೀಲಿಂಗ್ ಮಾಡ್ಕೊಂಡು ನನಗೆ ಯಾರು ಇಲ್ಲ ಅನ್ನೋ ಭಾವನೆಗೆ ಹೋಗ್ಬಿಡ್ತಾರೆ. ಸದ್ಯ ನನಗೆ ಅದಿಲ್ಲ ಅಲ್ವಾ ಸರ್? ಅದಕ್ಕೆ ಸರ್ ಎಲ್ಲದು ಸ್ವಲ್ಪ ಬ್ಯಾಲೆನ್ಸಿಂಗ್ ಆಗಿರ್ಬೇಕು ಅಂತ. ನಾನು ಭಗವಂತ ಈ ಕೆಲವೊಬ್ರಿಲ್ಲ, ರಾತ್ರಿ ಇಲ್ಲ ಇಲ್ಲ ಮಲ್ಗಕ್ ಆಗದೇ ಇಲ್ಲ ಅಂತ ಕೆಲವು ಹೃದಯಗಳನ್ನ ನೀವು ನೋಡಿರ್ತೀರಾ. ಹೌದೌದು. ಅವ್ರುಗಳಿಗೆ ಅನಾಲಿಸಿಸ್ ಸಿಕ್ಕಾಬಟ್ಟೆ ಹೆಲ್ಪ್ ಆಗುತ್ತೆ. ಅವ್ರ ಅಮ್ಮಂಗೆ ಫೇಶಿಯಲ್ ಎಕ್ಸ್ಪ್ರೆಷನ್ ಇಲ್ಲ ಅಂತ ಅನ್ಕೊಳ್ಳಿ, ವೈಫಿಗೆ ಇಲ್ಲ ಅನ್ಕೊಳ್ಳಿ, ಇವನ್ ಜೀವನ ಫುಲ್ ಈ ಜನ್ಮದಲ್ಲಿ ಸಿಗಲ್ಲ ಸರ್. ಈ ತರ ರಿಯಲೈಸೇಷನ್ ಆಗ್ಬಿಟ್ರೆ, ಓಕೆ ನೀವು ನಗ್ರಿ ನನಗೆ ಸಮಾಧಾನ ಆಗುತ್ತೆ ಅಂತ ಹೇಳ್ಬಿಟ್ರೆ, ಒಂದು ಮಾತು ಎಕ್ಸ್ಪ್ರೆಸ್ ಮಾಡ್ಬೇಕು ಸರ್. ಇವಾಗ ಯದ್ಭಾವಂ ತದ್ಭವತಿ ಅನ್ನೋ ಒಂದು ಭಾವನೆ ಇದೆ ಸರ್. ನನ್ನ ಒಳಗಡೆ ಇರೋದೆಲ್ಲ ಎದುರುಗಡೆ ಇರೋ ಜನಗಳ ಹತ್ರ ಇದೆ, ಆದ್ರೆ ಅವ್ರು ಮಾಡ್ತಾ ಇಲ್ಲ, ನನಗೋಸ್ಕರ ಕೊಡ್ತಾ ಇಲ್ಲ ಅನ್ನೋ ಭಾವನೆಲ್ಲೇ ನಾವು ಜೀವನ ಮಾಡ್ತಾ ಇದೀವಿ. ಆದ್ರೆ ಈ ಹಿಡನ್ ಸೀಕ್ರೆಟ್ಸ್ಗಳು ನಮ್ಗೆ ಗೊತ್ತಾಗ್ಬಿಟ್ರೆ ಲೈಫ್ ಬಿಕಮ್ ವೆರಿ ಈಸಿ ಸರ್. ಇವಾಗ ನನ್ಗೆ ಫಿಸಿಕಲ್ ಟಚ್ ಅಂತ ಇದೆ, ಕ್ವಾಲಿಟಿ ಟೈಮ್ ಅಂತ ಇದೆ. ನೀವು ಇದು ನನಗೆ ಕೊಡೋದೇ ಇಲ್ಲ. ಅಪ್ಪ ಆಗಿ, ವೈಫ್ ಆಗಿ ಅಥವಾ ಹಸ್ಬೆಂಡ್ ಆಗಿ ನಾನು ಎಲ್ಲಿಗೆ ಹೋಗ್ಬೇಕು ಇವಾಗ?
ಇವಾಗ ನೀವು ನಿಮಗೆ ಬೇಕಾಗಿರೋದನ್ನ ಕೇಳ್ತಿದ್ದೀರಾ, ನನಗೆ ಬೇಕಾಗಿರೋದು ಕೊಡಬೇಕಲ್ಲ. ಈಗ ನನ್ನ ಕ್ವಾಲಿಟಿ ಟೈಮ್ 15 ಇದೆ, ಹಂಗಾರೆ ಏನು ಅರ್ಥ? ನಾನು ಟೈಮೇ ಕೊಡಲ್ಲ ಅಂತನಾ? ನೀವು ಟೈಮೇ ಕೊಡಲ್ಲ ಅಂತಲ್ಲ, ಹ್ಮ್. ನನಗೆ ಬೇಕಾದ ಕೊಡಲ್ಲ. ಯಾಕೆ ಅಂದರೆ ಇದು ಹಣೆ ಬರ ದೇವ್ರೆ ಹೆಂಗೆ ಇಟ್ಟರು, ನಾನೇನು ಮಾಡಲಿ ಸರ್? ಈಗ ನನ್ನ ಕೆಲಸ ಹಂಗಿರುತ್ತೆ. ಅದನ್ನ ಎದುರುಗಡೆಯವ್ರಿಗೆ ಅರ್ಥ ಮಾಡಿಸಿದ್ರೆ ಆಯ್ತಲ್ಲ. ಇಲ್ಲ ಅಂದ್ರೆ ಅವ್ರು ತಪ್ಪು ಕಲ್ಪನೆಯಿಂದ ಹೊರಗಡೆ ಬಂದಿರ್ತಾರಲ್ಲ. ಸತ್ಯ ಅರ್ಥ ಮಾಡ್ಸೋಣ ಸರ್. ಈ ಚಿಕ್ಕ ಮಕ್ಳಿಗೆ ಅಂದ್ರೆ ಅರ್ಥ ಮಾಡ್ಸಿ, ನಿಮ್ಗೆ ಗೊತ್ತಾಗಲ್ವನ್ ಸರ್ ನನ್ನ ಕೆಲಸ ಏನು ಅಂದ್ಬಿಟ್ಟು ಅಂತ? ನಾನು ಏನು ಮಾಡ್ತಾ ಇದ್ದೀನಿ, ನನ್ನ ಸ್ಟ್ರಗಲ್ ಏನು, ಯು ಬೀಯಿಂಗ್ ಎ ಪೇರ್ ಕಪಲ್ ವಾಟ್ ಎವರ್ ಗೊತ್ತಾಗಬೇಕಲ್ಲ ಸರ್. ಮತ್ತೆ ಅದನ್ನೇನಂತ ಹೇಳ್ಕೊಂಡು ಕೂತ್ಕೊಳ್ಳೋಕ್ಕಾಗುತ್ತೆ ಅದನ್ನ? ಸರ್, ಈ ಜಗತ್ತಲ್ಲಿ ರಿಲೇಶನ್ಶಿಪ್ಪಲ್ಲಿ ಪ್ರಾಬ್ಲಮ್ಗೆ 2 ಕಾರಣ. ಒಂದು, ಯು ಆರ್ ನಾಟ್ ಎಕ್ಸ್ಪ್ರೆಸ್ಡ್ ಇಟ್. ಒಂದು, ಯು ಹ್ಯಾವ್ ಓವರ್ ಎಕ್ಸ್ಪ್ರೆಸ್ಡ್ ಇಟ್. ಓಕೆ. ಇವಾಗ ನೀವು ಎಷ್ಟೋಕೊಂದೆಲ್ಲ ಓದಲ್ವಾ ಸರ್ ಕೋರ್ಟ್ಗಳನ್ನ? ಯಾವುದೋ ಒಂದು ಶಿಲೆ ಆಗ್ಬೇಕಂದ್ರೆ ಶಿಲ್ಪಿ 1 ಲಕ್ಷ ಒದೆ ಹೊಡೆದಿರ್ತಾನೆ, 1 ಕೋಟಿ ಒದೆ ಹೊಡೆದಿರ್ತಾನೆ ಅಂತ. ಅವ್ನು ಹಿಂಗೆ ಹೊಡೆದಿದ್ರೆ ಆ ಥರ ಲುಕ್ ಬರ್ತಿತ್ತಾ? ಅಂದರೆ ಗುರುಗಳು ಹೇಳೋ ಪ್ರಕಾರ ಭಾವನೆಗಳೇ ಬ್ರಹ್ಮಾಂಡ ಅಂತ. ನಿಮ್ಮ ಭಾವನೆಗೆ ಎಷ್ಟು ಬೇಕು ಅಷ್ಟೇ ನಾನು ಕನೆಕ್ಟಿಂಗ್ ಆಗಿರಬೇಕು. ಅದಕ್ಕೆ ಜಾಸ್ತಿ ಆದರೂ ಜಾಸ್ತಿನೇ, ಕಡಿಮೆ ಆದ್ರೂ ಕಡಿಮೆನೇ ಸರ್. ಈ ಈಕ್ವೇಷನ್ಸ್ ರಿಲೇಷನ್ಶಿಪ್ಪಲ್ಲಿ ಗೊತ್ತಾಗಬೇಕು. ಈ ಈಕ್ವೇಷನ್ಸ್ ಗೊತ್ತಾಗಿಲ್ದೇ ಡೈವರ್ಸ್ ಕೇಸಸ್ಗಳು ನಮ್ಮ ಹತ್ರ ಬಂದು ಸಾರ್ಟ್ ಔಟ್ ಮಾಡ್ಕೊಂಡು ಹೋಗ್ತಾರೆ. ಓನ್ಲಿ ಡೈವರ್ಸ್ ಪೇಪರಿಗೆ ಸೈನ್ ಹಾಕಬೇಕು, ಹಾಕಿದ್ರೇನು ಮನ್ಸು ಚೇಂಜ್ ಮಾಡ್ಕೊಂಡು ರಿಲೇಷನ್ಶಿಪ್ಪಲ್ಲಿ ಖುಷಿಯಾಗಿರೋಂಥ ಎಕ್ಸಾಂಪಲ್ಗಳು ಸಿಕ್ಕಾಪಟ್ಟೆ ಇದೆ. ಈ ಮಕ್ಳುಗಳು ಮಾತು ಬರ್ದಿಲ್ದಿರೋರಿಗೂ ಇಲ್ಲಿಂದನೇ ಕನೆಕ್ಟ್ ಮಾಡೋದು. ಇವಾಗ ನಿಮ್ಮ ಲೈಫಲ್ಲಿ ಎಲ್ಲ ಸ್ಮೂತಾಗಿ ಹೋಗ್ತಿದೆ ಅಂತ ಅನ್ಕೊಳ್ಳಿ ಸರ್. ಕೆಲವು ಫ್ಯಾಮಿಲಿ ಏನಾಗಿರುತ್ತೆ, ಯಾವುದೋ ಒಂದು ನಂಬರ್ ಸಿಕ್ಕಾಪಟ್ಟೆ 25 ಮೇಲೆ ಹೋಗ್ಬಿಟ್ಟಿರುತ್ತೆ. ಅವ್ರಿಗೆ ಅದು ಬೇಸಿಕ್ ನೀಡ್ ಥರ, ನೀರು ಥರ, ಗಾಳಿ ಥರ, ಬೆಳಕು ಥರ. ಅದು ಸಿಕ್ಕಿಲ್ಲ ಅಂದಾಗ ಹೆಂಡತಿ ಜೊತೆ ಮಾತಾಡಲ್ಲ, ಮಗು ಹುಟ್ಟುಬಿಟ್ಟಿರುತ್ತೆ. ಹೆಂಡತಿ ಜೊತೆ ಮಾತಾಡಿಲ್ಲ ಅಂದರೆ ಮಗು ಹೆಂಗೆ ಪದಗಳನ್ನ ಕೇಳಿಸ್ಕೋಬೇಕು ಹೇಳ್ರಿ? ಅವಾಗ ಸ್ಪೀಚ್ ಡಿಲೇ ಆಗಿಬಿಡುತ್ತೆ. ಮಗುಗೆ ಮಾತು ಬರ್ತಿಲ್ಲ ಅಂತ ಎಲ್ಲ ಊರೆಲ್ಲ ಸುತ್ತಾಡ್ಕೊಂಡು ಆಡ್ತಾರೆ. ಯಪ್ಪ, ಈ ಫಿಸಿಕಲ್ ಟಚ್ಚು, ಕ್ವಾಲಿಟಿ ಟೈಮು ಇದು 25 ಮೇಲೆ ಇದ್ರೆ ಅವ್ರ ಕತೆ ಮುಗೀತಂಗಾರೆ. ಅವೇ ಸರ್, ಅವ್ರಿಗೆ ಯಾವಾಗಲೂ ತಲೆ ಸವರ್ಕೊಂಡು ಕೈ ಹಿಡ್ಕೊಂಡು ಜೊತೆ ಓಡಾಡ್ಕೊಂಡಿರ್ಬೇಕು. ಇದು ಅವಾಗ್ಲೇ ಅವ್ರಿಗೆ ಇದು ನಾವು ಕೊಡ್ತಾರೋ ಪ್ರೀತಿ ಅಂತ ನಂಬೋದು. ನಂಬೋದು ಅಂದ್ರೆ ಅವಾಗ್ಲೇನೆ ಫಿಸಿಕಲ್ ಟಚ್. ಇನ್ನು ಕ್ವಾಲಿಟಿ ಟೈಮು, ಊರ್ ಕೆಲಸ ಎಲ್ಲ ಬಿಟ್ಟು ಪಕ್ಕದಲ್ಲಿ ಕೂತಿದ್ರೆ ಅವ್ರಿಗೆ ಒಂದು ಲವ್ ಮಾಡ್ತಾರೆ ಆ ತರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ತಾರೆ ನೀವು. ಹಂಗಾರೆ ಇದೆರಡು ಅವರಿಗೆ 15 ನಿಮಿಷ ಕೊಟ್ರೆ ಸಾಕು, 10 ನಿಮಿಷ ಕೊಟ್ರೆ ಸಾಕು ಸರ್. ಇದೆಲ್ಲಾ ಹೆಂಗ್ಸ್ರು ಹೇಳೋದು ಇದನ್ನೇ, 15 ನಿಮಿಷ ಕೊಟ್ರೆ ಸಾಕು, 10 ನಿಮಿಷ ಕೊಟ್ರೆ ಸಾಕು. ಅದ್ರ ಅರಿವು ನಿಮಗೆ ಇರ್ಲಿಲ್ವಲ್ಲ ಸರ್? ಅದ್ರ ಅರಿವು ಇರ್ಲಿಲ್ವಲ್ಲ? ಅರಿವೇ ಗುರು, ಅರಿವೇ ದೈವ ಅಂತ ಹೇಳ್ತಿರ್ತಾನೆ. ಇನ್ನೊಂದು ಚಿಕ್ಕದ ಎಕ್ಸಾಂಪಲ್ ಹೇಳ್ತೀನಿ, ಕೇಳಿಸ್ಕೊಳ್ಳಿ ಸರ್. ನನ್ನ ಮಗಳಿಗೆ ಈ 5 ಲವ್ ಲ್ಯಾಂಗ್ವೇಜ್ ಅಲ್ಲಿ ಕ್ವಾಲಿಟಿ ಟೈಮ್ ಒಂದೇ ಇರೋದು. ನಾನು ಹೋದ ತಕ್ಷಣ ನಾನು ಬೆಳಿಗ್ಗೆಯಿಂದ ಮಾತಾಡಿರ್ತೀನಿ ರಾತ್ರಿ 9 ಗಂಟೆ 10 ಗಂಟೆ ತನಕ ಅಂತೇಳಿ. ನಾನು ಮತ್ತೆ ಫೋನ್ ಹಿಡ್ಕೊಂಡು ಕುತ್ಕೊಂಡೆ, ನಾನು ಲ್ಯಾಪ್ಟಾಪ್ ಚೆಕ್ ಮಾಡ್ತಿದ್ದೆ, ಮೆಸೇಜ್ ಯಾರು ಮಾಡಿದಾರೆ ಏನೋ ಚೆಕ್ ಮಾಡ್ತಾ ಕುತ್ಕೊಂಡೆ ಅನ್ಕೊಳ್ಳಿ. ನನ್ನ ಮಗಳು ಫುಲ್ಲು ಟ್ರಾಂಟ್ರಮ್. ಇದು ಕಾನ್ಸೆಪ್ಟ್ ಗೊತ್ತಿರೋದ್ರಿಂದ ನಾವೇನು ಮಾಡ್ತೀವಿ, ಫೋನ್ನ ಸೈಡಿಗೆ ಎತ್ತಿಡ್ತೀವಿ. ಫ್ರೆಶ್ ಅಪ್ ಆಗಲ್ಲ ಸರ್, ಟು ಬಿ ಆನೆಸ್ಟ್ ವಿತ್ ಯು. ನನ್ನ ಮಗಳು ನಾನು ಕಾರ್ ನಿಲ್ಸೋದಕ್ಕಿಂತ ಮುಂಚೆ ಹೊರಗಡೆ ಬಂದ್ಲು ಅಂದರೆ ಒಂದು ರೌಂಡ್ ಹಾಕ್ಕೊಂಡು ಹೋದ್ರೆ ಅದು ಕ್ವಾಲಿಟಿ ಟೈಮ್ ಅಷ್ಟೇ. ಅವಳು ಒಳಗಡೆ ಆಟ ಆಡ್ತಿದ್ಲು, ಬೇರೆದ್ರಲ್ಲಿ ಎಂಗೇಜ್ ಆಗಿದ್ಲು, ಒಳಗಡೆ ಬಂದರೆ ಅವಳನ್ನ ಎತ್ಕೊಂಡು ಒಂದು ಸ್ವಲ್ಪ ಈ ಕಡೆ ಆ ಕಡೆ ಓಡಾಡ್ಬಿಟ್ರೆ ದಟ್ಸ್ ಅ ಕ್ವಾಲಿಟಿ ಟೈಮ್. ಇದಿಷ್ಟೇ ಸ್ಮಾಲ್ ಥಿನ್ ಲೈನ್ ಡಿಫ್ರೆನ್ಸ್ ಸರ್ ರಿಲೇಷನ್ಶಿಪ್ಪಲ್ಲಿ ಪ್ರಾಬ್ಲಮ್ ಆಗೋಕ್ಕೆ. ಇದು ನಮ್ಗೆ ಗೊತ್ತಾಗ್ಬಿಟ್ರೆ ನಾವು ಗ್ಯಾರಂಟಿ ಕೊಡ್ತೀವಿ. 10 ನಿಮಿಷ 15 ನಿಮಿಷ ತಾನೆ. ಅದೇ 10 ನಿಮಿಷ ಫೋನ್ ನೋಡೋದನ್ನ ಟಿ ವಿ ನೋಡೋದನ್ನ ಬಿಟ್ಬಿಟ್ರೆ ಅಲ್ಲಿ ಅವ್ರು ನೆಮ್ಮದಿ ಅಲ್ಲ ಸರ್. ಓಕೆ, ಇದು ಒಂದು ಥರದಲ್ಲಿ ಏನು ಗೊತ್ತಾ ಸರ್, ಅಂದರೆ ಹೊರಗಡೆ ನೀನೇನೇ ಕಷ್ಟಪಟ್ಟಿರೋ ಮನೆ ಒಳಗೆ ಬರ್ತಾ ಇದ್ದಂಗೆ ಇನ್ನೊಂದು ಕ್ಯಾರೆಕ್ಟರ್ ಆಗ್ಬೇಕು ನೀನು. ಇನ್ನೊಂದು ಅನಿಯನ್ ಥರ ಚೇಂಜ್ ಆಗಿ ರೆಮೋ ಆಗಿ ಕನ್ವರ್ಟ್ ಆಗಿ ಡವ್ ಮಾಡ್ಕೊಂಡು ಓಡಾಡಿದ್ರೆ ಅವಾಗ ಎಲ್ಲರಿಗೂ ಖುಷಿ. ದಿಸ್ ಈಸ್ ನಾಟ್ ಡವ್. ನೀವು ಯಾರಿಗೆ ಏನು ವ್ಯಾಲ್ಯೂ ಮಾಡ್ಬೇಕಲ್ಲ. ಮತ್ತೆ ನಾನು ಆಚೆ ಮೂಡ್ ಚೆನ್ನಾಗಿಲ್ಲ ಅಂದ್ರೆ ಮನೆಗೆ ಬಂದ್ರೆ ನಾನು ಇಮಿಡಿಯೇಟ್ ಚೇಂಜ್ ಆಗ್ಬಿಡ್ಲ? ನಾನು ಮೂಡ್ ಯಾಕೆ ಚೇಂಜ್ ಆಗತ್ತೆ ಹೇಳ್ರಿ? ಮೂಡ್ ಯಾಕೆ ಆಫ್ ಆಗಿರುತ್ತೆ ಹೇಳ್ರಿ? ನಿಮ್ಗೆ ಇಷ್ಟ ಇಲ್ದಿರೋ ಪ್ರೊಫೆಷನಲ್ ಇದ್ರೆ ಏನೋ ಒಂದು ನಿಮ್ಮ ಸ್ಕಿಲ್ಗಳನ್ನೆಲ್ಲ ನೀವು ಬೇರೆ ಬೇರೆ ತರ ಯೂಸ್ ಮಾಡ್ತಿದ್ರೆ ಮಾತ್ರ ನಿಮ್ ಮೂಡ್ ಆಫ್ ಆಗಲ್ಲ. ಅಲ್ಲ, ಇಷ್ಟಪಟ್ಟರು ಸ್ಕಿಲ್ಲಲ್ಲಿ ಇದ್ರೂ ಏನೋ ಅವತ್ತು ವರ್ಕ್ ಆಗಿರಲ್ಲ, ನಾನು ಮೂಡ್ ಆಫ್ ಅಲ್ಲಿ ಇರ್ತೀನಿ ಸರ್. ನಿಮಗೆ ಪ್ರಾಬ್ಲಮ್ ಸಾಲ್ವಿಂಗ್ ಎಬಿಲಿಟಿ ಇದ್ದಾಗ ನೀವು ಸಾರ್ಟ್ ಔಟ್ ಮಾಡ್ಕೊಂಡಿರ್ತೀರಾ. ಪ್ರಾಬ್ಲಮ್ ಸಾಲ್ವಿಂಗ್ ಎಬಿಲಿಟಿ ಇಲ್ಲ ಅಂದಾಗ ಆ ಸ್ಕಿಲ್ನ ಎನ್ಹಾನ್ಸ್ ಮಾಡ್ಕೊಬೇಕು. ಜಾಗನ ಬೇಜಾರು ಮಾಡ್ಕೊಳೋದಲ್ಲ ಅಥವಾ ವ್ಯಕ್ತಿಗಳ ಮೇಲೆ ಬೇಜಾರಾಗೋದಲ್ಲ. ನಾವು ಯಾವಾಗಲೂ ಸಮಾಜನ ದೂಷಿಸ್ತೀವಿ ವಿನಃ ಸೆಲ್ಫ್ ಮೇಲೆ ಫೋಕಸ್ ಮಾಡ್ತಿರಲ್ಲ. ಅದಿದೆ ಬಿಡಿ. ಇವಾಗ ಸೆಲ್ಫ್ ಮೇಲೆ ಫೋಕಸ್ ಮಾಡೋದಲ್ವಾ ಸರ್? ಆಧ್ಯಾತ್ಮನೂ ಅದನ್ನ ಹೇಳುತ್ತೆ, ಸೈನ್ಸು ಅದೇ ಹೇಳುತ್ತೆ. ನೀವು ಗೆಲ್ಲೋದು ಅಲ್ಲಿಂದನೇ. ಈ ಕಾಂಟೆಕ್ಸ್ಟಲ್ಲಿ ನಾನೇನು ಹೇಳ್ತೀನಪ್ಪ ಅಂತ ಹೇಳಿದ್ರೆ, ನಿಮ್ಮ ಪ್ರೊಫೆಷನ್ನಲ್ಲಿ ಬರಬೇಕಂದ್ರೆ ನೀವು ಇರಿಟೇಟ್ ಆಗಿ ಬರಬಾರ್ದಪ್ಪ ಅಂದರೆ ದೇರ್ ಆರ್ 12 ಪ್ರೊಫೆಷನಲ್ ಸ್ಕಿಲ್ಸ್ ಅಂತ. ಓಕೆ, ಈ ಇದರಲ್ಲಿ ಟಾಪ್ 3 ಸ್ಕಿಲ್ಸ್ ಯಾವುದು ನಿಮ್ಮದು ಅಂತ ನಾವು ಹೇಳ್ಕೊಡ್ತೀವಿ. ನೀವು ಇಲ್ಲಿ ಪರ್ಸೆಂಟೇಜ್ ಯಾವುದು ಹಂಗೆಲ್ಲ ಕೇಳಂಗಿಲ್ಲ. ನಾನು ಹೇಳಿದ್ದಷ್ಟೇ, ಅದಕ್ಕೆ ಹ್ಞೂ ಹೇಳಬೇಕು, ಇಲ್ಲ ಹ್ಞೂ ಹೇಳ್ಬೇಕಷ್ಟೇ. ಅದು ಅಥೆಂಟಿಕ್ ಆಗಿದ್ರೆ ಒಪ್ಕೋಬೇಕು, ಇಲ್ಲ ಅಂದ್ರೆ ಅಪ್ಪ ಇದು ತಪ್ಪಿದೆ ಅಂತ ಹೇಳ್ಬೇಕು. ಯಾಕೆಂದ್ರೆ ಚೇಂಜ್ ಆಗಿದೆ ಸರ್, ಯಾರು ಏನು ಹೇಳಿದ್ರು ಅಂತೀನಿ, ಹ್ಞೂ ಹೇಳಿ ಸರ್. ಸರ್ ಅಥೆಂಟಿಕ್ ಆಗಿದ್ರೆ ಹ್ಞೂ ಅನ್ಬೇಕು, ಯಾಕೆಂದ್ರೆ ಆಡಿಯನ್ಸ್ ನಂಬ್ಕೊಂಡು ಇಲ್ಲಿ ಕುತ್ಕೊಂಡ್ರೆ ಆಯ್ತು. ಫಸ್ಟ್ ನಿಮ್ಮ ಹತ್ರ ಡಾಮಿನೆಂಟ್ ಸ್ಕಿಲ್ ಯಾವುದಿದೆ ಅಂದ್ರೆ ಸರ್, 1-on-1 ಕಮ್ಯುನಿಕೇಶನ್ ಅಂತ.
Yes. ನೀವು ಚೈಲ್ಡ್ಹುಡ್ಡಿಂದ ಇಲ್ಲಿ ತನಕ ಯಾರ ಜೊತೆ ಒನ್ ಕಾನ್ವರ್ಸೇಷನ್ಸ್ ಮಾಡಿ ನಿಮ್ಮ ಐಡಿಯಾ ಹೇಳಿರ್ತೀರಾ ಅವರೆಲ್ಲರೂ ಅದಕ್ಕೆ ಹ್ಞೂ ಅಂತ ಹೇಳಿರ್ತಾರೆ ಸರ್. ಓಕೆ. ಚೈಲ್ಡ್ಹುಡ್ಡಲ್ಲಿ ಇಲ್ಲದೆ ಹೋದ್ರೂ ಈಗಂತೂ ಅಟ್ಲೀಸ್ಟ್ ನನಗೆ ಯಾರೇ ಕೂತ್ಕೊಂಡು ಮಾತಾಡಿದ್ರು ದೇ ಡಿಸ್ಕಸ್ ಮಾಡಿದಾಗ ದೇ ಒಬೇ ಯು, ದೇ ಅಂಡರ್ಸ್ಟ್ಯಾಂಡ್ ಯುವರ್ ಟ್ಯಾಲೆಂಟ್. ನನ್ನ ಅಂಡರ್ಸ್ಟ್ಯಾಂಡಿಂಗಿಗೆ ಈಸಿ ನನಗೆ 1 to 1 ಸರ್. ಎಕ್ಸಾಕ್ಟ್ಲಿ, ದಿಸ್ ಈಸ್ ದ ಫಸ್ಟ್ ಸ್ಕಿಲ್. ಇದು ಯಾವಾಗ ಮಿಸ್ ಹೊಡೆಯುತ್ತೆ ಅವಾಗ ಮಾತ್ರ ನೀವು ಸ್ಟ್ರೆಸ್ ಆಗ್ತೀರಾ, ಆವಾಗ ಫ್ಯಾಮಿಲಿ ಏನು ಕೊಡಬೇಕು ಅದನ್ನು ಕೊಡೋಕೆ ಆಗ್ತಿರಲ್ಲ. ಇನ್ನೊಂದು ಬೆಸ್ಟ್ ಸ್ಕಿಲ್ ನಿಮ್ಮ ಹತ್ರ ಏನಿದೆ ಅಂತ ನಾನು ಹೇಳ್ತೀನಿ ಅಂದರೆ ಔಟ್ಡೋರ್ ಆ್ಯಕ್ಟಿವಿಟಿ ಸರ್. ಎಲ್ಲಿದೆ ಸರ್ ಅದು? ಇಲ್ಲಿ ನೋಡಿ, ಮೇಲೆ ಫಸ್ಟ್ ರ್ಯಾಂಕಲ್ಲಿದೆ ರಿಯಲಿಸ್ಟಿಕ್ ಅಂತ ಇದೆಯಲ್ಲ. ರಿಯಲಿಸ್ಟಿಕ್ ಕೆಳಗಡೆ ಔಟ್ಡೋರ್ ಆ್ಯಕ್ಟಿವಿಟೀಸ್ ಅಂತ ಇದೆ. ಓಕೆ, ಫಿಸಿಕಲ್ ಆ್ಯಂಡ್ ಔಟ್ಡೋರ್ ಆ್ಯಕ್ಟಿವಿಟೀಸ್. ಇದೇನು ಹೇಳುತ್ತೆ ಅಂದರೆ ನೀವು ಮನೆ ಒಳಗಡೆ ಕೂತಿದ್ದೀರಾ ಅಂತ ಅಂದ್ಕೊಳ್ಳಿ, ಅವತ್ತಿನ ದಿನ ಕೆಟ್ಟ ಲೆವೆಲ್ ಇರಿಟೇಷನ್ ನಿಮ್ಮ ಮೇಲೇನೇ ಆಗ್ತಾ ಇರುತ್ತೆ. ಹೌದೌದೌದು, ನನಗೆ ಅದೇನೇ ಇಲ್ಲ ನನಗೆ. ಅದಕ್ಕೆ ನಾವೇನು ಹೇಳ್ತೀವಿ, ನೀವು ಯಾವುದೇ ಪ್ರೊಫೆಷನಲ್ ಇರಿ, ಔಟ್ಡೋರ್ ಇರೋ ಥರದ್ದು ಇರಬೇಕು. ಆವಾಗ ನಿಮಗೆ ಪೀಸ್ ತಾನಾಗೆ ಬರುತ್ತೆ. ಬಟ್ ಓಕೆ, ಹೇಳಿ ಹೇಳಿ ಹೇಳಿ. ಇವಾಗ ಕೆಲವೊಬ್ರು ಇಂಡೋರ್ ಇರ್ತಾರೆ ಸರ್, ಅವ್ರಿಗೆ ವರ್ಕ್ ಫ್ರಮ್ ಹೋಮ್ ಬಂತು ಅನ್ಕೊಳ್ಳಿ, ಅಲ್ಲೇ ಸ್ವರ್ಗನೇ ನಿರ್ಮಾಣ ಆಗಲ್ಲಪ್ಪ. ವರ್ಕ್ ಫ್ರಮ್ ಹೋಮ್ ಆಗಲ್ಲ ನಮಗೆ, ಆಚೆ ಇರಬೇಕು. ಬಟ್ ನಾನು ತುಂಬ ಗುಂಪು ಮಧ್ಯೆ ಇರೋದು ಸ್ವಲ್ಪ ಕಷ್ಟ ಆಗುತ್ತೆ ನನಗೆ. ಅದ್ರಲ್ಲಿ ಬಿಕಾಸ್ ನೀವು ಒನ್ ಕಮ್ಯುನಿಕೇಟರ್. ಕರೆಕ್ಟ್. ಇದು ನಿಮ್ಮಲ್ಲಿರೋ ಎನರ್ಜಿ ಏನು ಇನ್ಬಾರ್ನಲ್ಲಿ ಇತ್ತು ಅದನ್ನ ನೀಟಾಗಿ ಅಲೈನ್ ಮಾಡುತ್ತೆ. ಈಗ ಯಾವುದೇ ಸ್ಪಿರಿಚುವಲ್ ಪರ್ಸನ್ ಹತ್ರ ಹೋದ್ರೆ ನೀವೇನು ಮಾಡ್ತಾರೆ, ಚಕ್ರಗಳನ್ನ ಅಲೈನ್ ಆಗಿ ಇಟ್ಕೊ ಅಂತ ಹೇಳ್ತಾರೆ. ಚಕ್ರಗಳನ್ನ ಅಲೈನ್ ಆಗಿ ಇಟ್ಕೊಂಡ್ರೆ ಬರೀ ಮಂತ್ರ ಹೇಳ್ದಂಗೆ ಆಯ್ತು ಅಂತ. ನೀವು ಬಸವಣ್ಣ ಹೇಳಿರೋ ಪ್ರಕಾರ ಕಾಯಕವೇ ಕೈಲಾಸ ಅಂದಮೇಲೆ ಆ ಕಾಯಕನ ಯಾವ ಥರ ಮಾಡ್ಬೇಕಂತ ಮಾಡ್ಕೊಂಡ್ಬಿಟ್ರೆ ಆಗೋಯ್ತಲ್ಲ. ಯಾವ್ದಾವ್ದೋ ಮಾಡಿ ಫೇಲ್ಯೂರ್ಸ್ ಆರ್ ದ ಸ್ಟೆಪ್ಪಿಂಗ್ ಸ್ಟೋನ್ ಫಾರ್ ಸಕ್ಸಸ್ ಅಂತ ಯಾರೋ ಲೆಜೆಂಡ್ ಹೇಳಿದ್ನ ನಾವು ಕೇಳಿಸ್ಕೊಂಡು ನಾವು ಫೇಲ್ ಆಗ್ತಿದ್ರೇನೆ ಜೀವನ ಅಂತ ಯಾವುದೇದೋ ಅಪನಂಬಿಕೆಯಿಂದ ಜೀವನ ಮಾಡೋದಕ್ಕಿಂತ ಈ ಸ್ಕಿಲ್ ನಿಮ್ಮ ಹತ್ರ ಆಪರೇಟ್ ಆಗುತ್ತೆ, ಇದನ್ನ ಯೂಸ್ ಮಾಡ್ಕೊಂಡ್ರೆ ಆಯ್ತು. ನೆಕ್ಸ್ಟ್ ನೋಡಿ, ಕ್ರಿಯೇಟಿವಿಟಿ ಅಂತ ಇದೆ. ಎಲ್ಲಿದೆ ಅದು? ಆರ್ಟಿಸ್ಟಿಕ್. ಹೌದು, ಆರ್ಟಿಸ್ಟಿಕಲ್ಲಿ ಕ್ರಿಯೇಟಿವಿಟೀಸ್ ಇಂದ 3rd ರ್ಯಾಂಕಲ್ಲಿ ಇರುತ್ತೆ. ಇದೇನು ಹೇಳುತ್ತಪ್ಪ ಅಂತಂದ್ರೆ, ನಿಮಗೆ ಲೈಫಲ್ಲಿ ಎಲ್ಲರೂ ಮಾಡಿದ ಥರ ಮಾಡೋಕ್ಕೆ ಇಷ್ಟನೇ ಆಗಲ್ಲ ಅಂತ. 100% ಇದು 100% ಇದು. ಅದಕ್ಕೆ ನೀವು ಯಾರ ಹತ್ರನೋ ಒಂದು ಸ್ಟೋರಿ ಬರೆದಿರ್ತೀರಾ, ಪ್ರೊಡ್ಯೂಸರ್ ಹತ್ರ ಹೋಗ್ತೀರಾ ಅನ್ಕೊಳ್ಳಿ ಸರ್. ನೀವು ಹೇಳೋ ಸ್ಟೋರಿ ಹೆಂಗಿರುತ್ತೆ ಅಂದರೆ, ಅವ್ರು ಯಾವ ಸಿನಿಮಾದಲ್ಲೂ ನೋಡಿರಲ್ಲ, ಯಾವ ಹಾಡಲ್ಲೂ ನೋಡಿರಲ್ಲ, ಎಲ್ಲೂ ಇರಲ್ಲ. ಅವಾಗ ಅವ್ರಿಗೆ ಏನು ಅನ್ಸುತ್ತೆ, ಆನಂದ್ ಅವರೇ ಇದು ವರ್ಕ್ ಆಗುತ್ತಾ? ಹೌದೌದೌದು, 100% ಇದೇ ಆಗೋದು ನನಗೆ. ಇದೇ ಆಗಿರೋದು ಕೂಡ. ಯಾಕೆ ಡೈರೆಕ್ಷನ್ ಕಮ್ಮಿ ಅಂತಂದರೆ, ನಮಗೆ ಅಲ್ಲೇ ಇದ್ದಿದ್ದ ಚಪಾತಿಗೆ ಹಂಗೆ ಶೆಲ್ಪಲ್ಲಿರೋ ಜಾಮ್ ಹಾಕಿ ರೋಲ್ ಮಾಡಿ ತಿನ್ಸಕ್ಕೆ ನಮಗೆ ಇಷ್ಟ ಇಲ್ಲ. ನಾವು ಹೊಸದಾಗ ಏನೋ ಒಂದು ಮಸಾಲ ಪರೋಟ ಅಂತ ಕಂಡಿಡಿಯೋಣ ಅನ್ನೋ ಜೋಶಲ್ಲಿ ಇರ್ತೀವಿ. ಎಕ್ಸಾಕ್ಟ್ಲಿ, ಆ ಜೋಶಿಗೆ ನಮಗೆ ಮ್ಯಾಚ್ ಆಗಲ್ಲ. ಇದು ನಮ್ಮ, ಅದಕ್ಕೋಸ್ಕರ ನಾವು ನಿಮಗೆ ಬಟ್ ಇದರಿಂದ ನಾನೇ ಸಫರ್ ಆಗಿರೋದು ಸರ್. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅದಕ್ಕೆ ಸರ್ ನಿಮ್ಮ ನಾನೇ ಸಫರ್ ಆಗಿರೋದು. ಅದು ಸ್ಕಿಲ್ ಅಂತ ಹೆಂಗೆ ತೊಗೊಳಕ್ಕಾಗುತ್ತೆ ಇವಾಗ ನೋಡಿ ಸರ್. ಇವಾಗ ಇದು ನಿಮ್ಮ ಇನ್ಹೆರಿಟೆಂಟ್ ಸ್ಕಿಲ್ಲು, ಇನ್ಬಾರ್ನ್ ಟ್ಯಾಲೆಂಟು. ನೀವು ಇದೇ ಥರ ಯೂಸ್ ಮಾಡ್ಕೋಬೇಕಾಗಿ. ಊಟ ಆಗ್ತಿರೋದು ಏನು ಟ್ಯಾಲೆಂಟ್ ಸರ್? ಏನು ಮಾಡೋಣ ಅದು ಇಟ್ಕೊಂಡು? ಆ ಟ್ಯಾಲೆಂಟು ಊಟ ಆಗ್ತಿಲ್ಲ ಅಂದರೆ ಏನು ಮಾಡೋಣ ಸರ್ ಆ ಟ್ಯಾಲೆಂಟ್? ಸರ್ ಅದಕ್ಕೆ ಹೇಳ್ತಿರೋದು, ನಿಮ್ಮ ಅದರ್ ಟ್ರೇಡ್ಸ್ಗಳನ್ನು ನೀವು ಟ್ಯೂನ್ ಮಾಡ್ಕೊಂಡು ಅಪ್ರೋಚ್ ಮಾಡಿದ್ರೆ ಅರ್ಥ ಆಗುತ್ತೆ. ಇಲ್ಲ, ನಮಗೇನಾಗಬೇಕು ಅಂದರೆ, ಎಲ್ಲದು ಏನೋ ಪರ್ಸೆಂಟ್ ಬಂದಿತ್ತಲ್ಲ, ಎಲ್ಲದು ಕ್ರಿಯೇಟಿವ್, ಎಲ್ಲದು ಆರ್ಟಿಸ್ಟಿಕ್ ಇದೆಯಲ್ಲ, ಇಷ್ಟೇ ಪರ್ಸೆಂಟೇಜ್ ಒಬ್ಬ ಪ್ರೊಡ್ಯೂಸರ್ ಬರಬೇಕು. ಆವಾಗ ಅಷ್ಟೇ ಅದು ವರ್ಕ್ ಆಗುತ್ತೆ. ಅದಕ್ಕಿಂತ ಜಾಸ್ತಿ ಇರಬೇಕು. ಈಗ ನಾನು ಎಲ್ಲಿ ಹುಡ್ಕೋಣ, ಅವ್ನ ಫಿಂಗರ್ ಪ್ರಿಂಟ್ ತೊಗೊಂಡು ನೋಡಿ ಆಮೇಲೆ ಅವ್ನು ಹೆಂಗೆ ಕಂಡಿಡಿಯೋಣ ನಾವು? ಸರ್, ಈ ವರ್ಲ್ಡಲ್ಲಿ ಬೆಸ್ಟ್ ಥಿಂಗ್ಸ್ಗಳು ಎವಾಲ್ವ್ ಆಗದೆ ಬೆಸ್ಟ್ ಪೀಪಲ್ ಟುಗೆದರ್ ಸೇರ್ಕೊಂಡಾಗ. ಹೌದು, ನೀವು ನಿಮಗಿಂತ ಲೋ ಗ್ರೇಡಲ್ಲಿ ಇರೋರ್ನ ಕನೆಕ್ಟ್ ಆದರೆ ನಿಮ್ಮನ್ನು ಯಾರು ಸರ್ ಜಗತ್ತು ಒಪ್ಕೊಳುತ್ತೆ? ಏನು ಮಾಡ್ತೀರಿ? ಯಾಕೆ ಒಪ್ಕೋಬೇಕು? ವಿಭಿನ್ನವಾಗಿರೋದನ್ನೇ ಒಪ್ಕೋಬೇಕಂದ್ಮೇಲೆ ನಿಮಗಿಂತ ಕ್ರಿಯೇಟಿವ್ ಪೀಪಲ್ ಇದ್ದಾರೆ, ಅವ್ರುಗಳನ್ನೇ ನೀವು ಕನೆಕ್ಟ್ ಇದ್ದಾರೆ. ಖಂಡಿತ, ಅದಿಲ್ಲ ಅಂತಿಲ್ಲ ನಾನು. ಬಟ್ ಇಲ್ಲಿ ಏನಂದರೆ, ದೆ ಗೋ ಬೈ ನಂಬರ್ಸ್. ಇವಾಗ ಬಿಸ್ನೆಸ್ ಪೀಪಲ್ ಏನು ಸರ್, ಲಾಜಿಕ್ ನೋಡ್ತಾರೆ. ನಾನು 100 ರೂಪಾಯಿ ಹಾಕೊಂಡು ನಂಗೆ ಎಷ್ಟು ಬರುತ್ತೆ ಹೇಳಪ್ಪ ಅಂತಾರೆ. ಸಿಂಪಲ್. ನೀನು ಏನು ಕತೆನೇ ಹೇಳ್ಬೇಡ ಅವ್ರಿಗೆ. ಅವ್ರಿಗೆ ಹೇಳೋದೇನು ಅಂತಂದರೆ, ಏನಿದೆ, ಯಾರು ಮಾಡ್ತಿದ್ದಾರೆ, ಏನು ಸ್ಟಾರ್ ಕಾಸ್ಟು, ಏನು ಕತೆ, ಇದು ಯಾವ ಸೆಂಟ್ರಲ್ಲಿ ಓಡುತ್ತೆ, ಹೆಂಗೆ ಬರುತ್ತೆ, ಇಷ್ಟೇ. ಇದು ಅವ್ರಿಗೂ ಬ್ಯಾಕ್ ಫೈರ್ ಆಗಿದೆ. ನಾನೇನಕ್ಕೆ ಅಂತ ಹೇಳ್ತೀನಿ, ನೀವು ಅಂದ್ಕೊಂಡಿದ್ದು ಸ್ಟಾರೇ ತರ್ತೀರಾ, ನೀವು ಅಂದ್ಕೊಂಡಿದ್ದು ಕತೆನೇ ಮಾಡ್ತೀರಾ, ಓಡಿರಲ್ಲ ಪಿಕ್ಚರು. ಅವಾಗ ಹೇಳ್ರೆ ನೋಡೋಣ ನಿಮ್ಮ ಉತ್ತರ. ಇವಾಗ ಅದ್ರ ಬದಲು ನಂದೇ ಚಿಕ್ಕ ಬಡ್ಜೆಟ್ ಎಕ್ಸ್ಪೆರಿಮೆಂಟ್ ಮಾಡ್ಬೋದಾಗಿತ್ತಲ್ಲ ಅಂದರೆ ಅದನ್ನ ಒಪ್ಪಲ್ಲ ಅವರು. ತಿರ್ಗಾ ಲಾಸ್ ಆದ್ರೂ ಅದೇ ಆರ್ಟಿಸ್ಟಿಂದನೋ ಅದೇ ಡೈರೆಕ್ಟ್ರಿಂದನೋ ಹೋಗಿ ತಿರ್ಗಾ ಅದೇ ಫಾರ್ಮುಲಾ ಹಾಕಕ್ಕೆ ನೋಡ್ತಾರೆ ಹೊರತು, ಇಲ್ಲಿ ಅವ್ರದ್ದು ಕೂಡೋದು ಕಳೆಯೋದು ತಪ್ಪಾಯಿತು ಅಂತ ಅವ್ರ ಭಾವನೆಗೆ ಬರೋದೇ ಇಲ್ಲ ಸರ್ ಅಂಥವ್ರಿಗೆ. ನಾವು ಅದಕ್ಕೆ ನೋಡಿ ಇವೆಲ್ಲ ಸುಮ್ಮನೆ ಯಾರಿಗೆ ಕತೆ ಹೇಳೋದು, ಒಪ್ಸೋದು, ಇವೆಲ್ಲ ರಗಳೆ ಅಂತಲೇ ನಾನು ಅದಕ್ಕೆ ಆರಾಮಾಗಿದ್ದೀನಿ. ಈಗ ನಾನು ತುಂಬ ಪೀಸ್ಫುಲ್ ಆಗಿದ್ದೀನಿ ಸರ್. ನೀವು ಪೀಸ್ಫುಲ್ ಆಗಿರೋಕೆ ಆಗೋದು ಯಾವಾಗ ಅಂದರೆ, ನಿಮ್ಮಲ್ಲಿರೋ ಟ್ಯಾಲೆಂಟ್ನ ಎಕ್ಸಿಬಿಟ್ ಮಾಡಿದಾಗ. ಅದು ನನಗೆ ಇವಾಗ ನಂದೇ ಯೂಟ್ಯೂಬ್ ಚಾನಲ್ ಆದಮೇಲೆ ಸರ್, ಆನೆಸ್ಟ್ಲಿ ಸ್ಪೀಕಿಂಗ್ ನಾನು ತುಂಬ ಖುಷಿಯಾಗಿದ್ದೀನಿ.
ನಾನು ಟಚ್ಚು ದೇವರು ನನಗೆ ಅದೊಂದು ಫೆಸಿಲಿಟಿ ಅಂತ ಅಂತಂದರೆ ಈ ಥರದ್ದೊಂದು ಓಪನ್ ಅಪ್ ಆಯ್ತಲ್ಲ ಸರ್ ಇವತ್ತು. ಈ ಥರದ್ದೊಂದು ಟೆಕ್ನಾಲಜಿ ಬಂದಿದೆ, ಈ ಥರದ್ದೊಂದು ಒಂದು ಪ್ಲ್ಯಾಟ್ಫಾರ್ಮ್ ಸಿಕ್ಕಿದೆಯಲ್ಲ ಸರ್. ಈಗ ಪಾಡ್ಕಾಸ್ಟು ಅಷ್ಟೇ, ಈಗ ನಾವು ಈ ಥರ ಮಾಡ್ತಾ ಇದೀವಿ, ಇದೊಂಥರ ಚರ್ಚೆ ನಡೀತಾ ಇದೆ. ಬೇರೆದಂದ್ರೆ ಒಂದು ಕೂತ್ಕೊಂಡು ಮಾತಾಡೋದು ಪಾಡ್ಕಾಸ್ಟೇ ಇರುತ್ತಲ್ಲ. ಬಂದಿದ್ದ ಗೆಸ್ಟಿಂದ ನಾನು ಎಷ್ಟೋ ಕಲಿತೀನಿ ಸರ್. ಹೌದು, ಜನಗಳು ಅದಕ್ಕೆ ಎಷ್ಟೋ ಖುಷಿ ಪಡ್ತಾರೆ. ಐ ಆಮ್ ವೆರಿ ಹ್ಯಾಪಿ ವಿತ್ ದಿಸ್. ನನಗೆ ಅದೇನು ತಲೆ ಬಿಸಿ ಇಲ್ಲ. ಇದು ನಾನು ಮಾಡಕ್ಕೆ ಹೋಗ್ತೀನಿ ಅಂದಾಗ 1000 ಜನ ನನಗೆ ಹೇಳ್ದವ್ರೆ, 1000 ಜನ. ಬಟ್ ನೀವು ಹೇಳಿರೋ ವಿಲ್ ಪವರ್ ನನಗೆ ಗಟ್ ಫೀಲ್ ಇದ್ದೇ ಇತ್ತು. ನನಗೆ ನನ್ನ ಗಟ್ ಫೀಲಿಗೆ ಸಪೋರ್ಟ್ ಮಾಡಿದ್ದೆ ನಮ್ಮ ಗುರುಗಳು ಸರ್, ಬೇರೆ ಯಾರು ಸಪೋರ್ಟ್ ಮಾಡಿ ಇರೋದು. ಅದಕ್ಕೆ ನಾನು ನಿಮ್ಗೆ ಆಗ್ಲಿ ಏನು ಹೇಳಿದೆ, ನಿಮ್ಮಲ್ಲಿ ಯಾವಾಗ ಫರ್ಮ್ನೆಸ್ ಇರುತ್ತೆ, ಕಾನ್ಫಿಡೆನ್ಸ್ ಇರುತ್ತೆ, 100%. ಆವಾಗ ಗುರುಗಳು ನಿಜವಾಗ್ಲೂ ಕಾಯ್ತಾರೆ ಸರ್. ಇವಾಗ ಗುರುಗಳು ಕಾಯಲಿಲ್ಲ ಅಥವಾ ದೇವ್ರು ನನ್ನ ಕಾಪಾಡಲಿಲ್ಲ ಅಂದರೆ ನನ್ನ ಒಳಗಡೆ ಇನ್ನೂ ದ್ವಂದ್ವ ಇಟ್ಕೊಂಡಿದ್ದೀನಿ, ಅದನ್ನು ತಿನ್ನಲ್ಲ, ಇದನ್ನು ಮಾಡಲ್ಲ, ಅದನ್ನು ಮಾಡಲ್ಲ ಅಂತ. ನೀ ಏನಾರ ಮಾಡ್ಕೋರು, ಏನೋ ಒಂದು ಮಾಡಬೇಕು ಅಂತ ಬಾ, ನಾನು ಹೆಲ್ಪ್ ಮಾಡ್ತೀನಿ ಅಂತ ಅವ್ರು ಹೇಳ್ತಾರೆ. ಆಮೇಲೆ ಇದೇ ಸಂದರ್ಭದಲ್ಲಿ ಇನ್ನೊಬ್ಬ ಫ್ರೆಂಡನ್ನು ನಾನು ನೆನಪಿಸ್ಕೋಬೇಕು, ವಿನಾಯಕ್ ಜೋಶಿ. ನನಗೆ ಆ್ಯಕ್ಚುಲಿ ನಂದು ವಾಟ್ ಎವರ್ ಈ ಸೆಟ್ಟಿಂಗ್ಸು ಏನೂ ಗೊತ್ತಿರಲಿಲ್ಲ ಸರ್ ನನಗೆ ಯೂಟ್ಯೂಬ್ದು. ಅದೆಲ್ಲ ಹೇಳಿ ಆಮೇಲೆ ಅವ್ನು ನನಗೆ 1000 ಬೈದವನು. ಅವಾಗ ನಾನು ಸರ್ ಯಾರೇ ಆಗಲಿ ಏಜ್ ಡಿಫ್ರೆನ್ಸ್ ಅಲ್ಲ, ಬೇರೆ ಸೀನಿಯರ್ ಜೂನಿಯರ್ ಪ್ರಶ್ನೆ ಬರೋದಿಲ್ಲ, ದೊಡ್ಡವರು ಚಿಕ್ಕವರು ಬರೋದಿಲ್ಲ. ಈ ಇದರಲ್ಲಿ ಅವ್ನು ನನಗಿನ್ನ ಮೊದಲನೇ ಯೂಟ್ಯೂಬ್ ಚಾನಲ್ ಮಾಡಿದ್ದ, ಅವ್ನ ಎಕ್ಸ್ಪೀರಿಯನ್ಸ್ ಇತ್ತು, ಎಲ್ಲ ಗೊತ್ತಿತ್ತು. ನಂದೆಲ್ಲ ಡೌಟ್ಸ್ಗಳೆಲ್ಲ ಅವ್ನಿಗೆ ಹೇಳಿದೆ. ಒಂದು ಹಾಫ್ ಡೇ ಆಲ್ಮೋಸ್ಟ್ 1 ಡೇ ಅವನ ಜೊತೆನೇ ಸ್ಪೆಂಡ್ ಮಾಡಿದೆ. ಎಲ್ಲನೂ ಪಾಪ ಹೇಳ್ಕೊಟ್ಟು ಮನ್ಸನ್ನ ಕ್ಲಿಯರ್ ಮಾಡ್ದ ಅವನು. ಸೊ ಐ ಶುಡ್ ರಿಯಲಿ ಥ್ಯಾಂಕ್ ಹಿಮ್ ಇನ್ ದಿಸ್ ವಿಚಾರದಲ್ಲಿ. ಸೊ ಅದಕ್ಕೆ ಕ್ರಿಶ್ಚಿಯನ್ ಫಿಲಾಸಫಿ ಒಂದಿದೆ ಸರ್. ಮಹಾಭಾರತನ ಸಬ್ಜೆಕ್ಟ್ ತಗೊಂಡ್ರೆ ಅಲ್ಲಿ 3 ಪಂಗಡ ಸರ್. ಒಂದು ಕೌರವರ ಪಂಗಡ, ಪಾಂಡವರ ಪಂಗಡ, ಮತ್ತೆ ಕೃಷ್ಣನ ಪಂಗಡ. ಕೃಷ್ಣ ಅಂದರೆ ಅವರೇ ಎಲ್ಲ, ಅವ್ರದೇ ಒಂದು ಪಂಗಡ. ಈ ಇಟ್ ಸೆಲ್ಫ್ ಇಸ್ ಈಕ್ವಲ್ ಟು ಎವ್ರಿಥಿಂಗ್ ಅಂತ. ತನ್ನ ಬಗ್ಗೆ ತಾನು ಯಾರು ಅರಿತಿರುವುದಿಲ್ಲ, ತನ್ನ ಸಾಮರ್ಥ್ಯದ ಬಗ್ಗೆ ಅರಿಯುವುದಿರೋದಿಲ್ಲ, ಅವರೆಲ್ಲರೂ ಕೌರವರೇ. ಕೌರವರು ಅಂದರೆ ನಮ್ಗೆ ಇವಾಗ ಮೈಥಾಲಜಿಕಲ್ ಸ್ಟೋರಿ ಏನಿದೆ ಅಲ್ಲ ಸರ್, ಅದನ್ನ ಲಿಟ್ರಲಿ ಹಂಗೆ ತಗೋಬಾರ್ದು. ಆ ಗುಣಧರ್ಮ ತಗೋಬೇಕು ಅಷ್ಟೇ, ನೆಗೆಟಿವಿಟಿ ಅಂತ. ಎಸ್, ಇವರಿಗೆ ಇವ್ರ ಬಗ್ಗೆ ಇರೋ ವೀಕ್ನೆಸ್ಗಳೇ ಯಾವಾಗಲೂ ತಾಂಡವಾಡ್ತಿರುತ್ತೆ. ಅವರೆಲ್ಲ ಕೌರವರು ಅಂತ. ಪಾಂಡವರು ಯಾರಪ್ಪ ಅಂದರೆ ತನ್ನ ಬಗ್ಗೆ ಇರುವಂತಹ ಸಾಮರ್ಥ್ಯಗಳನ್ನು ಅರಿತವರು, ಅಲ್ಲದೆ ಪ್ರಾಕ್ಟೀಸ್ ಮಾಡುತ್ತಿರುವವರು. ನನಗೆ ಶೂಟ್ ಮಾಡಕ್ಕೆ ಬರುತ್ತೆ, ಕತ್ತಿಲಿ ವರ್ಷ ಆಡಕ್ಕೆ ಬರುತ್ತೆ, ಗದೆ ಯುದ್ಧ ಬರುತ್ತೆ ಅಂತೇಳಿ 2 ವರ್ಷ 5 ವರ್ಷ ಆಡದೇ ಇರ, ಅದೇನು ಸ್ವಿಮ್ಮಿಂಗಾ? ಬಿದ್ದ ತಕ್ಷಣ ಆಡೋಕ್ಕೆ. ಸೊ ಯಾರೆಲ್ಲ ತನ್ನ ಇಂಟೆಲಿಜೆನ್ಸ್ಗಳನ್ನು ಯೂಸ್ ಮಾಡ್ಕೊತಿರ್ತಾರೆ, ದೇ ಫೀಲ್ ಐ ಆಮ್ ಇಂಡಿಪೆಂಡೆಂಟ್ ಅಂತ. ಇಲ್ಲಿ ಇವರು ಡಿಪೆಂಡೆಂಟ್ ಪೀಪಲ್. ಈ ಡಿಪೆಂಡೆಂಟ್ ಪೀಪಲ್ ಯಾವ ಒಳ್ಳೇದನ್ನು ಒಪ್ಕೊಳಲ್ಲ, ಕೆಟ್ಟದಂದ್ರೆ ಫಸ್ಟ್ ಆರಿಸ್ಕೊಂಡಿರೋರೆ ಇವರಾಗಿರ್ತಾರೆ ಸರ್. ಅದಕ್ಕೆ ತಾನೇ ಶ್ರೀಕೃಷ್ಣ ಪರಮಾತ್ಮ 2 ಚಾಯ್ಸ್ ಕೊಡ್ತಾನೆ. ಇಷ್ಟು ಟೀಮು, ಇಷ್ಟು ಆರ್ಮಿ, ಇಷ್ಟು ಆನೆ, ಒಂಟೆ, ಕುದುರೆ, ಇದೆಲ್ಲ ಬೇಕಾ, ನಾನೊಬ್ಬ ಬೇಕಾ ಅಂತ ಕೇಳಿದಾಗ ಆ ಇನ್ಸೆಕ್ಯೂರಿಟಿ, ಆ ಡೌಟ್ ಎಲ್ಲ ಇರೋ ಹೊತ್ತಿಗೆ ದುರ್ಯೋಧನ ಏನು ಮಾಡ್ತಾನೆ, ಆ ಸೇನೆನೇ ತಗೊಂತಾನೆ. ಈ ಕಾನ್ಫಿಡೆನ್ಸ್ ಇರೋ ಹೊತ್ತಿಗೆ ಮತ್ತೆ ಆ ಲಾಜಿಕ್ ಎಲ್ಲ ಯೋಚನೆ ಮಾಡ್ದಿರಾ ಭಕ್ತಿ ಇರೋ ಹೊತ್ತಿಗೆ ಅರ್ಜುನ ಕೃಷ್ಣನ್ ಚೂಸ್ ಮಾಡ್ಕೊಂತಾರೆ. ಈ ಮೆಸೇಜ್ನ ನಾವು ಅರ್ಥ ಮಾಡ್ಕೊಬಿಟ್ರೆ, ನಾನು ಯಾರ ಪರಿವಾರದಲ್ಲಿ ಇರಬೇಕು. ಈಗ ನಿಮ್ಮ ಫ್ರೆಂಡ್ ಬಗ್ಗೆ ಹೇಳಿದ್ರಿ, ಅವನ್ಗದ್ ಗೊತ್ತಿದ್ದಕ್ಕೆ ಇದನ್ನ ಏನಂತ ಕರಿತೀವಿ, ಇಂಟರ್ ಡಿಪೆಂಡೆಂಟ್ ಅಂತ ಕರಿತೀವಿ. ಅವರಲ್ಲಿರೋ ಸಾಮರ್ಥ್ಯ, ನಿಮ್ಮಲ್ಲಿರೋ ಸಾಮರ್ಥ್ಯ ಏನಾಯ್ತು, ಎಕ್ಸ್ಚೇಂಜ್ ಆಯ್ತು. ಈ ಜಗತ್ತಲ್ಲಿ ಯಾರು ಪೀಸ್ಫುಲ್ ಆಗಿರ್ತಾರೆ, ಯಾರು ಸಖತ್ ಎನರ್ಜೆಟಿಕ್ ಆಗಿರ್ತಾರೆ, ಎಂತೂಸಿಯಾಸ್ಟಿಕ್ ಆಗಿರ್ತಾರೆ, ಸಕ್ಸಸ್ಫುಲ್ ಹೆಲ್ದಿ ಆಗಿರ್ತಾರೆ ಅಂದ್ರೆ ಇಂಟರ್ ಡಿಪೆಂಡೆಂಟ್ ಮೋಡಲ್ ಇರೋರು. ನಿಮ್ ಸ್ಟ್ರೆಂತ್ ನನಗೆ ಕೊಟ್ರಿ, ನನ್ನ ಸ್ಟ್ರೆಂತ್ ನಿಮಗೆ ಕೊಟ್ಕೊಟ್ಟೆ. ಅಂದ್ರೆ ಎಷ್ಟೋ ಪೇರೆಂಟ್ಸ್ ಏನ್ ಮಾಡ್ತಾರೆ ಮಕ್ಕಳಿಗೆ ಅಂದ್ರೆ, ನೀನ್ ಇಂಡಿಪೆಂಡೆಂಟ್ ಆಗು, ಇಂಡಿಪೆಂಡೆಂಟ್ ಆಗು, ಇಂಡಿಪೆಂಡೆಂಟ್ ಆಗು. ಇವ್ರು ಇಂಡಿಪೆಂಡೆಂಟ್ ಆಗಿ ಏನ್ ಮಾಡಿದ್ರು, ಅಪ್ಪ ಅಮ್ಮನ ದೂರ ಇಟ್ರು, ಅಥವಾ ಎಲ್ಲೋ ಒಂದ್ ಕಡೆ ಅಹಂಕಾರ ಬಂತು. ಈ ಬುದ್ಧಿ ಎಲ್ಲ ಚೆನ್ನಾಗಿ ವರ್ಕ್ ಆಗ್ತಿರ್ಬೇಕಾದ್ರೆ ಅಹಂಕಾರ ಬಂದೇ ಬರುತ್ತೆ ಸರ್. ಇದು ಪ್ರಕೃತಿ ನಿಯಮ. ನಾನ್ ಮಾಡ್ದೆ ಅನ್ನೋದು ಬಂದ್ಬಿಡುತ್ತೆ. ನಾನ್ ಮಾಡ್ದೆ, ನನ್ನಿಂದ ಯಾರೋ ಮಾಡ್ಸಿದ್ರು ಅನ್ನೋದು ಮರ್ತೋಗ್ಬಿಟ್ಟಿರುತ್ತೆ. ಈ ಕಾಂಟೆಕ್ಸ್ಟ್ ಅಲ್ಲಿ ನಾವೆಲ್ಲರೂ ಕಲಿಬೇಕಾಗಿರೋ ಮೆಸೇಜ್ ಏನಪ್ಪಾ ಅಂದ್ರೆ, ನಾವು ಇಂಟರ್ ಡಿಪೆಂಡೆಂಟ್ ಆಗಿರ್ಬೇಕು. ಇಂಟರ್ ಡಿಪೆಂಡೆಂಟ್ ಆಗಿಲ್ಲ ಅಂದ್ರೆ ನಾವು ಕೃಷ್ಣ ಆಗಲ್ಲ. ಬರೀ ಅರ್ಜುನ ಆಗಿ, ಭೀಮ ಆಗಿ, ಯುಧಿಷ್ಠಿರ ಆಗಿನೇ ಸತ್ತೋಗ್ಬಿಡ್ಬೇಕಾಗತ್ತೆ. ಇಲ್ಲ, ಅಪ್ಗ್ರೇಡ್ ಆಗ್ಲೇಬೇಕು. ನಿಮಗೇನೋ ಲಾಭ ಸಿಗ್ತಾ, ಇನ್ನೊಬ್ಬನ ಲಾಭ ಪಡಿಸುವುದೇನು ಅಂತ ನಾವು ನೋಡ್ಕೊಳ್ಬೇಕು. ಅವರು ಗೆಲ್ಬೇಕು, ನಾವು ಗೆಲ್ಬೇಕು. ಇದು ಹೇಳಕ್ ಚಂದ ಸರ್, ಜನ ಮಾಡ್ತಾ ಇಲ್ವಲ್ಲ. ಮಾಡ್ತಾ ಇಲ್ಲ ಮಾಡದೆ ತಾನೇ ಆಧ್ಯಾತ್ಮ. ಈಗ ನಾನು ಊಟ ಮಾಡಿದೆ ಅಂದ್ರೆ ಇನ್ನೊಬ್ಬನಿಗೆ ಊಟ ಮಾಡಿಕೊಟ್ರೆ ಇಟ್ ಮೇಕ್ ಸೆನ್ಸ್. ನನಗೆ ಸ್ಯಾಲ್ರಿ ಬಂದು ನನ್ನ ಕಮಿಟೆಡ್ ಇದೆ ಅಂದ್ರೆ ನಾನು ಅವನಿಗೂ ಸ್ಯಾಲ್ರಿ ಕೊಡೋ ಲೆವೆಲ್ಗೆ ಬೆಳಿಬೇಕಲ್ಲ ಸರ್. ಬರೀ ಸ್ಯಾಲ್ರಿನ ತಗೊಂಡ್ ಕೂತ್ಕೊಂಡ್ರೆ ನಿಮ್ಮ ಫ್ಯಾಮಿಲಿ, ನೀವು, ನಿಮ್ಮ ಇನ್ವೆಸ್ಟ್ಮೆಂಟು, ನಿಮ್ಮ ಆಸ್ತಿ, ನಿಮ್ಮ ಕಾರು, ನಿಮ್ಮ ಬೈಕ್ ಆಗೋಯ್ತು. ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡೋರು ಯಾರು? ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡ್ತಿದ್ದೀರ ಅಂದರೆ ನೀವು ಇಂಟರ್ ಡಿಪೆಂಡೆಂಟ್ ಆಗಿದ್ದೀರಾ. ಯಾವುದೋ ಒಂದು ಐಡಿಯಾ ತೊಗೊತೀರಾ, ಯಾವುದೋ ಒಂದು ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಇಂದ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಿದ್ರಾ?
ನೀವು ಎಲ್ರಿಗೂ 1 ಲಕ್ಷ 2 ಲಕ್ಷನ ಸ್ಯಾಲ್ರಿ ಕೊಡಿ ಅಂತ ನಾವು ಹೇಳ್ತಿಲ್ಲ ಸರ್. 10,000 15,000 ಕೊಟ್ಟರು ಲೈಫ್ ನಡೆಯುತ್ತಲ್ಲ ಸರ್. ಈ ಮೋಡಿಗೆ ಬರ್ಬೇಕು ನಾವು, ಇಂಟರ್ ಡಿಪೆಂಡೆಂಟ್ ಮೋಡಿಗೆ ಬರಲೇಬೇಕು. ನೀವಾಗ ಹೇಳಿದ ಕೆಲಸ ಏನು ಹೇಳಿದ್ರಿ, ಒಳ್ಳೆ ಈಗ ನಾನು ಸ್ವಲ್ಪ ಆರಾಮಾಗಿದ್ದೀನಿ. ಯಾಕೆ ಅಂದರೆ ನೀವು ಇನ್ನೊಬ್ಬರಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಸ್ಯಾಲ್ರಿ ಕೊಡ್ತಾ ಇದ್ದೀರಾ. ನೀವು ಇರೋ ಸ್ಟುಡಿಯೋ ಇರ್ಬೋದು, ನೀವು ಇರೋ ಕ್ಯಾಮ್ರಾಮನ್ಗಳಿಗಿರ್ಬೋದು, ಎನಿಥಿಂಗ್ ಇಟ್ಸ್ ಇನ್ ಎ ಡಿಫ್ರೆಂಟ್ ವೇ ಯು ಸ್ಟಾರ್ಟ್ ಟೇಕಿಂಗ್ ಕೇರ್ ಆಫ್ ಸಮ್ ಒನ್ಸ್ ಲೈಫ್ ಅನ್ನೋ ಥರ ಇದೆ. ಆಮೇಲೆ ಎಲ್ಲವೂ ಒಂದು ಇಂಟರ್ಚೇಂಜಲ್ಲಿ ಇದೆಯಲ್ಲ ಸರ್. ನಾವು ಒಂದು ಕೊಡ್ತಾ ಇರ್ತೀವಿ, ಒಂದು ಪಡಿತಾ ಇರ್ತೀವಿ, ಕಲಿತಾ ಇರ್ತೀವಿ, ಬೆಳೀತಾ ಇರ್ತೀವಿ. ಅದರಲ್ಲಿರೋವಂಥ ಒಂದು ಮಜಾನೇ ಬೇರೆ. ಇನ್ಫ್ಯಾಕ್ಟ್ ನೀವು ಬಿಸ್ನೆಸ್ ಎಂಟರ್ಪ್ರಿನರ್ ಅಂತ ತೊಗೊಂಡಾಗೆಲ್ಲ ನೋಡಿ, ಸ್ಕೂಲಲ್ಲಿ ತುಂಬ ರ್ಯಾಂಕ್ ಬಂದಿರೋ ಸ್ಟೂಡೆಂಟ್ಸ್ ಅಂತೆಲ್ಲರೂ ಓದಿ ಒಂದು ಕಡೆ ಕೆಲಸ ಸೇರ್ಕೊಂಡ್ಬಿಡ್ತಾರೆ. ಹೌದು. ಇದು ಲಾಸ್ಟ್ ಬೆಂಚರ್ಸ್ ಇರ್ತಾರಲ್ಲ, ಅವರೇ ಏನೋ ಇನ್ವೆಂಟ್ ಮಾಡಿ ಒಂದು 10,000 ಜನಕ್ಕೆ ಕೆಲಸ ಕೊಡೋ ಬಿಸ್ನೆಸ್ ಮಾಡ್ಬಿಟ್ಟಿರ್ತಾರ. ಅವೇನು ಓದೇ ಇರಲ್ಲ. ಯಾಕಂದ್ರೆ ಅವ್ರಿಗೆ ಇಂಟರ್ ಡಿಪೆಂಡೆನ್ಸ್ ಭಾಳ ಚೆನ್ನಾಗಿ ತಿಳ್ಕೊಂಡಿರ್ತಾರೆ ಅವರು. ನನಗೆ ಬೇಕಾ ಇಂಟರ್ ಡಿಪೆಂಡೆನ್ಸ್ ಅವ್ನು ಇದ್ರೇನೆ ನನಗೆ ಆಗೋದು. ಇವ್ನು ಚೆನ್ನಾಗಿ ತಿಳ್ಕೊಂಡಿರ್ತಾನೆ ಅವನು. ಹಂಗಾಗಿ ಅವನು ಯಾರನ್ನೂ ಬಿಟ್ಕೊಡೋದಿಲ್ಲ. ಈ ಒಬ್ಬನೇ ಚೆನ್ನಾಗಿ ಓದ್ದವನು, ನಾನು ಓದಿದೆ, ನನಗೆ ಮಾರ್ಕ್ಸ್ ಬಂತು, ನಾನು ಒಳ್ಳೆ ಕೆಲ್ಸಕ್ಕೆ ಸೇರಿಕೊಂಡೆ, ನನಗೆ ಒಳ್ಳೆ ಕಾರ್ ಆಯಿತು, ನನ್ನ ಹೆಂಡತಿ ಮಕ್ಕಳು ಫಾರಿನ್, ಮುಗಿದೈತೆ ಕತೆ ಅಷ್ಟೇ. ಸೊ ನಾನು ಕಂಡಂಗೆ ಸರ್ ಮ್ಯಾಕ್ಸಿಮಮ್ ಇದೆ, ಎಲ್ಲರೂ ಹಿಂಗೆ ಅಂತ ಹೇಳ್ತಾ ಇಲ್ಲ. ಮ್ಯಾಕ್ಸಿಮಮ್ ಏನು ಅಂತಂದರೆ, ಒಬ್ಬ ಅವ್ನು ಚೆನ್ನಾಗಿದ್ದ ಅಂತಂದರೆ ಅವ್ನು ವಿಲ್ ಬಿ ಹ್ಯಾಪಿ ವಿತ್ ಹಿಸ್ ಎನ್ವೈರ್ಮೆಂಟ್ ಅಷ್ಟೇ. ಅವ್ನು ಇಂಟರ್ ಡಿಪೆಂಡೆನ್ಸ್ ಬಗ್ಗೆ ಅಷ್ಟು ಇರೋದಿಲ್ಲ. ಯಾರು ಫೇಲ್ ಸ್ಟೂಡೆಂಟ್ ಇರ್ತಾನಲ್ಲ, ಅವ್ನಿಗೆ ಇವಾಗ ಎಲ್ಲ ಗರಿಗೆ ಎದ್ರು ಬಿಡ್ತಾನೆ. ನಾನು ಬದುಕಬೇಕಂದ್ರೆ ಎಲ್ಲರೂ ಬೇಕು ನನಗೆ ಹೇಳ್ಬಿಟ್ಟು ಅಂತ ಅವೇರ್ನೆಸ್ ಬಂದೋಗಿರುತ್ತೆ ಸರ್. ಇವಾಗ ನಿಮ್ಗೆ ಇನ್ನೊಂದು ಸಬ್ಜೆಕ್ಟ್ನ ಇಂಟ್ರೊಡ್ಯೂಸ್ ಮಾಡ್ತೀನಿ ಸರ್. ಇದು ಒಂಥರ ಕ್ರೇಜಿ ಸಬ್ಜೆಕ್ಟ್. ಹ್ಯಾಪಿನೆಸ್ ಅನ್ನೋದು ಎಲ್ರಿಗೂ ಇಂಪಾರ್ಟೆಂಟು. ನೀವು ಹೋಗಿ 100 ಜನಂಗೆ ಕೇಳ್ರಿ ಸರ್, ನೀನು ಯಾವಾಗಲೂ ಹ್ಯಾಪಿಯಾಗಿರ್ತೀನಪ್ಪ ಅಂತ ಕೇಳಿ ಸರ್, ನೋ ಅಂತ ಹೇಳ್ತಾರೆ. ಹೌದು. ಯಾಕೆ ಅಂದರೆ ಅವ್ರಿಗೇನೆ ಗೊತ್ತಿರಲ್ಲ ಅವ್ರ ಒಳಗಡೆ ಹ್ಯಾಪಿನೆಸ್ ಎಲ್ಲಿದೆ ಅಂತ. ಓಕೆ. ಇದು ಭಗವಂತ ಏನು ಮಾಡಿದ್ರು ಅಂದರೆ ಹ್ಯಾಪಿನೆಸ್ನ ಡಿಫ್ರೆಂಟ್ ಲೆವೆಲಲ್ಲಿ ಇಟ್ಟರು ಸರ್. ಬ್ರಹ್ಮ ವಿಷ್ಣು ಮಹೇಶ್ವರ ನಿಮಗೆ ಗೊತ್ತು ಸರ್. ಬ್ರಹ್ಮ ಅಂದರೆ ಅವ್ನ ಒಳಗಡೆನೇ ಹ್ಯಾಪಿನೆಸ್ ಕಂಡ್ಕೊಳೋನು ಅಂತ. ಕ್ರಿಯೇಟಿವ್. ಅರ್ಥ ಆಯ್ತಾ? ಕ್ರಿಯೇಟರ್. ಈ ಫ್ಯಾಮಿಲಿ ಒಳಗಡೆ ಹ್ಯಾಪಿನೆಸ್ ಸಿಗುತ್ತಲ್ಲ, ಇವರೆಲ್ಲ ಶಿವನ್ ಟ್ರೇಡ್ಸ್ ಇರೋರು. ಓಕೆ. ಈ ಸಮಾಜದಿಂದ ಹ್ಯಾಪಿನೆಸ್ ಸಿಗುತ್ತೆ, ಪ್ರೊಫೆಷನಿಂದ ಹ್ಯಾಪಿನೆಸ್ ಸಿಗುತ್ತೆ ಅಂತ ಹೇಳ್ತಿರ್ತಾರಲ್ಲ, ಯಾವಾಗಲೂ ಸಮಾಜಕ್ಕೋಸ್ಕರನೇ ಕೆಲಸ ಮಾಡೋದು, ಅವರೆಲ್ಲ ವಿಷ್ಣು ಟ್ರೇಡ್ಸ್ ಇರೋರು, ಕೃಷ್ಣನ್ ಟ್ರೇಟ್ ಇರೋರು ಅಂತ. ಇಲ್ಲಿ ನಮ್ಮ ಜೀವನದಲ್ಲಿ ಸಂತೋಷನ ಹುಡುಕ್ಬೇಕಾಗಿರೋದು ನನಗೆಲ್ಲಿ ಭಗವಂತ ಇಟ್ಟಿದ್ದಾನೆ ಅಲ್ಲೇ. ಓಕೆ. ಅದು ಸಿಕ್ಬಿಟ್ರೆ ನಮಗೆ ಆನೆ ಥರ ಬಲ ಬಂದ್ಬಿಡುತ್ತೆ. ಆದರೆ ಅದು ಸಿಕ್ಕಿಲ್ಲ ಅಂದರೆ ಅದು ಒಂಥರ ದೊಡ್ಡ ಯುದ್ಧ ಸರ್. ಕುರುಕ್ಷೇತ್ರ ಯುದ್ಧಕ್ಕಿಂತ ಸ್ವಲ್ಪ ಜಾಸ್ತಿನೇ. ಏನು ಮಾಡಿದ್ರು ನನಗೆ ಸಮಾಧಾನ ಇಲ್ಲ ಅನ್ನೋ ಫೀಲಿಂಗಲ್ಲಿ ನಾವು ಇದ್ದೋಗ್ಬಿಟ್ಟಿರ್ತೀವಿ. ಸೊ ಇಲ್ಲಿ ಸೋರ್ಸ್ ಆಫ್ ಹ್ಯಾಪಿನೆಸ್ ಅಲ್ಲಿ ನಿಮಗೆ ಫ್ಯಾಮಿಲಿ ಒಳಗಡೆ ಫಸ್ಟ್ ರ್ಯಾಂಕ್ ಇದೆ ಸರ್ ಹ್ಯಾಪಿನೆಸ್ ಅನ್ನೋದು. ಅದ್ರ ಅರ್ಥ ಏನು, ನಿಮ್ಮ ಮನೇಲಿ ಯಾರಾದರೂ ಇರಲಿ ಸರ್, ಅವ್ರು ಸ್ವಲ್ಪ ಡಿಸ್ಟರ್ಬ್ ಆಗಿದ್ದಾರೆ, ಅವ್ರು ಅನ್ಹ್ಯಾಪಿ ಆಗಿದ್ದಾರೆ ಅಂತ ಅನ್ಕೊಳ್ಳಿ, ನಿಮ್ಮ ಮೂಡ್ ಸ್ವಲ್ಪ ಆಫ್. ಈಗ ನನಗೆ ಅದನ್ನ ಸಮಾಜದಲ್ಲಿ ಇಟ್ಬಿಡಿ ಸರ್ ಭಗವಂತ. ಓಕೆ. ಇವಾಗ ನೀವು ನನ್ನ ಕ್ಲೈಂಟ್ ಅನ್ಕೊಳ್ಳಿ, ಯಾರೊಬ್ರು ಕ್ಲೈಂಟ್ ಅಂತ ಅನ್ಕೊಳ್ಳಿ, ಅವ್ರ ಪ್ರಾಬ್ಲಮ್ ಸಾಲ್ವ್ ಮಾಡಲಿಲ್ಲ ಅನ್ಕೊಳ್ಳಿ, ಅವ್ರಿಗೆ ನಾನು ಕರೆಕ್ಟಾಗಿ ಅಕ್ಯುರೇಟ್ ರೂಟ್ ಕಾಸ್ನ ಹೇಳಿ ಸೊಲ್ಯೂಷನ್ ಕೊಟ್ಟು ಕಳಿಸ್ಲಿಲ್ಲ ಅಂತ ಅನ್ಕೊಳ್ಳಿ, ನಂಗೆ ರಾತ್ರಿ ನಿದ್ದೆ ಬರೋದು. ಓಕೆ. ಈಗ ನಾನು ಸುಮ್ಮನೆ ಇಲ್ಲೇ ಒಂದು ಜಸ್ಟ್ ಸ್ಟಾಪ್ ಹೇಳ್ತೀನಿ. ಅಂದರೆ ಇವಾಗ ನಾನು ಸ್ವಾರ್ಥಿ ಅಂತನಾ ಅಥವಾ ನೀವು ಮೋರ್ ಸೋಷಿಯಲ್ ಪರ್ಸನ್ ಅಂತನಾ? ಅದೆಲ್ಲಿ ಬಂತು ಸರ್? ಇವಾಗ ನಾನು ಅನಾಲಿಟಿಕಾ ಇಂಟ್ರೋಸ್ಪೆಕ್ಟಿವ್? ನೀವು ಇಂಟರಾಕ್ಟಿವ್. ನಾನು ಇಂಟ್ರಾಕ್ಟಿವ್ ಅಂದರೆ ಫ್ಯಾಮಿಲಿ ಅಂತ ಆಯಿತು. ಫ್ಯಾಮಿಲಿ ಅಂತ ನಿಮ್ದು ಹೇಳಿದ್ರಲ್ಲ ಅನಾಲಿಟಿಕ್. ಅನಾಲಿಟಿಕ್ ಎಷ್ಟಿದೆ? ನಮ್ದು 29 ಇದೆ. ಓಕೆ. ನನ್ಗೆ 35 ಪ್ಲಸ್ ಇದೆ, ನಿಮ್ಗೆ 35 ಇದೆ. ಓಕೆ. ಸೊ ಇವ್ ಕರೆಕ್ಟ್ ಮೀ. ಇವಾಗ ನನಗೆ ಹೇಳ್ತಾ ಇರೋದು ಹಂಗಾರೆ ನಾನು ಸ್ವಾರ್ಥಿ ಅಂತ ಅದು ಲೆಕ್ಕ? ಅಂದ್ರೆ ನಮ್ಮ ಮನೇಲಿ ಚೆನ್ನಾಗಿದ್ರೆ ನಾನು ಚೆನ್ನಾಗಿರ್ತೀನಿ, ಅವ್ರ ಮೂಡ್ ಅಪ್ಸೆಟ್ ಅಂತ ನನ್ನ ಮೂಡ್ ಅಪ್ಸೆಟ್ ಅನ್ನೋದಾದ್ರೆ ಅದು ಸ್ವಾರ್ಥ ಅನ್ನೋ ಲೆಕ್ಕಕ್ಕೆ ಬರುತ್ತಾ? ಹೆಂಗ್ ಲೆಕ್ಕಕ್ಕೆ ತಗೊಳ್ಳಿಲ್ಲ? ನಿಮ್ಮ ಜೀವನದಲ್ಲಿ ಅವ್ರ ಜೊತೆ ಸ್ವಲ್ಪ ಜಾಸ್ತಿ ಕನೆಕ್ಷನ್, ಅದೆಲ್ಲ ಓದ್ ಜನ್ಮಕ್ಕೆಲ್ಲ ಕನೆಕ್ಟ್ ಆಗುತ್ತೆ, ಅದೆಲ್ಲ ಬೇಕಾಗಿಲ್ಲ ಇವಾಗ. ಈಗ ವಾಸ್ತವಿಕತೆಯಲ್ಲಿ ಇರ್ಬೇಕು ನಾವು. ಎಲ್ಲರೂ ಏನ್ ಮಾಡ್ತಾರೆ, ಓದ್ ಜನ್ಮದಲ್ಲಿ ಏನಾಗಿದ್ದೆ, ಅಲ್ಲೇನಾಗಿದ್ದೆ, ಇಲ್ಲೇನಾಗಿದ್ದೆ ಹೋಗಿ ಪ್ರೆಸೆಂಟ್ ಅಲ್ಲಿ ಏನ್ ಮಾಡೋದು ಮರ್ಸ್ಬಿಡ್ತಾರೆ. ಕ್ರಿಶ್ಚಿಯನ್ ಫಿಲಾಸಫಿ ನಾವ್ ಯಾವಾಗ್ಲೂ ನೆನ್ಪಿಟ್ಕೋಬೇಕು ಸರ್. ಪ್ರೆಸೆಂಟ್ ಅಲ್ಲಿ ಇರೋಕಂದ ಇವಾಗ ಏನ್ ಮಾಡ್ಬೇಕು ಅದನ್ನ ಸರಿ ಮಾಡಿದ್ರೆ ನಾಳೆ ದಿನ ಕರೆಕ್ಟ್ ಆಗುತ್ತೆ. ಇವಾಗ ನಾನು ಏನ್ ಪಾಸಿಟಿವ್ ಕರ್ಮ ಮಾಡ್ತೀನಿ, ಏನ್ ನೆಗೆಟಿವ್ ಕರ್ಮ ಮಾಡ್ತೀನಿ ಅಂತಾನೆ ಗೊತ್ತಿಲ್ಲ. ಪಾಸ್ಟ್ ಏನೋ ತಿಳ್ಕೊಂಡ್ಬಿಟ್ಟು ಯಾರೋ ನನಗೆ ವೈಫ್ ಆಗಿದ್ರು, ಯಾರೋ ನನ್ಗೆ ಹಸ್ಬೆಂಡ್ ಆಗಿದ್ರು, ನಾನು ಯಾವ ಊರಲ್ಲಿ ಇದ್ರೆ ಇದೆಲ್ಲ ಏನು ನಾನು ಅದನ್ನ ಹೆಂಗ ಅಲೈನೈಸ್ ಮಾಡ್ತೀನಿ ಗೊತ್ತಾ ಸರ್? ನಿನಗೆ ಓದ್ ಜನ್ಮದ್ ಬೇಕು ಅನ್ನಂಗೆ ಇದ್ದಿದ್ರೆ ಆ ಸಾಫ್ಟ್ವೇರ್ ಇಟ್ಟು ಕಳ್ಸಿರೋನು. ಎಕ್ಸಾಕ್ಟ್ಲಿ ಸರ್. ಅದನ್ನ ಮರೆಸ್ತಾನಂತೆ ಕೃಷ್ಣ. ಜನ್ಮ ಬರ್ತಾ ಇದ್ದಂಗೆನೆ ತಾಯಿ ಗರ್ಭದಲ್ಲಿರೋರ್ಗು ಜ್ಞಾಪಕ ಇರುತ್ತಂತೆ ಸರ್. ನಾನು ಯಾಕಾರು ಹುಟ್ಟಿದ್ನೋ, ಜನ್ಮದ ಇದೆಲ್ಲ ರಗಳೆ, ಮತ್ತೀಗ ಯಾಕೆ ಹುಟ್ಟಿದ್ನೋ ಅಂತ ಅದು ಸೋಲ್ ಹೇಳ್ತಾ ಇರುತ್ತಂತೆ. ದ ಮೂಮೆಂಟ್ ಯು ಟೇಕ್ ಬರ್ತ್ ಅದನ್ನ ಮರ್ಸ್ಬಿಡ್ತಾನಂತೆ ಕೃಷ್ಣ. ಅವ್ನು ಡೆಲಿಬ್ರೇಟ್ ಆಗಿ ಮರ್ಸಿರೋ ವಿಷಯನ ಹೋಗಿ ಯಾಕೆ ಕೆದ್ಬಿಟ್ಟು ಗ್ಯಾಪಸ್ಕೊಂತೀರ ಅಂತ ನಾನು ಹೇಳೋದು. ಆದ್ರೆ ಅಂತ ಜನನೂ ಇದಾರೆ ಸರ್. ಅವ್ರಿಗೆಲ್ಲ ನಾವು ಅವೇರ್ನೆಸ್ ಕೊಟ್ಟಿಲ್ಲ. ಅವ್ರ ಚಾಯ್ಸ್ ಅದು ಸರ್. ಚಾಯ್ಸ್ನ ನೀವೇನ್, ನಾನು ಹೆಂಗೆ ಹೇಳ್ತೀನಿ ಹೇಳ್ರಿ, ಚಾಯ್ಸ್ನ 4-5 ಕೊಟ್ಬಿಟ್ಟು ಚಾಯ್ಸ್ ಮಾಡ್ಕೊ ಅಂದ್ರೆ ನೀವು ಕೊಟ್ಟಿದ್ರ ಮೇಲೆ ತಾನೇ ನಾನು ಮಾಡ್ಕೊಳ್ತೀನಿ. ನೀವು ಕೊಡೋರ್ ಚಾಯ್ಸ್ನ ಹೇಳ್ ಮಾಡ್ಬೇಕು, ಅಪ್ಪ ನನ್ನ ಹತ್ರ ಇರೋದಿಷ್ಟು,
ಕೃಷ್ಣ ಹೇಳಲ್ವ ಸರ್ 18 ಅಧ್ಯಾಯ ಕೊಟ್ಟರು, ಚಾಯ್ಸ್ ಈಸ್ ನೆಕ್ಸ್ಟ್ ಈಸ್ ಯುವರ್ಸ್, ನೀನು ಏನು ಬೇಕಾರ ಮಾಡ್ಬೋದು ಅಂದರು. ಬಟ್ ನೀವೇನು ಮಾಡ್ತೀರಾ, ಅಪ್ಪ ಅಮ್ಮ ಫ್ರೆಂಡ್ಸ್ 5 ಕೊಟ್ಟಿನ 5 ಯಾವ್ದಾರು ಚೂಸ್ ಮಾಡ್ಕೊಂತೀರಾ. ನೀವು ಹೇಳ್ಬೋತಾನೆ ಇನ್ನೊಂದಿದೆ ಹುಡುಕ, ಬೇಕಾಗಿದ್ರೆ ಅದನ್ನ ಚಾಯ್ಸ್ ಮಾಡ್ಕ. ನೀವು ಹಂಗೆ ಹೇಳಲ್ವೇ ಪೇರೆಂಟ್ಸು ಟೀಚರ್ಸ್ ನಮಗೆ ಇರೋದ್ರಲ್ಲೇ ಸೆಲೆಕ್ಟ್ ಮಾಡ್ಕ ಅಂತ ಹೇಳ್ತೀರಾ, ನಮ್ಮನ್ನ ಒಂದು ಗುಂಪಲ್ಲ ಕಳಿಸ್ಬಿಡ್ತೀರಾ. ಅಂದ್ರೆ ಬೇಸಿಕಲಿ ಎಲ್ಲರಿಗೂ ಬೇರೆ ಬೇರೆ ಕಡೆ ಹ್ಯಾಪಿನೆಸ್ ಸಿಗ್ತಿರ್ಬೇಕಾದ್ರೆ ನೀವಿವಾಗ ಫ್ಯಾಮಿಲಿಯಲ್ಲಿ ಮೇಜರ್ ಆಗಿ ಹುಡುಕ್ತೀರಾ ಸರ್, ಫಸ್ಟ್ ಪ್ರಿಯಾರಿಟಿ ಅಂತ. ಸೊಸೈಟಿಯಲ್ಲಿ ಹುಡ್ಕೋದೇ ಇಲ್ಲ ಅಂತೆಲ್ಲ ಅಲ್ಲ, ಆ 0 ಬಂದಿದ್ರೆ ಹುಡ್ಕಲ್ಲ. 28 ಇದೆಯಲ್ಲ ಸರ್, ಹುಡುಕ್ತೀರಾ ಅಲ್ಲೂ. ಆದ್ರೆ ಫಸ್ಟ್ ಪ್ರಿಯಾರಿಟಿ ಇಟ್ ಆಲ್ವೇಸ್ ಗೋ ವಿತ್ ಫ್ಯಾಮಿಲಿ ಅಂತ. ಆದ್ರೆ ಫ್ಯಾಮಿಲಿಯಲ್ಲಿ ಇರೋರು ಯಾರಾದ್ರೂ ವೈಫೋ ಅಪ್ಪನೋ ಅಮ್ಮನೋ ಅವ್ರಿಗೆ ಸೆಲ್ಫ್ ಅಲ್ಲಿ ಇದ್ರೆ ಅವ್ರ ಫ್ಯಾಮಿಲಿ ಕೂಡ ಗೊತ್ತಾಗ್ತಿರಲ್ಲ, ಅವ್ರೇನ್ ಭ್ರಮೇಲಿ ಇರ್ತಾರೆ, ಓ ಎಲ್ಲರಿಗೂ ಅವ್ರೊಳಗಡೆ ಹ್ಯಾಪಿನೆಸ್ ಸಿಗುತ್ತೆ ಅನ್ನೋ ಭ್ರಮೇಲಿ ಇರ್ತಾರೆ. ಫಸ್ಟ್ ನಿಮಗೆ ಈ ತರ ಡಿಫ್ರೆಂಟ್ ಆಂಗಲ್ಸ್ ಗೊತ್ತಾಗ್ಬಿಟ್ರೆ ಲೈಫ್ ಬಿಕಮ್ ವೆರಿ ಈಸಿ ಅಂತ. ಇವಾಗ ಇನ್ನೊಂದು, ನೀವು ಮನೇಲಿ ಹೇಳೋರಿಗೆ ಮಳ್ಳಿ 1 ಸತಿ ಹೇಳಿದ್ರು ಕೇಳಲ್ಲ, 2 ಸತಿ ಹೇಳಿದ್ರು ಕೇಳಲ್ಲ ಅಂತ ಒಂದು ಸ್ವಲ್ಪ ಟ್ರಿಗರ್ ಆಗ್ತಿರೋ, ಅದು ಕ್ಯಾಶುವಲ್ ಆಗಿ ಪೇರೆಂಟಿಂಗ್ ಅಲ್ಲಿ ಪ್ರಾಬ್ಲಮ್ ಇರುತ್ತೆ ಸರ್. ಇಲ್ಲಿ ದಿಸ್ ಈಸ್ ಸಮಥಿಂಗ್ ಕಾಲ್ಡ್ ಆಸ್ ಗ್ರಾಸ್ಪಿಂಗ್ ಸ್ಪೀಡ್ ಅಂತ. ಒಬ್ಬ ವ್ಯಕ್ತಿಗೆ ಎಷ್ಟು ಸ್ಪೀಡ್ ಆಗಿ ವಿಷಯಗಳು ಅರ್ಥ ಆಗುತ್ತೆ. ಇದು ನಿಮ್ದು ಮೀಡಿಯಂ ವರ್ಷನ್ ಇದೆ, ಯಾವಾಗ ಮೂಡ್ ಸ್ವಲ್ಪ ಕಾಮ್ ಆಗಿದ್ದಾಗ, ಆರಾಮಾಗಿದ್ದಾಗ. ಓಕೆ, ನೀವೇನೋ ಸ್ವಲ್ಪ ಹ್ಯಾಪಿ ಸ್ಟೇಟಿಗೆ ಹೋದ್ರಿ ಅನ್ಕೊಳ್ಳಿ, ಈ ನಂಬರ್ ನಿಮಗೆ ಡಬಲ್ ಆಗ್ಬಿಡುತ್ತೆ, ನನ್ಗೆ ಆ ಥರ ನಿಮ್ದಾಗುತ್ತೆ. ಸೊ ಅವಾಗ ಏನಾಗುತ್ತೆ, 266 ಆಗ್ಬಿಡುತ್ತೆ. ಅದ್ರ ಅರ್ಥ ಏನು, ಯಾರ್ಯಾರ ಮನ್ಸಲ್ಲಿ ಏನೇನು ಅನ್ಕೊಂತೀರ ಫ್ಯಾಮಿಲಿಲಿ ಅವ್ರು ಅನ್ಕೊಂಡವಾಗ್ಲೇನೆ ಗೊತ್ತಾಗ್ಬಿಡುತ್ತೆ. ಎಸ್ ಆರ್ ಹೇಳ್ಬೇಕು ನೀವು, ಸುಮ್ಮನೆ ಇಲ್ಲ ಎಸ್ ಫ್ಯಾಮಿಲಿ ಅಲ್ಲ ಸರ್, ನನಗೆ ಆಚೆ ಕಡೆ ಮೀಟ್ ಮಾಡಿದಾಗ್ಲೂ ಗೊತ್ತಾಗುತ್ತೆ, ಎಲ್ಲ ಕಡೆ ವರ್ಕ್ ಆಗುತ್ತೆ. ಇವಾಗ ನೀವು ಫ್ಯಾಮಿಲಿ ಹೇಳ್ಬೇಕಲ್ಲ, ನಾವು ಫ್ಯಾಮಿಲಿ ಬಗ್ಗೆ ಜಾಸ್ತಿ ಹೇಳ್ತಿರೋ. ಇಲ್ಲ, ಈಗ ಸ್ಪಿರಿಚುವಲ್ ಮೀಟಿಂಗ್ಸ್ ಅಂತೆಲ್ಲ ಮಾಡ್ತೀನಿ ನಾನು, ಆಧ್ಯಾತ್ಮ ಚಿಂತನ ಮಂಥನ ಅಂತೆಲ್ಲ ಮಾಡ್ತೀನಿ ನಾನು. ಅಲ್ಲಿ ಬಂದಾಗಲೂ ಅಷ್ಟೇ, ನನಗೆ ಯಾರು ಮಾತಾಡಿದಾಗ ಏನಾರು ಹೇಳಿದಾಗ ನನಗೆ ಅದು ಗ್ರಾಸ್ಪ್ ಆಗ್ಬಿಡುತ್ತೆ, ಇವ್ರು ಎಲ್ಲಿ ಏನ್ ಹೇಳಕ್ ಹೋಗ್ತಿದ್ದಾರೆ ಅಥವಾ ಅವ್ರ ಉದ್ದೇಶವೇ ಏನು, ಅದೊಂಥರ ಅದೇನೋ ಗೊತ್ತಿಲ್ಲ ಏನಕ್ಕೆ ಬರುತ್ತದೆ ಸರ್. ಇದೆಲ್ಲ ನಿಮಗೆ ಕಾನ್ಶಿಯಸ್ನೆಸ್ಸಿಗೆ ಬರ್ತಿಲ್ಲ, ಅನ್ಕಾನ್ಶಿಯಸ್ ಅಲ್ಲಿ ಇದೇ ಇರೋದು, ನಿಮ್ದು ಸಾಫ್ಟ್ವೇರ್ ಬರ್ದಿರೋದೇ ಹಿಂಗೆ, ಅದಕ್ಕೆ ಅದು ನಿಮ್ಗೆ ಸೆನ್ಸ್ ಆಗ್ತಾ ಇದೆ. ಇದನ್ನ ಜಗತ್ತಲ್ಲಿ ಏನಂದ್ಬಿಡ್ತಾರೆ, 6 ಸೆನ್ಸ್ ಅಂದ್ಬಿಡ್ತಾರೆ. ಅದನ್ನೇ ಇದು ನಿಮಗೆ ಕಾಮನ್ ಸೆನ್ಸ್ ಇದು. ಹೌದು, ನನಗೆ ಅದೇ ಅನ್ಸುತ್ತೆ, ಇದೇನೇ ಬಾರಿ 6 ಸೆನ್ಸ್ ಇದು ಅಂತ ಅನ್ಸ್ತಾ ಇರುತ್ತೆ. ಹೌದು, ಅದಕ್ಕೆ ನಮಗೆ ಕಾಮನ್ ಸೆನ್ಸ್ ವರ್ಕ್ ಆಗ್ತಿರಲ್ಲ, ಸರ್. ನಿಜವಾಗ್ಲೂ ನಮಗೆ ನಿಮ್ ಮನ್ಸಲ್ಲಿ ಏನ್ ಓಡುತ್ತೆ ಗೊತ್ತಾಗಿದ್ರೆ ನಾವ್ ಇನ್ನ ಸಖತ್ತಾಗಿ ಹೇಳ್ತಿರ್ಲಿಲ್ವಾ ಎಲ್ಲದನ್ನು. ನಮಗೆ ಫಿಂಗರ್ ಪ್ರಿಂಟ್ಸ್ ಕೊಟ್ರೇನೆ ಹೇಳಕ್ಕಾಗತ್ತೆ. ಅವಾಗ ನಿಮ್ಮಂತವ್ರಿಗೆ ಏನನ್ಸುತ್ತೆ, ಇದನ್ನೆಲ್ಲ ಫಿಂಗರ್ ಪ್ರಿಂಟ್ಸ್ ನೋಡೇನೆ ಹೇಳ್ಬೇಕಾ, ಹಂಗೆ ಅರ್ಥ ಮಾಡ್ಕೊಳಕ್ಕಾಗಲ್ವಾ. ಅದಕ್ಕೆ ಕಾಮನ್ ಸೆನ್ಸ್ ಈಸ್ ನಾಟ್ ಕಾಮನ್ಲಿ ಯೂಸ್ಡ್. ಕಾಮನ್ ಸೆನ್ಸ್ ಇರ್ಬೇಕಪ್ಪ ಅಂದ್ರೆ ಅದು ಮಿತ್, ಅದಾಗಲ್ಲ. ಅದು ಭಗವಂತ ಎಲ್ಲರಿಗೂ ಡಿಫ್ರೆಂಟ್ ಆಗಿ ಸರ್ಕ್ಯೂಟ್ ಕ್ರಿಯೇಟ್ ಮಾಡಿರ್ಬೇಕಾದ್ರೆ ನಿಮಗೆ ಅದು ಅರ್ಥ ಆಗಬೇಕು. ಆ ಪ್ಲೇಸಲ್ಲಿ ಯಾರಾದರೂ ನಿಮ್ಮ ಮನೆಯವರು ಒಂದು ವಿಷಯನ 2 ಸತಿ ಹೇಳಿದ್ರು ಅಂತ ಅನ್ಕೊಳ್ಳಿ, ಯು ಗೆಟ್ ಅ ಟ್ರಿಗರಿಂಗ್ ಫೀಲಿಂಗ್ಸ್ ವೆರಿ ಬ್ಯಾಡ್ ಲೆವೆಲ್. ಅದು ಕರೆಕ್ಟ್. ಇವಾಗ ಏನಾಯಿತು, ಇದು 266 ಆದಾಗ ವಾಸ್ಕೋ ಡಿ ಗಾಮ ಏನು ಮಾಡ್ದ, ಥಾಮಸ್ ಆಲ್ವಾ ಎಡಿಸನ್ ಏನು ಮಾಡ್ದ, ಐನ್ಸ್ಟೈನ್ ಏನು ಮಾಡ್ದ, ಇದನ್ನು IQ ಸಿಕ್ಕಾಬಟ್ಟೆ ಇತ್ತು, ಪವರ್ ಇತ್ತು ಅಂತ ಅಂದ್ಬಿಟ್ರು. ಇದು ನಿಮಗೂ ಇದೆ ಅಲ್ಲ, ನರ್ಚರ್ ಮಾಡಬೇಕಾಗಿತ್ತು, ಒಳಗಡೆಯಿಂದ ಒಂದು ಇಂಟೆನ್ಷನ್ ಬರಬೇಕಾಗಿತ್ತು, ನಾನು ಏನು ಮಾಡಬೇಕು ಅಂತ. ದೀಸ್ ಥಿಂಗ್ಸ್ ವಿಲ್ ಹ್ಯಾಪನ್. ಅದಕ್ಕೆ ನಾವೇನು ಸಜೆಸ್ಟ್ ಮಾಡ್ತೀವಿ ಸರ್, ನಿಮ್ಮ ಲೈಫಲ್ಲಿ ಸ್ವಲ್ಪ ರಿಸ್ಕ್ ತೊಗೋಬೇಕು. ನೀವು ರಿಸ್ಕ್ ತೊಗೊಂಡಿಲ್ಲ ಅಂದರೆ ಓವರ್ ಎ ಪೀರಿಯಡಿನ ವಯಸ್ಸಾಗುತ್ತೆ ಸರ್ ನಿಮಗೆ, ಆವಾಗ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ, ಮುರಳಿ ನಾನು ಏನು ಮಾಡಿದೆ. ಬಟ್ ಆಸೆ ಕನಸು ಎಲ್ಲ ಇದ್ದು ಮುರಳಿ ಅಂತ ಒಂದು ಗಿಲ್ಟ್ ಫೀಲಿಂಗ್ ಹೋಗೋಂಥ ಸಮಯ ಬರುತ್ತೆ ಸರ್. ಅದಕ್ಕೆ ಇವಾಗ್ಲಿಂದಾನೇ ಚಿಕ್ಕ ಹೆಜ್ಜೆ ತಗೊಳ್ತಾ ಇದ್ರೆ ಅಲ್ಲಿ ಹೋದಾಗ ಯು ಕ್ಯಾನ್ ಪ್ಲೇ ಅ ಬೆಸ್ಟ್ ಗೇಮ್ ಅಂತ. ಜೊತೆಗೆ ಮಕ್ಕಳಿಗೆ ಅವ್ರು ಇದೇ ಥರ ಓದ್ಕೋಬೇಕಂತಿರುತ್ತೆ, ಆಡಿಟರಿ ವಿಜುವಲ್ ಕೈನಸ್ಥೆಟಿಕ್ ಅಂತ ಇರುತ್ತೆ ಸರ್. ಈ ಮಗನ ನೀವು ಕೈನಸ್ಥೆಟಿಕ್ ಇರೋರು, ನೀವ್ ಏನೇ ಒಂದು ಸ್ಕ್ರಿಪ್ಟ್ ತಲೆಲಿದ್ರೆ ವರ್ಕ್ ಆಗಲ್ಲ, ನೀವು ಪೇಪರ್ ಮೇಲೆ ಹಾಕಿದ್ರೇನೆ ವರ್ಕ್. ಹೌದೌದು ಕರೆಕ್ಟ್. ನಾನು ಬರ್ದೇ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ಎಲ್ಲ. ಇವಾಗ ನಿಮ್ಮ ಮಕ್ಳಿಗೆ ಏನ್ ಹೇಳ್ತೀರಿ ನೀವು? ನಾನು ಅದೇ ಹೇಳ್ತೀನಿ, ಹೇಳ್ಬಾರ್ದು ಸರ್. ಅವ್ನು ನೋಡೋಣ ಬಿಡಿ, ಅವ್ನ ಕೈನಸ್ಥೆಟಿಕ್ ಏನು ಅಂತ, ವಿಜುವಲ್ ಆಡಿಟರಿನ ನೋಡ್ಬೇಕಾದ್ರೆ ಅವಾಗ ಏನಾಗುತ್ತೆ, ನೀವು ಚಿಕ್ಕ ವಯಸ್ಸಿಂದ ಮಕ್ಳಿಗೆ ಡ್ಯಾಮೇಜ್ ಮಾಡಲ್ಲ. ಎಷ್ಟೋ ಬಿಗ್ ಬಿಸ್ನೆಸ್ ಓನರ್ಸ್ಗಳು, ಸೆಲೆಬ್ರಿಟಿಗಳು ಮಕ್ಳಿಗೆ ಯಾವ ತರ ವಾತಾವರಣ ಕೊಡ್ಬೇಕಂತ ಗೊತ್ತಿಲ್ಲದೆ ಅಲ್ಲಿ ಅವ್ರಿಗಿಂತ ನೆಕ್ಸ್ಟ್ ಲೆವೆಲ್ ವರ್ಷನ್ ಬೆಳೆಯಲ್ಲ. ನೋಡಿ ಸರ್, ಎಂತ ಒಳ್ಳೆ ಪಾಯಿಂಟ್ ಹೇಳಿದ್ರಿ. ಇವಾಗ ನಮ್ಮ ನಂಬಿಕೆಗಳನ್ನ ಅವ್ರ ಮೇಲೆ ಹೇರೋದು, ಅದೇ ಆಗೋದಿಲ್ಲ. ಅದೇ ಆಗ್ತಿರೋದು. ತುಂಬಾ ಒಳ್ಳೆ ಕೆಲಸ ಮಾಡ್ತೀನಿ ನಾನು ಅಂತ ಅನ್ಕೊಂಡು ಕೂಡ ಅವ್ರ ಮೇಲೆ ಒತ್ತಡ ಇರ್ಬೋದು. ಫಾರ್ ಎಕ್ಸಾಂಪಲ್, ಇವಾಗ ಹಾಸ್ಟೆಲ್ಗೆ ಹಾಕೋದು ಅಥವಾ ಎಲ್ಲೋ ಒಂದ್ ಕಡೆ ಸೇರಿಸಿ ಇಲ್ಲಿದ್ರೆ ಡಿಸಿಪ್ಲಿನ್ ಆಗ್ತಾನೆ ಅನ್ನೋದು ನನ್ನ ಕಲ್ಪನೆ. ಅದ್ರಲ್ಲಿ ಹೋದಾಗ ಏನಾಗುತ್ತೋ ಅದು ಅವನಿಗೆ ಬಿಟ್ಟಿದ್ದು, ಪರ್ಸನಲ್. ಅದಕ್ಕೆ ಸರ್ ನಾವೆಲ್ಲದನ್ನು, ಕೆಲವರೆಲ್ಲ ಪ್ರಶ್ನೆ ಕೇಳ್ತಾರೆ ನಮಗೆ, ಏನ್ ಮಾಡ್ಲಿ ನನ್ಗೆ ಬೇರೆಯವ್ರ ತರ ವರ್ಕ್ ಆಗ್ಲಿಲ್ಲ ಅಂತ ಅನ್ಸ್ಕೊಳಕ್ಕೆ ಇಷ್ಟ ಇಲ್ಲ, ಬನ್ನಿ ಅರ್ಧ ಗಂಟೆ ಕುತ್ಕೊಳ್ಳಿ, ಕ್ಲಾರಿಫೈ ಮಾಡಿ ಕಳಿಸ್ತೀನಿ.
ಸುಮ್ನೆ ಅದು Finger ಮಗು prints. ಲೈಫ್ ಮಗು ಲೈಫ್ ನಾನು ಹಾಳು ಮಾಡ್ದಂಗಲ್ವಾ ಸರ್. ಖಂಡಿತ ಸರ್. ಇದು ಪಾಪ ಪುಣ್ಯ ಕರ್ಮಕ್ಕೆ ಬಂದು ನಿಂತ್ಕೊಳಲ್ವಾ. ನಿಂತ್ಕೊಳ್ಳುತ್ತೆ 100%. ವೆರಿ ವೆರಿ ಇಂಪಾರ್ಟೆಂಟ್. 100% ಕೆಟ್ಟ ಕರ್ಮ ಆಗುತ್ತೆ ಅದು. ದಿಸ್ ಇಸ್ ಅಲ್ಟಿಮೇಟ್ ಥಾಟ್. ಕೆಲವು ಪೇರೆಂಟ್ಸ್ ಏನ್ ಮಾಡ್ತಿರ್ತಾರೆ, ಒಳ್ಳೆ ಲಕ್ಸುರಿ ಮನೆ ಇರುತ್ತೆ, ರೂಮ್ ಒಳಗಡೆ ಕೂತ್ಕೊಂಡು ಓದ್ಕೊಂಡ್ಬಿಡ್ತಾರೆ. ಅವ್ನಿಗೆ ಓದ್ಕೊಳಕ್ಕೆ ಅವ್ನ ಕೈನೆಸ್ಥೆಟಿಕ್ ಇರ್ತಾನ ಅವನು. ಅವ್ನು ಒಳಗಡೆ ಹೊರಗಡೆ ಇದ್ರೇನೆ ಕಾಲಿಂಗ್ ಎಲ್ಲ ಅಲ್ಲಾಡಿಸ್ತಾ ಇದ್ರೇನೆ ಅವ್ನಿಗೆ ಫೋಕಸ್. ಈ ಆಡಿಟಿಂಗ್ ಹಾಕ್ಬಿಟ್ರೆ ಮುಗಿತು. ಅವ್ನು ಒಬ್ಬನ್ನೇ ಬಿಟ್ರು ಅಂದ್ರೆ ಮುಗಿದೋಯ್ತು. ವಿಜುವಲ್ ಅಂದ್ರೆ ಏನ್ ಸರ್ ಅದು ಮೇಲ್ಗಡೆ? ಅವ್ರು ಕಂಪಲ್ಸರಿ ಸೈಲೆಂಟ್ ವಾತಾವರಣದಲ್ಲೇ ಓದ್ಕೋಬೇಕು, ಅವ್ರ ಮನ್ಸಲ್ಲೇ ಓದ್ಕೋಬೇಕು, ಸ್ಕೆಚ್ ಪೆನ್ ಹೈಲೈಟರ್ನೇ ಯೂಸ್ ಮಾಡಬೇಕು. ಆದ್ರೆ ನಮ್ಮ ದೇಶದಲ್ಲಿ 10 ಜನದಲ್ಲಿ ಒಂದ್ ಮಗು ಮಾತ್ರ ವಿಜುವಲ್ ಇರುತ್ತೆ. ಆದ್ರೆ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಮ್ಯಾಂಡೇಟರಿ ಮಾಡ್ಬಿಟ್ಟಿದ್ದಾರೆ, ಎಲ್ಲ ಇಂಪಾರ್ಟೆಂಟ್ ವರ್ಡ್ಗಳನ್ನ ನೀವು ಹೈಲೈಟ್ ಯೂಸ್ ಮಾಡಬೇಕು, ಮಾರ್ಕ್ ಮಾಡಬೇಕು ಅಂತ. ಆದ್ರೆ ವರ್ಕ್ ಆಗ್ತಿರೋದು ಒಬ್ನಿಗೆ, 9 ಮಕ್ಕಳು ಸ್ಟ್ರೆಸ್ ಅಲ್ಲಿ ಇದ್ದಾರೆ. ಈ ತರ ಕಲಿಕಾ ವಿಧಾನಗಳಲ್ಲಿ ವ್ಯತ್ಯಾಸ ಆದ್ರೆ ಅವ್ರು 16-18 ವರ್ಷಕ್ಕೆ ಇರ್ಬೇಕಾದ್ರೆ ಬ್ಯಾಡ್ ಹ್ಯಾಬಿಟ್ಗಳಿಗೆ ಒಳಗಾಗ್ಬಿಡ್ತಿದ್ದಾರೆ. ಸ್ಟ್ರೆಸ್ ಇಂದ ಜಸ್ಟ್ ನೀವು ಅನ್ನ ಊಟ ಮಾಡಿದ್ರೆ ಖುಷಿ ನಿಮಗೆ, ಡೈಲಿ ಚಪಾತಿ ತಿನ್ನು ಅಂತ ಡಯಟಿಷಿಯನ್ ಹೇಳ್ಯಾರೆ ಅಂತ ನೀವು ತಿಂತಾ ಕುತ್ಕೊಂತೀರಾ. ಇಲ್ಲ ಸರ್, ನಿಮ್ಮ ಕೆಪಾಸಿಟಿಗೆ ನೀವು 2 ತಿನ್ಬೇಕಂತಾರೆ. ಸರ್, ನಿಮಗೆ ಕೈನೆಸ್ಥೆಟಿಕ್ ಜಾಸ್ತಿ ಇರ್ಬೇಕಾದ್ರೆ ನೀವು 3-4 ತಿನ್ನಲೇಬೇಕು. ಆದರೆ ನೀವು ಡೈಲಿ 1 ಅವರ್ 40 ನಿಮಿಷದ ಮೇಲೆ 1 ಅವರ್ ಬಿಟ್ವೀನ್ ಮತ್ತೆ ಅದಕ್ಕೂ ಮೇಲೆ ಹೋಗಂಗಿಲ್ಲ. ನೀವು ಯಾವಾಗ ಕಂಟಿನ್ಯೂಸ್ ಎಫರ್ಟ್ ಹಾಕ್ತೀರಾ ನೀವು ಜೀವನದಲ್ಲಿ ದಪ್ಪನೇ ಆಗಲ್ಲ. ಈಗ ನಾನೇ ಗ್ಯಾರಂಟಿ. ಪ್ರೂಫ್ ಏನು ಅಂತ ಕೇಳ್ಬೇಡ್ರಿ ನನ್ನ ಹತ್ರ. ಬಿಕಾಸ್ ನಿಮ್ಮ ಬಾಡಿ ಎಲ್ಲ ಕೆಪಾಸಿಟಿ ಇರ್ಬೇಕಾದ್ರೆ ಕಂಟಿನ್ಯೂಸ್ ಎಫರ್ಟ್ ಹಾಕ್ಬೇಕು. ನೀವು ಬಾಡಿ ಮೇಲೆ ಎನರ್ಜಿ ಹಾಕ್ಲಿಲ್ಲ ಅನ್ಕೊಳ್ಳಿ ಸರ್, ಒಂದು ದಿನ ನಿಮ್ದು ಮೂಡ್ ಫುಲ್ ಆಫ್ ಆಗ್ತದೆ. ಹೌದೌದೌದೌದೌದು. ನಾನು ಒಂದೊಂದ್ಸರಿ ವೆಯ್ಟ್ ಗೇನ್ಗೂ ನನ್ಗೆ ಅದೇ ಕಾರಣ ಆ್ಯಕ್ಚುಲಿ. ನಾನು ಈಗ ಕೈನೆಸ್ಥೆಟಿಕ್ ಅಂದ್ರೆ ಮೂಮೆಂಟ್ ಅಂತ ಅನ್ಕೊಳ್ಳೋದು, ಬಾಡಿ ಆಕ್ಟಿವಿಟಿ ಇರ್ಬೇಕು ಸರ್. ಅದಕ್ಕೆ ಕನೆಕ್ಟೆಡ್ ಆಗಿ ನಾನು ರಾಶಿನ ಹೇಳ್ತೀನಿ ಕೇಳಿ. ನಮ್ದು ಧನುರ್ ರಾಶಿ, ಸ್ಯಾಜಿಟೇರಿಯಸ್ ಅಂದ್ರೆ ಕನ್ನಡದಲ್ಲಿ, ಇಂಗ್ಲಿಷ್ ಸನ್ ಸೈನ್ ಕ್ಯಾಪ್ರಿಕಾರ್ನ್ ಆಗುತ್ತೆ. ಈಗ ಧನುರ್ ರಾಶಿ ಹೆಂಗಿರುತ್ತೆ ಹೇಳಿ, ಸಿಂಬಲ್ ಕುದುರೆ ಮೈ. ಹೌದು, ಮನುಷ್ಯನ ದೇಹ ಬರುತ್ತದೆ. ಕರೆಕ್ಟ್ ಸರ್. ಕುದುರೆನ ನೀವು ಕಟ್ಟಾಕಿರಿ ಸರ್, ಅದು ಕಟ್ಟಾಕಿದ್ರು ಒಂದ್ ಕಡೆ ಸುಮ್ಮನೆ ನಿಲ್ಲಲ್ಲ, ಅದು ಕಾಲಿಂಗ್ ಅಂತ ಇರುತ್ತೆ, ಬಾಲ ಹಿಂಗ್ ಅಂತ ಇರುತ್ತೆ, ಮೂತಿ ಕದಿರ್ತಾ ಇರುತ್ತೆ. ಸೊ ನನಗೆ ಇದು ಇನ್ನೊಂದು ಏನ್ ಗೊತ್ತಾ ಮ್ಯಾಟ್ರು, ನನ್ನ ಮನೇಲಿ ಫೋನ್ ಬರುತ್ತೆ ನನಗೆ ಇವಾಗ ಅಂತ ಅನ್ಕೊಳ್ಳಿ, ಫೋನ್ ಎತ್ಕೊಂಡು ಓಡಾಡ್ತಾ ಇರ್ತೀನಿ ನಾನು, ಒಂದ್ ಕಡೆ ಕುತ್ಕೊಂಡು ಮಾತಾಡಲ್ಲ. ಈಗ ನನ್ನ ಹೆಂಡ್ತಿನೋ ಸೋಫಾ ಮೇಲೆ ಕೂತಿರ್ತಾಳೆ, ಅವಳೇನೋ ಕೆಲಾಕ್ಸ್ ಏನೋ ತಿಂತಾ ಇರ್ತಾಳೆ, ನಾನು ಅವಳ ಹತ್ರ ಮಾತಾಡೋಲ್ಲ, ಅಲ್ಲಲ್ಲಿ ಓಡಾಡ್ತಾ ಇರ್ತಾಳೆ. ಅವಳು ನನ್ನ ಕಣ್ಣು ಒಂಥರ ಆಗುತ್ತಪ್ಪ, ಎದ್ರಿಗೆ ಬಂದು ಕುತ್ಕೊಂಡು ಮಾತಾಡೋ ಅಂತಾಳೆ. ನಮ್ಗೆ ಇದಕ್ಕೆ ಕಿರಿಕಾಗುತ್ತೆ, ನಾನು ಮಾತಾಡ್ತಾ ಇದೀನಿ ಅಂತಾನೆ ಕೇಳಿಸ್, ನನ್ ಕೂರಕ್ಕಾಗಲ್ಲ ಸರ್, ಕುತ್ಕೊಂಡು ನನಗೆ ಹೇಳು ಅಂದ್ರೆ ಆಗಲ್ಲ. ಆದ್ರೆ ನಾನು ಅದೇ ಸ್ವಿಚ್ ಆನ್ ಸ್ವಿಚ್ ಆಫ್ ಆದಾಗ ಅದನ್ನ ನಾನು ಹೇಳ್ತಾ ಇರೋದು, ಈಗ ನಾನು ಧ್ಯಾನ ಮಾಡಬೇಕು ಅಂತ ನಾನು ಫಿಕ್ಸ್ ಆದೆ ಅನ್ಕೊಳ್ಳಿ, ಅವಾಗ ಯು ಆರ್ ಫಿಕ್ಸ್. ಅವಾಗ ಫಿಕ್ಸ್, ಅವಾಗ ನಾನು ಫಿಕ್ಸ್ ಆಗ್ತೀನಿ. ಇವಾಗ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಎಲ್ಲ ನೋಡಿದಿರ ನೀವು, ನಾವು ನಿಮ್ಮ ಮಕ್ಕಳನ್ನು ಸ್ಟೇಜ್ ಮೇಲೆ ಬೆಸ್ಟ್ ಪರ್ಫಾರ್ಮರ್ ಆಗುವಂತೆ ಮಾಡುತ್ತೇವೆ ಅಂತೇಳಿ ಒಂದ್ ಕಡೆ ನಿಲ್ಸಿ ಮೈಕ್ ಇಡ್ಸ್ ಮಾತಾಡ್ತಾರೆ. ನನಗೆ ಸರ್ ಸರ್ ಫ್ಲೋನೇ ಬರಲ್ಲ ನಿಮಗೆ. ಸರ್ ನಾನು ಮಜಾ ಹೇಳ್ತೀನಿ ಕೇಳಿ, ಇವತ್ತಿಗೂ ನನ್ನ ಫಂಕ್ಷನ್ಗೆ ಯಾವ್ದಾರು ಕರೆದ್ರೆ ಪೋಡಿಯಂ ಹಾಕಿರ್ತಾರೆ ಗೊತ್ತಾ, ಹಿಂಗ್ ನಿಂತ್ಕೊಂಡು ಮಾತಾಡೋದು. ನಾನು ಆಲ್ರೆಡಿ ಮೈಕ್ ಅವ್ನು ಹುಡುಕ್ತಾ ಇರ್ತೀನಿ, ಗುರು ಕಾರ್ಡ್ಲೆಸ್ ಕೊಡು ಇಲ್ಲ ಇದ್ರ ಮೈಕ್ ಕೊಡು ಅಂತೀನಿ, ಹಂಗೆ ಕೊಟ್ಟು ನನಗೆ ಸ್ಟೇಜ್ ದೊಡ್ಡದಿರ್ಬೇಕು, ನಾನು ಓಡಾಡ್ಬೇಕು ಅಲ್ಲಿಂದ ಈ ಕಡೆಗೆ. ಪ್ರೆಸೆಂಟೇಷನ್ ಆ ಟಾಕ್ ಅಂತ ಏನೋ ಟೆಡೆಕ್ಸ್ ಏನೋ ಟಾಕ್ ಇದೆಯಲ್ಲ, ಹಂಗೆ ಮಾತಾಡಿದ್ರೆ ನನ್ಗೆ ವರ್ಕ್ ಆಗತ್ತೆ ಸರ್. ನನಗೆ ನೀವು ಪೋಡಿಯಂ ಹಾಕ್ಬಿಟ್ಟು ನಿಲ್ಸ್ಬಿಟ್ರೆ ದೊಡ್ಡ ಹಿಂಸೆ, ನನಗೆ ದೊಡ್ಡ ಟಾರ್ಚರ್, ನನಗೆ ಆಗಲ್ಲ. 2 ನಿಮಿಷಕ್ಕೆ ಮುಗಿಸ್ಬಿಟ್ಟು ಭಾಷಣ ಬಂದು ಕೂತ್ಕೊಂಡ್ಬಿಡ್ತೀನಿ ನಾನು. ಅದಕ್ಕೆ ಇದೆಲ್ಲನೂ ಇನ್ನು ಓಲ್ಡ್ ಸ್ಕೂಲ್ ಸಿಸ್ಟಮ್ ಅಲ್ಲೇ ಇದೆ ಸರ್. ಇವಾಗ ಫೋನ್ಗಳು ಅಪ್ಗ್ರೇಡ್ ಆಯ್ತು, ಲ್ಯಾಪ್ಟಾಪ್ ಅಪ್ಗ್ರೇಡ್ ಆಯ್ತು, ಕಾರ್ಗಳೆಲ್ಲ ಅಪ್ಗ್ರೇಡ್ ಆದ್ವು. ಮನುಷ್ಯ ಇಂಟರ್ನಲ್ಲಿ ಹೆಂಗ್ ಅಪ್ಗ್ರೇಡ್ ಆಗ್ಬೇಕು ಅಂತ ಯಾವ್ದು ಸೈನ್ಸ್ ಇಲ್ಲ. ಸೊ ನಾವು 13 ವರ್ಷ ರಿಸರ್ಚ್ ಅಲ್ಲಿ ಯಾವ್ಯಾವ ಬ್ರೈನಿಗೆ, ಯಾವ್ಯಾವ ಬಾಡಿಗೆ ಯಾವ್ಯಾವ ತರ ಎಫರ್ಟ್ಸ್ ಹಾಕಿದ್ರೆ ಮಾತ್ರ 100% ವರ್ಕ್ ಆಗುತ್ತೆ, ಸ್ಟ್ರೆಸ್ ಕ್ರಿಯೇಟ್ ಆಗಲ್ಲ. ನಾಳೆ ದಿನ ಏನು ಕೆಟ್ಟ ಅಭ್ಯಾಸಗಳಿಲ್ದೇ ಇರ, ಯಾವುದಾದ್ರು ದುಶ್ಚಟಗಳಿಲ್ದೇ ಇರ, ಯಾರ್ಯಾರ್ದೋ ಜೊತೆಗೆ ಸೇರ್ದೇ ಇರ, ಆರಾಮಾಗೆ ಅವ್ರ ಕೆಲಸ ಆಯ್ತು, ಮನೆ ಆಯ್ತು, ಸಮಾಜ ಜೊತೆ ಹೆಂಗ್ ಬಿಹೇವ್ ಮಾಡ್ಬೇಕಂತ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಇಲ್ಲ ಅಂದ್ರೆ ಇದು ಓದು, ವಿದ್ಯಾಭ್ಯಾಸ, ಮನೆ ಹ್ಯಾಪಿನೆಸ್ ಎಲ್ಲ ಆಯ್ತು ಸರ್. ಈಗ ನೀವು ಚಟ ಅಂತ ವರ್ಡ್ ಬಳಸಿದ್ದು ಕಿವಿಗೆ ಶಾರ್ಪ್ ಆಯ್ತು ನನಗೆ. ಅದ್ರದ್ದು ಏನಾರು ಇದೆಯಾ ಸರ್ ಅದು ಮ್ಯಾಟ್ರು? ಸಿಕ್ಕಾಪಟ್ಟೆ ಇದೆ ಸರ್. ಡೆಪ್ತ್ ಅದು, ಡೆಪ್ತ್. ರೆಸ್ಪೆಕ್ಟಿಗೂ ಯಾವಾಗ ರೆಸ್ಪೆಕ್ಟ್ ಒಬ್ಬ ವ್ಯಕ್ತಿ ಕಡಿಮೆ ಆಗುತ್ತೆ ಅವಾಗ ಚಟ ಜಾಸ್ತಿ ಆಗುತ್ತೆ ಸರ್. ಓಕೆ. ಯಾಕೆಂದ್ರೆ ಪ್ರತಿಯೊಬ್ಬ ವ್ಯಕ್ತಿ ಹೃದಯ ಇರೋನು ಪ್ರೀತಿ ಎಕ್ಸ್ಪೆಕ್ಟ್ ಮಾಡ್ತಾನೆ, ಪ್ರತಿಯೊಬ್ಬ ವ್ಯಕ್ತಿ ಬ್ರೈನ್ ಇರೋನು ರೆಸ್ಪೆಕ್ಟ್ ಎಕ್ಸ್ಪೆಕ್ಟ್ ಮಾಡ್ತಾನೆ. ಅದರ ಅರ್ಥ ಏನು, ಪ್ರತಿಯೊಬ್ಬ ವ್ಯಕ್ತಿ ರೆಸ್ಪೆಕ್ಟು ಪ್ರೀತಿ ಎರಡನ್ನೂ ಅಪೇಕ್ಷಿಸ್ತಾರೆ. ಯಾರಿಗೆ ಏನು ಬೇಕು ಅದನ್ನ ಕೊಡ್ಬೇಕು, ಇಲ್ಲ ಅಂದ್ರೆ ಉಲ್ಟಾ ಆಯ್ತು. ರೆಸ್ಪೆಕ್ಟ್ ಬೇಕಾಗಿರೋರಿಗೆ ನೀವು ಪ್ರೀತಿ ಕೊಡ್ತಾ ಕೂತ್ಕೊಂಡ್ರಿ ಅನ್ಕೊಳ್ಳಿ, ವರ್ಕ್ ಆಗಲ್ಲ. ಪ್ರೀತಿ ಕೊಡ್ಬೇಕಾಗಿರೋ ರೆಸ್ಪೆಕ್ಟ್ ಕೊಡ್ತಾ ಕೂತ್ಕೊಂಡ್ರಿ ಅನ್ಕೊಳ್ಳಿ, ವರ್ಕ್ ಆಗಲ್ಲ. ಇಷ್ಟೇ ಸರ್. ಶಿವಂಗೆ ಏನ್ ಬೇಕೋ ರೆಸ್ಪೆಕ್ಟ್ ಬೇಕು ಸರ್, ಪಾರ್ವತಿಗೆ ಏನ್ ಬೇಕೋ ಲವ್ ಬೇಕು ಸರ್. ಈ ಕಾನ್ಸೆಪ್ಟ್ ನಮ್ಗೆ ಗೊತ್ತಾಗ್ಬಿಟ್ರೆ ಮನೆ ಒಳಗಡೆ ಲೈಫ್ ಈಸ್ ವೆರಿ ಈಸಿ ಅಂತ. ಈಗ ನಂಗೆ ಪಾರ್ವತಿ ಜಾಸ್ತಿ ಇದೆ ಅಂತ ಇದ್ದೀರಾ, ಸೊ ನಂಗೆ ಲವ್ ಬೇಕು ಅಂತನಾ? ನಿಮ್ಗೆ ಲವ್ ಬೇಕು ಸರ್, ಬಟ್ ನಮ್ಗೆ ರೆಸ್ಪೆಕ್ಟ್ ಬೇಕಲ್ಲ. ರೆಸ್ಪೆಕ್ಟ್ ಬೇಕು, ಪರ್ಸೆಂಟೇಜ್ ಅಲ್ಲಿ ವ್ಯತ್ಯಾಸ ಇದೆ. ಸೊ ಇಲ್ಲಿ ನಾವೇನ್ ಹೇಳ್ತೀವಿ ಅಂದ್ರೆ, ರೆಸ್ಪೆಕ್ಟ್ ಗೈನ್ ಮಾಡ್ಕೊಳಂತ ಏರಿಯಾಸ್ಗಳು ನಿಮಗೆ ಗೊತ್ತಿಲ್ಲದೆ ಇರ,
ಇವಾಗ ನಾನು ಹೇಳೋವಾಗ್ಲೂ ಅದೇ ಹೇಳೋದು ಸರ್, ಪ್ರೀತಿ ಆಗಲಿ ರೆಸ್ಪೆಕ್ಟ್ ಆಗಲಿ ಸುಮ್ಮನೆ ಅದು ಪುಕ್ಷಟ್ಟೆ ಬರೋದಲ್ಲ, ಅದನ್ನ ನೀವು ಹ್ಯಾವ್ ಟು ಅರ್ನ್ ಅಂತೀನಿ ನಾನು ಯಾರಿಗೇ ಆಗಲಿ. ನೀವು ಹೇಳೋದು ಸರ್ ನಾನು ಅರ್ನ್ ಮಾಡಿದೆ ಹೆಂಗ್ ಸರ್ ನನಗೊಬ್ರು ರೆಸ್ಪೆಕ್ಟ್ ಕೊಡ್ತಾರೆ? ನಾನು ಅರ್ನ್ ಮಾಡಿದೆ ಒಬ್ರು ಹೆಂಗ್ ಸರ್ ನನ್ನ ಪ್ರೀತಿ ಸಂಪಾದಿಸ್ಬೇಕಲ್ಲ ಸರ್? ಅದಕ್ಕೆ ತಾನು ಹೊರಡಿರೋರು, ಪ್ರೀತಿನ ಸಂಪಾದಿಸ್ಬೇಕು, ರೆಸ್ಪೆಕ್ಟ್ ಸಂಪಾದಿಸ್ಬೇಕು, ಅದು ಕಷ್ಟಪಟ್ಟು ಸಂಪಾದಿಸ್ಬೇಕು ಸರ್. ಅದು ಸುಮ್ಮನೆ ಪ್ರೀತಿ ಕೊಡಕ್ಕಾಗುತ್ತೆ? ಇವಾಗ ಒಂದು ವಿಷಯ ಹೇಳ್ತೀನಿ ಸರ್ ನಿಮಗೆ. ಈ ಅರ್ಲಿ ಚೈಲ್ಡ್ಹುಡ್ ಇರುತ್ತಲ್ಲ, 3 ವರ್ಷ 6 ವರ್ಷ, ಅವಾಗ ನೀವು ಸಂಪಾದಿಸ್ಬೇಕಾಗಿಲ್ಲ, ನ್ಯಾಚುರಲ್ ಆಗಿ ಸಿಗುತ್ತೆ. ಅದು ಬಿಡಿ, ಮಗು ತಂದೆ ತಾಯಿ ಕೆಲವೊಂದ್ಸತಿ ಮರೆತು ಬಿಟ್ಟಿರ್ತಾರೆ ಕೊಡೋಕೆ. ಓಕೆ, ಅವಾಗ ಜೀವನ ಫುಲ್ ಸಂಪಾದಿಸ್ಕೊಳೋದು ಗೊತ್ತಿರಲ್ಲ, ಹೇಳೋದೇ ಗೊತ್ತಿರುತ್ತೆ ಅಂತ. ನಮ್ಮ ಅಮ್ಮ ಕೊಡಕ್ ಆಗಿಲ್ಲ ನನಗೆ ನಿಜವಾಗ್ಲು. ಅವಾಗ ನಮ್ಮ ಏನ್ ಮಾಡ್ತಿದ್ವಿ, ಎಲ್ಲರನ್ನು ಕೇಳ್ತಾ ಕೂತ್ಕೊಂಡಿದ್ವಿ. ಅದರಿಂದ ಲೈಫ್ ಎಲ್ಲ ಉಲ್ಟಾ ಸೀದಾ ಆಗೋಯ್ತು. ಜನ ನಮಗೆ ಅಂದರು, ಮಾಡಿದ್ರು, ಜನ ಕೈ ಬಿಟ್ಟು ಹೋದ್ರು, ಏನೇನೋ ಎಲ್ಲ ಆಗೋಯ್ತು. ಯಾಕೆ? ನನ್ನ ತಾಯಿ ನನಗೆ ಹೆಂಗ್ ಬೇಕು ಹಂಗೆ ಕೊಡೋಕ್ಕಾಗಿಲ್ಲ, ಅದಷ್ಟೇ. ನೀವು ಇವಾಗ ಅಡಲ್ಟ್ ಆಗಿ ಹೇಳ್ತಿರೋ ಫಿಲಾಸಫಿ ಕರೆಕ್ಟ್ ಸರ್, ಅಡಲ್ಟ್ಸಿಗೆ ವರ್ಕ್ ಆಗುತ್ತೆ. ಬಟ್ ಅವ್ರಿಗೆ ಚಿಕ್ಕ ವಯಸ್ಸಲ್ಲಿ ಸಿಗ್ಬೇಕಾಗಿತ್ತಲ್ಲ ನ್ಯಾಚುರಲ್ ಆಗಿ, ಸಿಕ್ಕಿಲ್ಲ, ಇವಾಗ ಹುಡುಕ್ತಾ ಕೂತ್ಕೊಂಡು. ಓಕೆ, ಇದಕ್ಕೆ ವಿರುದ್ಧವಾಗಿ ಇನ್ನೊಂದು ಹೇಳ್ತೀನಿ. ಏನೆಲ್ಲದಕ್ಕೂ ವಿರುದ್ಧ ಹೇಳ್ತೀನಿ ಅನ್ಕೋಬೇಡಿ, ಬರಲ್ಲ. ನಾನು ಡೌಟ್ ಇರೋದಕ್ಕೆ, ಸಬ್ಜೆಕ್ಟ್ ಇಳ್ದಿರೋದಕ್ಕೆ ಪ್ರಶ್ನೆ ಮಾಡ್ತಾ ಇದ್ದೀನಿ. ಇಲ್ಲ ಅಂದ್ರೆ ಎಲ್ಲದಕ್ಕೂ ಅಂದ್ಬಿಟ್ಟು ಹೋಗ್ತಾ ಇದ್ದೆ. ಈಗ ಚಿಕ್ಕ ವಯಸ್ಸಿನ ತುಂಬಾ ಪ್ಯಾಂಪರ್ಡ್ ಕಿಡ್ಸ್ ಅಂತಾರಲ್ಲ ಸರ್, ಎಲ್ಲ ಕೊಟ್ಟು ಎಲ್ಲ ಬೆಳೆಸಿ ಮುದ್ದು ಮಾಡಿ ರಿಜೆಕ್ಷನ್ನೇ ಗೊತ್ತಿಲ್ಲ, ಈ ತರ ಬೆಳೆಸಿರೋ ಅಪ್ಪ ಅಮ್ಮನ ಮಗವೋ ಆಗಿರ್ಬೋದು, ಮಗಳೂ ಆಗಿರ್ಬೋದು, ಅವ್ರಿಗೆ ಆಪೋಸಿಟ್ ಸ್ಪೌಸ್ ಸಿಕ್ಕಿದ್ರು ಸರ್. ಈಗ ಇವರಿಂದ ಅವ್ರಿಗೆ ರಿಜೆಕ್ಷನ್ ಪಾಠಗಳು ಸ್ಟಾರ್ಟ್ ಆಯ್ತು ಅನ್ಕೊಳ್ಳಿ, ಅವಾಗ ರಗಳೆ ಆಗುತ್ತಲ್ಲ ಮತ್ತದು. ಹಂಗಾರೆ ಚಿಕ್ಕ ವಯಸ್ಸಲ್ಲಿ ಮುದ್ದಾಗಿ ಬೆಳೆಸಬಾರ್ದು ಅಂತ ನೀವೇ ಹೇಳ್ತೀರಾ, ಇವಾಗ ಮುದ್ದು ಪ್ರೀತಿ ಮಾಡಬೇಕು ಅಂತ ನೀವೇ ಹೇಳ್ತೀರಿ. ಹೆಂಗ್ ಮೇಂಟೈನ್ ಮಾಡೋದು? ಒಂದ್ ನಿಮಿಷ, ಸ್ಮಾಲ್ ಕರೆಕ್ಷನ್. ಇಲ್ಲಿ 3 ವರ್ಷದೊಳಗಡೆ 6 ವರ್ಷದೊಳಗಡೆ ಎಲ್ಲರಿಗೂ ಮುದ್ದಾಗೆ ಬೆಳೆಸ್ಬೇಕು ಈ ಪ್ರಕೃತಿಯಲ್ಲಿ. ಲಾಲಯೇತ್ ಪಂಚವರ್ಷಾಣಿ ದಶವರ್ಷಾಣಿ ತಾಡಯೇತ್ ಪ್ರಾಪ್ತೇಷ್ಟು ಷೋಡಶೇ ವರ್ಷೇ ಪುತ್ರ ಮಿತ್ರ ಸಮೂಹ. ಇದೆಲ್ಲ ನಿಮ್ಗೆ ಗೊತ್ತಿದೆ ಅಲ್ವಾ? ಇವಾಗ ಚೈಲ್ಡ್ಹುಡ್ ಅಲ್ಲಿ ಏನಾಯ್ತು ನಮಗೆ ಬೇಕಾಗಿಲ್ಲ ಸರ್. ಇವಾಗ ಇಬ್ರು ಮದ್ವೆ ಆಗಿ ಬಂದ್ರು, ಅಥವಾ ಮದ್ವೆ ಆದ್ಮೇಲೆ ನಮ್ಮ ಹತ್ರ ಬಂದ್ರು, ಮಕ್ಳೆಲ್ಲ ದೊಡ್ಡವರಾಗಿದ್ದಾರೆ, ವಾಟ್ ಎವರ್ ಇಟ್ ಮೇ ಬಿ, ನಾವು ಕ್ಲಾರಿಫೈ ಮಾಡ್ಕೊಡ್ತೀವಲ್ಲ. ಇವಾಗ ಯಾವ್ದನ್ನು ತಪ್ಪು ಅಂತ ಹೇಳ್ಕೊಂಡ್ ಕೂತ್ಕೊಂಡ್ರೆ ಪರಿಹಾರ ಇಲ್ಲ ಸರ್, ಅದು ನಿಜ ಬಿಡಿ. ಸೊ ಆ ಕಾಂಟೆಕ್ಸ್ಟ್ ಅಲ್ಲಿ ನಾವೇನ್ ಮಾಡ್ತೀವಿ, ಅದೆಲ್ಲ ಮತ್ತೆ ಭಗವಂತನ ಫಿಲಾಸಫಿ ಪ್ರಕಾರ ಆಗಿದ್ದೆಲ್ಲ ಒಳ್ಳೇದಕ್ಕೆ, ಆಗ್ತಿರೋದು ಒಳ್ಳೇದಕ್ಕೆ, ಆಗೋದು ಒಳ್ಳೇದಕ್ಕೆ ಅಂದಾಗ ನೀವು ಬಂದಿದ್ದೀರಾ, ಈಗ ಹೆಂಗ್ ಸರಿ ಮಾಡೋದಷ್ಟೇ. ಅಷ್ಟೇ. Awareness is everything, sir. Then acceptance will naturally come. Then you can really forgive the things and really forget the past, and you'll starting a new chapters in your life ಅಂತ ಆಗ್ಬಿಡುತ್ತೆ. ಇಲ್ಲಿ ನಿಮಗೆ ರೆಸ್ಪೆಕ್ಟ್ ಯಾವಾಗ ಸಿಗುತ್ತೆ ಅಂತ ಹೇಳ್ತೀನಿ, ಕೇಳಿಸ್ಕೊಡಿ ಸರ್. ನಿಮಗೇನೇ ಗೊತ್ತಿರಲ್ಲ ಸರ್, ಈ ಜಗತ್ತಲ್ಲಿ ನನಗೆ ರೆಸ್ಪೆಕ್ಟ್ ಇಲ್ಲ ಅಂತ ಕೊರಗ್ತಿರೋರೇ ಜಾಸ್ತಿ ಜನ ಇದ್ದಾರೆ. ಅದರ ಅರ್ಥ ಏನು, ನೀವು ಹುಟ್ಟಿದ ಪರ್ಪಸ್ ಏನು ಅಂತ ನಿಮ್ಗೆ ಗೊತ್ತಿಲ್ಲ. ಆ ಪರ್ಪಸ್ ಅನ್ನ ಭಗವಂತ ಎಲ್ಲರಿಗೂ ಡಿಫ್ರೆಂಟ್ ಆಗಿ ಇಟ್ಟಿದ್ದಾರೆ ಸರ್. ನಾನು ಇವಾಗ ನಿಮಗೆ ಆ ಪರ್ಪಸ್ನ 3 ಮೇಜರ್ ಟ್ರೇಟ್ನ ಹೇಳ್ತೀನಿ. ಇವಾಗ ಭೀಮಾ ಏನ್ ಮಾಡ್ತಿದ್ರು ಸರ್, ಗದೆ ಯುಗದಲ್ಲಿ ಬೆಸ್ಟ್ ಇದ್ರು. ಅರ್ಜುನ ಬಿಲ್ಲುಬಾಣದಲ್ಲಿ ಇದ್ರು. ಅದೇ ತರ ವಿಶ್ವೇಶ್ವರಯ್ಯ ಐಡಿಯಾದಲ್ಲಿ ಬೆಸ್ಟ್ ಇದ್ರು. ಮೈಕ್ರೋ ಮ್ಯಾನೇಜ್ಮೆಂಟ್ ಅಲ್ಲಿ ಅಬ್ದುಲ್ ಕಲಾಂ ಇದ್ರು. ಇದಕ್ಕೆ ತಾನೇ ಇವ್ರು ಫೇಮಸ್ ಆಗಿದ್ರು. ಇವಾಗ ನಿಮ್ ವಿಷಯದಲ್ಲಿ ಬೆಸ್ಟ್ ರ್ಯಾಂಕ್ ಯಾವ್ದಿದ್ಯಪ್ಪ ಅಂತಂದ್ರೆ, ಲೈಫಲ್ಲಿ ಏನಾದ್ರು ದೊಡ್ಡದಾಗಿ ಸಾಧನೆ ಮಾಡ್ಬೇಕು ಅಂತ ಆಸೆ. ಅದ್ ನಿಮಗೆ ಮಾತ್ರ ಗೊತ್ತಿರುತ್ತೆ. ಅದ್ ನೀವು ಎಕ್ಸ್ಪ್ರೆಸ್ ಮಾಡಿರ್ಲಬಹುದು, ಮಾಡಿಲ್ದೇ ಇರ್ಬೋದು. ಆದ್ರೆ ನೀವು ಎಕ್ಸ್ಪ್ರೆಸ್ ಮಾಡಿಲ್ಲ ಅಂದ್ರೆ ಅದು ಬ್ಲೈಂಡ್ ಸ್ಪಾಟ್. ಯಾಕೆ ಅಂದ್ರೆ ನಿಮಗೆ ಮಾಡಕ್ ಎಲ್ಲಾ ಶಕ್ತಿ ಭಗವಂತ ಕೊಟ್ಟಿದ್ದಾರೆ, ಆದ್ರೆ ನೀವು ನಿಮ್ ವಿಷನ್ ಅನ್ನ ಜಗತ್ತಿಗೆ ಹೇಳಲಿಲ್ಲ. ಅವಾಗ ಜಗತ್ ನಿಮಗೆ ಸಪೋರ್ಟ್ ಮಾಡಲ್ಲ. ಅವಾಗ ನೀವೇನ್ ಅನ್ಕೊಂತೀರಾ, ನನ್ಗೆ ಯಾರು ಸಪೋರ್ಟ್ ಮಾಡ್ಲಿಲ್ಲ ಅಂತ ಮಾಡಿಲ್ಲ ಅಂತ ಅನ್ಕೊಂಡೇ ಇದ್ಬಿಟ್ಟಿರ್ತೀರಾ ಅಂತ. ಇವಾಗ ನನಗೆ ಅಷ್ಟೊಂದು ದೊಡ್ಡದಾಗಿ ಸಾಧನೆ ಮಾಡ್ಬೇಕಂತ ಇಲ್ಲ ಸರ್, ನನ್ನ ನೇಚರ್ ಪ್ರಕಾರ. ನನಗೆ ಬೇರೆ ಟ್ರೇಟ್ ಇದೆ. ನನಗೆ ಐಡಿಯಾಸ್ ಫಸ್ಟ್ ರ್ಯಾಂಕ್ ಅಲ್ಲಿ ಇದೆ. ಏನದ ಐಡಿಯಾಸ್ ಅಂದ್ರೆ, ನನ್ಗೆ ಹೊಸ ಐಡಿಯಾಗಳು ಬರ್ತಿರುತ್ತೆ. ಪ್ರಾಬ್ಲಮ್ಗೆಲ್ಲ ಸೊಲ್ಯೂಷನ್ಗಳನ್ನ ಕೊಡಕ್ ಆಗ್ತಿರುತ್ತೆ. ಅವಾಗ ಏನ್ ಮಾಡ್ತಾರೆ, ನಾನು ಐಡಿಯಾಗಳನ್ನ ಕೊಟ್ಟಂಗೆ ನನಗೆ ರೆಸ್ಪೆಕ್ಟ್ ಜಾಸ್ತಿ. ಈಗ ಒಂದ್ ನಿಮಿಷ ನಂದು ವಾಪಸ್ ಬನ್ನಿ, ದೊಡ್ಡದು ಮಾಡಿ ಅದು. ಓಕೆ, ಯಾವ್ದು ನೀವು ಹೇಳ್ತಾ ಇರೋದು ಎಷ್ಟಿದೆ? 14% ಇದೆಯಾ? ಅದೇ ಹೈಯೆಸ್ಟ್. ಅದು 14 ಅಂದ್ರೆ ಹೈಯೆಸ್ಟ್. 10 ಲೋಬಲ್ಲಿ ಫಿಂಗರ್ ಪ್ರಿಂಟ್ಸ್ 10 ಸ್ಕ್ಯಾನ್ ಮಾಡಿದಾಗ ಯಾವ ಫಿಂಗರ್ ಅಲ್ಲಿ ಹೈಯೆಸ್ಟ್ ಲೈನ್ ಇದೆ ಅದ್ರ ಪ್ರಕಾರ ನಿಮಗೆ ಔಟ್ಪುಟ್. ಯಾವ ಫಿಂಗರ್ ಅದು? ಅದು ಮಿಡಲ್ ಫಿಂಗರ್. ರೈಟ್ ಮಿಡಲ್, ಲೆಫ್ಟ್ ಫಿಂಗರ್? ಅದು ನಿಮ್ಮ ಲೆಫ್ಟ್ ಮಿಡಲ್. ಹೌದು, ಇದ್ರಲ್ಲಿ ಹೈಯೆಸ್ಟ್ ಇದೆ. ಬಟ್ ಇದ್ರಲ್ಲಿ ಏನೋ ಶಂಕ ಇದೆಲ್ಲ ಸರ್, ಚಕ್ರ ಇಲ್ಲ. ಶಂಕ ಚಕ್ರ ಅದೆಲ್ಲ ಕೌಂಟ್ ಇಲ್ವಾ? ನಾನು ಚಕ್ರ ಇದ್ರೇನೆ ಅದ್ಭುತ ಅನ್ಕೊಂಡಿದ್ದೆ, ಶಂಕ ಇದ್ರೆ ಏನಿಲ್ಲ. ಇದೇ ತಾನೇ ಭ್ರಮೆ.
ಎಷ್ಟೋ ಜನ ಶಿವನೇ ಬೆಸ್ಟ್ ಅಂತಾರೆ, ಎಷ್ಟೋ ಜನ ವಿಷ್ಣುನೇ ಬೆಸ್ಟ್ ಅಂತಾರೆ, ಎಷ್ಟೋ ಜನ ಬ್ರಹ್ಮನ್ ಇದು ಹೆಂಗ್ ಸರ್ ಮರ್ತೆ ಕೆಲವು ಶೇಪ್ಗಳು ಇವಾಗ ಇತ್ಲಾಗ ಶಂಕನೂ ಅಲ್ಲ ಚಕ್ರನೂ ಅಲ್ಲ ಹಂಗಿದೆ, ಅದೇನದು? ಅದಕ್ಕೆ ಅದ್ರೊಳಗಡೆ ಇನ್ನ 24 ಫ್ಯಾಮಿಲಿ ಬರುತ್ತೆ ಸರ್. ಓಹೋ ಹೋ ಹೋ ಹೋ. ನೀವು ನಕ್ಷತ್ರಗಳೆಲ್ಲ ಹೆಂಗೆ ಹೇಳ್ತಿರಲ್ಲ ಹಾ, ಹಾ. ಹಂಗೆ ಇಲ್ಲೂ ಅದೇ ಸೈನ್ಸೇ. ಇದೇನು ಭಾರಿ ಮರ್ಮ ಎಲ್ಲ ಇಲ್ಲ. ನಾವು ಡಿಕೋಡ್ ಮಾಡ್ತಾ ಇದೀವಿ, ಅದಕ್ಕೆ ಜಗತ್ತಿಗೆ ನೆಕ್ಸ್ಟ್ ಲೆವೆಲ್ಲಿ ಇನ್ನೊಂದು ಎಪಿಸೋಡ್ ಮಾಡಿದಾಗ ಅವುಗಳ ಬಗ್ಗೆ ಎಲ್ಲ ವಿವರಿಸಿ ಹೇಳಿದಾಗ ಯಾವ್ದು ಸರ್ ಇದು? ಲೆಫ್ಟ್ ಹ್ಯಾಂಡ್ ಮಿಡಲ್ ಫಿಂಗರ್ ಅಂದ್ಬಿಟ್ರಿ ನೀವು, ನನಗೆ ಒಳ ಬಿಟ್ಟಂಗೆ ಆಗ್ಬಿಟ್ಟಿದೆ ತಲೆಗೆ ಇವಾಗ. ಅದ್ರ ಅರ್ಥ ಏನು? ನಿಮ್ಮ ಜೀವನದಲ್ಲಿ ದೊಡ್ಡದಾಗಿ ಸಾಧನೆ ಮಾಡೋಕೆ ಹುಟ್ಟಿದ್ದೀರಾ ಅಂತ. ಅದನ್ನ ದೊಡ್ಡದಾಗಿ ಮಾಡಿಲ್ಲ ಅಂತ ಅನ್ಕೊಳ್ಳಿ, ಅಯ್ಯೋ ನಿಮ್ಗೆ ರಾತ್ರಿ ನಿದ್ದೆ ಬರ್ತಾ ಇರಲ್ಲ ಅಂತ. ನನಗಂತೂ ಚೆನ್ನಾಗಿ ನಿದ್ದೆ ಬರ್ತಾ ಇದೆ. ಏನು ಸಾಧನೆ ಅದ್ಭುತ ಗೊತ್ತಿಲ್ಲ ನನಗೆ. ನೀವು ತೃಪ್ತಿ ಆಗಂಗಿಲ್ಲ ಸರ್. ಓಕೆ. ನಿಮಗೆ ಅಲ್ಲೊಂದು ಟ್ವಿಸ್ಟ್ ಇದೆ. ಆ ಸಾಧನೆ ಮಾಡಕ್ ಹೊರಟ ಅದನ್ನ ಇಂಗ್ಲೀಷಲ್ಲಿ ಏನು ಬರ್ದಿದೆ ಬನ್ನಿ ಸರ್, ಒಂದು ನಿಮಿಷ ನಾನು ಹೇಳ್ತೀನಿ. ಗ್ರಾಸ್ ಮೋಟಾರ್ ಸ್ಕಿಲ್ಸ್, ಬಾಡಿ ಮೂಮೆಂಟ್, ಸ್ಪೋರ್ಟ್ಸ್, ಡ್ಯಾನ್ಸ್, ಸ್ವಿಮ್ಮಿಂಗ್, ಜಾಗಿಂಗ್, ಔಟ್ಡೋರ್ ಆಕ್ಟಿವಿಟೀಸ್, ಬ್ಯಾಲೆನ್ಸಿಂಗ್ ಬಾಡಿ. ಎಲ್ಲ ಸ್ಪೋರ್ಟ್ಸ್ ಆಗಬೇಕಾಗಿತ್ತ ನಾನು ಕತೆ ಅಂತ ಇಲ್ಲ. ನಿಜವಾಗ್ಲೂ ಟಯರ್ಡೇ ಆಗ್ತಿರ್ಲಿಲ್ಲ ಅಂತ ಅವಾಗ್ಲೂ ಇನ್ನೊಂದು ಟಯರ್ಡು ಆಗ್ತಾ ಇಲ್ಲ ಸರ್ ನಿಜವಾಗ್ಲೂ. ನನಗೆ ಎಷ್ಟು ಜನ ಬಂದು ಯಾವ್ಯಾವ ಪಾರ್ಟೀಸಲ್ಲಿ ಆ್ಯಂಕರಿಂಗ್ ಮಾಡ್ತಾ ಇರ್ತೀನಿ, ನಾನು ಹೇಳ್ತಾರೆ ಬೇರೆ ಪಾರ್ಟಿಲಿ ಕರೋಕೆ ಆಡ್ತಾ ಇರ್ತೀವಲ್ಲ ಸರ್, ಫರ್ಗೆಟ್ ಅಬೌಟ್ ಬಾಯ್ಸ್, ಹುಡುಗಿರು ಬಂದು ಹೇಳ್ತಾರೆ ಏನು ಗೊತ್ತಾ, 6 ಗಂಟೆ ಆಡಕ್ಕೆ ಸ್ಟಾರ್ಟ್ ಮಾಡಿದ್ರೆ 12 ಗಂಟೆವರೆಗೂ. ಸರ್ ನಿಮ್ಗೆ ಸುಸ್ತೇ ಆಗಲ್ವಾ ಸರ್? ನಿಮಗೆ ಹೆಂಗ್ ಸರ್? ಅವಾಗಿಂದ ನಾವು ಆಡೇ ನಮ್ಗೆ ಆಡಾಡಿ ಡ್ಯಾನ್ಸ್ ಮಾಡಿ ಸುಸ್ತು ನಮ್ಗಾಗೋಯ್ತು. ಆ ಅಂಕಲ್ ಗ್ಯಾಂಗ್ ಎಲ್ಲ ಅವ್ರು ಆಡಿ ಸುಸ್ತಾಗೋದ್ರು. ನೀವ್ ಹೆಂಗ್ ಸರ್ ಹಿಂಗ? ನಾನು ಅಮ್ಮ ಇನ್ನೂ 2 ಅವರ್ ಆಡೋಣ ಬಮ್ಮ, ನಂಗೇನ್ ತೊಂದರೆ ಇಲ್ಲ, ಲೆಟ್ಸ್ ಪಾರ್ಟಿ ಅಂತ ಹೇಳ್ತೀನಿ ನಾನು. ಈ ತರ ಲೆಕ್ಕಾಚಾರ. ಎಕ್ಸಾಕ್ಟ್ಲಿ. ಮೊನ್ನೆ ನಮ್ಮ ರೀಸೆಂಟ್ ನಮ್ಮ ಫ್ರೆಂಡ್ ಒಬ್ಬರದು ಎಂಗೇಜ್ಮೆಂಟ್ ಪಾರ್ಟಿ ಇತ್ತು. ಅಲ್ಲಿ ಅವ್ರ ಕಸಿನ್ಸ್ ಎಲ್ಲ ಅದೇ ಕತೆ ಆಗಿದ್ದು. ನನಗೆ ಈಗ ನೋಡ್ರದ ಅನ್ನಿಸ್ತಾ ಇದೆ ಲೆಕ್ಕ. ಸುಸ್ತಾಗಲ್ಲ ಅದು. ಅದಕ್ಕೆ ಸರ್ ಯಾವ್ದಿದೆ ಅದ್ರ ಮೇಲೆ ವರ್ಕೌಟ್. ಅದು ಏನ್ ಸರ್ ಹಂಗಂದ್ರೆ ಏನೋ ಅಚೀವ್ ಮಾಡ್ಬೇಕಂತನಾ? ಅದನ್ನ ಬೇರೆ ಆಂಗಲ್ ಅಲ್ಲಿ ಸ್ಪಿರಿಚುವಲ್ ಥಾಟ್ ಅಲ್ಲಿ ಹೇಳಿದ್ ನಾವು ನಿಮಗೆ. ಓಕೆ. ಇಲ್ಲಿ ಇರೋದೇ ಹೇಳಲ್ಲ ಸರ್ ನಾವು. ಓಕೆ. ನಾವು ಭಗವಂತನ ಕೇಳೋ ಪ್ರಶ್ನೆ ಏನಂದ್ರೆ, ಗುರುವೇ ಎದುರುಗಡೆ ಇರೋರಿಗೆ ಸೊಲ್ಯೂಷನ್ ಬೇಕಷ್ಟೇ. ಅವ್ರು ಏನ್ ಮಿಸ್ ಹೊಡಿತಾ ಇದೆ ಯಾಕೆ ಗೊತ್ತಾ ಸರ್? ಈಗೇನೋ ದೊಡ್ಡ ಅಚೀವ್ ಮಾಡ್ಬೇಕಂದ್ರೆ ಮತ್ತೆ ಮಟೀರಿಯಲ್ಗೆ ಹೋಗುತ್ತೆ ಸರ್. ನನ್ನ ಮೈಂಡ್ ಹಂಗಿಲ್ಲ ಇವಾಗ. ಮೆಟೀರಿಯಲ್ಗೆ ಹೋಗ್ಬೇಕಂತ ಏನಿಲ್ಲ. ಮಟೀರಿಯಲಿಸ್ಟಿಕ್ ಅಚೀವ್ಮೆಂಟ್ ಎಲ್ಲ ನನ್ನ ತಲೆಯಲ್ಲಿ ಇಲ್ಲ ಇವಾಗ. ಮೆಟೀರಿಯಲಿಸ್ಟಿಕ್ ಅಚೀವ್ಮೆಂಟ್ ಅಲ್ವೇ ಅಲ್ಲ ಇದು. ನಿಮ್ಮದ್ದು ಇವಾಗ ಬಸವಣ್ಣ ಬಂದ್ರು, ಏನ್ ದುಡ್ಡು ತಗೊಂಡೋದ್ರು? ವಿವೇಕಾನಂದ ಬಂದ್ರು, ಏನ್ ದುಡ್ಡು ತಗೊಂಡೋದ್ರು? ಬುದ್ಧ ಬಂದ್ರು, ಏನ್ ತಗೊಂಡೋದ್ರು? ಈ ಎಷ್ಟೋ ದೊಡ್ಡ ದೊಡ್ಡ ವ್ಯಕ್ತಿತ್ವಗಳಿದೆ ಸರ್, ಅವರೆಲ್ಲ ದುಡ್ಡಿಗೋಸ್ಕರ ಕೆಲಸ ಮಾಡಿದ್ರ? ಇಲ್ಲ. ಒಂದಿನ ಸ್ಯಾಚುರೇಷನ್ ಪಾಯಿಂಟ್ ಅಂತ ಬರುತ್ತೆ ಸರ್, ಅವಾಗ ನಮ್ದು ಒರಿಜಿನಲ್ ಪರ್ಪಸ್ ಕಡೆ ನಾವು ಕೆಲಸ ಮಾಡ್ಬೇಕು. ಇಲ್ಲಾಂದ್ರೆ ಮೋಕ್ಷ ಮುಕ್ತಿ ಸಿಗುತ್ತೋ ನನ್ಗಂತೂ ಗೊತ್ತಿಲ್ಲ ಸರ್. ಅದು ಸಿಗ್ಬೇಕು ಮನ್ಸಂತೂ ಸಮಾಧಾನವಾಗಿರಲ್ಲ. ಅದಕ್ಕೆ ನೀವು ಅದ್ ಮಾಡ್ಲೇಬೇಕಲ್ಲ ಸರ್, ಅದ್ ನಿಮ್ದೇ ಜವಾಬ್ದಾರಿ ಅಲ್ವಾ? ಅದಕ್ಕೆ ತಾನೇ ಹೇಳಿದ್ದು ಕೃಷ್ಣ ಅರ್ಜುನಂಗೆ, ಇದ್ ನಿನ್ ಜವಾಬ್ದಾರಿ, ಸುಮ್ನೆ ಮಾಡ್ತಾ ಇರ್ಬೇಕು ನೀನ್ ಅಷ್ಟೇ, ಹಿಂದೆ ಮುಂದೆ ನಿಂಗೆ ಕ್ಯಾಲ್ಕುಲೇಟ್ ಮಾಡಿ. ನೆಕ್ಸ್ಟ್ ಯಾವುದು ಸರ್? ಅದೇ ತರ ವ್ಯಾಲ್ಯೂಯಿಂಗ್ ಪೀಪಲ್ ಫೀಲಿಂಗ್ಸ್ ಎಮೋಷನ್ಸ್ ಅಂದ್ರೆ ಸಿಕ್ಕಾಪಟ್ಟೆ ಜಾಸ್ತಿ ಇದೆ ಸರ್. ಹೌದೌದು. ಇದೇ ಅಧ್ಯಾತ್ಮ ಚಿಂತನ ಮಂತಲ್ಲ. ನನಗೆ ಏನು ಗೊತ್ತಾ ಸರ್, ಯಾರು ಕಷ್ಟ ಅಂದರೆ ಅದವ್ರದ್ದೇನೋ, ನನಗೆ ಅವ್ರ ಸೊಲ್ಯೂಷನ್ ನಂಗೆ ತುಂಬ ಕ್ಲಿಯರಾಗಿ ಕಾಣ್ತಾ ಇರುತ್ತೆ. ಅದನ್ನು ನಾನು ಹೇಳ್ತಾ ಇರ್ತೀನಿ, ಅವ್ರಿಗೆ ಅರ್ಥ ಆಗಲ್ಲ. ಅದಕ್ಕೆ ಅವ್ರ ಪ್ರಾಬ್ಲಮ್ಮು ನಂಗೆ ಕ್ಲಿಯರಾಗಿ ಅರ್ಥ ಆಗ್ತಾ ಇರುತ್ತೆ. ನಾನು ಹೇಳ್ತೀನಿ, ಕೆಲವ್ರಿಗೆ ಅರ್ಥ ಆಗುತ್ತೆ, ಕೆಲವ್ರಿಗೆ ಅರ್ಥ ಆಗಲ್ಲ ಸರ್. ಅದಕ್ಕೆ ಈ ಸಬ್ಜೆಕ್ಟ್ ಅಲ್ಲಿ 5 ತರ ಆಲೋಚನೆ ಮಾಡೋರು ಅಂತಿದ್ದಾರೆ ಸರ್. ಸೆಲ್ಫ್ ಥಿಂಕರ್ಸು, ಎಮೋಷನಲ್ ಥಿಂಕರ್ಸು, ರಿಫ್ಲೆಕ್ಟಿವ್ ಥಿಂಕರ್ಸು, ಯೂನಿಕ್ ಥಿಂಕರ್ಸು, ಕಾಶಿಯಸ್ ಥಿಂಕರ್ಸ್ ಅಂತ. ನಿಮಗೆ ಭಗವಂತ 5 ಥಿಂಕಿಂಗು ಕೊಟ್ಬಿಟ್ಟಿದ್ದಾನೆ ಸರ್. ಈ 5 ಥಿಂಕಿಂಗ್ ಯಾರಿಗಿರುತ್ತೆ ಅಂದ್ರೆ ಶ್ರೀಕೃಷ್ಣ ಪರಮಾತ್ಮನಿಗೆ ಇರುತ್ತೆ ಸರ್. ಅವರು ಎಲ್ಲರ ಭಾವನೆಗಳನ್ನು ಗ್ರಹಿಸಿಕೊಳ್ಳುವವರಾಗಿದ್ದರು. ಆ ಕಾರಣದಿಂದಾಗಿ ಅವರು ಎಲ್ಲರನ್ನು ಒಬ್ಬೊಬ್ಬರನ್ನೇ ಹೋಗಿ ನಿರ್ವಹಿಸುತ್ತಿದ್ದರು. ಕಮ್ಯುನಿಕೇಶನ್ ಕೊನೆಗೆ ಎಲ್ಲ ಪ್ರಾಬ್ಲಮ್ ಅವರೇ ತಗೊಂಡ್ರು ಸರ್. ಅದೆಲ್ಲ ಬೇರೆ ಕತೆ ಸರ್. ಮತ್ತೆ ನೀವು ಟ್ಯಾಕಲ್ ಮಾಡ್ಬೇಕಾದ್ರೆ ಹೆಂಗ್ ಮಾಡ್ಬೇಕು ಅಂತ. ಇವಾಗ ಯಾಕೆ ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿ ಗುಂಪಲ್ಲಿದ್ದಾಗ ತನ್ನ ಒರಿಜಿನಾಲಿಟಿಯಲ್ಲಿ ಇರಲ್ಲ ಸರ್. ಇನ್ಫ್ಲೂಯೆನ್ಸ್ ಆಗಿ ಹೆಂಗೆಂಗೋ ಆಡ್ತಾ ಇರ್ತಾನ ಅವನು. ಹೌದೌದೌದು. ಆ ಕಾರಣಕ್ಕೋಸ್ಕರ ನಾವ್ ಯಾರು ಟ್ಯಾಕಲ್ ಮಾಡ್ಬೇಕಪ್ಪ ಅಂದ್ರೆ ಒಬ್ಬನ್ನೇ ಇದ್ದಾಗ ಟ್ಯಾಕಲ್ ಮಾಡಿದ್ರೆ ಒರಿಜಿನಲ್ ಬಣ್ಣದಲ್ಲಿ ಇರ್ತಾನೆ ಅಂತ ಸರ್. ಈಗ ಇದು 5 ಕ್ಯಾರೆಕ್ಟರ್ ಎಲ್ಲರಲ್ಲೂ ಇರುತ್ತೆ ತಾನೆ? ಇದು ಎಲ್ಲರಲ್ಲೂ ಇರಲ್ಲ. ಅದಕ್ಕೆ 100% ಆಗ್ಬೇಕಲ್ಲ ಸರ್? ಹೆಂಗಾಗುತ್ತದು? 100% ಬರೀ 2 ಕ್ಯಾರೆಕ್ಟರ್ 50-50 ಹಂಗೆ ಹೋಗ್ಬಿಡುತ್ತೆ. ಇವಾಗ ನನಗೆ ನೋಡಿ, ಎಮೋಷನಲ್ ಥಿಂಕಿಂಗ್ 70 ಇದೆ, ಓಕೆ, ಸೆಲ್ಫ್ ಥಿಂಕಿಂಗ್ 30 ಇರುತ್ತೆ. ಇವಾಗ ನಿಮಗೆ ಏನ್ ಮಾಡಿದ್ರು, ಸೆಲ್ಫ್ ಥಿಂಕಿಂಗ್ ಅಲ್ಲಿ 20 ಇಟ್ರು, ಯುಧಿಷ್ಠಿರ ನೇಚರ್ 20, ಅರ್ಜುನನ್ ನೇಚರ್ 50. ಯಾವ್ದೊಂದೊಂದು ಹೇಳ್ಬಿಡಿ ಸರ್, ಪಂಚಪಾಂಡವ್ರದ್ದು ಕತೆ ನೋಡೋಣ. ನೋಡಿ ಸರ್, ಸೆಲ್ಫ್ ಥಿಂಕರ್ ಅಂದ್ರೆ ಯುಧಿಷ್ಠಿರ ಅಂತ ಸರ್. 20% ಇದೆ ಅದು. ಅಂದ್ರೆ ನ್ಯಾಯ, ಸತ್ಯ, ಧರ್ಮ ಅವುಗಳ ಬಗ್ಗೆ ಹೋಗ್ತೀರಾ ಅಂತ. ಅದು 0 ಇದ್ದಾರ ಕತೆ. ಅವ್ರು ಏನಂತ ಕಾಣಿಸ್ತಾರೆ ನಿಮಗೆ? ಅವರು ಮಾರಕ ಅಂತಾನೆ ಕಾಣಿಸೋದು. ಮತ್ತೆ ಅಂತವ್ರು ಹುಟ್ಟಿದಾರಲ್ಲ, ಅವ್ರಿಗೆ ಜ್ಞಾನ ಕೊಡದೆ ತಾನೇ ಎಜುಕೇಶನ್. ಅಲ್ಲಿ ನೀವು ಬರೀ ಸೈನ್ಸ್, ಮ್ಯಾಥ್ಸ್, ಸೋಷಿಯಲ್ ಹೇಳ್ಕೊಂಡ್ ಕೂತ್ಕೊಂಡಿದ್ದೀರಾ. ನಾವ್ ಅದೇ ಅಂತೀವಲ್ಲ, ಇವ್ನಿಗೆ ಹೆಂಗ್ ಅಷ್ಟು ಹೃದಯ ಕಲ್ಲಾಯ್ತು, ಹೆಂಗ್ ಚೈನ್ ಸ್ನ್ಯಾಚ್ ಮಾಡ್ದ, ಹೆಂಗ್ ರೋಡಲ್ಲಿ ಅಡ್ಡ ಹಾಕಿ ಚಾಕು ತೋರಿಸ್ದ ಅಂದ್ರೆ ಅದು ಅವ್ನಿಗೆ 0 ಇರುತ್ತೆ ಹಂಗಾರ ಲೆಕ್ಕ ಅಷ್ಟೇ, ಇನ್ನೇನಿಲ್ಲ. ಅಥವಾ
ಅದು ಜಾಸ್ತಿ ಇದ್ದು ಪೇರೆಂಟಿಂಗಲ್ಲಿ ಸಿಕ್ಕಾಬಟ್ಟೆ ಪನಿಷ್ಮೆಂಟ್ ಸಿಕ್ಕಿದ್ರೆ, ಟೀಚರ್ ಅವನ ಅವಮಾನಕ್ಕೆ ದೂಡ್ಬಿಟ್ಟಿದ್ರೆ ಅವನು ಅವ್ರ ಥರನೇ ಆಗ್ತಾನೆ. ಈಗ ದುರ್ಯೋಧನಂಗೆ ಎಲ್ಲ ಕೆಪಾಸಿಟಿ ಇರಲಿಲ್ವಾ ಸರ್? ಇತ್ತು ಅವನಿಗೆ. ಅವ್ರ ಪೇರೆಂಟಿಂಗ್ ಹಿಂಗಾಯ್ತು, ಅವ್ನಿಗೆ ಟೀಚಿಂಗ್ ಹೆಂಗಾಯ್ತು ಅನ್ನೋದ್ರ ಮೇಲೆ ಅವ್ನು ಸಂಪೂರ್ಣವಾಗಿ ಬದಲಾವಣೆ ಆದ. ಅದಕ್ಕೋಸ್ಕರ ಇಲ್ಲಿ ಇದ್ದವರು ಯುಧಿಷ್ಠಿರ ಆಯ್ತು. ಯುಧಿಷ್ಠಿರ ಆಯಿತು. ನೆಕ್ಸ್ಟ್ ಎಮೋಷನಲ್ ಥಿಂಕಿಂಗ್ ಅಂದರೆ ಅರ್ಜುನ ಅಂತ. ಅರ್ಜುನ ಗಿವ್ ಅಪ್ ಮಾಡ್ಬಿಟ್ಟ, ನನಗೆ ಆಗಲ್ಲ ಯುದ್ಧ ಬೇಡ ಅಂತ. ಆಗಲ್ಲ ಅಲ್ಲ ಸರ್, ಅವ್ರಿಗೆ ಕ್ಲಾರಿಟಿ ಬೇಕಾಗಿರುತ್ತೆ, ಮೋರ್ ಇನ್ಫಾರ್ಮೇಷನ್ ಕೊಡಬೇಕಾಗಿರುತ್ತೆ. ಅವರು ಭಾವನೆಗಳಿಗೆ, ರಿಲೇಷನ್ಶಿಪ್ಗೆ ಹೆಚ್ಚಿನದಾಗಿ ಸ್ಪಂದಿಸ್ತಿರೋ ಕಾರಣ ಇನ್ನೊಂದು ಜೀವಿಗೆ, ಇನ್ನೊಬ್ಬ ವ್ಯಕ್ತಿಗೆ ನನಗೆ ನೋವು ಮಾಡೋಕ್ಕೆ ಇಷ್ಟ ಇಲ್ಲ ಅಂತ. ಅದಕ್ಕೆ ಅವರು ಉತ್ತರಗಳನ್ನು ಹೇಳ್ತಾ ಬಂದಾಗ ಪ್ರಶ್ನೆಗಳಿಗೆ ಅವಾಗ ಆ್ಯಕ್ಷನ್ ತೊಗೊಂಡ್ರು ಅಂತ. ಅಂದರೆ ನಿಮ್ಗೆ ಎಮೋಷ್ನಲ್ ಸಪೋರ್ಟ್ ಯಾರು ಕೊಟ್ಟರು ಅಂದರೆ ನೀವು ಮಾಡ್ತೀರಾ ಸರ್, ನಾವು ಹಿಂದೆ ಇದ್ದೀವಿ ಅಂದ್ಬಿಟ್ರೆ ಅದು ಗ್ರೇಟರ್ ಲೆವೆಲ್. ಇವಾಗ ನನಗೆ 70% ಇದೆ, ಗುರುಗಳು ನನ್ನ ಹಿಂದೆ ಇದ್ದಾರೆ ಅನ್ನೋದೇ ನನಗೆ ಕೆಟ್ಟು ಹುಚ್ಚು ಧೈರ್ಯ. ಸೂಪರ್ ಸರ್. ಅದು ನಿಮಗೂ ಇದೆ, ಅದಕ್ಕೆ ಈಗ ಮುಂದೆ ಹೋಗ್ಬೇಕು ಅಂತ. ಅದು ಕೆಲವ್ರಿಗೆ ಇರಲ್ಲ. ಅವಾಗ ರಾತ್ರಿ ಮಲ್ಕೋಬೇಕಾದ್ರೆ ಏನಾರ ಒಂದು ದುರಭ್ಯಾಸದಿಂದನೇ ಮಲ್ಕೋಬೇಕಾಗತ್ತೆ. ಈ ಕೆಲವೊಬ್ರಿಗೆ ಗುರುನೇ ಸಿಕ್ಕಿರಲ್ಲ ಅನ್ಕೊಳ್ಳಿ, ಅವಾಗ ಅವ್ರೂ ಬ್ಯಾಡ್ ಹ್ಯಾಬಿಟ್ಸಲ್ಲೇ ಇರ್ತಾರೆ ಅಂತ. ಈಗ ಕೊನೆಗೆ ಏನು ಕನ್ಕ್ಲೂಡ್ ಮಾಡ್ತೀನಿ, ಬ್ಯಾಡ್ ಹ್ಯಾಬಿಟ್ಸಲ್ಲಿ ಯಾರೇ ಇದ್ದಾರೆ ಅಂದರೆ ನನ್ನ ಹಿಂದೆ ಏನೋ ಕಾಯ್ತಿದೆ, ಅನ್ನೋ ನಂಬಿಕೆ ಇಲ್ಲ ಅಂತ. ನಿಜ ನಿಜ ನಿಜ. ಅದು ಬರಬೇಕಪ್ಪ ಅಂದರೆ ನಾವು ಎಲ್ಲೆಲ್ಲಿ ಏನೇನು ಮಿಸ್ಟೇಕ್ ಮಾಡ್ಕೋತಾ ಇದ್ದೀವಿ ಅಂತ ಗೊತ್ತಿರಬೇಕು. ಇಲ್ಲಾಂದರೆ ನಾಳೆ ನನಗೆ ಯಾರೋ ಒಬ್ಬ ಜಾಂಬವ ಬಂದು ನನ್ನ ಜೀವನನ ಗೆಲ್ಲಿಸ್ತಾನೆ ಅಂದರೆ ಸಾಧ್ಯ ಇಲ್ಲ. ಅದು ನಾನು ಕೇಳಿದರೆ ಮಾತ್ರ ಸ್ಪಿರಿಚುಯಾಲಿಟಿ ಪ್ರಕಾರ ಸಿಗೋದು ಸರ್, ಇಲ್ಲ ಅಂದರೆ ಇಲ್ಲ ಅದು. ಓಕೆ. ನೆಕ್ಸ್ಟ್ ಸಹದೇವನ ನೇಚರ್ ನಿಮಗಿದೆ, 10% ಇದೆ. ಇಲ್ಲಿ ಅಲ್ಲ, 10% ಇದೆ. ಭೀಮ ಅರ್ಜುನ ಆದ್ಮೇಲೆ ಭೀಮ ಅಲ್ವಾ ಸರ್? ಹಂಗಿಲ್ಲ, ಭೀಮ ಇಲ್ಲಿ ಬರ್ತಾರೆ. ಹೌದಾ? ಓಕೆ ಓಕೆ. ಅದು ನಾವು ಹೇಳಬೇಕಾದ್ರೆ ಹೆಂಗೆಂಗೋ ಹೇಳ್ಕೊಂಡಿದ್ದೀವಿ ಅಷ್ಟೇ. ನಾನು ಇದೇನು ಆರ್ಡರ್ ಚೇಂಜ್ ಇಲ್ಲಿ ಆಯ್ತು. ನೋಡಿ, ರಿಫ್ಲೆಕ್ಟಿವ್ ಥಿಂಕಿಂಗ್. ಇಲ್ಲಿ 10% ಇದೆ ಕಡಿಮೆ, 50% ಇದೆ ಜಾಸ್ತಿ, ಅದೆಲ್ಲ ಅಲ್ಲ. ಹಂಗಲ್ವಾ ಅದು? ಇದೆ ಅಂದರೆ ಅದು ಇದೆ ಅಷ್ಟೇ. ಓಕೆ ಓಕೆ ಓಕೆ. ಈಗ ಏನೋ ಹಾಲಿಗೆ ಒಂದು ಹನಿ ಹುಳಿ ಹಾಕಿದ್ರೆ ಮುಗೀತು ಕತೆ ಅಲ್ವಾ, ಹಂಗೆ ಇದೆ ಅಂದರೆ ಇದೆ. ಈಗ ನನ್ನ ಹತ್ರ ಅದಿಲ್ಲ. ಏನಿದೆ ರಿಫ್ಲೆಕ್ಟಿವ್ ಥಿಂಕಿಂಗ್ ಅಂದರೆ? ನಿಮಗೆ ಸ್ವಲ್ಪ ಬೇರೆಯವರ ಭಾವನೆಗಳನ್ನ ಸರಿನೋ ತಪ್ಪು ಅಂತ ಅನ್ಕೊಂತಿರೋದು ಇಲ್ಲೇ ಫ್ಲ್ಯಾಶ್ ಆಗ್ತಾ ಇರುತ್ತೆ ಅಂತ. ಅದರ ಅರ್ಥ ಏನು, ಇನ್ನೊಂದು ಕನ್ನಡದಲ್ಲಿ ಒಂದು ಪದ ಇದೆ ಸರ್, ಇನ್ನೊಬ್ಬ ವ್ಯಕ್ತಿ ಆಗ್ಬಿಡೋದು ಅಂತಿದ್ದಿಲ್ಲ, ಎಂತ ಪರಕಾಯ ಪ್ರವೇಶ. ಪರಕಾಯ ಪ್ರವೇಶನೂ ಮಾಡ್ಬಿಟ್ಟಿರ್ತೀರ ನೀವು. ನೋಡು ನೋಡು, ನಿನ್ನ ಇವಳು ಏನಪ್ಪ ನಾಗವಲ್ಲಿ ಆಗ್ತಾ ಇರೋದು ನೋಡು ಆಗ್ತಿರ್ತೀರಾ ನೀವು, ಆಗ್ತಿರ್ತೀರ ಒಂದೊಂದ್ಸತಿ. ಅವ್ರ ಭಾವನೆಗೆ ಹೋಗ್ಬಿಟ್ಟಿರ್ತೀರ ನೀವು, ಅವ್ನ ಕಷ್ಟದಲ್ಲಿದ್ರೆ ಓ ನನಗೆ ಕಷ್ಟ ಬಂದಿರೋ ಥರ ಆಡ್ತಿರ್ತೀರ. ನಿನ್ನ ಗಂಗಾ ನಾಗವಲ್ಲಿ ಆಗೋದು ನೋಡು ಅಂತ. ನೆಕ್ಸ್ಟ್ ಯೂನಿಕ್ ಥಿಂಕಿಂಗ್ ಅಂತ ಬಂದಾಗ ಇಲ್ಲೊಂದು ಸೀಕ್ರೆಟ್ ಇದೆ ಸರ್, ರಿಫ್ಲೆಕ್ಟಿವ್ ಥಿಂಕಿಂಗು. ಈ ವ್ಯಕ್ತಿಗಳಿಗೆ ಇನ್ನೊಬ್ಬ ವ್ಯಕ್ತಿ ಮುಂದೆ ಇವರನ್ನ ಡಿಗ್ರೇಡ್ ಮಾಡಂಗಿಲ್ಲ. ಅದು ಒಂದಿದೆ, ಅದು ಒಂದು ಒಳ ಅರ್ಥಗಳು, ದೋಷ. ಈ ತರ ಸಿಕ್ಕಾಬಟ್ಟೆ ಹೇಳ್ತೀವಿ ನಾವು, ಆದ್ರೆ ಅದೆಲ್ಲ ಪರ್ಸನಲ್ ಆಗಿ ಹೋಗ್ತಾ ಇರುತ್ತೆ ಅಷ್ಟೇ. ನೆಕ್ಸ್ಟ್ ಯೂನಿಕ್ ಥಿಂಕಿಂಗ್ ಅಂತ ಹೇಳಿದ್ರೆ ಭೀಮನ್ ಸ್ವಭಾವ ಅಂತ. ಹೈ ಲೆವೆಲ್ ರಿಸ್ಕ್ ಟೇಕರ್, ಹೈ ಲೆವೆಲ್ ಪವರ್ಫುಲ್. ಇವ್ರ ಲೈಫಲ್ಲಿ ರಿಸ್ಕ್ ತಗೊಂಡಿಲ್ಲ ಅಂದ್ರೆ ಮಜಾನೇ ಬರಲ್ಲ. ನಾನು ರಿಸ್ಕ್ ತಗೊಂತೀನಿ ಸರ್. ಅದ್ರ ಜೊತೆಗೆ ಇದ್ರ ಅರ್ಥ ಏನಪ್ಪಾ ಅಂದ್ರೆ, ನಿಮಗೆ ಬೇರೆಯಲ್ಲಿರೋ ಮಿಸ್ಟೇಕ್ ಟಕ್ ಅಂತ ಕಾಣಿಸ್ಬಿಡುತ್ತೆ. ಕಂಡ್ಬಿಟ್ರೆ ಈ ಕೆಲವೊಂದ್ಸತಿ ಮಾತಿರುತ್ತೆ, ನೀವು ಕೇಳಿಸ್ಕೊಂಡಿರ್ಬೋದು, ಅದು ಸರಿಯಾಗ ತನಕ ನಿಮಗೆ ಬಿಡೋಕ್ಕಾಗಲ್ಲ ಸರ್. ನುಯ್ ಅಂತಾನೇ ಇರುತ್ತೆ. ಆಗ್ಲೇ ಹೇಳಿದ್ರಲ್ಲ, ಅವ್ನ ಟೇಬಲ್ ಯಾಕೆ ಕರೆಕ್ಟಾಗಿ ಕ್ಲೀನಾಗಿ ಇಟ್ಕೊಂಡಿಲ್ಲ, ಬೆಡ್ಶೀಟ್ ಯಾಕೆ ಮಡಿಸಿಲ್ಲ, ಈ ಟ್ರೇಟ್ ನಿಮ್ಮ ಹತ್ರ ಇಲ್ಲ ಅಂತ ಅನ್ಕೊಳ್ಳಿ, ಆರಾಮಾಗಿರ್ತಿದ್ರಿ ಅಂತ. ಈ ಯೂನಿಕ್ ಥಿಂಕರ್ಸನ್ನು ನಾವು ಭೀಮನ್ ನೇಚರ್ ಅಂತ ಹೇಳ್ತೀವಿ ಸರ್. ಅಂದರೆ ಏನು ಮುರಳಿ, ಇವರಿಗೆ ಅತಿಯಾದ ಸಾಮರ್ಥ್ಯ, ಗ್ರೇಟರ್ ಲೆವೆಲ್ ರಿಸ್ಕ್ ತಗೊಳ್ಳೇಬೇಕು. ಬೇರೆಯಲ್ಲಿರೋ ಮಿಸ್ಟೇಕ್ ಟಕ್ ಅಂತ ಕಾಣಿಸೋಗ್ಬಿಡುತ್ತೆ ಅಂತ. ಅಂದ್ರೆ ನೀವು ಕಣ್ಬಿಟ್ಟು ನೋಡಿರಿ ಅನ್ಕೊಳ್ಳಿ, ಫಸ್ಟ್ ಏನ್ ಮಿಸ್ಟೇಕ್ ಇದೆ ಅದೇ ಕಾಣಿಸುತ್ತೆ. ಬುದ್ಧಿ ಅಂತನಾ ಅದು? ಹಂಗಲ್ಲ ಸರ್. ಇವಾಗ ಒಂದು ಕಾಣ್ತಾ ಇರುತ್ತೆ, ಕಾಣುತ್ತೆ, ಬೇರೆಯವರಿಗೆ ಬಿಡು ಅಡ್ಜಸ್ಟ್ ಆಗುತ್ತೆ, ನಿಮ್ಗೆ ಅಡ್ಜಸ್ಟ್ ಮಾಡ್ಕೊಳಕ್ ಆಗಲ್ಲ ಅಂತ. ನಿಮ್ಮ ಥರದವ್ರನ್ನ ಆಗಿನ ಕಾಲದಲ್ಲಿ ರಾಜರ ಆಸ್ಥಾನದಲ್ಲಿ ಮಂತ್ರಿಗಳಾಗಿ ಇಟ್ಕೊಂಡಿರ್ತಿದ್ರು ಅಂತ. ಅದರ ಅರ್ಥ ಏನೋ, ಎಲ್ಲೋ ತಪ್ಪಾಗಿರೋದು ನಿಮಗೆ ಫೀಲ್ ಆಗುತ್ತೆ. ಹೌದೌದು ಸರ್. ಶ್ರೀಕೃಷ್ಣ ದೇವರ ಪಿಕ್ಚರ್ ಅದೇ ಅಲ್ವಾ ಸರ್? ಎಲ್ಲರೂ ರಾಜನ್ ಕಣ್ ಕೇಳಿಸ್ಬೇಕು ಅಂತ ಕೂತ್ಕೊಂತಾರೆ. ಇವರೇನೆ ಮೇಕೆ ಕಣ್ ತೋರಿಸ್ಬಿಟ್ಟು ಒಬ್ಬ ಮಹಾರಾಜ ಇರ್ತಾನೆ, ಅವನು ಇನ್ನೇನು ಸಾಯ್ತಾ ಇರ್ತಾನೆ. ಸಾಯುವ ಮಹಾರಾಜನ ಆಸೆನೂ ಪೂರೈಸಬೇಕು, ಈ ಕಡೆ ನೆಕ್ಸ್ಟ್ ಬರೋ ಪಟ್ಟಕ್ಕೆ ಬರೋ ಯುವರಾಜನ್ನು ಕಾಪಾಡಬೇಕು ಅಂತ ಅಣ್ಣವ್ರ ಕಣ್ಣನ್ನು ಕಾಪಾಡಕ್ಕೋಸ್ಕರ ಮೇಕೆ ಕಣ್ ತೋರಿಸ್ತಾರೆ. ಅದನ್ನ ನೋಡಿ ಸ್ಯಾಟಿಸ್ಫ್ಯಾಕ್ಷನ್ ಆಗಿ ಆ ವಯಸ್ಸಾದ ರಾಜ ಸತ್ತೋಗ್ತಾನೆ. ಸೊ ದಟ್ ಮಂತ್ರಿಗೆ ಹ್ಯಾಟ್ಸ್ ಆಫ್ ಆಕ್ಚುಲಿ, ಬಿಕಾಸ್ ದಟ್ ಈಸ್ ವೈ ಶ್ರೀಕೃಷ್ಣದೇವರಾಯ ಕೇಮ್ ಟು ದಿ ಸಿಂಹಾಸನ. ಹೌದು, ಈ ತರ ಬುದ್ಧಿವಂತಿರೋರ್ನ ಮನೇಲಿ ಒಪ್ಕೊಳಲ್ವೇ, ಏನ್ ಮಾಡೋದು?
ಅಧಿಕ ಪ್ರಸಂಗಿ ಅಂತ ಹೇಳಿ ಕಾಲು ಮುರಿದು ಕೈ ಮುರಿದು ಒಂದು ಕಡೆ ಕೂರಿಸ್ಬಿಟ್ಟಿರ್ತಾರೆ. ಅದಕ್ಕೆ ಮಕ್ಕಳದಿರೋ ಸಾಮರ್ಥ್ಯ ನಮಗೆ ಚಿಕ್ಕ ವಯಸ್ಸಲ್ಲಿ ಗೊತ್ತಾಗಲೇಬೇಕು ಅಂತ. ಅದರ ಅರ್ಥ ಏನು ಮುರಳಿ? ಮಕ್ಕಳ ಗತಿನೂ ಅಷ್ಟೇ, ಗಂಡಂದ್ರ ಗತಿನೂ ಅಷ್ಟೇ ಸರ್. ಸಾಮರ್ಥ್ಯ ಇದ್ರೆ ವರ್ಕೌಟ್ ಆಗಲ್ಲ. ಕರೆಕ್ಟ್. ಹೆಣ್ಮಕ್ಳದು ಹಂಗೆ ಆಗ್ತಿರುತ್ತೆ. ಹೆಣ್ಮಕ್ಳಿಗೆ ಈ ಥರ ಸ್ವಭಾವ ಇದ್ದಾಗ ಅವ್ರು ಕೆಲಸ ಮಾಡಕ್ಕೆ ಬಿಟ್ಟಿಲ್ಲ ಅಂದರೆ ಅವರು ಗ್ರೇಟರ್ ಲೆವೆಲ್ ಡಿಪ್ರೆಷನಲ್ಲಿ ಇರ್ತಾರೆ. ಅದು ಇದೆ ಸರ್. ನೆಕ್ಸ್ಟ್ ಕಾಶಿಯಸ್ ಥಿಂಕರ್ಸ್ ಅಂತ. ಇವರು 360 ಡಿಗ್ರಿ ಆ್ಯಂಗಲಲ್ಲಿ ಥಿಂಕ್ ಮಾಡೋಕ್ಕಾಗತ್ತೆ ಅಂತ. ಇವಾಗ ಕೆಲವರೆಲ್ಲ ಎಡದೆ ಕಡೆ ಕೆನ್ನೆ ಹೊಡೆದ್ರೆ ಬಲದೆ ಕಡೆ ಕೆನ್ನೆ ಬರ್ತಾರೆ ಅಂತ, ಅಂದರೆ ತುಂಬ ಸಾಧು ವ್ಯಕ್ತಿಗಳು ಅಂತ. ಇವರು ಗಿಡ ಮರ ಪ್ರಾಣಿ ಪಕ್ಷಿಗಳ ಬಗ್ಗೆನೂ ಅರ್ಥ ಮಾಡ್ಕೊಳಕ್ಕಾಗತ್ತೆ. ಇದೇ ನಕುಲನ ಸ್ವಭಾವ ಅಂತ. ಅದಕ್ಕೆ ನಿಮಗೆ ಕೆಲವೊಂದು ಸತಿ ಆ ನೋವಲ್ಲಿರೋರು ಫೀಲ್ ಆಗಿಬಿಡ್ತಾರೆ, ತುಂಬ ಧೈರ್ಯವಾಗಿರೋರು ಫೀಲ್ ಆಗಿಬಿಡ್ತಾರೆ. ಆಡಿಷನ್ ಮಾಡ್ಬೇಕಾದ್ರೆ ಅವ್ನು ಸತ್ವ ಏನಿಲ್ಲ ಅಂತ ಈಸಿಯಾಗಿ ನೀವು ನೋಟ್ ಮಾಡಿ ಕೊಡೋಕ್ಕಾಗುತ್ತೆ. ಈ ಥರ ಇಲ್ಲದೆ ಇರೋ ಜಡ್ಜ್ಮೆಂಟಲ್ಲಿ ಕುತ್ಕೊಂಡ್ಬಿಟ್ರೆ ಅವರು ಆಡಿಷನ್ ಮಾಡೋರು, ಅಲ್ಲಿ ಜೋಳುಗಳೆಲ್ಲ ಬಂದು ಹಾರಾಟ ಆಡ್ತಾ ಇರುತ್ತೆ. ಇವೆಲ್ಲ ನಿಮಗೆ ಆಮೇಲೆ ಗೊತ್ತಾದರೆ ಟೆಂಪ್ರೇಚರ್ ರೈಸ್ ಆಗುತ್ತೆ. ಯಾವನೋ ಗುರು ಆಡಿಷನ್ ಮಾಡಿದ್ದೋ ಹಿಂಗೆ ಅಂದಿರ್ತೀರಾ ಸರ್ ನೀವು. ಈ ಥರ ತಂದೆ ತಾಯಿ ಮನೇಲಿದ್ದಾಗ ಮಕ್ಳುಗಳು ಎಲ್ಲಿ ತಪ್ಪು ಮಾಡ್ತಿದ್ದಾರೆ ಅದರಿಂದ ಎಜುಕೇಟ್ ಮಾಡಬೇಕಾಗಿರುತ್ತೆ. ಇಲ್ಲ ಅಂದರೆ ಅವ್ರ ಪವರ್ ಡಿಸ್ಕ್ರಿಮಿನೇಟ್ ಆಗ್ತಾ ಇರುತ್ತೆ ಅಂತ, ಎಲ್ಲ ಕಡಿಮೆ ಆಗ್ತಾ ಇರುತ್ತೆ. ಆಮೇಲೆ ವಯಸ್ಸಾದಮೇಲೆ ನೀನು ಅವತ್ತು ಹಿಂಗೆ ಇದ್ದೆ ಇವತ್ತು ಹಿಂಗೆ ಇದೆಯಾ ಅಂತ ಒಂದೇ ಸ್ಟೇಟ್ಮೆಂಟ್ ಹೇಳ್ಬಿಡ್ತಾರೆ ಸರ್. ದಿಸ್ ಆಲ್ ಜಸ್ಟ್ ಅನ್ ಅವೇರ್ನೆಸ್. ಇವಾಗ ನನಗೆ ಈ ಥರ ಇಲ್ಲ ಸರ್, ನಿಮ್ಮಷ್ಟು ಪರ್ಫೆಕ್ಟಾಗಿರೋಕ್ಕೆ ಬರಲ್ಲ ನಮಗೆ. ನೀವು ಪರ್ಫೆಕ್ಟ್ ಮಾಡಬೇಕಾ? ಇಲ್ಲ, ನಿಮ್ಮದು ಇನ್ಹೆರಿಟೆಂಟ್ ನೇಚರೇ ಹಿಂಗೆ, ಲೈಫ್ ಎಕ್ಸ್ಪೀರಿಯನ್ಸ್ ಇದೆ, ಎಕ್ಸ್ಟ್ರಾ ಆ್ಯಡ್ ಆಗಿರುತ್ತೆ, ನಮಗಿದಿರಲ್ಲ. ಅವಾಗ ನಾವೆಲ್ಲ ಹೋಗಬೇಕು? ಆ ಕಾರಣಕ್ಕೋಸ್ಕರ ಈ 5 ಥಿಂಕಿಂಗ್ ಇರೋರೇ ಜಗತ್ತಲ್ಲಿದ್ದಾರೆ ಅಂತ. ಈ 5 ಥಿಂಕಿಂಗ್ ಇರೋರುಗಳನ್ನು ನಾವು ಹ್ಯಾಂಡಲ್ ಮಾಡೋದು ಕಲ್ತ್ಕೊಬಿಟ್ವಿ ಅಂದರೆ, ನಾಲೆಡ್ಜ್ ಗೇನ್ ಮಾಡ್ಕೊಂಬಿಟ್ರೆ ವೈಮನಸ್ಯಗಳೇ ಇರಲ್ಲ, ಕಾನ್ಫ್ಲಿಕ್ಟ್ಸ್ಗಳೇ ಇರಲ್ಲ, ಎಲ್ಲ ಶಾಂತಿ ಸಮಾಧಾನ ನೆಮ್ಮದಿಯಿಂದ ಇರ್ಬೋದು. ಜೊತೆಗೆ ಇದು ದ್ರೌಪದಿಗೂ ಇತ್ತು ಅಂತ. 5 ಎಲ್ಲರ ಜೊತೆ ಯಾವ್ಯಾವ ಥರ ಅವ್ರವ್ರ ಆಲೋಚನೆ ಪ್ರಕಾರ, ಅವ್ರ ಥಿಂಕಿಂಗ್ ಪ್ರಕಾರ ನಾವು ಸರಿಯಾಗಿ ನಡ್ಕೋಬೇಕು. ಅವ್ರ ಮನಸ್ಸಿಗೆ ನಾವು ಬ್ಯಾಲೆನ್ಸ್ಡಿಂಗ್ ಆಗಿತ್ತು. ಬ್ಯಾಲೆನ್ಸ್ಡಿಂಗ್ ಸರ್ 5 ಇದೆ ಇಸ್ ಬ್ಯಾಲೆನ್ಸ್. ಅದು ಇನ್ನೊಂದು ಆ್ಯಂಗಲಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಸ್ಟೇಟಿಗೂ ಸಿಕ್ಕಾಪಟ್ಟೆ ತೊಗೊಂಡೋಗ್ಬಿಟ್ಟಿರುತ್ತೆ. ಕ್ಲಾರಿಟಿ ತುಂಬ ಬೇಕಾಗಿರುತ್ತೆ. ಇನ್ಫಾರ್ಮೇಷನ್ ಗ್ಯಾದರ್ ಮಾಡ್ಕೊಂಡ್ರೇ ಕ್ಲಾರಿಟಿ. ಅಂದರೆ ಎಲ್ಲದರಲ್ಲೂ ಪ್ಲಸ್ ಮೈನಸ್ ಇದ್ದೇ ಇದೆ ಅಂತ. ಯಾವಾಗ ಜ್ಞಾನ ಅನ್ನೋದು ಬರುತ್ತೆ ಆವಾಗ ಮಾತ್ರ ಲೈಫಲ್ಲಿ ಕರೆಕ್ಟಾಗಿ ಆಪ್ರೇಷನ್ ಸಿಗುತ್ತೆ. ಇಲ್ಲಾಂದರೆ ಎವ್ರಿಬಡಿ ರಿಯಲಿ ಫೇಲ್. ಲಾಟ್ಸ್ ಆಫ್ ಡಿಫಿಕಲ್ಟೀಸ್, ದೇ ಫೇಸ್ ಲಾಟ್ಸ್ ಆಫ್ ಹರ್ಡಲ್ಸ್, ಸ್ಟ್ರಗ್ಲಿಂಗ್, ಸಫರಿಂಗ್ ಇದ್ದೇ ಇರುತ್ತೆ ಅಂತ. ಇಷ್ಟೆಲ್ಲ 18 ಪ್ಯಾರಾಮೀಟರಲ್ಲಿ 18 ಕಾನ್ಸೆಪ್ಟ್ಸಲ್ಲಿ 99 ಪ್ಯಾರಾಮೀಟರ್ಸ್ ಒಬ್ಬ ವ್ಯಕ್ತಿ ಬಗ್ಗೆ ಹೇಳ್ಕೊಡ್ತೀವಿ. ನಿಮಗೆ ಮೇಜರ್ ಸಬ್ಜೆಕ್ಟ್ಗಳನ್ನ ಹೇಳ್ಕೊಡ್ತಿದ್ದೀವಿ ಅಷ್ಟೇ. ಅದೇ ಈಗ ನಾನು ನೋಡ್ದಂಗೆ ಈಗ ನಾವು ಆಲ್ಮೋಸ್ಟ್ 1 ಅವರಲ್ಲಿ ಒಂದು 5-6 ಟಾಪಿಕ್ನ ಮಾಡಿದ್ವಿ. ಮೇಜರ್ 99 ಇದೆಯಾ? 18 ಕಾನ್ಸೆಪ್ಟಲ್ಲಿ 99 ಪ್ಯಾರಾಮೀಟರ್ ಬರುತ್ತೆ ಅಂತ. ಅದರಲ್ಲಿ ಯಾವ್ದು ಬೆಸ್ಟ್ ಇದೆ ಅದನ್ನಷ್ಟೇ ಹೇಳ್ಕೊಡ್ತೀವಿ. ಯಾರಲ್ಲೂ ಯಾವುದೋ ವೀಕ್ನೆಸಸ್ ಇರಲ್ಲ. ವೀಕ್ನೆಸಸ್ ಇದೆ ಅಂತ ಹೇಳ್ತಿರೋರು ನೆಕ್ಸ್ಟ್ ಲೆವೆಲ್ ಬಿಸ್ನೆಸ್ ಮಾಡಲ್ ರೆಡಿ ಇಟ್ಕೊಂಡಿದ್ದಾರೆ ಅಂತ. ವೀಕ್ನೆಸಸ್ ಆರ್ ನಾಟ್ ಎಕ್ಸಿಸ್ಟೆಡ್, ದೇ ಆರ್ ನಾಟ್ ಫೋಕಸ್ಡ್, ದೇ ಆರ್ ನಾಟ್ ನರ್ಚರ್ಡ್ ಇನ್ ಎ ರೈಟ್ ವೇ ಅಂತ ಅಷ್ಟೇ. ಅದಕ್ಕೆ ಎಕ್ಸ್ಪ್ಲೋಜರ್ ಸಿಕ್ಬಿಟ್ರೆ, ರೈಟ್ ಎಜುಕೇಷನ್ ಸಿಕ್ಬಿಟ್ರೆ ಅದು ಚೆನ್ನಾಗಾಗುತ್ತೆ. ಚೆಸ್ ಆಡೋಕ್ಕೆ ಬಂದಿಲ್ಲ ಅಂದರೆ ಚೆಸ್ ಕಲಿಸಿದ್ರೆ ಆಯ್ತಲ್ಲ ಸರ್, ನೀನು ದಡ್ಡ ಅಂತ ಹೇಳೋದು ಹೆಂಗಿದೆ ಸರ್? ಅದೇ ಎಜುಕೇಷನಲ್ಲಿ ಆಗ್ತಿರೋದು, ಅಥವಾ ಪೇರೆಂಟಿಂಗಲ್ಲೂ ಅದೇ ಆಗ್ತಿರೋದು. ಇದನ್ನು ನಾವು ನೀಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ಬಿಟ್ವಿ ಅಂದರೆ ಲೈಫ್ ಬಿಕಮ್ ಎಕ್ಸಲೆಂಟ್ ಅಂತ. ವೆರಿ ನೈಸ್ ಸರ್. ಓವರಾಲ್ ನನಗೆ ಇವಾಗ ಅನ್ನಿಸ್ತಾ ಇರೋದೇನು ಅಂತಂದರೆ, ನನ್ನ ಇವಾಗ ಹಸ್ಬೆಂಡ್ ಆಗಿ, ಮಗ ಆಗಿ, ಅಪ್ಪ ಆಗಿ ಎಲ್ಲ ಪೊಸಿಷನಿಗೆ ಬಂದ್ಬಿಡುತ್ತಲ್ಲ ಸರ್ ಮನುಷ್ಯನ ಜೊತೆಗೆ. ನಾನಾಗಿ ಒಂದಷ್ಟು ಇವಾಗ ತಿಳ್ಕೊಂಡೆ. ನನಗೆ ಇದರಿಂದ ಟೇಕ್ ಅವೇ ಏನಪ್ಪ ಇವತ್ತು ಇದರಿಂದ ನನಗೂ ಅನ್ನಿಸ್ತಾ ಇರೋದು ಅಂದರೆ, ದಯವಿಟ್ಟು ಅಪಾಯಿಂಟ್ಮೆಂಟ್ ಕೊಟ್ಟು ನಮ್ಮ ವೈಫು, ನನ್ನ ಮಕ್ಕಳು ಇವ್ರಿಗೂ ಯಾಕೆ ಅಂತ ಹೇಳ್ತೀನಿ ಅಂದರೆ ಸರ್, ನಮ್ಮದು ಓಕೆ ಬಿಡಿ, ಆಲ್ರೆಡಿ ಒಂದಷ್ಟು ದೂರ ಬಂದ್ಬಿಟ್ಟಿದ್ದೀವಿ, ಲೈಫಲ್ಲಿ ಜರ್ನಿ ಆಗಿದೆ. ಈಗ ಪ್ರಪಂಚ ನೋಡ್ತಾ ಇರೋರು ಅವ್ರ ಮೇಲೆ ನಮ್ಮ ಒತ್ತಡಗಳು ಆಗದೇ ಇರಲಿ ಅಂತ ನಾನು ಬಯಸ್ತೀನಿ. ಆಸ್ ಎ ಫಾದರ್ ಐ ವಾಂಟ್ ಟು ಟೇಕ್ ದಿಸ್ ಆಸ್ ಎ ಅಸೈನ್ಮೆಂಟ್. ವಿಲ್ ಮೇಕ್ ಇಟ್ ಸರ್. ಒಂದು ಅಪಾಯಿಂಟ್ಮೆಂಟ್ ಕೊಡಿ, ನನ್ನ ಮಗಳು ವೈಫ್ನು ಅವ್ರನ್ನ ಇಷ್ಟ ಕೇಳ್ತೀನಿ ಏನಮ್ಮ ಅಂತ. ಯಾಕಂದ್ರೆ ಅವ್ರಿಗೆ ಅಕಸ್ಮಾತ್ ಇದೆಲ್ಲ ನಂಬಿಕೆ ಇಲ್ಲ ಮತ್ತು ನಾನು ಫೋರ್ಸ್ ಮಾಡ್ದಂಗೆ ಆಗುತ್ತೆ. ಕರೆಕ್ಟ್. ಈ ಎಪಿಸೋಡ್ ತೋರಿಸ್ತೀನಿ ಆದರೆ ನೋಡು ಅಂತ. ಅವ್ರು ನೋಡಿ ಓಕೆ ನನಗೆ ಇದೆಲ್ಲ ಲಾಜಿಕ್ ಇಷ್ಟ ಡನ್ ಅಂತಂದರೆ ಅವ್ರಿಗೊಂದು ಅಪಾಯಿಂಟ್ಮೆಂಟು. ಮಕ್ಕಳಿಗೆ ಬಲವಂತ ಅಂತಲ್ಲ, ಅವ್ರ ಫಿಂಗರ್ ಪ್ರಿಂಟ್ ತೊಗೊಂಡಿರಲಿ, ಬಟ್ ಅವ್ರದ್ದು ನಮ್ಗೆ ಹೇಳಿ. ಅವ್ರಿಗೆ ಹೇಳೋಕ್ಕಾಗಲ್ವಲ್ಲ ಸರ್. ಇಲ್ಲ, 12 ವರ್ಷ ಒಳಗಡೆ ಇದ್ರೆ ಮಕ್ಳಿಗೆ ಹೇಳಲ್ಲ ಸರ್. 12 ವರ್ಷ ಮೇಲಿದ್ರೆ ಅವ್ರಿಗೆ ಲಾಜಿಕಲ್ ಥಿಂಕಿಂಗ್ ಅನ್ನೋದು ಚೆನ್ನಾಗಿರುತ್ತೆ, ಅವಾಗ ಅವರಿಗೆಲ್ಲ ವರ್ಕ್ ಆಗುತ್ತೆ ಸರ್. ಅಲ್ಟಿಮೇಟ್ಲಿ ಇಫ್ ಐ ವಾಂಟ್ ಟು ಕನ್ಕ್ಲೂಡ್ ಸಮಥಿಂಗ್ ಅಬೌಟ್ ಮೈ ಲೈಫ್ ಎಕ್ಸ್ಪೀರಿಯನ್ಸ್ ಅಂತಂದರೆ, ಈ ಜಗತ್ತಲ್ಲಿ ಒಂದು ಥಾಟ್ ಇದೆ ಸರ್ ಜನರಿಗೆ,
ಅವ್ರು ನನ್ನ ಅರ್ಥ ಮಾಡ್ಕೊಂಡಿಲ್ಲ, ಹೌದು. ಇವ್ರು ನನ್ನ ಅರ್ಥ ಮಾಡ್ಕೊಂಡಿಲ್ಲ ಅಂತ ಜೀವನ ಫುಲ್ ಕೊರಗೋರು 100% ಇದ್ದಾರೆ ಸರ್. ಯಾರು ಅರ್ಥ ಮಾಡ್ಕೊಂಡಿಲ್ಲ ಅಂತಾನೆ ಇರೋದು ಪ್ರಪಂಚ. ಹಂಗಿರ್ಬೇಕಾದ್ರೆ ಒಂದು ಕಠಿಣವಾದ ಸತ್ಯ ಹೇಳ್ಬೇಕಪ್ಪ ಅಂದರೆ, ಯಾರನ್ನು ಯಾರು ಜಗತ್ತಲ್ಲಿ ಅರ್ಥ ಮಾಡ್ಕೊಳಕ್ಕಾಗಲ್ಲ ಅನ್ನೋದು ಅಲ್ಟಿಮೇಟ್ ಟ್ರುತ್ ಇದುವರೆಗೂ ಆಗಿತ್ತು. ಹ್ಮ್. ಯೂನಿಕ್ ಟ್ರುತ್ತಿಗೆ ಬಂದಮೇಲೆ ಇನ್ನೊಬ್ರನ್ನ ಅರ್ಥ ಮಾಡ್ಕೊಳಕ್ಕಾಗಲ್ಲ ಅನ್ನೋ ಚಾನ್ಸೇ ಇಲ್ಲ. 100% ನಾವು ಆ ವ್ಯಕ್ತಿ ಇದೇ ಥರ, ಅವ್ರು ಇದೇ ಸಿಚುವೇಷನಲ್ಲಿ ಇದೇ ಥರ ಅವ್ರ ಥಾಟ್ಸ್ ಇರುತ್ತೆ, ಫೀಲಿಂಗ್ಸ್ ಇರುತ್ತೆ, ಇಂಟೆನ್ಷನ್ಸ್ ಇರುತ್ತೆ, ಆ್ಯಕ್ಷನ್ಸ್, ರಿಯಾಕ್ಷನ್ಸ್, ರೆಸ್ಪಾನ್ಸಸ್ ಇರುತ್ತೆ ಅಂತ ಕಂಪ್ಲೀಟಾಗಿ ಕ್ಲಾರಿಫಿಕೇಷನ್ ಮಾಡಿಬಿಡ್ತೀವಿ ಫ್ಯಾಮಿಲಿ ಒಳಗಡೆ. ಸೊ ದ್ಯಾಟ್ ಈ ರಿಲೇಷನ್ಶಿಪ್ ಅನ್ನೋದು ಸಖತ್ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ ಸರ್. ಬೇರೆ ಬೇರೆ ಕಂಟ್ರಿಗಳಲ್ಲಿ ಈ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಹೆಚ್ಚಾಗಿನೇ ಪಾಪ್ಯುಲೇಷನ್ನು ಕಡಿಮೆ ಆಗಿರೋದು. ಇಲ್ಲಿ ನಮ್ಮದೆಲ್ಲ ಫೌಂಡೇಶನ್ಸೇ ಸಖತ್ತಾಗಿರ್ಬೇಕಾದ್ರೆ ಯಾವುದ್ಯಾವುದೋ ಕಂಟ್ರಿಯಿಂದ ಬಂದಿದ್ದಂಥ ನಾಲೆಡ್ಜ್ ನಮ್ಮನ್ನು ತಲೆ ಕೆಡಿಸಿರೋ ಕಾರಣಕ್ಕೋಸ್ಕರ ನಾವೆಲ್ಲ ಕಷ್ಟಪಡ್ತಾ ಇದ್ದೀವಿ. ಇನ್ನು ಮುಂದೆ ಆದರೂ ಯಾವುದು ಸತ್ಯವಾಗಿರೋ ನಾಲೆಡ್ಜು ನಿಮಗೆ ಧೈರ್ಯ ಕೊಡ್ತಾ ಇದೆ ಅದನ್ನಷ್ಟೇ ಫಾಲೋ ಮಾಡಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ, ರಿಕ್ವೆಸ್ಟ್ ಮಾಡ್ತೀನಿ ಆಡಿಯನ್ಸಿಗೆ. ಯಾರೋ ಕೆಲವೊಬ್ಬರು ಎಕ್ಸ್ಪರ್ಟ್ಸ್ ಅಂತ ಹೇಳಿ ಅವ್ರು ನಿಮಗೆ ಭಯನ ಹುಟ್ಟಿಸ್ತಾ ಇದ್ದಾರೆ ಅಂದರೆ, ನಾಳೆ ದಿನ ಮತ್ತೊಮ್ಮೆ ಬನ್ನಿ ಇನ್ನೊಂದು ಸ್ವಲ್ಪ ದುಡ್ಡು ಕೊಟ್ಟು ಅಂದರೆ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಅತಿ ಉತ್ತಮ. ಯಾಕೆ ಅಂದರೆ ನಿಮಗೆ ಗೊತ್ತು ಸರ್, ಸೇಲ್ಸ್ ಮಾರ್ಕೆಟಿಂಗಲ್ಲಿ ಯಾರು ಕನ್ಫ್ಯೂಸ್ ಆಗಿರ್ತಾರೆ, ಯಾರು ಭಯಗೊಳಕ್ಕೆ ಹೋಗಿರ್ತಾರೆ, ಅವರಿಂದನೇ ಬಿಸ್ನೆಸ್ ಬರೋದು ಅಂತ ನಿಮ್ಗೆ ಗೊತ್ತಿರಬೇಕಾದ್ರೆ ಇಟ್ಸ್ ಎ ಕಾಮನ್ ಸೆನ್ಸ್ ಅಕಾರ್ಡಿಂಗ್ ಟು ದ ಮಾರ್ಕೆಟ್. ಬಟ್ ನೀವುಗಳು ಯಾವ್ದು ಸತ್ಯವಾಗಿದೆ ಅದರಿಂದ ಹೋಗಿ, ಯಾವ್ದು ಧೈರ್ಯ ಕೊಡುತ್ತೆ ಅದರಿಂದ ಹೋಗಿ. ಅವ್ರು ಹೇಳಿದ್ರು ಅಂತ ನಂಬೋದು, ನಾನು ಹೇಳಿದೆ ಅಂತ ನಂಬೋದು, ದಿಸ್ ಈಸ್ ರಿಯಲಿ ಈ ಮನುಕುಲಕ್ಕೆ ನಾವೇ ಮಾರಕ ಆಗ್ಬಿಡ್ತೀವಿ. ಯಾಕೆ ಅಂದರೆ ಯಂಗ್ ಜನ್ರೇಷನ್ಲಿರೋರು ನಮ್ಮನ್ನೇ ನೋಡ್ತಿರ್ತಾರೆ. ನಾನು ಎಲ್ಲೆಲ್ಲಿ ಹೋಗಿ ಸಮಯ ಕಳೀತಾ ಇದ್ದೀನಿ, ಎಲ್ಲೆಲ್ಲಿ ಮೂಢನಂಬಿಕೆಗಳಿಂದ ಅಪನಂಬಿಕೆಯಿಂದ ನನ್ನ ಜೀವನಕ್ಕೆ ಹಾನಿ ಮಾಡ್ಕೊಳ್ತಾ ಇದ್ದೀನಿ, ಅವ್ರು ನೋಡ್ತಿರ್ತಾರೆ. ನಾಳೆ ಅವರು ಅದನ್ನೇ ಫಾಲೋ ಮಾಡೋಕ್ಕೆ ಬರಬೇಕಾಗುತ್ತೆ. ಬಿಕಾಸ್ ಕಷ್ಟಗಳು ಬಂದಾಗ ವೆಂಕಟರಮಣ ಅಂತ ಅಂದ್ಬಿಟ್ಟಿದ್ದಾರೆ ಸರ್. ಸೃಷ್ಟಿಯಲ್ಲಿ ಸುಖ ಇದ್ದಾಗ ವೆಂಕಟರಾಮನ್ ನೆನೆಸ್ಕೊಂಡ್ಬಿಟ್ರೆ, ಗುರುಗಳನ್ನ ನೆನೆಸ್ಕೊಬಿಟ್ರೆ ಕಷ್ಟ ಅನ್ನೋದು ನಿಜವಾಗ್ಲೂ ಬರಲ್ಲ ಅಂತ ನನ್ನ ನಂಬಿಕೆ ಸರ್. ಅದಕ್ಕೆ ಯಾವಾಗಲೂ ನಾವು ಮನನ ಮಾಡ್ತಾ ಇರಬೇಕು. ಖುಷಿಯಲ್ಲಾರ ಇರಲಿ, ಬೇಜಾರಲ್ಲಾರ ಇರಲಿ, ನೋವಲ್ಲಾರ ಇರಲಿ, ಎಲ್ಲದೋ ಗುರು ಇಚ್ಛೆ ಅಂತ ನಡೀತಾ ಇದೆ ಅನ್ನೋ ಅಂತ ಒಂದು ಥಾಟಿಗೆ ಬರಬೇಕು. ಆ ಮೆಚುರಿಟಿ ಬರೋಕ್ಕೆ ತುಂಬ ಸಮಯ ಆಗುತ್ತೆ. ಆವಾಗ ಈ ನಾಲೆಡ್ಜ್ ಎಲ್ಲ ಅವ್ರಿಗೆ ನಿಜವಾಗ್ಲೂ ಅಪ್ಲಿಫ್ಟ್ ಮಾಡುತ್ತೆ ಅಂತ ನಾನು ಹೇಳಿದ್ದೀನಿ ಸರ್. ನನ್ನ ಲೈಫಲ್ಲಿ ಗುರುನಾಥರು ಬಂದಮೇಲೆ ನಿಜವಾಗ್ಲೂ ಒಬ್ಬ ಒಳ್ಳೆ ಹುಡುಗ ಆಗಿದ್ದೀನಿ. ಇದು ನಾನು ಹೇಳಿದ್ದೀನಿ ಅಂತ ಅನ್ಕೋಬೇಡಿ ದಯವಿಟ್ಟು. ನನ್ನ ಸ್ಕೂಲ್ ಮೇಟ್ಸ್, ಕಾಲೇಜ್ ಮೇಟ್ಸ್ ನಮ್ಮ ಜೊತೆ ಓದೋರಲ್ಲಿ ಗ್ರೇಟರ್ ಲೆವೆಲ್ ಟ್ರಾನ್ಸ್ಫಾರ್ಮೇಷನ್ ಆದೋ ನೀನು ಒಬ್ಬನೇ ಅಂತ ಅವರೇ ಫಂಕ್ಷನ್ಗೆ ಹೋದಾಗೆಲ್ಲ ಹೇಳ್ತಿರ್ತಾರೆ. ನಾನು ಹೋಗೋದು ರೇರು. ಅದು ಹೆಂಗೆ ಆಗ್ಬಿಟ್ಟೆ ಅಂತ ಅವ್ರಿಗೆ ಪ್ರಶ್ನೆ. ಹೆಂಗೆ ಆಗ್ಬಿಟ್ಟೆ ಅಂದರೆ ನಾನು ಅರ್ಥ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದೆ. ಆವಾಗ ನಾನು ಇನ್ನೇನು ತಪ್ಪು ಮಾಡ್ತಿದ್ದೆ ಅಂತ ನನಗೆ ಗೊತ್ತಾಯಿತು. ನನಗೆ ಗೊತ್ತಿಲ್ಲ ಬೇರೆಯವ್ರ ಮನಸ್ಸಿಗೆ ಹೆಂಗೆ ನೋವು ಮಾಡ್ತಿದ್ದೆ ಅಂತ ಅರ್ಥ ಆಗೋಗ್ಬಿಡ್ತು. ಅದನ್ನು ಇವಾಗ ಸರಿಯಾಗಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಎಲ್ಲರೂ ಸ್ವಲ್ಪ ಗೌರವ ಕೊಡೋದು. ಯೂನಿಕ್ ಟ್ರೂತ್ನ ನೀವು ಹೆಂಗೆ ಕಲ್ತ್ರಿ ಸರ್? ಅದು ಇದು ಕಲಿಬೇಕು ಅಂತ ನಿಮ್ಗೆ ಯಾಕೆ ಅನ್ನಿಸ್ತು ಸರ್? ಬೇಸಿಕ್ಲಿ ಅಂದ್ರೆ ಎಲ್ಲರೂ ಇವಾಗ ನಾನು ಓದಿದ್ರೆ ಡಾಕ್ಟರ್, ಇಂಜಿನಿಯರ್ ಇದೇನೋ ಪ್ರೊಫೆಷನ್ ತಗೋಬೇಕಾದ್ರೆ ಇದು ತಗೋಬೇಕಾದ್ರೂ ತುಂಬಾ ದಿಲ್ ಬೇಕು ಸರ್. ಅಷ್ಟು ಈಸಿ ಅಲ್ಲ ಇದು ಹೇಳ್ಬೇಕಂತಂದ್ರೆ. ಇವಾಗ ಒಂದು ಥಾಟಲ್ಲಿ ಹೇಳ್ಬೇಕಪ್ಪ ಅಂದರೆ ಸರ್, ಇದು ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಅಂತ ನಂಗೆ ಗೊತ್ತಿಲ್ಲ ಸರ್. ಓಕೆ, ಅದೇನೋ ಇತ್ತಂತ ಹೇಳ್ತಾರಲ್ಲ, ನಮ್ಮ ಗುರುಗಳು ಹೇಳ್ತಾರೆ, ಏನು ಹೇಳ್ತಾರೆ, ಲೈವ್ ಟೆಲಿಕಾಸ್ಟ್ ಲೈಫಲ್ಲಿ ಆಲ್ರೆಡಿ ಆಗೋಗ್ಬಿಟ್ಟಿದೆ. ನೀನು ಇವಾಗ ಹೈಲೈಟ್ಸ್ ನೋಡ್ತಾ ಇರೋದು. ಕೆಲವೊಂದು ನಾವೇ ರಾಂಗ್ ಸೆಲೆಕ್ಟ್ ಮಾಡಿಕೊಂಡು ರಾಂಗ್ ಟ್ರ್ಯಾಕಲ್ಲಿ ಹೋಗಿ ಮತ್ತಿನ್ಯಾವುದೋ ಜನ್ಮದಲ್ಲಿ ವಾಪಸ್ ಬರೋಕ್ಕೆ ಹೋಗ್ತೀವಿ ಸರ್. ನನಗಿಷ್ಟ ಆಗಿಲ್ಲ, ಬಿಟ್ಟೆ ಸರ್ ಅಷ್ಟೇ. ನಾನು ಟೆಕ್ನಿಕಲ್ ಸಪೋರ್ಟ್ ಇಂಜಿನಿಯರ್ ಆಗಿದೆ. ಆಮೇಲೆ ಬಾಲು ಬಿ ಬಸಪ್ಪ ಶೆಟ್ಟಿ ಅಂತ ಸಿಕ್ಕಿದ್ರು. ಅವ್ರು ಸೈಕಾಲಜಿನೆಲ್ಲ ಹೇಳ್ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಫಿಂಗರ್ ಪ್ರಿಂಟ್ಸ್ ಅನ್ನೋ ಕಾನ್ಸೆಪ್ಟ್ ಇಂಟ್ರೊಡ್ಯೂಸ್ ಮಾಡಿದ್ರು. ನನಗೆ ಒಪ್ಪಿಗೆ ಆಗಲಿಲ್ಲ. ನಾನೇ ಮತ್ತೆ ರಿಸರ್ಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಜೊತೆಲಿ ಇನ್ನು ತುಂಬ ಜನ ಫ್ರೆಂಡ್ಸ್ ಎಲ್ಲ ಬಂದರು. ಅವರೆಲ್ಲ ನನಗೆ ಗೈಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವರೆಲ್ಲ ಎಕ್ಸ್ಪೆರಿಮೆಂಟ್ಸ್ ಎಲ್ಲ ಬಂದರು. ಜೊತೆಲಿ ಮಹೇಶ್ವರಿ ಮಹಾಂತೇಶ್ ಅಂತ ಒಬ್ಬರು ಬಂದರು. ಅವ್ರು ನನ್ನನ್ನು ತುಂಬ ಟ್ಯೂನ್ ಮಾಡಿದರು, ಗೈಡ್ ಮಾಡಿದರು. ಅವ್ರಿಗೆ ಏನು ಮಾಡ್ಬೇಕು ನಾವು ಹೆಲ್ಪ್ ಮಾಡಿದ್ವಿ, ಅವ್ರಿಗೂ ಏನು ನಮಗೆ ಮಾಡಿದರು. ಸೊ ಈ ಥರ ಈ ಡೇಟಾ ಎಕ್ಸ್ಚೇಂಜಿಂದ, ನಾಲೆಡ್ಜ್ ಎಕ್ಸ್ಚೇಂಜಿಂದ, ಈ ಸ್ಟ್ರೆಂತ್ಗಳ ಎಕ್ಸ್ಚೇಂಜಿಂದ ಇಲ್ಲಿವರೆಗೂ ಬಂದು ಇದುವರೆಗೂ ಒಂದು 7,000ಕ್ಕೂ ಹೆಚ್ಚು ಜನಗಳ ಜೊತೆ ನಾನು ವ್ಯಾಲ್ಯೂ ಅಡಿಷನ್ ಮಾಡಿದ್ದೀನಿ ಅಂತ ಖುಷಿಯಾಗಿ ಧೈರ್ಯವಾಗಿ ಹೇಳ್ತೀನಿ. ಇದು ಮನುಷ್ಯನಿಗೆ ನಾವೇನು ಮಾಡ್ತೀವಪ್ಪ ಅಂದರೆ, ಈ ಕನ್ಫ್ಯೂಷನ್ಸಿಂದ, ಫಿಯರ್ಸಿಂದ, ಇನ್ಸೆಕ್ಯೂರಿಟೀಸಿಂದ ಹೊರಗಡೆ ತೊಗೊಂಬರೋದು ಅಷ್ಟೇ. ಹೌದು ಸರ್, ಅದೆಲ್ಲ ಬರ್ದೆ ನೀವು ಕೂರಕ್ಕಾಗಲ್ಲ ಸರ್. ಮನ್ಸು ಏಕಾಗ್ರತೆಗೆ ಬರಲ್ಲ. ಖಂಡಿತವಾಗ್ಲು ಎಲ್ಲಿಂದ ಆಧ್ಯಾತ್ಮ ಮಾಡಿ ಅಂತ ಅನ್ನಕ್ಕಾಗುತ್ತೆ? ಈಗ ಒಲೆ ಮೇಲೆ ಹಾಲು ಇಟ್ಬಿಟ್ಟು ಕೂತ್ಕೊಂಡ್ರೆ ಯಾವಾಗ ಹಾಲು ಉಕ್ಕುತ್ತೆ ಅಂತ ಅಲ್ಲೇ ಇರುತ್ತೆ, ಅದೇ ಯೋಚನೆ ಇರುತ್ತೆ. ಕರೆಕ್ಟ್ ಸರ್. ಅಲ್ವಾ? ಒಲೆ ಮೇಲೆ ಹಾಲು ಇಟ್ಬಿಟ್ಟು ಬಂದ್ಬಿಟ್ಟು ಏನ್ ಮಾಡಕ್ಕಾಗುತ್ತೆ ನಾವು? ಖಂಡಿತವಾಗ್ಲು ಜೀವನ ಅನ್ನೋದು ನಮ್ದು ಹಂಗೆ ಆಗಿದೆ ಇವಾಗ. ಎಲ್ಲಾರ್ದು ಏನೋ ಒಂದು ಟೆನ್ಷನ್, ಯಾರ್ದೋ ಒಂದು ಒಲೆ ಮೇಲೆ ಹಾಲಿದೆ, ಹೌದು ಈ ಕಡೆ ಇಲ್ಲಿ ಬಂದು ನಾವು ಜಪ ಸುಮ್ಮನೆ ಮಾಡ್ತಾ ಇದೀವಿ ಅಷ್ಟೇ. ಹೌದು.
ಸೊ ವೆಲ್ ಎನಿವೇ ಸರ್, ಈಗ ಇದು ನೀವು ಕೋಚಿಂಗ್ ಎಲ್ಲ ಮಾಡ್ತೀರಿ, ಇದೇನಾದ್ರು ಕಲಿಬೇಕು ಅನ್ನೋರ್ಗೆ ಏನು ನೀವು ಹೆಂಗೆ ಹೇಳ್ಕೊಡ್ತೀರಾ ಇದನ್ನ? ಸರ್ ಹೌದು. ಕ್ಲಾಸಸ್ ಇದೆಯಾ ಅಥವಾ ಹೌ ದಿಸ್ ಗೋಸ್? ಬೇಸಿಕಲಿ ಇದನ್ನ ಬೇರೆಯವ್ರಿಗೆ ಹೇಳ್ಕೊಡ್ತೀವಿ, ಅವ್ರು ಕಲಿಬೋದು. 3 ಮಂತ್ಸಲ್ಲಿ ನಂತರ ಎಕ್ಸ್ಪರ್ಟ್ ಆಗ್ಬಿಡ್ಬೋದು. ಓ ರಿಯಲಿ? ಡೈಲಿ 1 ಅವರ್ ಕೊಟ್ಟರೆ ಸಾಕು. ಇಂಟ್ರೆಸ್ಟ್ ಅದೇ ಥರನೇ ಇದ್ದು ಶ್ರದ್ಧೆಯಿಂದ ಕುತ್ಕೋಬೇಕು. ಅಂಥವರೇ ಬರ್ತಾರೆ ಸರ್ ನಿಜವಾಗ್ಲೂ. ಸುಮ್ಮನೆ ಬಿಸ್ನೆಸ್ ಮಾಡಲ್ ತಗೊಂಡವ್ರು ನಮ್ಮ ಹತ್ರ ನಿಜವಾಗ್ಲೂ ಬರಲ್ಲ. ಯಾವುದೋ ಒಂದು ಭಕ್ತಿ, ಯಾವುದೋ ಒಂದು ಧೈರ್ಯ, ಅವ್ರನ್ನ ಇನ್ನೊಂದು ವ್ಯಾಲ್ಯೂ ಅಡಿಷನ್ ಮಾಡಬೇಕು ಇನ್ನೊಂದು ಜನಕ್ಕೆ ಅಂತ ಇರೋರು ಮಾತ್ರ ಬರ್ತಾರೆ. ಮತ್ತು ಫ್ರ್ಯಾಂಚೈಸಿ ಮಾಡಲಲ್ಲೂ ನಾವು ತೊಗೊಂಡು ಹೋಗ್ತಾ ಇದ್ದೀವಿ. ಯಾರೆಲ್ಲ ಇದನ್ನು ಓನರ್ಶಿಪ್ ತೊಗೊಂಡು ಮಾಡಬೇಕಂತ ಆಸೆ ಇರುತ್ತೆ, ಅವ್ರವ್ರ ಊರಲ್ಲಿ ಆ್ಯಸ್ ಎ ಓನರ್ ಆಗಿ ಬಾಸ್ ಆಗಿ ಮಾಡ್ಕೊಳ್ತಾ ಹೋಗ್ಬೋದು. ಮತ್ತು ಕೆಲವು ಶಾಲೆಗಳಲ್ಲಿ ನಾವು ನಮ್ಮ ಪ್ರೋಗ್ರಾಮ್ನ ಇಂಪ್ಲಿಮೆಂಟ್ ಮಾಡೋಕ್ಕೆ ಹೊರಟಿದ್ದೀವಿ. ಸೊ ಅವರು ಕೂಡ ನಮಗೆ ಕೊಲಾಬ್ರೇಟರ್ಸ್ ಥರ, ಒನ್ ಆಫ್ ದ ಕೌನ್ಸಿಲರ್ ಅಂತ ಶಾಲೆಯಲ್ಲೇ ಮಾಡೋಕ್ಕೂ ನಾವು ಫೋಕಸ್ ಮಾಡ್ತಿದ್ವಿ. ಬಿಕಾಸ್ ಎಲ್ಲರೂ ನಮ್ಮ ಹತ್ರನೇ ಬಂದು ಈಗ 1000 ಮಕ್ಕಳು ಒಂದೇ ಸರಿ ಬಂದರೆ ನಾನು ಏನು ಮಾಡಲಿ ಸರ್? ಶಾಲೆಯವ್ರಿಗೆ ಗೊತ್ತಿದ್ರೆ ಅವರೇ ಎಜುಕೇಟ್ ಮಾಡ್ಬೋದಲ್ವ. ಸೊ ಹಂಗಾಗಿ ಇದುವರೆಗೂ ಯಾರನ್ನೂ ದೂಷಿಸದೇ ಇರ, ಯಾರ ಮೇಲೂ ಕಂಪ್ಲೇಂಟ್ ಬ್ಲೇಮ್ ಮಾಡದೇ ಇರ, ಎಲ್ಲರೂ ಇಂಡಿಪೆಂಡೆಂಟಾಗಿ ರೆಸ್ಪಾನ್ಸಿಬಿಲಿಟಿ ತೊಗೊಂಡ್ರೆ ಥಿಂಗ್ಸ್ ರಿಯಲಿ ಗೋ ಗುಡ್ ಅಂತ. ಇನ್ನೊಂದು ಥಾಟ್ ನನಗೆ ಅನಿಸಿದ್ದು ಸರ್, ಈ ಜಗತ್ತಲ್ಲಿ ಅಟ್ಯಾಚ್ಮೆಂಟನ್ನು ಎಷ್ಟೋ ಜನ ಪಾಸಿಟಿವ್ ವರ್ಡ್ ಅಂತ ಅಂದ್ಕೊಬಿಟ್ಟಿದ್ದಾರೆ ಸರ್. ಅಟ್ಯಾಚ್ಮೆಂಟ್ ಇಟ್ ಸೆಲ್ಫ್ ಈಸ್ ಎ ನೆಗೆಟಿವ್ ವರ್ಡ್. ಅದರಲ್ಲಿ ಇನ್ಸೆಕ್ಯೂರಿಟಿ ತುಂಬ ಜಾಸ್ತಿ ಇದೆ, ಡೌಟ್ಸ್ ತುಂಬ ಜಾಸ್ತಿ ಇದೆ, ಓವರ್ ಪ್ರೊಟೆಕ್ಷನ್ ತುಂಬ ಜಾಸ್ತಿ ಇದೆ. ಆ ಕಾರಣಕ್ಕೋಸ್ಕರ ಕೆಲವರೆಲ್ಲ ಸೆಲೆಬ್ರಿಟಿಗಳು ದೊಡ್ಡ ದೊಡ್ಡವರೆಲ್ಲ ಅಟ್ಯಾಚ್ಮೆಂಟ್ ಇರಬೇಕು ಅಂತ ಹೇಳ್ಕೊಡ್ತಾರೆ ಸರ್. ನನಗೆ ಅವಾಗ ಇತ್ತೀಚಿಗೆ ಪದಗಳೆಲ್ಲ ಅರ್ಥ ಗೊತ್ತಾಗಿರೋದು ನನಗೆ. ನಾನೇನು ಮಹಾನ್ ಅಟ್ಯಾಚ್ಮೆಂಟ್ ವಿತ್ ಡಿಟ್ಯಾಚ್ಮೆಂಟ್. ಅದೇ ಥರ ನಾವೆಲ್ಲ ಕಡೆ ಲವ್ನ ಕ್ಯಾರಿ ಮಾಡಬೇಕು. ಲವ್ನ ಕ್ಯಾರಿ ಮಾಡ್ತಿದ್ರೆ ಅಲ್ಲಿ ಫ್ರೀಡಮ್ ಇರುತ್ತೆ, ಎನರ್ಜಿ ಇರುತ್ತೆ, ಕಾನ್ಫಿಡೆನ್ಸ್, ಕರೇಜ್ ಫೀಲಿಂಗ್ ತುಂಬ ಜಾಸ್ತಿ ಆಗಿರುತ್ತೆ. ಇವತ್ತಿನ ಪೇರೆಂಟ್ಸ್ಗೆ ಲಾಸ್ಟ್ ಥಾಟ್ ಏನಪ್ಪ ಅಂದರೆ, ಮಕ್ಕಳಿಗೆ ಎಲ್ಲಿ ಫ್ರೀಡಮ್ ಕೊಡಬೇಕು ಅಲ್ಲಿ ಫ್ರೀಡಮ್ ಕೊಡಿ. ಅವ್ರು ಕೇಳಿದ್ರು ಅಂತ ಎಲ್ಲ ಕಡೆ ಕೊಟ್ಟರೆ ನಾಳೆ ದಿನ ನೀವೇ ಅನುಭವಿಸ್ಬೇಕಾಗಿರುತ್ತೆ. ಆ ಕಾರಣಕ್ಕೋಸ್ಕರ ನಿಮ್ಮ ಮಕ್ಕಳಿಗೆ ಎಲ್ಲಿ ಫ್ರೀಡಮ್ ಕೊಡಬೇಕು ಕೊಡಬಾರ್ದು ಅಂತ ತಿಳ್ಕೊಂಡ್ಬಿಟ್ಟು ಆಮೇಲೆ ಕೊಡಿ. ನೀವು ಸೇಫು, ಅವ್ರೂ ಸೇಫು, ಜೊತೆಲಿ ಸೊಸೈಟಿನೂ ಸೇಫ್ ಆಗಿರುತ್ತೆ. ಸರ್, ಇದು ನೀವು ಪೇರೆಂಟ್ಸ್ಗೆ ಟೇಕ್ ಅವೇ ಥರ ಹೇಳ್ತಾ ಇದ್ದೀರಾ. ಹ್ಞೂ ನಾನು ಯುವ ಜನತೆ, ಯೂತ್ಸ್ ಲವ್ ಮಾಡ್ತಾ ಇದ್ದೀನಿ, ಹ್ಞೂ ಇವಳನ್ನೇ ಮದುವೆ ಆಗ್ತೀನಿ ಹ್ಞೂ ಅಥವಾ ಇವಳು ಅವನನ್ನೇ ಮದುವೆ ಆಗ್ತೀನಿ ಹ್ಞೂ ಅಂತ ಲವ್ ಮಾಡಬೇಕು ಅಥವಾ ಮಾಡ್ತಾ ಇರೋರು ಕೂಡ, ಹ್ಞೂ ಅಥವಾ ಮದುವೆಯಲ್ಲಿ ಆಲ್ರೆಡಿ ಕಾಲಿಟ್ಬಿಟ್ಟಿರೋರು ಕೂಡ, ಹ್ಞೂ ಲವ್ ಮಾಡೋವಾಗ ಚೆನ್ನಾಗಿತ್ತು, ಮದುವೆ ಆದ್ಮೇಲೆ ಯಾಕೆ ವರ್ಕ್ ಆಗ್ತಾ ಇಲ್ಲ ಅನ್ನೋ ಕ್ವಶನ್ ಮಾರ್ಕ್ ಇರೋರು ಕೂಡ, ಹೌದು. ಅಥವಾ ವಾಟ್ ಎವರ್ ಕಪಲ್ಸ್ ಅಲ್ಲಿ ಇನ್ನೂ ತುಂಬಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರೋರು ಕೂಡ ಪ್ರಾಯಶಃ ಇದನ್ನ ತಗೋಬೇಕು. ನಾನು ಇನ್ನೊಂದು ಏನು ಹೇಳ್ತೀನಿ ಅಂದ್ರೆ ಸರ್, ಅವಾಗಲೇ ನಾನು ಅದಕ್ಕೆ ಹೇಳಿದೆ, ಜಾತಕವೂ ಏನಾಗುತ್ತೆ ಅದು ಟೈಮ್ ಅಕ್ಯುರಸಿ ಮೇಲೆ ಹೋಗುತ್ತೆ. ಹೌದು ಸರ್. ಟೈಮ್ ಅಕ್ಯುರಸಿ ಹೇಳೋರು ಯಾರು? ಹೌದು ಏನೋ ಒಂದು ಐಡಿಯಾ. ಹೌದು ನಾನು ಏನೋ ಒಂದು ಟೈಮ್ ಹುಟ್ಟಿದ್ದೆ ಅನ್ಕೊಳ್ಳೋಣ, ಹೌದು 11 ಗಂಟೆ 5 ನಿಮಿಷ, ಹೌದು ಎಷ್ಟು ಮಿಲಿ ಸೆಕೆಂಡ್ ಯಾರು ಗೊತ್ತು? ಹಾ. ಅಲ್ಲಿ ಎಷ್ಟೋ ಕಾಲಗಳು ಚೇಂಜ್ ಆಗ್ಬಿಡು, ಇದು ಕ್ಷಣಗಳು, ಇದು ಚೇಂಜ್ ಆಗಿದ ತಕ್ಷಣ ಗಳಿಗೆ ಎಲ್ಲ ಚೇಂಜ್ ಆಗ್ಬಿಡುತ್ತೆ. ಹೌದು. ಬಟ್ ಇದು ನಮ್ಮ ಕೈಯಲ್ಲೇ ಇರೋದಲ್ವಾ, ಫಿಂಗರ್ ಪ್ರಿಂಟ್. ಹೌದು ಫಿಂಗರ್ ಪ್ರಿಂಟ್ ಎಲ್ಲೂ ಹೋಗಲ್ಲ. ಹೌದು. ಹಾಗಾಗಿ ಇದರ ಒಂದು ಅಕ್ಯುರಸಿನ ನಾನು ಐ ಥಿಂಕ್ ಐ ವಿಲ್ ರೇಟ್ 97-98% ಕೊಡ್ತೀನಿ ಸರ್. ಓಕೆ ಸರ್. ನಾನು 2% ನಮ್ಮ 97 ಅಂತೀನಿ, ಯಾಕಂದ್ರೆ 3 ಬ್ರಹ್ಮ ವಿಷ್ಣು ಮಹೇಶ್ವರ 3% ಅವ್ರಿಗೆ ಬಿಡ್ಲೇಬೇಕಲ್ಲ ಸರ್. ಬಿಟ್ಬಿಡಿ ಸರ್. ಅವ್ರನ್ನು ಬಿಟ್ಟು ನಾನು ಇದು 100% ಅಂದ್ರೆ ಆಮೇಲೆ ಅವನು ಇರೋಕ್ಕೆ ತೋರಿಸ್ಬಿಡ್ತಾನೆ, ನಾನೆಲ್ಲ ಚೇಂಜ್ ಮಾಡ್ಬಿಡ್ತೀನಿ ಅಂತ. ಹೌದು. ಅದಕ್ಕೆ 3% ಭಗವಂತನಿಗೆ ಅಂತ ಬಿಟ್ಟು, ದತ್ತನಿಗೆ ಅಂತ ಬಿಟ್ರೆ 97% ಅಕ್ಯುರಸಿ ಪರ್ಸೆಂಟೇಜ್ ಇದೆ ಇದರಲ್ಲಿ. ಸೊ ಇನ್ ಮಿಕ್ಕಿದ ಚಾಯ್ಸ್ ನಿಮ್ಮದು. ನಾನು ಅದಕ್ಕೆ ಏನೇ ಆದರೂ ನೋಡಿ ಸರ್, ನನಗೆ ಗುರುಗಳು ಒಂದು ಹೇಳಿದ್ದಾರೆ, ನೀನು ಅಪ್ಲೈ ಮಾಡ್ಕೊಳ್ದೆ ಅದನ್ನ ಹೇಳಕ್ ಹೋಗ್ಬೇಡ. ಕರೆಕ್ಟ್ ಸರ್. ಇದು ಫಸ್ಟ್ ವಿಷಯ. ಕರೆಕ್ಟ್ ಸರ್. ಅದಕ್ಕೆ ನಾನು ಪಾಡ್ಕಾಸ್ಟಲ್ಲಿ ಗೊತ್ತಿಲ್ಲ ನನಗೇನು ಅಂತೆಲ್ಲ ಬರೀ ನನಗೆ ತುಂಬ ಮೆಸೇಜ್ ಬರುತ್ತೆ, ಸರ್ ಸ್ಪಿರಿಚುಯಾಲಿಟಿ ಇನ್ನೂ ಜಾಸ್ತಿ ಮಾಡಿ ಸರ್, ಸ್ಪಿರಿಚುಯಾಲಿಟಿ ಬಗ್ಗೆ ಹೇಳಿ ಸರ್. ಅರೆ ಇದು ಸ್ಪಿರಿಚುಯಾಲಿಟಿನೇ ರೀ. ಹೌದು. ದೃಷ್ಟಿ ಬದಲಿಸು ದೃಶ್ಯ ಬದಲಾದೀತು. ನಿಮ್ಮ ಜೀವನವನ್ನು ಬದಲಾಯಿಸ್ಕೊಳ್ಳೋಂಥ ಒಂದು ವಿಚಾರಗಳನ್ನು ನಿಮ್ಮ ಮುಂದೆ ತಂದಾಗ ಅದನ್ನು ಅಳವಡಿಸ್ಕೊಳ್ಳಿಲ್ಲ, ಎಲ್ಲವೂ ನಿಮಗೆ ಬರೀ ಶಾಸ್ತ್ರ, ಪುಸ್ತಕ, ಜಪ ಇದನ್ನೇ ಹೇಳ್ಬೇಕು ಅಂತಂದರೆ ಅದಷ್ಟಕ್ಕೆ ಮಾತ್ರ ಆಧ್ಯಾತ್ಮ ಸೀಮಿತ ಅಲ್ಲ. ಇದೆಲ್ಲವೂ ತಿಳ್ಕೊಂಡು ನಮ್ಮ ಒಳಗಡೆ ಅದು ಬದಲಾಗಲಿಲ್ಲ ಅಂತಂದರೆ ವರ್ಕ್ ಆಗಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. 100% ಸರ್. ಸೊ ಥ್ಯಾಂಕ್ ಯು, ಭಾಳ ಖುಷಿ ಆಯಿತು ನಿಮ್ಮ. ನಾನು ನಿಮಗೆ ಥ್ಯಾಂಕ್ ಮಾಡ್ಬೇಕು ಸರ್, ನಮ್ಗೆ ಅಪರ್ಚುನಿಟಿ ಕ್ರಿಯೇಟ್ ಮಾಡ್ಕೊಡಿ. ದೊಡ್ಡ ಮಾತು ಹಂಗಂತಲ್ಲ, ನಿಮ್ಮ ಟ್ಯಾಲೆಂಟು ಸರ್, ನಿಮ್ಮ ಶ್ರಮ, ಅದರಿಂದ ನೀವು ಇಷ್ಟು ವರ್ಷ ಶ್ರಮ ಪಟ್ಟಿದ್ದೀರಿ. ಮತ್ತು ಗುರುನಾಥರ ಲಿಂಕ್ ಅಂತ ಬೇರೆ ಹೇಳಿದ್ಮೇಲೆ ಎಲ್ಲ ಗುರು ಬಾಂಧವರಾಗ್ಬಿಟ್ವಿ. ಖಂಡಿತ. ಇದು ಯಾವ ಗುರು ಬಾಂಧವ್ರಿಗೆ ತಲುಪಬೇಕೋ ಅವ್ರಿಗೆ ಮಾತ್ರ ತಲುಪುತ್ತೆ ಅಷ್ಟೇ. ಅದೇ ತುಂಬಾ ಲಾಜಿಕ್ ನೋಡೋರ್ಗೆ ಏನು ಮಾಡೋಕ್ಕಾಗಲ್ಲ. ಅವ್ರು ಅನ್ಹ್ಯಾಪಿಯಲ್ಲೇ ಇರಬೇಕಾಗುತ್ತೆ ಸರ್. ಯಾರು ರಿಲೇಷನ್ಶಿಪ್ಪಲ್ಲಿ ಲಾಜಿಕ್ನ ಬ್ರಿಂಗ್ ಇನ್ ಮಾಡ್ಕೊಳ್ತಾರೆ, ಸ್ಪಿರಿಚುಯಾಲಿಟಿಯಲ್ಲಿ ಲಾಜಿಕ್ನ ಬ್ರಿಂಗ್ ಇನ್ ಮಾಡ್ಕೊಳ್ತಾರೆ, ಅಲ್ಲಿ ಅವ್ರಿಗೆ ಪೇನ್ಸೇ ಜಾಸ್ತಿ, ಹರ್ಡಲ್ಸೇ ಜಾಸ್ತಿ. ಕಟ್ಟಿಟ್ ಬುತ್ತಿ ಸರ್ ಅದು. ಯಾವಾಗ ಸ್ವಲ್ಪ ಭಕ್ತಿ ಭಾವಕ್ಕೆ ಬರ್ತಾರೆ, ಅಲ್ಲಿಂದ ಅವಾಗ ಅದು ಮುಕ್ತಿ ಮೋಕ್ಷದ ಕಡೆ ವರ್ಕ್ ಆಗುತ್ತೆ ಸರ್. ಇಲ್ಲಾಂದ್ರೆ ಹೆಂಗೆ ಸರ್?
ಸಾಧ್ಯ. ಅದಕ್ಕೆ ದಟ್ ಸಮಥಿಂಗ್ ಇಂಪಾರ್ಟೆಂಟ್. ನನಗೆ ಇಷ್ಟೆಲ್ಲ ಒಂದು ಬ್ಯೂಟಿಫುಲ್ ಪ್ರೊಫೆಷನ್ ಲೈಫ್ ಕೊಟ್ಟಂಥ ನನ್ನ ಗುರುಗಳಿಗೆ, ವೆಂಕಟಾಚಲ ಅವಧೂತರಿಗೆ, ವಿವೇಕಾನಂದ ಅವರಿಗೆ ನನ್ನ ಜೀವನವನ್ನು, ಈ ಒಂದು ಪ್ರೊಫೆಷನನ್ನು ಅರ್ಪಣೆ ಮಾಡಿದ್ದೀನಿ. ಅವ್ರ ಜಗತ್ತಿಗೆ ಹೆಂಗೆ ಒಳ್ಳೇದು ಮಾಡಿಸ್ತಾರೆ ಹಂಗೆ ಮಾಡ್ಕೊಂಡು ಹೋಗ್ತೀನಿ ಅಂತ ನಾನು ಅಂತೂ ಡಿಸೈಡ್ ಮಾಡ್ಕೊಬಿಟ್ಟಿದ್ದೀನಿ ಸರ್. ಇದನ್ನ ಜನ ಮಾರ್ಕೆಟಿಂಗ್ ಅನ್ಕೊಳ್ಬೋದು, ಏನು ಬೇಕಾರ ಅನ್ಕೊಳ್ಬೋದು. ಇದು ನನ್ನ ಜೀವನದ ಸಮರ್ಪಣೆ, ಗುರುವಿನ ಕಾರ್ಯವನ್ನು ನಾನು ಮಾಡ್ತಾಯಿದ್ದೀನಿ. ಯಾರಿಗೆ ಅವಶ್ಯಕತೆ ಬೀಳುತ್ತೆ ಅವ್ರು ಮಾತ್ರ ನೆಕ್ಸ್ಟ್ ಲೆವೆಲ್ಗೆ ಅಪ್ಗ್ರೇಡ್ ಮಾಡಿಕೊಂಡ್ರೆ ಸಾಕು. ಇಲ್ಲಾಂದರೆ ಎಲ್ಲ ಇದರಲ್ಲೇ ಅರ್ಥ ಮಾಡ್ಕೊಳ್ತಾರೆ ಅಂದರೆ ವಿ ಆರ್ ವೆರಿ ಹ್ಯಾಪಿ. ಅಲ್ಟಿಮೇಟ್ಲಿ ನಾವು ನಾಲೆಡ್ಜ್ ಶೇರ್ ಮಾಡೋದು ಅಷ್ಟೇ ನಮ್ಮ ಕೆಲಸ. ಹೇಳಿದ್ದಾರೆ ಕೃಷ್ಣ ಪರಮಾತ್ಮ ಏನಂತ, ನಿನ್ನ ಕೆಲಸ ನೀನು ಮಾಡೋ, ಉಳ್ದಿದ್ದು ನಂಗೆ ಬಿಡು ಅಂತ. ಅದಷ್ಟೇ ಮಾಡ್ಕೊಂಬಿಟ್ರೆ ಸಾಕು ಸರ್. ಅತಿಯಾಗಿ ನಾವೇನೇನೋ ತಲೆ ಒಳಗಡೆ ತುಂಬ್ಕೊಂಬಿಟ್ರೆ ದಟ್ಸ್ ಎ ಗ್ರೇಟೆಸ್ಟ್ ಲೆವೆಲ್ ಬರ್ಡನ್ ವಿ ಅನ್ನೋಯಿಂಗ್ಲಿ ಕ್ಯಾರಿ ವಿತ್ ಅವರ್ ಸೆಲ್ಫ್ ಅಂತ. ಏನೋ ಸರ್, ಎಲ್ಲರೂ ಖುಷಿಯಾಗಿರಲಿ, ಧೈರ್ಯವಾಗಿರಲಿ, ಪ್ರೀತಿ ತುಂಬ್ಕೊಂಡು ಜೀವನದಲ್ಲಿರಲಿ, ಜೊತೆಗೆ ಜ್ಞಾನ ತುಂಬಿಕೊಂಡು ಜೀವನದಲ್ಲಿರಲಿ. ಆವಾಗ ಸ್ವರ್ಗ ನಿಮ್ಮ ಒಳಗಡೆನೇ ಇರುತ್ತೆ, ನಿಮ್ಮ ಮನೆ ಒಳಗಡೆನೇ ಇರುತ್ತೆ ಅಂತ 100% ಗ್ಯಾರಂಟಿ ಕೊಡೋಕ್ಕಾಗುತ್ತೆ. ಅದಕ್ಕೆ ನನ್ನ ಟೈಟ್ಲು ಮನೆ ಮಂತ್ರಾಲಯ ಮನಸ್ಸೇ ದೇವಾಲಯ ಅಂತ ಇಟ್ಟಿದ್ದೆ ಸರ್. ಅದು ಅಂದರೆ ಇದ್ರ ಒಳ ಅರ್ಥ ಇವತ್ತಿನ ನಾವು ಕಂಪ್ಲೀಟ್ ಮಾಡಿರೋದು ಹೂರ್ಣನ ನಾನು ತಮ್ಮನೇಲ್ಗೆ ಹಾಕಿದ್ದೆ. ಯಾರ್ಯಾರು ಅದನ್ನ ಹೆಂಗೆ ಗ್ರಹಿಸಿದ್ರೋ ಗೊತ್ತಿಲ್ಲ. ನಾನು ಮೋಸ್ಟ್ಲಿ ಮಂತ್ರಾಲಯ ಕತೆ ಹೇಳ್ತೀನಿ ಅನ್ಕೊಂಡು ನೋಡಿದ್ರ ಅಥವಾ ಮನೆದೇನೋ ಕತೆ ಹೇಳ್ತೀನಿ ಅನ್ಕೊಂಡ್ರೆ ಗೊತ್ತಿಲ್ಲ. ಮನಸ್ಸಿನ ಬಗ್ಗೆ ಅಂತೂ ಪಕ್ಕ ಮಾತಾಡಿದೀವಿ ಸರ್. ಖಂಡಿತ ಸರ್. ಅಂಡ್ ಮನೆಯನ್ನ ದೇವಾಲಯ ತರ ಆಗಿಸ್ಕೊಂಡಾಗ ವಾಟ್ ಎವರ್ ಅದರ ಪ್ರಯತ್ನಕ್ಕೆ ಎಲ್ಲರೂ ಕೈ ಜೋಡಿಸ್ಬೇಕು. ನಾನು ಇದು ತಗೊಂಡೆ ಅಂತ ನಾನು ಒಬ್ಬನೇ ಎಳೆಯಕ್ಕಾಗಲ್ಲ ರಥ, ಎಲ್ಲರೂ ಅದು ಮಾಡ್ಕೋಬೇಕು. ಫಾರ್ಮುಲಾ ಎಲ್ಲ ಅಳವಡಿಸ್ಕೊಳ್ಳಿ ಅಂತ ಹೇಳ್ತಾ ನಿಮ್ಗೆ ಮತ್ತೊಮ್ಮೆ ಥ್ಯಾಂಕ್ಸ್ ಹೇಳ್ತಾ ಧನ್ಯವಾದಗಳು. ಆದಷ್ಟು ಬೇಗ ಒಂದು ಅಪಾಯಿಂಟ್ಮೆಂಟ್, ಖಂಡಿತ ವೀಕೆಂಡ್ ಬಿಸಿ ಅಂತ ಗೊತ್ತು, ವೀಕ್ಡೇಸ್ ಎಲ್ಲ ಕೊಟ್ರೆ ನಮ್ಮ ಮನೆಯವರು ಮತ್ತು ಮಕ್ಕಳಿಗೆ ಮಾಡಿಸ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಜೈ ಗುರುನಾಥ, ಜೈ ಗುರುದೇವ ದತ್ತ. ಜೈ ಗುರುದೇವ ದತ್ತ. ಸೊ ಇದೇ ತರ ಕಂಟೆಂಟ್ ಫಾಲೋ ಮಾಡಿ. ನನ್ನ ಚಾನೆಲ್ನ ಕಂಟೆಂಟ್ ನಿಮ್ಗೆ ಇಷ್ಟ ಆಯಿತು ಅಂತಂದ್ರೆ ಅದನ್ನ ಲೈಕ್ ಮಾಡಿ. ತುಂಬಾ ಇಷ್ಟ ಆಯಿತು ಅಂದ್ರೆ ನನ್ನ ಚಾನೆಲ್ನೇ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಈ ಮಾಹಿತಿ ಇದೇ ಥರದ ನಿಮ್ಮ ಇನ್ನೊಬ್ಬ ಸ್ನೇಹಿತನಿಗೆ ಉಪಯುಕ್ತ ಆಗುತ್ತೆ ಅಂತ ನಿಮ್ಗೆ ಅನ್ನಿಸ್ತು ಅಂದರೆ ಅವ್ರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀವಿ. ಯೂನಿಕ್ ಟ್ರೂತ್ ನನಗೆ ಫಾಲೋ ಮಾಡೋಕ್ಕೆ, ಯೂನಿಕ್ ಟ್ರೂತ್ ಅವ್ರದ್ದು ಅಕೌಂಟನ್ನು ಫಾಲೋ ಮಾಡಿ. _unique truth ಅಂತ. ಎಸ್, ಈಗ ಲಿಂಕ್ನು ಹಾಕ್ತೀನಿ, ಅದನ್ನು ಫಾಲೋ ಮಾಡೋದ್ರ ಮೂಲಕ ಅವ್ರನ್ನ ನೀವು ಭೇಟಿ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್. ಶ್ರೀ ಕೃಷ್ಣಾರ್ಪಣ ಮಸ್ತು.